هل هل ಅವರಲ್ಲಿ ಹೋಗಿ ಅಲ್ಲಿಂದ ಒಂದು ಫೋನ್ ಮಾಡಿ ಅಲ್ಲಿಂದ ಸರ್ವತವಣ್ಣ ಹಚ್ಚಾರಿ ಇದೆ ಇದಲ್ಲೇ ಅದೇ ಈ ನಗರಭವನ ಇದು ಕಟ್ಟಿದ್ದಲ್ಲ
കണ്ണാടി ഉണ്ടല്ലോ, കണ്ണാടി വെച്ചില്ലാവില്ല, കണ്ണിൽ പൊള്ളത്. ಪಣಿ ಅರ್ಧ ಆರಂಭ ಅದು ಅವೇ ಅದೇ ಇದು ಏದಿದೆ ಜಾಗ ಇಲ್ಲ ಅವೇ ಅದನ್ನ ಜಾಗ വലിയ കുറ്റമ്പല പുറത്തെ ദിവസം അങ്ങനത്തെ ആണെന്നില്ല. അതൊക്കെ ജാഗ്രത റോഡും നമ്മുടെ ബാക്കിലാണ്. ഇതിന് 22 സെൻറ്റ് അല്ലേ നേശരമുള്ളത് നേശരമുള്ളത് നേശരമുള്ള ഇതിൽ ഒരുപാട് അതെ സ്വാമിജി മാറുന്ന ഉച്ചശേഷം വന്നുകൂടാ? സ്വാമിജി മാതാശ്രീ കിടന്ന് ഉച്ചശേഷം വന്നുകൂടാ? അത് രാവിലെ വരണത്രേ പറയും, രാവിലെ വരാൻ വേണ്ടിയിട്ട് പറയും. 3 മണിയൊന്നും നമ്മൾ പോകുന്നില്ലേ? അല്ല അത് അല്ല നിമിത്തമാണത്. അരവിന്ദ് ഷെട്ടിയുടെ കയ്യിൽ അല്ല, അരവിന്ദ് ഷെട്ടി കയ്യിൽ കിട്ടിയല്ലോ ഇത്. അത് ആടെ ദൈവച്ചന്മാർ സ്ഥിരമായിട്ടൊരു ഇത് വേണം അവിടെ. ആടെ ചില മാസം ചില ഇതെല്ലാം ഉണ്ടാവും അവിടെ. അപ്പോൾ ആടെ സ്ഥാപിക്കേണ്ടത് ഇത് അങ്ങനല്ലേ? ആ അതെന്നത് ചേട്ടഗിരിയായി കാലഭൈരവ സ്വാമി തുളുവേശ്വരിക്ക് രക്തേശ്വരി. ആഹാ ഹാ ശ്രീശങ്കരി. വിളിച്ചാടല്ല ശരി. ഷെട്ടിയാവും നല്ല, ഇങ്ങോട്ട് ഷെട്ടിയാവും നല്ലതല്ലേ? ഹരിത പൂജാരി
പ്രാർത്ഥന ഒന്ന് ചെയ്തിട്ട് ಒಂದು ಪ್ರಾರ್ಥನೆ ಮಾಡಿ ಆರಂಭ ಮಾಡುವ. ಇಲ್ಲಿ ಸ್ಥಳೀಯರು ಹಾಂ ಹಾಂ ಮಾಷೆ ಒಂದು ಒಳ್ಳೆ ಪ್ರಾರ್ಥನೆ ಮಾಡಿ ಆರಂಭ ಮಾಡುವ. ಹಾಂ ನೀವು ನಿಮ್ಮ ಬಾಯಿಂದಲೇ ಮೆದ್ದು ನಿಲ್ಲು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಘ್ನ ನಿವಾರಕನಾದಂತಹ ಗಣಪತಿ ದೇವರನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಿಕೊಂಡು 33 ಕೋಟಿ ದೇವತೆಗಳನ್ನು ದೀಪ ಮಧ್ಯೆ ಸಂಕಲ್ಪ ಮಾಡಿಕೊಂಡು ಈ ಮಣ್ಣಿನಲ್ಲಿ ಮೆರೆದಾಡುತ್ತಿರುವಂತಹ ಬಸ್ರೂರು ಮಹಾಲಿಂಗೇಶ್ವರ ದೇವರನ್ನು ಲೋಕದಾದ್ಯಂತ ಸಕಲ ಚರಾಚರ ಜೀವರಾಶಿಗಳಿಗೆ ಅನುಗ್ರಹ ಕೊಡುವ ಜಗತ್ವಂದಿತೋ ಪಾರ್ವತೀ ಪರಮೇಶ್ವರ ಅಂತ ಹೇಳುವ ರೀತಿಯಲ್ಲಿ ಈಗ ವೃಕ್ಷದ ಬುಡದಲ್ಲಿ ಆರಾಧನೆಯ ಲಿಂಗಸ್ವರೂಪಿಯಾಗಿ ಆರಾಧನೆ ಆಗುವಂತಹ ತುಳುವೇಶ್ವರ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಶಿವಶಕ್ತಿಯೋ ಯತಿಭವತಿ ಶಂಕರ ಅಂತೇಳಿ ಎಲ್ಲಿ ಶಿವದೇವರಿದ್ದರೆ ಅಲ್ಲಿ ಶಕ್ತಿ ಸ್ವರೂಪಿಣಿದೆ ಎಂಬ ಸತ್ಯದಲ್ಲಿ ಆ ಶಿವದೇವರ ಅರ್ಧಾಂಗಿಯಾದಿಕೊಂಡಂತಹ ತುಳುವೇಶ್ವರಿ ಮಾತೆಯನ್ನು ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಭೂಮಿಯನ್ನೇ ಹೊತ್ತು ನಿಂತಹ ನಾಗದೇವರನ್ನು ತುಳುನಾಡ ಸೀಮೆಯಲ್ಲಿರುವಂತಹ ಎಲ್ಲ ದೈವದೇವರನ್ನು ಪ್ರಾರ್ಥನೆ ಮಾಡುತ್ತಾ ತುಳುವೇಶ್ವರ ಸನ್ನಿಧಿಯಲ್ಲಿ ವಿಧಿ ಪ್ರಕಾರವಾಗಿ ಅಷ್ಟಮಂಗಲ ಸ್ವರ್ಣ ಪ್ರಶ್ನೆಯನ್ನು ಚಿಂತನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ತುಳುವೇಶ್ವರ ದೇವರನ್ನು ಆರಾಧನೆ ಮಾಡಬೇಕು ಎಂಬ ಬಹಳ ದೃಢ ಪ್ರತಿಜ್ಞೆಯಿಂದ ನಾವೆಲ್ಲ ಭಕ್ತ ಬಂಧುಗಳು ಸಿದ್ಧರಾಗಿದ್ದೇವೆ. ಆರಾಧನೆ ಪರಿಪೂರ್ಣ ಆಗಬೇಕಿದ್ದರೆ ಆ ತುಳೇಶ್ವರಿ ಮಾತೆಯ ಸಂಕಲ್ಪದ ಆರಾಧನೆ ಆದರೆ ಮಾತ್ರ ಶಿವನಿಗೆ ಬಲ ಬರ್ತದೆ ಎಂಬ ಸಂಕಲ್ಪದಲ್ಲಿ ಅಂದಿನ ದೈವಜ್ಞರ ನಿಮಿತ್ತ ಪ್ರಕಾರ ಪರಿಪೂರ್ಣವಾಗಿ ಪೂರ್ವ ದೇವರಿಗೆ ಅಭಿಮುಖವಾಗಿ ಒಂದು ಸ್ಥಳ ಉಂಟು, ತೀರ್ಥಭಾವಿ ಇದೆ. ಅಲ್ಲಿ ತುಳುವೇಶ್ವರ ಸನ್ನಿಧಿ ಅಂತ ಹೇಳುವ ವಿಷಯದಲ್ಲಿ ತಿಳ್ಕೊಂಡು ಬಂದನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕಾಲದ ಮಹಿಮೆಯ ಯೋಗ ಭಾಗ್ಯವೋ ಈ ಮಣ್ಣಿನಲ್ಲಿ ಆ ತಾಯಿಯ ಮಹಾತ್ಮೆಯನ್ನು ದೈವಜ್ಞರ ಮೂಲಕ ಹೇಳುವಂತಹ ಯೋಗ ಭಾಗ್ಯವನ್ನು ನಮಗೆ ಕರುಣಿಸಿದವರು, ಈ ಸ್ಥಳವನ್ನು ನಮಗೆ ಕೊಟ್ಟಂತಹ ಶ್ರೇಷ್ಠ ವ್ಯಕ್ತಿಗಳು. ಅವರ ಬಗ್ಗೆ ಇನ್ನು ನಾವು ಮುಂದೆ ಹೇಳಿಕೊಂಡು ತುಳೇಶ್ವರಿಯ ಆ ಸತ್ಯ ಆರಾಧನೆಯ ರೂಪಭಾವ ನಮಗೇನು ಅಂತ ಗೊತ್ತಿಲ್ಲ. ನಾವೆಲ್ಲ ಚರ್ಮ ದೃಷ್ಟಿಯವರು. ಆ ಮಾಯಾ ದೃಷ್ಟಿಯಲ್ಲಿ ನವಗ್ರೇಶ್ವರ ಮೂಲಕ ದೈವಜ್ಞರ ಮೂಲಕ ಅದರ ಸತ್ಯವನ್ನು ತಿಳ್ಕೊಂಡು ಆ ತಾಯಿ ಇಲ್ಲಿ ವಿಧಿಪ್ರವಾಗಿ ಪ್ರತಿಷ್ಠೆ ಆಗಿಕೊಂಡು ವಿಶ್ವದಾದಂಥ ಸಕಲ ಜನರಿಗೂ ಜನರ ಆಚಾರ ವಿಚಾರ ಸಂಸ್ಕೃತಿ ಆರಾಧನೆ ಕಲೆ ಸಾಹಿತ್ಯಕ್ಕೂ ಎಲ್ಲ ಕೋಟಿ ಜೀವರಾಶಿಗಳಿಗೂ ಅನುಗ್ರಹ ಕೊಡುವಂಥ ರೀತಿಯಲ್ಲಿ ಯಾವ ರೀತಿ ಮುಂದಡಿ ಇಗಬೇಕು ಅಂತೇಳಿ ನಮಗೇನು ಜ್ಞಾನವಿಲ್ಲದ ನಮಗೆ ಅಜ್ಞಾನ ಅಂತ ಇರುವ ನಮಗೆ ಜ್ಞಾನದ ದಿವಿಗೆಯನ್ನು ದೈವಜ್ಞರು ತೋರಿಸಿಕೊಡಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು. नमो भगवते वराय कुलजाताद्वीशगोणे विरविडविददेस्तारिगे वन्दगे नादङ्गारादिविरोगलिदनुसुविमानं पुरोविदारस्तम्भावाहप्रविमरितं ज्ञानमुद्रां वरन्दभावोद्योगवेष्टं ददं सत्यत्वं सोदवनहरित्यादिवतादित्यं वादिन्दे प्रसन्नमनसस्ते
ആരംഭാക്കാം അല്ലേ? ശരി. ദൈവജ്ഞേന സമാഹിതേന സമയോ ദേശസ്വായുർദശാപൃഷ്ടസ്പർശനമാസഹരിതോ പ്രശ്നാക്ഷരാണി സ്ഥിതി ചേഷ്ടാഭാവലോകനേ ജവസനാദിന്നച്ച തൽക്കാലയം വൃക്ഷായാ സമീതതീതകിലും വക്തും ഫലം നിർഗമ മാർഗമന്ദിരഗതി കൃഷ്ണക്രിയാ സംഭവം സൂത്രം തസ്ഫുടം പഞ്ചസ്ഫുടം ചക്രമാത് പ്രാണാദിത്രയം അഷ്ടമംഗലവനം ദീപഞ്ച കാർത്തസ്വരം സാന്നിധ്യാദി കൃഷ്ണേവത ദേവികേ. തുലവേശ്വര സന്നിധിയിൽ നിന്ന് നടത്തിയത് അഷ്ടമംഗല കൃഷ്ണചിന്തയിൽ ക്ഷേത്ര സംബന്ധമായ അവസ്ഥയിൽ മഹാദേവൻ്റെ ഒരു ഭാഗം ശക്തി ശങ്കരവല്ലഭ ഹൃദയന വാഗ്വാദിനി ഭൈരവി ശക്തി ക്ഷേത്രത്തിൻ്റെ ഭാഗം ഉണ്ടെന്നും അത് തുളവേശ്വര ക്ഷേത്രത്തിൻ്റെ കിഴക്ക് ഭാഗത്ത് ആശ്രയിച്ചിട്ടുണ്ടെന്നും ആ സന്നിധിയിൽ പോയി അതിൻ്റെതായ നിമിത്തങ്ങൾ കണ്ട് അതിൻ്റെതായ വ്യവസ്ഥ ചിന്തിക്കുമ്പോൾ യഥാർത്ഥ ക്ഷേത്രത്തിൻ്റെ സ്ഥലം അത് തന്നെയാണെന്ന് കണ്ടെത്തിയിട്ടാണ് നമുക്ക് ഇന്നിവിടെ പ്രശ്നം പറയാൻ അവസരം ഉണ്ടായത് അല്ലേ? ತುಳುವೇಶ್ವರ ಸನ್ನಿಧಿಯಲ್ಲಿ ಅಷ್ಟಮಂಗಲ ಸ್ವರ್ಣಾಪೃಷ್ಣ ಚಿಂತನೆಯನ್ನು ಮಾಡಿಕೊಂಡಿರುವಂತಹ ಕಾಲಘಟ್ಟದಲ್ಲಿ ವಿಧಿ ಪ್ರಕಾರವಾದಂತಹ ತುಳುವೇಶ್ವರನ ಆರಾಧನೆ ಇರುವ ಪೂರ್ವ ಕಾಲಘಟ್ಟದಲ್ಲೇ ಆ ಮಹಾದೇವನ ಸತಿಯಾಗಿದ್ದಂತಹ ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದರೆ ತುಳುವೇಶ್ವರಿಯ ಒಂದು ಆರಾಧನೆ ಕ್ಷೇತ್ರದ ಪೂರ್ವ ಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಉಂಟು ಅಂತ ಹೇಳುವ ಗ್ರಹಸ್ಥಿತಿ ನಮಗೆ ಆವತ್ತು ಕಂಡುಬಂದಿತ್ತು. ಆ ಹೊತ್ತಿನಲ್ಲಿ ಭಕ್ತರೆಲ್ಲರೂ ಆ ನಿರ್ದೇಶನ ಪ್ರಕಾರ ಹುಡುಕಾಟ ಮಾಡುವಾಗ ಯಾವುದೋ ಒಂದು ನಿಮಿತ್ತಪೂರ್ವಕವಾಗಿ ತುಳುವೇಶ್ವರಿ ಆ ಭಕ್ತರನ್ನು ಈ ಮಣ್ಣಿಗೆ ಸೆಳೆದಿದ್ದಾಳೆ. ಅದೇ ಪ್ರಕಾರ ಆ ಮಣ್ಣೇ ನಿಜವಾದ ತುಳುವೇಶ್ವರಿಯ ಮಹಾನೆಲ, ಪುಣ್ಯ ನೆಲ, ಪವಿತ್ರ ನೆಲ ಅಂತ ಹೇಳುವ ವಿಷಯ ಆವತ್ತು ನಮಗೆ ಅಲ್ಲಿ ತಿಳಿದು ಬಂದಿತ್ತು, ದೃಢವಾಗಿತ್ತು. ಆ ಪ್ರಕಾರ ಈ ತುಳುವೇಶ್ವರ ಸನ್ನಿಧಿಯಲ್ಲಿ ನಮಗೆ ಆ ತಾಯಿಯ ಮಹಾತ್ಮೆಯನ್ನು, ಮಾಯಾಲೀಲೆಯನ್ನು ಚಿಂತನೆ ಮಾಡುವಂತಹ ಸುಯೋಗ ಬಂದೊದಗಿ ಈಗ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ. സ്വർണം വച്ച രാശിയുടെ മീനൻ രാശിയുടെ ലഗ്നരാശി ഉദിച്ചതായ ചന്ദ്രനും ലഗ്നരാശി ദൃഷ്ടം ചെയ്തതായ ആദിത്യനും. അപ്പോൾ ആദിത്യന് സമ്പൂർണ്ണ ദൃഷ്ടി, സമ്പൂർണ്ണ ദുർബലം, അനംഗഗൃഹേ വദന്തി. ഏഴാമത്തെ രാശിയിലെ 60 ഡിഗ്രി ബലത്തിൻ്റെ ഭാഗത്താണ് ആദിത്യന് ദൃഷ്ടിയുള്ളത്. അപ്പോൾ ക്ഷേത്ര സംബന്ധമായ വിഷയം ശൈവാംശദേവൻ്റെ ആരാധന പൂർണ്ണമാകണമെങ്കിൽ ദേവീക്ഷേത്ര നിർമ്മാണ പ്രവർത്തനത്തിൻ്റെ ഭാഗം തുടക്കം കുറിക്കണം പറഞ്ഞു വെച്ചിട്ടുണ്ട്. അപ്പോൾ രാശിക്ക് ഗ്രഹയോഗപ്രകാരം ചന്ദ്രൻ മീനൻ രാശി ശനിയോടുകൂടിയാണ് ആശയം കൊടുക്കുന്നുള്ളത്. ജീർണം സംസ്കൃതം അർക്കജെ, ശനിയെക്കൊണ്ട് ജീർണത ചിന്തിക്കേണ്ട ഭാഗമാണ്. അപ്പോൾ ജീർണതാ വിഷയത്തിലാണ് ദേവിയുടെ യോഗങ്ങളുള്ളത്. അതുപോലെ തന്നെ വനദുർഗാ ഭവേശ് ചന്ദ്രോ ധനുമീനസ്ഥിതോ യഥാ. അപ്പോൾ ധനുമീന രാശി ചന്ദ്രൻ നിൽക്കുമ്പോൾ ഇന്നിപ്പോൾ വനദുർഗ സങ്കല്പത്തിൻ്റെ ഭാഗത്തിലാണ് അമ്മയുടെ രൂപഭാവം മാറിയിട്ടുള്ളത്. ആ ഭാവന നമ്മൾ മാറ്റേണ്ടതായിട്ടുണ്ട്. എന്നുള്ളതായ ശക്തിയുടെ ഭാവം തീർത്തും മാറിയിട്ട് ശനിയോടുകൂടിയാണ് ചന്ദ്രൻ്റെ ഭാഗം ഉള്ളത്. അപ്പോൾ ശനിയോടുകൂടി ചന്ദ്രൻ നിൽക്കുന്നത് അത്ര നല്ലതല്ല. അപ്പോൾ ആ ഒരു ഭാവന നമുക്ക് മാറ്റപ്പെടേണ്ടതുണ്ട് ഇവിടെ. അപ്പോൾ ജീർണോദ്ധാരണ പ്രവർത്തനത്തിൻ്റെ ഭാഗത്തിൽ ജനപദങ്ങളും ഭക്തന്മാരും അതുപോലെ കമ്മിറ്റി വിഭാഗം ഇത്രയും പെട്ട് ജീർണോദ്ധാരണ പ്രവർത്തനം നടത്തിയാൽ അത്രയും ഗുണത്തിന് ഭാഗമുണ്ടെന്ന് കാണുന്നു. ತುಳುವೇಶ್ವರ ಸನ್ನಿಧಿಯಲ್ಲಿ ಮಗು ಚಿನ್ನ ಹಾಕಿದಂತಹ ಅಷ್ಟಮಂಗಲ ಸ್ವರ್ಣ ಪ್ರಶ್ನಾರೂಢ ರಾಶಿ ನಮಗೆ ಮೀನರಾಶಿ ಬಂದದ್ದು. ಆ ಮೀನರಾಶಿಯಲ್ಲೇ ದೇವಿಯನ್ನು ಚಿಂತನೆ ಮಾಡುವಂತಹ ಚಂದ್ರ ಅಂತ ಹೇಳುವ ಗ್ರಹ ಇರುವುದು. 12 ರಾಶಿಯಲ್ಲಿ ಆವತ್ತಿನ ಆ ಗ್ರಹಸ್ಥಿತಿಯ ಪ್ರಕಾರ ಮಗು ಯಾವುದೇ ಒಂದು ಸಂಶಯ ಇಲ್ಲದೆ ಸ್ವರ್ಣವನ್ನು ಪ್ರತಿಷ್ಠೆ ಮಾಡಿದ್ದು ಮೀನರಾಶಿ. ಆ ಮೀನರಾಶಿಯಲ್ಲೇ ದೇವಿಯನ್ನು ಚಿಂತನೆ ಮಾಡುವ ಚಂದ್ರ ಅಂತ ಹೇಳುವ ಗ್ರಹ ಇರುವುದು. ಮಾತ್ರವಲ್ಲ, ತುಳುವೇಶ್ವರ ದೇವರ ಆ ಚಿಂತನೆಯನ್ನು ಮಾಡುವಂತಹ ಆದಿತ್ಯ ಅಂತ ಹೇಳುವ ಗ್ರಹ ಕನ್ಯಾ ರಾಶಿಯಲ್ಲಿ ಇದ್ದುಕೊಂಡು ಪರಿಪೂರ್ಣವಾಗಿ ಆ ಚಂದ್ರನಿದ್ದ ಮೀನರಾಶಿಗೆ ದೃಷ್ಟಿ. ಅದು ಸಾಧಾರಣ ದೃಷ್ಟಿಯಲ್ಲ, 60 ಡಿಗ್ರಿ ಬಲದಲ್ಲಿ ಅಂದರೆ ಉಚ್ಚ ಬಲದಲ್ಲಿ ಆ ರಾಶಿಗೆ ದೃಷ್ಟಿ. ಅಂದರೆ ಪರಸ್ಪರ ಅನ್ಯೋನ್ಯ ಅವಿನಾಭಾವ ಸಂಬಂಧ ಇರುವಂತಹ 2 ಸಾನ್ನಿಧ್ಯ ಶಕ್ತಿಗಳು ಅಂತ ನಮಗೆ ಯೋಗ ರಾಶಿ ಪ್ರಕಾರವೂ ಕಂಡುಬರುತ್ತದೆ. ಪರಿಪೂರ್ಣ ರವಿಯ ಅಲ್ಲಿಗೆ ದೃಷ್ಟಿ ಇದ್ದ ಕಾರಣ. ಆದರೆ ಆ ರಾಶಿಯಲ್ಲಿ ಚಂದ್ರನೊಟ್ಟಿಗೆ ಶನಿ ಅಂತ ಹೇಳುವ ಒಂದು ಪಾಪಗ್ರಹವು ಉಂಟು. ಶನಿಯನ್ನು ನಾವು ಚಿಂತನೆ ಮಾಡೋದು ಅಜೀರ್ಣಾವಸ್ಥೆಯ ವಿಷಯವನ್ನು ಚಿಂತನೆ ಮಾಡೋದು. ತುಳುವೇಶ್ವರಿ ಮಹಾತಾಯಿಯ ಕ್ಷೇತ್ರ ಆರಾಧನೆಯ ರೀತಿಯಲ್ಲಿ ಈಗ ಇಲ್ಲ, ಅಜೀರ್ಣಾವಸ್ಥೆಯಲ್ಲಿ ನಶಿಸಿ ಹೋದ ರೀತಿಯಲ್ಲಿ ಉಂಟು ಅಂತ ನಮಗೆ ಅದರಲ್ಲಿ ಹೇಳಬೇಕು. ಆಗ ಧನುರಾಶಿಯಲ್ಲೋ ಮೀನರಾಶಿಯಲ್ಲೋ ಚಂದ್ರ ಬಂದರೆ ಅದು ವನದುರ್ಗಾ ಸಂಕಲ್ಪ ಅಂತ ಹೇಳುವ ರೀತಿಯಲ್ಲಿ ಈಗ ಆರಾಧನೆ ಆಗ್ತಾ ಉಂಟು. ವನದುರ್ಗೆ ಅಂತ ಹೇಳುವ ವಿಷಯ ಅದು ಭಕ್ತರ ಭಾಗದಿಂದ ವನದುರ್ಗೆ ಅಲ್ಲ, ಯಥಾರ್ಥ ಈ ತುಳುವೇಶ್ವರಿಯ ಸನ್ನಿಧಿಯ ವಿಷಯದೆಲ್ಲ ಸಂಕಲ್ಪದಲ್ಲಿ ಬರಬೇಕು ಅಂತ ಹೇಳುವ ವಿಷಯ ಕಾಣ್ತಾ ಉಂಟು. ನಮ್ಮ ವನದುರ್ಗಾ ಸಂಕಲ್ಪದ ವಿಷಯ ಅಲ್ಲ, ಅದು ಮಧ್ಯಕಾಲಘಟ್ಟದಲ್ಲಿ ನಾವು ಮಾಡಿದ್ದು ಅಂತ ಹೇಳುವ. ಆದುದರಿಂದ ಆದಷ್ಟು ಶೀಘ್ರದಲ್ಲಿ ಈ ತಾಯಿಯ ಎಲ್ಲ ಕಲೆಗಳನ್ನು ನಾವು ತಿಳಿದುಕೊಂಡು
ವಿಧಿ ಪ್ರಕಾರವಾಗಿ ಪ್ರತಿಷ್ಠಾದಿ ಕರ್ಮಗಳನ್ನು ಮಾಡಿ ಆರಾಧನೆ ಮಾಡಿದರೆ ಅತಿ ಶೀಘ್ರ ನಮಗೆ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಹೇಳುವ ವಿಷಯ ಉಂಟು. ಅಂದರೆ ಚಂದ್ರನೊಟ್ಟಿಗೆ ಶನಿ ಅಷ್ಟು ಒಳ್ಳೆಯದಲ್ಲ, ಅದು ಅಜೀರ್ಣವನ್ನು ಚಿಂತನೆ ಮಾಡುವ ವಿಷಯ. ವನದುರ್ಗಿಯಾയിട്ട് ಆರಾಧನೆ ചെയ്യുന്നുണ്ട് ഇവിടെ. ಇಲ್ಲಿಗೆ ವನದುರ್ಗಾ ಸಂಕಲ್ಪದ ಆರಾಧನೆ ಉಂಟಾ? ನಾಗ ಸಂಕಲ್ಪ ഇവിടെ ಮೊದಲು ഈ കുടുംബ പരമ്പരക്കാർക്ക് സാധാരണ 60-70 കൊല്ലത്തിൻ്റെ ശേഷം ഇവിടെ നാഗൻ്റെ സങ്കല്പത്തിൻ്റെ വിഷയത്തിൽ നാഗര പഞ്ചമി ആരാധന ആക്കിക്കൊണ്ടുണ്ട്. ഈ ಶುಂಠಿ ಕುಟುಂಬ ಮನೆತನ ಇದೆ. ಶುಂಠಿ ಕುಟುಂಬ ಮನೆತನ 60-70 കൊല്ലശ ಬೇರೊಂದು ಈಡ ಏದು ಸಾನ್ನಿಧ್ಯ ഒന്നും നമുക്ക് അറിയില്ല. എന്തോ സാന്നിധ്യം ഉണ്ടെന്ന് അറിഞ്ഞുകൊണ്ട് നാഗൻ്റെ ആരാധന ആക്കിക്കൊണ്ടുണ്ട്. ഇപ്പോൾ ഈ പ്രശാന്ത് പ്രഭു മാലിക് പ്രഭു മാസം വന്നിട്ട് ഇവിടെ തോതുകൊണ്ട് പോയിക്കൊണ്ടുണ്ട് ഈ കുടുംബത്തിൻ്റെ ആൾ. പിന്നെ കൊല്ലത്തിലുള്ളവർക്ക് നാഗര പഞ്ചമി ആരാധന ತಾನು ತಮ್ಮಿಲ ಆಗ್ತಾ ಉಂಟು. ತರವಾಡ ಸಂಕಲ್ಪ ಮೂಲನಾಗന്റെ ಆರಾಧನೆ ತന്നെയാണ് നടത്തുന്നത്. ನಿಮ್ಮ ಈ ಶುಂಠಿ ಕುಟುಂಬದ ಮೂಲನಾಗ ಅಂತ ಹೇಳುವ ರೀತಿಯಲ್ಲಿ ಆರಾಧನೆ ಆಗ್ತಾ ಉಂಟು. ಕುಟುಂಬದ ಮೂಲನಾಗ ಅಂತ ಕಲ್ಲು ಸಂಕಲ್ಪದ ನಾಗ ಪ್ರಶಾಂತ್ ಪ್ರಭು ഒരു അച്ഛൻ്റെ സങ്കല്പത്തിലല്ല കല്ലിൽ ഇട്ടിട്ടുണ്ട് നാഗനെ. അച്ഛനും ഒരു നാഗൻ്റെ സങ്കല്പത്തിൻ്റെ കല്ല് ബിംബം വെച്ചിട്ടുണ്ട്. അച്ഛനും ഇവിടെ ഒരു നാഗൻ്റെ ബിംബത്തിൻ്റെ സങ്കല്പത്തിൽ 70 കൊല്ലം പാരമ്പര്യമായിട്ട് മൂലനാഗ എന്ന് പറഞ്ഞിട്ട് നാഗര പഞ്ചമിയും മാസം ഓരോ വന്നിട്ട് ഇവിടെ പൂ വെച്ചിട്ട് പോകുന്നത്. പ്രശാന്ത് പ്രഭുവിൻ്റെ കുടുംബ പരമ്പരയുള്ളതായ മൂലനാഗൻ്റെ ആരാധന ചെയ്യുമ്പോൾ മൂലനാഗനെ സംബന്ധിച്ചിടത്തോളം അവർ പ്രധാനമായും ദേവി സങ്കല്പത്തിൻ്റെ ചൈതന്യത്തിൻ്റെ ഭാഗം ആവശ്യം വേണ്ടേ? മൂലനാഗൻ്റെ സ്ഥലത്ത് അതിൻ്റെ ദൈവാരാധനയും വേണ്ടേ? അല്ല, രക്തേശ്വരി വിഷയങ്ങളല്ല, ഇവരുടെ ഭാഗത്ത് ഇങ്ങനെ ദേവീ സംബന്ധമായ ഒരു ചൈതന്യത്തിൻ്റെ ഭാഗം ഇവർ തറവാട് സങ്കല്പത്തിൽ മൂലനാഗനെ ആരാധിക്കുമ്പോൾ ഒരു തറവാട് സങ്കല്പത്തിൽ ദേവി ചൈതന്യ ഭാഗം കാണുന്നുണ്ട്. ನೀವು ಕುಟುಂಬದ ಮೂಲನಾಗ ಅಂತ ಹೇಳಿ ಈ ಶುಂಠಿ ಕುಟುಂಬದವರು ಆರಾಧನೆ ಮಾಡುವಾಗ ನಿಮ್ಮ ಕುಟುಂಬ ಪರಂಪರೆಯ ಆರಾಧನೆಯಲ್ಲಿ ಮೂಲನಾಗನಲ್ಲದೆ ನಿಮ್ಮ ಕುಟುಂಬದ ಆರಾಧನೆಯನ್ನು ದೇವಿ ಚೈತನ್ಯ ಕಾಣ್ತಾ ಉಂಟು. ನಿಮ್ಮ ಕುಟುಂಬ ದೇವತೆ ಮನೆತನದ ದೇವಿಯಾಗಿ. ಹಾಂ ಚೌಡಿ ಚೌಡೇಶ್ವರಿ ಇರ್ಬೋದು. ಅದೊಂದು ಅದಕ್ಕೆ ನೀವು ಪೂಜೆ ಮಾಡಬೇಕಾದ್ರೆ ಚೌಡೇಶ್ವರಿ ಕಲ್ಲು ಎಲ್ಲಿ ಉಂಟು ಅಂತ ನಮಗೆ ಸಿಗಲಿಲ್ಲ ಇವತ್ತಿನವರೆಗೆ. ಈಗ ನನ್ನ ಗೊತ್ತಿದ್ದ ಮಟ್ಟಿಗೆ ಅದು ಮಾತ್ರ ನನಗೆ ಗೊತ್ತಿದೆ ಚೌಡೇಶ್ವರಿ. ಅವರು ಮತ್ತೊಂದು ಹೇಳೋದು, ಈಗ ನಿಮ್ಮ ಈ ಶುಂಠಿ ಕುಟುಂಬದ ಮನೆತನದ ಒಂದು ಮನೆ ಇಲ್ವಾ, ಮೂಲ ಮನೆ ಇಲ್ವಾ? ಅದೆಲ್ಲಿ? ಅಲ್ಲಿ ಈ ದೇವಿ ಆರಾಧನೆ ಉಂಟಾ? ನಿಮ್ಮ ಕುಲದೇವಿಯಾಗಿಯೋ, ಕುಟುಂಬ ದೇವಿಯಾಗಿಯೋ, ನಿಮ್ಮ ಗೋತ್ರ ದೇವಿಯಾಗಿಯೋ? ಗೋತ್ರ ಇತ್ತು. ಕುಟುಂಬಾರಾಧನೆ ಅಂತ ಹೇಳುವಾಗ ಒಬ್ಬರಿಗೂ ಮತ್ತೊಬ್ಬರಿಗೂ ಕುಟುಂಬದಲ್ಲಿ ಆರಾಧನೆ ಇರ್ತದೆ. ಪ್ರಧಾನ ದೇವಿ, ಪರಿವಾರ ದೇವತಾ ಶಕ್ತಿ. ಕುಟುಂಬದ ಮೂಲನಾಗ ಅಂತ ಹೇಳುವಾಗ ಕುಟುಂಬದ ಒಂದು ಆರಾಧನೆ ಉಂಟಲ್ಲ, ಹಾಗೆ ದೇವಿ ಆರಾಧನೆ ನಿಮ್ಮಲ್ಲಿ ಉಂಟಾ ಅಂತ ಕೇಳ್ತೀವಿ. ಇವರ ಕುಟುಂಬಗಳು ಅದಲ್ಲ ಅಲ್ಲ, ಇವರ ಕುಟುಂಬದ ದೇವರಾಗಿ ಇವರ ಕುಟುಂಬ. ಇವರು ಈಗ ಕುಟುಂಬದ ಮೂಲನಾಗ ಅಂತ ಹೇಳಿ ಇಲ್ಲಿ ಆರಾಧನೆ ಮಾಡುವಾಗ ಕುಟುಂಬ ಸಂಕಲ್ಪ ಬಂತು. ಆ ಕುಟುಂಬದಲ್ಲಿ ಮೂಲನಾಗ ಇದ್ದಾಗೆ ಈಗ ನಮಿಗೂ ನಿಮಿಗೂ ಎಲ್ಲರಿಗೂ ಕುಟುಂಬಕ್ಕೊಂದು ಧರ್ಮದೈವ, ದೇವಿಯ ಆರಾಧನೆ, ದೈವತ ಆರಾಧನೆ ಇರ್ತದೆ ನಾಗ ಇದ್ದಾಗೆ. ಹಾಗೆ ಅಲ್ಲಿ ಹಾಕ್ಯಾಣ ದೀಪಕ್ಕೆ ನೀವೇ ಹಾಕಿ ಹೌದಾ? ಹಾಂ, ಆ ಹೊತ್ತಿನಲ್ಲೇ ಅವರ ಆಗಮನ ಬಂತ. ಪಕ್ಕದಲ್ಲಿದ್ದಾರೆ. ಇವರಿಗೆ ತುಳುವೇಶ್ವರ ಕನಸಿನಲ್ಲೆಲ್ಲ ಬಂದು ಹೇಳ್ತಿದ್ದಂತೆ ದೇವಸ್ಥಾನ ಮಾಡುವಾಗ ನನ್ನ ಮನೆಯನ್ನಾದರೂ ಮಾಡಿ ನಾನು ದೇವಸ್ಥಾನ ಕಟ್ಕೊಂಡು ಹೊರಟವರು.
അവർക്ക് തുളുവേശ്വരന് സ്വപ്നത്തിലെല്ലാം വന്നുണ്ടായി ക്ഷേത്ര കെട്ടണം എന്ന്. അപ്പോൾ എന്നെ ആരോട് വിട്ടിട്ടായെങ്കിലും ഞാൻ ക്ഷേത്ര കെട്ടാമെന്നൊരു തീരുമാനത്തിൽ അയാളുണ്ടായിരുന്നു. ತುಳುವೇಶ್ವರನ್. ಈಗ ನಿಮ್ಮ ಕುಟುಂಬದವರು ಆರಾಧನೆ ಮಾಡೋದು, ಈಗ ವರ್ಷಕ್ಕೊಮ್ಮೆ ಕುಟುಂಬಸ್ಥರೆಲ್ಲ ಸೇರಿ ಆರಾಧನೆ ಮಾಡುವ ಅದು ನಾಗ. ಬೇರೆ ದೇವಿ ಆರಾಧನೆ ಉಂಟು ಸರ್? ಕುಟುಂಬದ ನಿಮ್ಮ ಕುಲದೇವಿಯಾಗಿಯೇ ಕುಟುಂಬ ದೇವಿಯಾಗಿಯೇ ಕುಟುಂಬಸ್ಥರೆಲ್ಲರೂ ವರ್ಷಕ್ಕೊಮ್ಮೆ ಆರಾಧನೆ ಮಾಡ್ತಾ ಇದ್ದೀರಾ ನೀವು? ಅಂಬಾಗಿಲು ಚಿಕ್ಕು ಅದು ನಿಮ್ಮ ಕುಟುಂಬಸ್ಥರು ಆರಾಧನೆ ಮಾಡೋದು, ಎಲ್ಲರೂ ಆರಾಧನೆ ಮಾಡೋದು? ಅಲ್ಲಿಗೆ ಹೋಗ್ತಾ ಇದ್ದೀರಾ? ಇರುವುದು ಯಾರು? ನಿಮ್ಮ ಮನೆತನ ಕುಟುಂಬದವರೆಯಾ? ಅಲ್ಲಿ ಯಾರು ಇರುವುದೀಗ ಆ ಚಿಕ್ಕ ಕ್ಷೇತ್ರದಲ್ಲಿ? ಯಾರೂ ಇಲ್ಲ. ಅದೇ ಬೇಕಾದ್ದು. ಹಾಂ, ಮೊದಲು ನಿಮ್ಮ ಹಿರಿಯರು ಪೂರ್ವಿಕರು ಇದ್ದರು. ಅಂಬಾಗಿಲು എന്ന് പറയുന്ന സ്ഥലത്തിൽ ചിക്കു ദേവി ആരാധന ഉണ്ട്. അമ്പാഗിലു അമ്പാഗിലു പറയത്തിൽ ഒരു ചിക്കു ദേവി ഉണ്ട്. അതിപ്പോൾ ഒരു സൂത്രൻ്റെ കയ്യിലാണ് ഉള്ളത്. ಆಡ ഞങ്ങളെ പൂർവികർ ಆರಾಧನೆ ಹಾಕಿಕೊಂಡಾയിരുന്നു ഒരു ಪ್ರತೀತಿ ഉണ്ട്. ಈಗಲೂ ನೀವು ಹೋಗ್ತೀರಾ? ವರ್ಷಕ್ಕೊಮ್ಮೆ ಅಲ್ಲಿ ಪೂಜೆ ಆಗ್ತದೆ ನಿಮಗೆ? ಅದು ತುಳೇಶ್ವರ ಪಕ್ಕ. ಇವರಿപ്പോൾ മറ്റേ ഗൗഡ സരസ്വതരല്ലേ? അമ്പതിൽ ചിക്കു പ്രദേശ സംബന്ധമായ ആരാധനയല്ലേ ഈ ചിക്കു? ഈ പ്രദേശവ്യാപ്തിൻ്റെ ആരാധന. ഓരിപ്പോൾ ഗൗഡ സരസ്വമ്പോ ഓർക്കൊരു ഗോത്രദേവയില്ല. ആരാധന ഇടം ഓരോ ആരാധനത്തിലാക്കണം. അതാണ് പറയുന്നത്. പ്രഭുവാകുമ്പോൾ ഓർക്കിതല്ലേ ಮತ್ತು ಕವಳೆ ಮಠವಲ್ಲ? ಕವಳೆ ಮಠವು നിങ്ങളുടെ ഓരോ കുടുംബത്തിൻ്റെ ആരാധന ഇവർ ആടെ ഇല്ലെങ്കിലും ദുർഗാരാധനക്ക് പ്രധാനം വരും. ശാന്തദുർഗ ಲಕ್ಷ್ಮೀ ದಾಮೋದರ ಅದು ಗೋವಾದಲ್ಲೆಲ್ಲ ನಿಮ್ಮ ಇಲ್ಲಿದೆಯಾ? ಅದು ಅವರ ಅವರ ಸಮುದಾಯത്തിൻ്റെ ಆರಾಧನೆ ಲಕ್ಷ್ಮೀ ದಾಮೋದರ. ಅದು ಕುಲದೇವರವರು. നമുക്കിവിടെ ഈ ദേവീക്ഷേത്രത്തിന്റെ നിർമ്മാണാരംഭത്തിന്റെ വിഷയത്തിൽ നമ്മൾ അഷ്ടമകരത്തിന്റെ ഭാഗം ചിന്തിക്കാൻ ഇടവരുന്നത്. അപ്പോൾ ആ ചിന്തിക്കുമ്പോൾ ആ ദേവി തന്നെ പറയുന്നു, ഇപ്പോൾ പ്രശാന്ത് പ്രഭുവിന്റെ പൂർവ്വ പരമ്പര ആചരിച്ചത് സ്ഥലത്തിന്റെ ഭാഗമാണിത്. അവരുടെ പൂർവികമായിട്ടതായ കുടുംബ പാരമ്പര്യത്തിന്റെ വിഷയത്തിൽ ആചരിച്ചതായ ദേവി ഉണ്ടല്ലോ. ഇപ്പോൾ ചന്ദ്രൻ വ്യാഴക്ഷേത്ര ചന്ദ്രൻ നിൽക്കുന്നത് ഗുരോസ്തു ശാന്തകാരുണ്യേ ശൃംഗാര ചന്ദ്രശുക്രയോഹോ, അങ്ങനെ ഓരോരോ ഗ്രഹങ്ങൾക്ക് ഓരോരോ ഭാവങ്ങൾ പറയുന്നുണ്ട്. അപ്പോൾ ഗുരുരാശിയിൽ ചന്ദ്രൻ നിൽക്കുകയാണ്. ഗുരുവിനെ കൊണ്ട് പറയുന്നത് ശാന്തകാരുണ്യം, ശാന്ത സ്വഭാവമാണ്. അപ്പോൾ ചന്ദ്രനെ കൂടെ ദുർഗയെ പറയുമ്പോൾ ശാന്ത സ്വഭാവമുള്ള ശാന്തദുർഗ. ഈ ശാന്തദുർഗയുടെ ആരാധനയുടെ ഭാഗം ഈ പ്രഭു കുടുംബത്തിന് പൂർവ്വ പരമ്പര ಆರಾಧನೆ ಈ ಮಣ್ಣು ತೊಡಕಮಾಕಿ ಎಂದು പറയുന്നുണ്ട്. ಅಂದರೆ ನಮಗೆ ತುಳುವೇಶ್ವರಿ ದೇವಿಯ ಆರಾಧನೆಯ ವಿಷಯ ಹೇಗೆ ಅಂತ ಹೇಳುವ ವಿಷಯ ನಾವು ಚಿಂತನೆ ಬರುವಾಗ ಆರಂಭದಲ್ಲಿ ಆ ತುಳುವೇಶ್ವರಿ ದೇವಿಯೇ ವಿಷಯವನ್ನು ಇಲ್ಲಿ ಹೇಳುವುದು ಏನಂತ ಹೇಳಿದರೆ, ಪ್ರಭು ಕುಟುಂಬದ ನಿಮ್ಮ ಪರಂಪರೆಯವರು ಈ ಮಣ್ಣಿನಲ್ಲಿ ಪೂರ್ವದಲ್ಲೇ ಇರುವಾಗ, ಅಂದರೆ ಗುರು ಕ್ಷೇತ್ರ ಅಂದರೆ ಮೀನರಾಶಿ ಗುರುಕ್ಷೇತ್ರದಲ್ಲಿ ಚಂದ್ರ ಬಂದರೆ ಶಾಂತವನ್ನು ಚಿಂತನೆ ಮಾಡಬೇಕು, ಶಾಂತ ಸ್ವಭಾವವನ್ನು ಚಿಂತನೆ ಮಾಡಬೇಕು. ಈ ಮಣ್ಣಿನಲ್ಲಿ ನಿಮ್ಮ ಕುಟುಂಬಸ್ಥರು ಇದನ್ನು ಮೂಲನಾಗ ಅಂತೇಳಿ ಆರಂಭ ಮಾಡುವ ಕಾಲಘಟ್ಟದಲ್ಲೇ ಕುಟುಂಬದ ದೇವಿಯಾಗಿ ಶಾಂತದುರ್ಗವನ್ನು ಒಂದು ಆರಾಧನೆ ಮಾಡಿದಂತಹ ವಿಷಯ ಇಲ್ಲಿ ಕಾಣ್ತಾ ಉಂಟು. ಶಾಂತದುರ್ಗೆಯನ್ನು
ನಮ್ಮ ಹಿರಿಯರು ಕೇಳಿ ಕನ್ಫರ್ಮ್ ಮಾಡಬೇಕು. ಅಂದರೆ ನಮ್ಮ ಗಮನಕ್ಕೆ ಬರಲಿಲ್ಲ. ನಮ್ಮ ಹಿರಿಯರು ಮುತ್ತಲ್ಗ ಮಾಡೋದು അത് ഇതേ പ്രശാന്ത് പ്രഭുവിൻ്റെ കുടുംബ പരമ്പരയിൽ മൂലനാഗനാക്കിയിട്ട് ആരാധന ചെയ്യുന്നേ. അപ്പോൾ മൂലനാഗനെ ആരാധന ചെയ്യുമ്പോൾ മൂലസങ്കല്പത്തിലുള്ളതായി ദേവീ ആരാധന ഇവർക്ക് ആവശ്യകതയാണ്. എന്നാലും നാഗന് തൃപ്തിയാവും. പൂർവ്വ പരമ്പര ചെയ്തിട്ടുണ്ട്, ഗുരുപരമ്പര ചെയ്തിട്ടുണ്ട്. പക്ഷേ ഈ വർത്തമാന കാലഘട്ടം അതില്ല. അത് എവിടെ ഉണ്ട് ഞാൻ ചോദിക്കുന്നത്. ഞങ്ങൾ 60-70 ವರ್ಷಗಳ ಹಿಂದೆ ಇವರ ಹಿರಿಯರು ಇಲ್ಲಿ ನಾಗ ಅಂತ ಹೇಳುವ ಸಂಕಲ್ಪದಲ್ಲಿ ಆರಾಧನೆ ಮಾಡುವಾಗ ಆ ಹಿರಿಯರಿಗೆ ಸ್ಪಷ್ಟ ಇತ್ತು, ನಮ್ಮ ಕುಟುಂಬದ ಮೂಲ ನಾಗ ಅಂತ ಆರಾಧನೆ ಮಾಡಿ ಪೂರ್ಣ ಆಗಬೇಕಿದ್ರೆ, ಅದರ ಅನುಗ್ರಹ ಸಿಗಬೇಕಿದ್ರೆ ನಮಗೆ ಕುಟುಂಬ ಸಂಕಲ್ಪದ ದೇವಿ ಆರಾಧನೆಯ ವಿಷಯ ಉಂಟು ಅಂತೇಳಿ ಅದಕ್ಕೆ ಇಲ್ಲಿ ಆರಂಭ ಮಾಡಿದ್ದಾರೆ ಪೂರ್ವದಲ್ಲಿ. ಈಗ ಅದರ ಸಂಕಲ್ಪದ ವಿಷಯವೇ ಇಲ್ಲ, ಈಗ ನಾಗ ಮಾತ್ರ ಅಂತ ಆಗಿದೆ. ಆಗ ಬರೀ ನಾಗನನ್ನು ಮಾತ್ರ ಅಲ್ಲ ಇಲ್ಲಿ ಆರಂಭ ಮಾಡಿದ್ದು, ಕುಟುಂಬ ಸಂಕಲ್ಪದ ವಿಷಯ ನಾಗ ಆರಾಧನೆಯ ಪೂರ್ಣ ಆಗಬೇಕಿದ್ರೆ ನಮಗೆ ಕುಟುಂಬ ದೇವಿಯಾಗಿ ಶಾಂತದುರ್ಗೆಯ ಸಂಕಲ್ಪವು. ಇನ್ನು ಬಿಂಬಕಟ್ಟೆ ಆರಾಧನೆ ಮಾಡಿದ್ದಾರೋ ಗುಡಿಗಟ್ಟೆ ಅದು ಮತ್ತಿನ ವಿಷಯ. ಅಂತೂ ಶಾಂತದುರ್ಗೆಯ ಒಂದು ಆರಾಧನೆಗೆ ಆರಂಭ ಹಾಕಿದ್ದಾರೆ. ಈಗ ಅದರ ಯಾವುದೇ ಒಂದು ವಿಷಯ ಇಲ್ಲಿ ಈಗ ನಡೆಯುತ್ತಿಲ್ಲ. കാരണം ചില പരിസ്ഥിതിക കാരണം ഇട അത്യുച്ഛിത ധ്വജപതാക വൈദിബോധം ഉലംബ്രയാജലധേ പരിവാരയുക്ത വർണ്ണേന ചമ്പകുമുഷ പ്രമുദാസ്ത്രിഭാഗോ വീരസ്യ ജയശക്തി മുനിഭിർദ്ദിതീയ. അപ്പോൾ ദേവിയുടെ മഹാദേവിയുടേതായ മഹാക്ഷേത്രത്തിൻ്റെതായ ആരാധന തുടക്കം നമ്മൾ കുറിക്കുമ്പോൾ ആചാര്യൻ്റെ ഭാഗം ഏതാണ് ചിന്തിച്ച് ആചാര്യൻ സങ്കല്പ കർമ്മം നടത്തിയിട്ട് സങ്കോചകർമ്മം നടത്തി ബാലാല പ്രദർശനം നമുക്ക് ചെയ്യേണ്ടതുണ്ടല്ലോ. ആ ചെയ്യുന്ന സന്ദർഭ കാലഘട്ടത്തിൽ ഈ സങ്കല്പത്തിന് അവസ്ഥ തടസ്സത്തിൻ്റെ ഭാഗം സൃഷ്ടിയാക്കും. ഒന്നിക്കൽ ആചാര്യ മുഖാന്തരം സങ്കല്പം അവരുടെ ഭാഗം സ്വീകരിച്ച് മുമ്പോട്ട് കൊണ്ടുപോകണം, അല്ലെങ്കിൽ ആചാര്യൻ അതിൻ്റെ വ്യവസ്ഥ ചെയ്യുകയും വേണം. എന്നാലും മാത്രം നമുക്ക് ക്ഷേത്ര സംബന്ധമായ വിഷയം മുമ്പോട്ട് പോകുന്നതോ. ക്ഷേത്ര സംബന്ധം എന്തായാലും മുമ്പോട്ട് പോകുന്ന തന്നെ ഇപ്പോൾ ഇവർ സ്വീകരിക്കുന്നത് പിന്നെ ഇവരുടെ ധർമ്മം. ಇಲ್ಲಿ ನಾವು ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ತುಳುವೇಶ್ವರಿ ದೇವರ ದೇವಾಲಯ ಕ್ಷೇತ್ರ ನಿರ್ಮಾಣ ನಮಗೆ ಇಲ್ಲಿ ಆಗಬೇಕಲ್ಲ. ಅದು ಆಗಬೇಕಿದ್ದರೆ ತಂತ್ರಿಗಳ ಮೂಲಕ ಅನುಜ್ಞಾ ಸಂಕೋಚ ಕರ್ಮಗಳನ್ನು ಮಾಡಿಕೊಂಡು ಬಾಲಾಲಯ ಪ್ರತಿಷ್ಠೆ ಮಾಡಬೇಕು ತುಳುವೇಶ್ವರಿಯ ಸಂಕಲ್ಪದಲ್ಲಿ. ಅದು ಮಾಡಬೇಕಿದ್ರೆ ಇಲ್ಲಿ ಇವರ ಹಿರಿಯರು ಸಂಕಲ್ಪ ಕೊಟ್ಟಂತಹ ಈ ಶಾಂತದುರ್ಗೆಯ ಸಾನ್ನಿಧ್ಯದ ವಿಷಯ ಇಲ್ಲಿ ಕಾಣ್ತಾ ಉಂಟು. ನಾವು ತುಳುವೇಶ್ವರಿಗೆ ಅನುಜ್ಞಾ ಸಂಕೋಚ ಮಾಡಿ ಬಾಲಾಲಯ ಪ್ರತಿಷ್ಠೆ ಮಾಡುವಾಗ ಆ ಸಾನ್ನಿಧ್ಯ ಇದು ತಟಸ್ಥವನ್ನು ಮಾಡೀತು. ಆ ತಟಸ್ಥ ಮಾಡುವಾಗ ಅದಕ್ಕೆ ಏನೊಂದು ಪರ್ಯಾಯ ವಿಧಿ ಬೇಕಲ್ಲ. ಒಂದು ಆ ಕುಟುಂಬ ಪರಂಪರೆಯವರು ಅದನ್ನು ಆ ಸಾನ್ನಿಧ್ಯವನ್ನು ಸ್ವೀಕರಿಸಿಕೊಂಡು ಅವರ ಆರಾಧನೆ ಮುಂದುವರಿಬೇಕು, ಅದು ನಿಮ್ಮ ಧರ್ಮ. ಅದಲ್ಲದಿದ್ದರೆ ತಂತ್ರಿಗಳು ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ನಮಗೆ ತುಳುವೇಶ್ವರಿಯ ಆರಾಧನೆಯನ್ನು ಮಾಡುವಾಗ ಈ ಮಣ್ಣಿಲೆ ಆದರೆ ಮುಂದೆಗೆ ಹೋಗುವಾಗ ಇವರ ಕುಟುಂಬ ಪರಂಪರೆಯರು ಕುಟುಂಬದ ಸಂಕಲ್ಪದಲ್ಲಿ ಆರಾಧನೆ ಮಾಡಿದರೆ ಶಾಂತದುರ್ಗದ ಸಾನ್ನಿಧ್ಯ ಇಲ್ಲಿ ಕಾಣ್ತಾ ಉಂಟು. ಆ ಶಾಂತದುರ್ಗೆಯನ್ನು ಇಟ್ಟುಕೊಂಡು ಬರೀ ತುಳುವೇಶ್ವರಿಯನ್ನು ಅನುಜ್ಞಾಕಲಶ ಮಾಡಿದರೆ ಏನಾದರೂ ವಿಘ್ನಗಳೋ ಅಡ್ಡಿಗಳೋ ತಟಸ್ಥಗಳೋ ಆದೀತು. ಅದಕ್ಕೆ ಎರಡೇ ವಿಷಯ. ಒಂದು, ಅದು ನಮ್ಮ ಹಿರಿಯರು ಆರಾಧನೆ ಮಾಡಿದರೆ ಶಾಂತದುರ್ಗೆ ಅಂತೇಳಿ ಆ ಕುಟುಂಬದವರು ಸ್ವೀಕರಿಸಿಕೊಂಡು ಯಾವುದಾದ್ರೂ ವಿಧಿಯಲ್ಲಿ ಆರಾಧನೆ ಮುಂದೆ ಹೋಗಬೇಕು. ಅದಲ್ಲದಿದ್ದರೆ ತಂತ್ರಿಗಳ ಮೂಲಕ ಚರ್ಚಿಸಿ ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ನಿಮ್ಮ ಹಿರಿಯರು ಆರಾಧನೆ ಮಾಡೋದು ದೇವಿ ಚೈತನ್ಯ ಇಲ್ಲಿ ಈಗಲೂ ಅಗೋಚರವಾಗಿ ಉಂಟು. ಅಲ್ಲ, ನಿಮ್ಮ ಈಗ ಮನೆ ಉಂಟಲ್ಲ ಸುಂಟಿಯ ಮನೆ, ಅಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಗೊತ್ತಿರ್ಬೋದು ಮೂಲದಲ್ಲಿ ನಾವು ಶಾಂತದುರ್ಗೆ ಏನಾದರೂ ಸಂಕಲ್ಪ ಮಾಡಿ ಆರಾಧನೆ ಮಾಡಿದಂಥ ವಿಷಯ ನೋಡಿ. ದೊಡ್ಡಪ್ಪನ ಒಂದೇ ಫ್ಯಾಮಿಲಿಯಲ್ಲಿ, ಒಂದೇ ಫ್ಯಾಮಿಲಿಯಲ್ಲಿ ನಿಮಗೆ ಹಾಗೆ ತಂದೆಯವರು ಏನೇ ಹೇಳಿದ? ಹೌದಾ? ನೆನಪು ಶಕ್ತಿ ಇರಲಿಕ್ಕಿಲ್ಲ. ಅಲ್ಲ, ನಿಮಗೆ ಚಿಕ್ಕಪ್ಪ ಇದ್ದಾರಂತಲ್ಲ ಅಲ್ಲಿ, ಅವರಿಗೆ ಗೊತ್ತಿರ್ಬೋದು. ಈಗ ನಿಮ್ಮ ಈ ಶುಂಠಿ ಮನೆತನ ಉಂಟಲ್ಲ ಮನೆ, ಆ ಮನೆಯಲ್ಲಿ ಏನೆಲ್ಲ ಆರಾಧನೆ ಉಂಟು ಕುಟುಂಬ ಸಂಕಲ್ಪದಲ್ಲಿ? ಹಾಂ, ಶಾಲಿಗ್ರಾಮ ಮಾತ್ರ. ಬೇರೆ ನಿಮ್ಮ ಗೋತ್ರ ಸಂಬಂಧ ಕುಲ ಸಂಬಂಧವಾಗಿ ವರ್ಷಕ್ಕೊಮ್ಮೆ ನೀವೆಲ್ಲ ಕುಟುಂಬಸ್ಥರು ಬಂದು ಸೇರಿ ಹಾಂ ಚೌತಿಗೆ, ಹಾಂ ಮಹಾಲಯ ಪಿತೃಪಕ್ಷಕ್ಕೆ. ಅದಲ್ಲದೆ ಬೇರೆ ದೇವತಾರಾಧನೆ ಯಾವುದೂ ಇಲ್ಲ. ಇಲ್ಲಿಯ ನಾಗ ವಿಷಯ ಮಾತ್ರ, ಮತ್ತು ಅಲ್ಲಿ ಅಂಬಾಗಿಲಿನಲ್ಲಿ ಚಿಕ್ಕಮ್ಮ ವಿಷಯ ಮಾತ್ರ ಅಲ್ಲ. അല്ല, ഞാൻ ചോദിച്ച ഒരു ശുദ്ധി മറ്റേ മനത്തന കുടുംബം ഉണ്ടല്ലോ, കുടുംബക്കാരെല്ലാം കൊല്ലത്തിലൊരിക്കൽ കൂടിയിട്ട് ഏത് ആരാധനയെല്ലാം ചെയ്യുന്നുണ്ട് ഞങ്ങൾ ചോദിച്ചത്. അപ്പോൾ ഈടെ കൊല്ലത്തിൽ നാഗരപഞ്ചമിക്കും പിന്നെ മഹാലയത്തിൽ പിതൃപക്ഷത്തിൽ മഹാലയ വിഷയവും ചൗത്തിക്കും ആരാധനയുണ്ട്. ഇത്ര തന്നെ. ആ, മലയ ചതുർത്ഥി പിന്നെ ആടെ ചിക്കമ്മൻ്റെ അടുക്ക് പോയിട്ട് ഒരു ആരാധന.
അല്ല ഇത് ഒരു പരമ്പരಯನ್ನು അന്വേഷിക്കട്ടെ, നമുക്ക് കൂടുതൽ ചർച്ച വേണ്ടത്. ಅಲ್ಲ, ನೀವೊಂದು ಕುಟುಂಬದಲ್ಲೊಮ್ಮೆ ವಿಮರ್ಶನೆ ಮಾಡಿಕೊಳ್ಳಿ. ಅದನ್ನು ನಾವೀಗ ಆಳವಾಗಿ ಬೇಡ, ಅಂಥ ಒಂದು ವಿಷಯ ಇಲ್ಲಿ ಉಂಟು ಅಂತ ಹೇಳುವ ವಿಷಯ. ಅದನ್ನು ಮತ್ತೆ ಗ್ರಾಮಸ್ಥರು ಅದನ್ನು ಸ್ವೀಕರಿಸುವ ವಿಷಯ ಮತ್ತೆ ಅಲ್ವಾ? ಅದರಲ್ಲಿ ನಾಲ್ಕದು ಪೂಜೆ ಜವಾಬ್ದಾರಿ ನಮ್ಮದು, ಸರಿಯಾ? ಅಲ್ಲ, ಅಂಥ ಒಂದು ಸಾನ್ನಿಧ್ಯದ ವಿಷಯ ಈಗ ಉಂಟು ಅಂತ ಜವಾಬ್ದಾರಿ. ಈಗ ಇದರ ಆರಾಧನೆ ಮಾಡುವಾಗ ನಿಮ್ಮ ಹಿರಿಯರಿಗೆ ಗೊತ್ತಿತ್ತು, ನಿಮ್ಮ ಹಿರಿಯರಿಗೆ ವಿಷಯ ಗೊತ್ತಿತ್ತು. ಅಂದರೆ ಇದನ್ನು ಮಾತ್ರ ಆರಾಧನೆ ಮಾಡಿದರೆ ಸಾಲದು, ನಮ್ಮ ಕುಟುಂಬ ಸಂಕಲ್ಪದಲ್ಲಿ ಇಂಥೊಂದು ದೇವಿಯ ಆರಾಧನೆ ಉಂಟು ಹೇಳುವ ರೀತಿಯಲ್ಲಿ ಆರಾಧನೆ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಅದು ಇಲ್ಲ. ನನ್ನ ಮಕ್ಕಳು ನನ್ನನ್ನೊಮ್ಮೆ ಆರಾಧನೆ ಮಾಡಿದ್ದಾರೆ. ഇവര് ഗോപമഠത്തിലേക്ക് പോകുന്നുണ്ടോ? ನೀವು ನಿಮ್ಮ ಗೋವಮಠಕ್ಕೆ ಮೂಲ ಮಠಕ್ಕೆ ಹೋಗ್ತೀರಾ? അപ്പോൾ നിർബന്ധമായിട്ട് ഇതുണ്ട്. ഇത് നിർബന്ധമായിട്ടുണ്ട്. ವರ್ಷಕ್ಕೊಮ್ಮೆ ಹೋಗ್ತಿದ್ರೆ ಕುಟುಂಬ ಸಂಬಂಧವಾದ ಆರಾಧನೆ ಇಲ್ಲಿ ವರ್ಷಕ್ಕೊಮ್ಮೆ ಉಂಟು. ഒരു ദേവി ആരാധനയുണ്ട്. അത് ചിക്കു ദേവിയോ ലക്ഷ്മി ദാമോദരോ അല്ല. ഇല്ല, പൂജയ്ക്കുന്ന വിഷയത്തിൽ നാഗന്റെ ആരാധന നടത്തി വരും, അത്രയേ ഉള്ളൂ, വേറെ ഇതൊന്നുമില്ല. പൂർവ്വത്തിലെ നാഗണ്ടായ ഈ കുടുംബക്കാർ പ്രതിഷ്ഠ ചെയ്തതോ നാഗ ചെയ്തതിന്, പക്ഷെ അത് മൂലനാഗനായിട്ട് ഇവർ കൽപ്പിച്ചു. നാഗമുമ്പിലുണ്ട്. ನಾಗ ಇಲ್ಲಿ ಪೂರ್ವದಲ್ಲೇ ಇತ್ತು. ಈ ನಾಗನನ್ನು, ನಾಗ ಇವರ ಸೃಷ್ಟಿ ಅಲ್ಲ, ನಾಗ ಪೂರ್ವದಲ್ಲೇ ಈ ಮಣ್ಣಿನಲ್ಲಿ ಉಂಟು. ಆ ನಾಗನನ್ನು ಕುಟುಂಬ ನಾಗ ಅಂತ ಹೇಳುವ ಸಂಕಲ್ಪದಲ್ಲಿ ಇವರು ಪೂಜೆ ಪುರಸ್ಕಾರ ಮಾಡಿದರು. ಕುಟುಂಬ ನಾಗ ಅಂತ ಆರಾಧನೆ ಮಾಡಬೇಕಿದ್ರೆ ಕುಟುಂಬದ ದೇವಿ ಶಕ್ತಿಯ ಆರಾಧನೆಯು ಉಂಟು ಅಂತೇಳಿ ಹಿರಿಯರಿಗೆ ಗೊತ್ತಿದ್ದು ಅದನ್ನು ಆರಂಭ ಮಾಡಿದರು. ಮತ್ತಿನ ಕಾಲಘಟ್ಟದಲ್ಲಿ ಇಲ್ಲ, ಬರೀ ನಾಗ ಮಾತ್ರ ಅಂತ ಒಂದು ಸಾನ್ನಿಧ್ಯ ವಿಷಯ ಇಲ್ಲಿ ಕಾಣ್ತಾ ಉಂಟು ಅಂತ ಹೇಳೋದು ತುಳುವೇಶ್ವರಿ ಹೇಳೋದು. ಹಾಂ, ಅಲ್ಲ, ಅದೊಂದು ವೇಳೆ ಬದಲಾವಣೆ ಆಗಿದ್ದರೆ ಗೊತ್ತಿಲ್ಲಲ್ಲ. അങ്ങനെ അത് വേറെ പറഞ്ഞേ, ഇവിടെ ഒരു വയസ്സായ ആളൊരു ഷെട്ടി, ഈ കുടുംബക്കാർ ഇവിടെ എന്തോ ഒരു കിണറിൻ്റെ അപ്പുറം ഒരു വിളക്ക് വെച്ചുണ്ടായെന്ന് പറഞ്ഞു. അപ്പോൾ ഓർക്കിപ്പാടെ പോയാടെ ചൗടിയുണ്ട് ഇവിടെ ചൗടിയുണ്ടെന്ന് കാണുന്നുണ്ട്. ചൗടിൻ്റെ ഏത് സങ്കല്പമില്ല, ചിലപ്പോൾ ഓരോ ദേവി തന്നെ ചൗടി പറയാനാവില്ല. ಅದೀಗ ನಿಮಗೆ ಅಲ್ಲಲ್ಲಿ ಇಲ್ಲಿ ಚೌಡಿ ಉಂಟು ಅಂತ ನಿಮಗೆ ಕಾಣ್ತುಂಟಲ್ಲ ಈ ಹಾಂ ಹಾಂ, ಹೌದೌದೌದು. ಅಲ್ಲ, ಚೌಡಿ ಉಂಟು ಅಂತ ಹೇಳುವ ವಿಷಯ ನಮಗೆ ಪೂರ್ಣವಾಗಿ ನೀವು ಇಲ್ಲಿ ಪ್ರಶ್ನಾಚಿಂತನೆ ಮಾಡಿ ಇಲ್ಲಿ ಚಾಮುಂಡಿ ಅಂತ ನಿಮಗೆ ಗೊತ್ತಾಗಲಿಲ್ಲ. ಹೋದಲ್ಲಿ ಚೌಡಿ ಅಂದರೆ ಅದೊಂದು ದೇವಿ ಶಕ್ತಿ ಅಲ್ವಾ, ಒಂದು ದೇವಿ ಶಕ್ತಿ. ಅದು ಒಂದು ಮೇಲೆ ನಿಮ್ಮ ಕುಲದೇವಿ ಆಗಿರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೆಸರು ಬದಲಾವಣೆ ಪರಿವರ್ತನೆ ಆಗಿರ್ಬೋದಲ್ಲ. ಈಗೊಂದು ಜ್ಯೋತಿಷರ ಮನೆಗೆ ಆರೂಢಕ್ಕೆ ಹೋದರೆ ಪೂರ್ಣವಾದ ಸ್ಪಷ್ಟವಾದ ಹೆಸರು ಒಂದು ದೇವಿ ಶಕ್ತಿ ಉಂಟು. ಯಾವುದು ಅಂತ ಗೊತ್ತಾಗಬೇಕಿದ್ರೆ ವಿಧಿ ಪ್ರಕಾರವಾಗಿ ಇಲ್ಲಿ ಪ್ರಶ್ನಾಚಿಂತನೆ ಮಾಡಿದರೆ ಮಾತ್ರ ಗೊತ್ತಾಗೋದು. ಒಂದು ವೇಳೆ ಇಲ್ಲಿ ದೇವಿ ಶಕ್ತಿ ನಿಮ್ಮ ಕುಟುಂಬದ್ದು ಇದ್ದು ಪ್ರಶ್ನಾಚಿಂತನೆಯಾಗಿ ಹೆಸರು ಪರಿವರ್ತನೆ ಆಗಲಿಕ್ಕೂ ಸಾಧ್ಯ ಉಂಟು. ಈಗ ಒಂದು ಓದಲ್ಲಿ ಸ್ಪಷ್ಟವಾಗಿ ಅದರ ನಾಮಧೇಯ ಗೊತ್ತಾಗಲಿಕ್ಕಿಲ್ಲ ಹಾಗೆ. ಅಲ್ಲ, ಇಲ್ಲಿದೆ ಕುಲದೇವಿ ಇಲ್ಲಿಯೇ ಶಕ್ತಿಯನ್ನು ಆರಾಧನೆ ಮಾಡ್ತಿದ್ರೆ ತುಳುವೇಶ್ವರಿಯ ಬಾಲಾಲಯಕ್ಕೆ ಅದು ಅಡ್ಡಿ ಮಾಡಲಿಕ್ಕಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಚೌಡಿ ಅಂತ ಆಗಲಿಲ್ಲ. ಒಂದು ವೇಳೆ ನಿಮ್ಮ ಕುಲದೇವಿ ಆಗಿದ್ದರೆ, ಕುಟುಂಬದ ದೇವಿ ಆಗಿದ್ದರೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಹಾಂ, ಹೌದು. ಹಾಂ, ಎಡೆ ಉಂಟು. ശാന്തദുർഗയിൽ മീറ്റ് നാഗൻ്റെ പണമുണ്ട്. ശാന്തദുർഗയാണ് മൂല വിഷയത്തിൽ ഇവർക്കുള്ളത്. മൂലനാഗനെ ആരാധിക്കുമ്പോൾ ഈ ശാന്തദുർഗയെ ആരാധിക്കണം, അത് നിർബന്ധമാണത്. ಶಾಂತದುರ್ಗೆ ಆಯಿತು ಇವರ ಯಥಾರ್ಥ ಆರಾಧನೆ ಇದ್ದದ್ದು. ನಾಗನನ್ನು ಆರಾಧನೆ ಮಾಡುವಾಗ ಶಾಂತದುರ್ಗೆಯನ್ನು ಆರಾಧನೆ ಮಾಡಬೇಕು. ಆ ಸಂಕಲ್ಪದಲ್ಲಿ ಒಂದು ಆರಾಧನೆ ಮಾಡಿದ್ದಾರೆ. ಈಗ ಆರಾಧನೆ ಇಲ್ಲ. ಇಲ್ಲಿ ಓದಲ್ಲಿಗೆ ನಿಮಗೆ ಏನೋ ಒಂದು ದೇವಿ ಶಕ್ತಿ ಉಂಟು, ಚೌಡಿ ಶಕ್ತಿ ಉಂಟು ಅಂತ ಗೊತ್ತಾಗ್ತದೆ. ಯಾವುದು ಅಂತ ಸ್ಪಷ್ಟ ಈ ತನಕ ಆಗಲಿಲ್ಲ, ಅಷ್ಟು ವಿಷಯ. അപ്പോൾ നമ്മളിവിടെ ക്ഷേത്ര സംബന്ധമായ വിഷയം ആരാധിക്കുന്നതായ ദേവി പൂർണ്ണമായിട്ട് ആരാധന ചെയ്യുകയാണെങ്കിൽ ഇവരെ വ്യവസ്ഥ എന്ത് ചെയ്യുന്ന ആദ്യമായിട്ട് ചോദ്യം ചോദിക്കുന്നത് അതാണ്. അതുകൊണ്ട് മാത്രം ചിന്തിച്ചതേ ഉള്ളൂ, അത് അവർ തീരുമാനിച്ച ഭാഗം. ತುಳುವೇಶ್ವರಿ ದೇವಿ ಸಂಕಲ್ಪದ ವಿಷಯದಲ್ಲಿ ಆರಾಧನೆ ಮಾಡುವಾಗ ಇವರ ಕುಟುಂಬದ ಪರಂಪರೆಯವರು ಆರಾಧನೆ ಮಾಡಿದಂತಹ ಒಂದು ಶಕ್ತಿ ಚೈತನ್ಯ ಇಲ್ಲಿ ಉಂಟು ಅಂತ ನಮಗೆ ಬಂದದ್ದು.
ಅದರ ಒಂದು ವ್ಯವಸ್ಥೆ ಆಗಬೇಕು. ಅದು ಅವರು ಕುಟುಂಬಸ್ಥರೆಲ್ಲ ಇದ್ದು ತೀರ್ಮಾನ ಮಾಡಬೇಕಾದಂಥ ವ್ಯವಸ್ಥೆ. ಗೊತ್ತಾಯ್ತಲ್ಲ? ಸರಿ. ഓക്കെ. അപ്പോൾ അങ്ങനെയാകുമ്പോൾ ഇവിടെ രാശിക്ക് ക്ഷേത്ര വിഷയത്തിൽ നമ്മൾ ചിന്തിക്കും. 10ാമത്തെ രാശി ക്ഷേത്രം ചിന്തിക്കണ്ടേ? ദേവാലയം. ചന്ദ്രൻ്റെ 10ാമത്തെ ഭാവ രാശി എടുക്കുക, പ്രശ്നാരൂഢത്തെ 10ാം ഭാവം എടുക്കുക. അത് വ്യാഴക്ഷേത്രം തന്നെ. അതായത് വ്യാഴ ദൃഷ്ടിയുണ്ട് രാശിക്ക്. പോരാ സ്വാമി ഗുരുജ്ഞ വീക്ഷയുത നാന്യശ്ച വീരോത്കട. അപ്പോൾ ഭാവാധിപനോ ഭാവനാഥനോ സ്വാമിയോ ആ രാശി ദൃഷ്ടി ചെയ്യുകയാണെങ്കിൽ അത് പ്രകടമായ അവസ്ഥയിലായല്ലോ, വീരോത്കടമായ അവസ്ഥയായി. അപ്പോൾ സാധാരണ ക്ഷേത്രത്തിൻ്റെ ഭാഗമല്ല, വീരോത്കടമായ ക്ഷേത്രത്തിൻ്റെ ഭാഗം എന്നാണ് അമ്മ പറയുന്നത്. പൂർവ്വത്തിൽ ആചരിച്ചത് അതുപ്രകാരമുള്ളതായ ക്ഷേത്രമാണ് എന്ന് പറയുന്നു. അപ്പോൾ അതേ രീതിയിൽ തന്നെ ഭക്തന്മാർ മുമ്പോട്ട് പോകാൻ തയ്യാറുണ്ടോ? അതെ. ಕ್ಷೇತ್ರ ಸಂಬಂಧವಾದಂಥ ವಿಷಯಕ್ಕೆ ನಾವೆಲ್ಲ ಮುಂದಡಿ ಇಡುವಾಗ ಕ್ಷೇತ್ರ ದೇವಾಲಯ ನಿರ್ಮಾಣ ಅಲ್ಲ ನಮ್ಮ ಪ್ರಧಾನ ವಿಷಯ. ಹಾಗಾದರೆ ನಮಗೆ ದೇವಿಯನ್ನು ಚಿಂತನೆ ಮಾಡುವಂತಹ ಚಂದ್ರನ ರಾಶಿಯ 10ನೇ ರಾಶಿಯನ್ನು ಕ್ಷೇತ್ರವನ್ನು ಚಿಂತನೆ ಮಾಡಬೇಕು. ಆರೂಢದ 10ನೇ ರಾಶಿಯು ಕ್ಷೇತ್ರವನ್ನು ಚಿಂತನೆ ಮಾಡಬೇಕು. ಈಗ ಚಂದ್ರ ಮತ್ತು ಸ್ವರ್ಣಾರೂಢ ಒಂದೇ ರಾಶಿ, ಅದು ಮೀನರಾಶಿ. ಆ ಮೀನರಾಶಿಯ ದೇವಸ್ಥಾನವನ್ನು ಚಿಂತನೆ ಮಾಡುವ 10ನೇ ರಾಶಿ ಅದು ಧನುರಾಶಿ. ಆ ಧನುರಾಶಿ ಗುರುಕ್ಷೇತ್ರ. ಗುರುನಾಥನೋ ಲಗ್ನಾಧಿಪತಿಯೋ ಸ್ವಾಮಿನಾಥನೋ ಆ ರಾಶಿಗೆ ದೃಷ್ಟಿ ಮಾಡಿದರೆ, ಇಲ್ಲಿ ಗುರುವಿನ ದೃಷ್ಟಿ ಪರಿಪೂರ್ಣವಾದ ಆ ರಾಶಿಗೆ ಬಂದರೆ ಸಾಧಾರಣ ಒಂದು ದೇವಸ್ಥಾನ ಅಲ್ಲ, ಮಹಾಕ್ಷೇತ್ರ ಪೂರ್ವದಲ್ಲಿ ಇತ್ತು ಅಂತೇಳಿ ನಮಗಿಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಮಾತ್ರವಲ್ಲ, ಮೀನರಾಶಿಯಲ್ಲಿ ಶನಿ ಬಂದರೆ ಅದು ಎಲ್ಲ ಗ್ರಾಮಕ್ಕೂ ಪುರಕ್ಕೂ ಪ್ರದೇಶಕ್ಕೂ ಪಟ್ಟಣಕ್ಕೂ ಜನರಿಗೆಲ್ಲ ಅನುಗ್ರಹ ಕೊಡುವಂತಹ ಮಹಾಕ್ಷೇತ್ರವಾಗಿ ಪೂರ್ವಕಾಲದಲ್ಲಿ ಇಲ್ಲಿ ಬೆಳಗಿತ್ತು. ಅದರ ಕ್ಷೇತ್ರವಾಗಿ ನಿರ್ಮಾಣಕ್ಕೆ ಹೋಗುವಾಗ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಿಮ್ಮ ಉದ್ದೇಶ ಉಂಟಾ ಅಂತ ತಾಯಿ ಕೇಳುವುದು. ವಿಷಯ ಅರ್ಥ ಆಗ್ತದೆ? ಕೇಳ್ತದೆ? ಎಲ್ಲರಿಗೂ ಕೇಳ್ತದೆ? ಸಬಕರ್ತಾಯೋ ದೇವಸ್ಥಾನ ನಿರ್ಮಾಣದ ವಿಷಯಕ್ಕೆಲ್ಲೋ ನಾವು ಮುಂದಡಿಟ್ಟು ಇಲ್ಲಿ ಪ್ರಶ್ನಾ ಚಿಂತನೆ ಮಾಡಿದ್ದು. ಆಗ ಈ ದೇವಿಯ ದೇವಸ್ಥಾನವನ್ನು ಚಿಂತನೆ ಮಾಡುವುದು 10ನೇ ರಾಶಿಯಲ್ಲಿ. 10ನೇ ರಾಶಿ ಧನುರಾಶಿ ಗುರುಕ್ಷೇತ್ರ. ಆ ಗುರುವಿನ ಪರಿಪೂರ್ಣವಾದಂಥ ದೃಷ್ಟಿ ಈ ಆರೂಢಕ್ಕೂ ಚಂದ್ರನಿಗೂ ಉಂಟು. ಹಾಗೆ ಬಂದರೆ ಸಾಧಾರಣ ಒಂದು ದೇವಸ್ಥಾನ ಅಲ್ಲ, ಪೂರ್ವಕಾಲಘಟ್ಟದಲ್ಲಿ ವಿಧಿವತ್ತಾದ ಆರಾಧನೆಯ ವ್ಯವಸ್ಥೆ ಇದ್ದ ಮಹಾಕ್ಷೇತ್ರವಾಗಿದ್ದು ಬೆಳಗಿತ್ತು. ಒಂದು. ಎರಡನೇ, ಗುರುಕ್ಷೇತ್ರದಲ್ಲಿ ಶನಿಯ ಗ್ರಹ ಬಂದರೆ ಹಾಗೇ ಬಂತು. ಅದು ಗ್ರಾಮಕ್ಕೂ ಪುರಕ್ಕೂ ಹೊರಗಿನವರಿಗೂ ಎಷ್ಟೋ ಭಕ್ತರಿಗೆ ತನ್ನ ಅನುಗ್ರಹವನ್ನು ನೀಡಿದಂತಹ ಒಂದು ದೇವಿ ಶಕ್ತಿಯಾಗಿ ಇಲ್ಲಿ ಬೆಳಗಿತ್ತು. ಇನ್ನು ಮುಂದಿನ ಕ್ಷೇತ್ರ ನಿರ್ಮಾಣ ಮಾಡುವಾಗ ನಿಮ್ಮ ಉದ್ದೇಶ ಪೂರ್ವದಲ್ಲಿ ಯಾವ ರೀತಿಯಲ್ಲಿ ಕ್ಷೇತ್ರ ಇತ್ತು ಅದೇ ರೀತಿಯ ನಿರ್ಮಾಣದ ಉದ್ದೇಶ ನಿಮ್ಮಲ್ಲಿ ಉಂಟು ಅಂತೇಳಿ ನಮಸ್ಕಾರ ಮಂಟಪ, ಅಷ್ಟದಿಕ್ಪಾಲಕ ಬಲಿ, ನೈರ್ಮಾಲ್ಯದಾರಿ, ಒಳಸುತ್ತು ಗೋಪುರ, ಹೊರ ರಾಜಾಂಗಣ, ಬಲಿಕಲ್ಲು, ಧ್ವಜಸ್ತಂಭ, ಹೊರಗೋಪುರ, ಮಹಾಮರ್ಯಾದ ಸೀಮೆ, ಮರ್ಯಾದ ಸೀಮೆ, ಈ ರೀತಿಯ ಒಂದು ವ್ಯವಸ್ಥೆ ಪೂರ್ವದಲ್ಲಿ ಇತ್ತು. ಆ ಕ್ಷೇತ್ರವು ಈ ಕ್ಷೇತ್ರವು ಅದೇ ರೀತಿ. മഹാമര്യാദ സീമ കിട്ടാൻ സാധ്യമില്ല എന്ന് അമ്മ തന്നെ പറയുന്നുണ്ട്. മഹാമര്യാദ സീമ കുറേ കിഴക്ക് ഭാഗത്താണ്, പക്ഷേ ഇതിൻ്റെ മര്യാദ സീമയുണ്ട്. ഇപ്പോഴും ഇതിന് കിഴക്ക് ഭാഗത്ത് മര്യാദ സീമയുണ്ട്. മഹാമര്യാദ കിട്ടാൻ കുറച്ച് പ്രശ്നങ്ങളുണ്ട്. അല്ല, അതെങ്കിലും നോക്കണത്രേ. ಮಹಾಮರ್ಯಾದ ಸೀಮೆ ಅಂತ ಹೇಳಿದರೆ ಒಂದು ಮರ್ಯಾದ ದೇವಸ್ಥಾನದ ಗೋಪುರದಿಂದ ಇಂತಿಷ್ಟು ದೂರದಲ್ಲಿ ಒಂದು ಮರ್ಯಾದ ಸೀಮೆ ಅಂತ ಇರ್ತದೆ, ಒಂದು ಅದೇ ರೀತಿ ಗಡಿ, ಅದಕ್ಕಿಂತಲೂ ಒಂದು ದೂರ ಮಹಾಮರ್ಯಾದ ಸೀಮೆ. ಆ ಮಹಾಮರ್ಯಾದ ಸೀಮೆ ನಮಗೀಗ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಪೂರ್ವ ಭಾಗದಲ್ಲಿ ಬೇರೆಯವರ ಇದಾಗಿದೆ. ಮರ್ಯಾದ ಸೀಮೆ ಅಂತೇಳಿ ಇದರ ಹತ್ತಿರ ಉಂಟು. ಮತ್ತು ಕ್ಷೇತ್ರ ನಿರ್ಮಾಣ ಎದುರು ಭಾಗ ದೇವಸ್ಥಾನ. ಇದು ನಾವು ದೇವಸ್ಥಾನದ ವಿಷಯ ಹೇಳುವಾಗ
ದೇವಸ್ಥಾನ ಅಂತ ಹೇಳುವಾಗ ನಮ್ಗೆ ಗೊತ್ತಾಗ್ತಿಲ್ಲ, ನೀವು ಸಾಧಾರಣ ದೇವಸ್ಥಾನ ನೋಡಿದವರಲ್ಲೋ. ಮಹಾಕ್ಷೇತ್ರ ಅಂತ ಹೇಳುವಾಗ ಅದೆಲ್ಲ ವ್ಯವಸ್ಥೆಗಳಿರ್ತದೆ. ಗರ್ಭಗುಡಿ, ನಮಸ್ಕಾರ ಮಂಟಪ, ಅಷ್ಟದಿಕ್ಪಾಲುಗಳು, ನೈರ್ಮಾಲ್ಯಧಾರ, ಒಳ ಸುತ್ತು ಗೋಪುರ, ಹೊರ ರಾಜಾಂಗಣ, ಬಲಿಕಲ್ಲು, ಧ್ವಜಸ್ತಂಭ, ಹೊರಗೋಪುರ, ಉತ್ಸವ ಬಲಿ, ವಸಂತ ಮಂಟಪ, ಇದೆಲ್ಲ ಇರ್ತದೆ. യാത്ര ഉണ്ടല്ലോ സർ, ഉത്സവത്തിന് ദേവൻ്റെ യാത്ര ഉണ്ടെന്ന് പറഞ്ഞാൽ ഉത്സവ കാലഘട്ടത്തിൽ ആർത്തദേവന് വീട്ട ഡേറ്റ്, വീട്ട ദേവന് ആർത്ത ഡേറ്റ് ഉണ്ടെന്ന് പറഞ്ഞു. അതായിരിക്കും ചിലപ്പോൾ ഈ സീമ പറയുന്നുള്ളത്. ಅದೇ ನಿಮ್ಮ ಬಾಯಿನ ಅಂಥ ಪ್ರಶ್ನೆಗಳು ಬರಬೇಕು. ನೀವು ಮೌನವಾಗಿದ್ದರೆ ನಾವು ಹೇಗೆ ಹೇಳೋದು? ದೇವಿ ನಿಮ್ಮಲ್ಲಿ ಕೇಳೋದು ಆಗ ಸಾಧ್ಯ ಉಂಟ ಮಕ್ಕಳೇ. ಪೂರ್ವದಲ್ಲಿ ನನ್ನದು ಮಹಾಕ್ಷೇತ್ರವಾಗಿತ್ತು, ವಿಧಿ ಪ್ರಕಾರ ಆರಾಧನೆ ಪದ್ಧತಿ ಇತ್ತು, ಅದೇ ರೀತಿಯಲ್ಲಿ ನಿಮ್ಮ ಉದ್ದೇಶ ಉಂಟ ಮಕ್ಕಳೇ ಅಂತ ದೇವಿಗೆ ಗೊತ್ತುಂಟು. ಜಾಗಗಳೆಲ್ಲ ಈಗ ಇಲ್ಲ ಅಂತ, ಆದ ಕಾರಣ ನಿಮ್ಮಲ್ಲಿ ಪ್ರಶ್ನೆ ಮಾಡಿದ್ದು. ಇಲ್ಲದ್ರೆ ಮಾಡಲೇಬೇಕು ಅಂತ ಕಠಿಣವಾಗಿ ಹೇಳ್ತಾ ಇದ್ರು. ಈಗ ಹಾಗೆಲ್ಲ ಸಾಧ್ಯ ಉಂಟಾ? ഓരോ പറഞ്ഞേ ആ ರೀತಿ ಕ್ಷೇತ್ರ ನಿರ್ಮಾಣ ആവണമെങ്കിൽ എത്ര ಜಾಗ വേണോ, എത്ര എക്കರೆ വേണോ? ಕಡಿಮೆ ಆದರೂ 1 ಎಕರೆ ಮೇಲೆ ಬೇಕು, ಕಡಿಮೆ ಆದರೂ 1-2 ಎಕರೆ ಮೇಲೆ ಬೇಕು. ഇങ്ങോട്ടുള്ള ജാഗല്ല പൗരകാലഘട്ടത്തിൽ ക്ഷേത്ര സംബന്ധമായ ജാഗ തന്നെ. അതിപ്പോൾ ഓരോരാൾ വീടിട്ടിട്ട് താമസിക്കുന്നുണ്ടല്ലോ. അഷ്ടമംഗല വിഷയത്തിൽ ചൊവ്വ, ഭൂകാരക ചൊവ്വയുടെ ഉച്ചരാശി മകരൻ രാശിയാണ്. ഭാവാധിപനായിട്ടതാ ശരി ഈ ചന്ദ്രനോട് കൂടി ഉദിച്ചിട്ടുണ്ട്. അതാണ് നേരത്തെ ഇദ്ദേഹം ചൊല്ലിയതായ യോഗം. സ്വന്തം പ്രത്യേകത, എൻ്റെ സ്വന്തമാണ് പ്രദേശങ്ങളെല്ലാം. നരേന്ദ്രഭവനെ ഒരു കാലഘട്ടത്തിൽ രാജ്യതുല്യമായിട്ട് ആരാധന എനിക്ക് ലഭിച്ചിട്ടുണ്ട്. സൽപുത്ര ജായാധന, അതേ പ്രകാരം ഞങ്ങൾ നല്ല സൽപുത്രന്മാർ ഭക്തന്മാർക്ക് അനുഗ്രഹം കൊടുത്തിട്ടുണ്ട്. ജീവക്ഷേത്ര പുരബല ഗ്രാമാഗ്ര നേതാധവ, പുരത്തിനും ഗ്രാമത്തിനും ഞാൻ അധിപതിയായിട്ടുണ്ടായിരുന്നു എന്ന് പറയുന്നുണ്ട്. അപ്പോൾ ഭൂകാരക ചൊവ്വയുടെ ഉച്ചാധിപനായിട്ട് ചൊവ്വ, ഉച്ചാധിപനായിട്ടതായ ശനി ചന്ദ്രനോടുകൂടി ആശ്രയിച്ചു. അപ്പോൾ ക്ഷേത്ര നിർമ്മാണത്തിൻ്റെ ഭാഗമായാൽ ഇതിൻ്റെ മര്യാദ സീമയുടെ ഭാഗത്തൊരു സ്ഥലം വരാൻ സാധ്യതയുണ്ടെന്ന് കാണുന്നു. യോഗമുണ്ട്, ಬಂಧಭಾಗ್ಯ. ಭೂಮಿಯನ್ನು ನಾವು ಚಿಂತನೆ ಮಾಡೋದು ಕುಜ ಅಂತ ಹೇಳುವ ಗ್ರಹದಲ್ಲಿ. ಆ ಕುಜನಿಗೆ ಒಂದು ಉಚ್ಚ ರಾಶಿ ಉಂಟು, ಉಚ್ಚ ರಾಶಿ ಮತ್ತು ನೀಚ ರಾಶಿ ಉಂಟು ಒಂದು ಗ್ರಹಗಳಿಗೆ. ಉಚ್ಚ ರಾಶಿ ಅಂತ ಹೇಳಿದರೆ 60 ಡಿಗ್ರಿ ಬಲ ಯಾವ ರಾಶಿಯಲ್ಲಿರ್ತದೋ ಆ ಗ್ರಹಕ್ಕೆ ಅದು ಉಚ್ಚ ರಾಶಿ. ನೀಚ ರಾಶಿ ಅಂದರೆ 0 ಡಿಗ್ರಿ ಬಲ ಬರುವಂಥ ರಾಶಿಗಳು ನೀಚ ರಾಶಿ. ಭೂಮಿಯನ್ನು ನಾವು ಚಿಂತನೆ ಮಾಡೋದು ಕುಜ ಅಂತ ಹೇಳುವ ಗ್ರಹದಲ್ಲಿ. ಆ ಕುಜನ ಉಚ್ಚ ರಾಶಿ ಯಾವುದು ಅಂತ ಹೇಳಿದರೆ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಆ ಶನಿ ಚಂದ್ರನೊಟ್ಟಿಗೆ ಆಶ್ರಯ ಕೊಡ್ತಾ ಉಂಟು. ಹಾಗೆ ಹೇಳುವಾಗ ಪೂರ್ವಕಾಲಘಟ್ಟದಲ್ಲಿ ಮಹಾಕ್ಷೇತ್ರವಾಗಿ ಇದ್ದು ಆ ಕ್ಷೇತ್ರದಲ್ಲಿ ನಾನು ರಾಣಿಯಂತೆ ಬೆಳಗುತ್ತಾ ಇದ್ದೆ. ಸತ್ಪುತ್ರ ಅಂದರೆ ಭಕ್ತರು, ಎಲ್ಲ ಭಕ್ತರಿಗೆ ಅವರ ಇಷ್ಟಾರ್ಥದಾಯಿನಿಯಾಗಿ ಪ್ರಾರ್ಥನಾದಾಯಕವಾಗಿ ಅವರಿಗೆಲ್ಲ ಅನುಗ್ರಹವನ್ನು ನಾನು ಮಾಡುತ್ತಾ ಇದ್ದೆ ಒಂದು ಕಾಲಘಟ್ಟದಲ್ಲಿ. ನೀವು ಕ್ಷೇತ್ರ ಸಂಕಲ್ಪದ ಆರಾಧನೆಯಲ್ಲಿ ಮುಂದೆ ಹೋಗುವಾಗ ಇದೆಲ್ಲ ನನ್ನದೇ ಭೂಮಿ. ಕ್ಷೇತ್ರ ಸಂಕಲ್ಪದ ಆರಾಧನೆಗೆ ನೀವು ಮುಂದೆ ಹೋದರೆ ಪೂರ್ವದಲ್ಲಿ ಕೈತಪ್ಪಿದಂಥ ಮರ್ಯಾದ ಸೀಮೆ, ಮಹಾಮರ್ಯಾದ ಸೀಮೆ ಬರುವ ಲಕ್ಷಣ ಉಂಟು ಅಂತ ಯೋಗದಲ್ಲಿ ಕಾಣ್ತಾ ಉಂಟು. ഇതിൽ ലാഭപതിക്ക് ഉച്ചം കൊടുത്ത ചൊവ്വ നിവർത്തിപതിയായ ബുധനോടുകൂടി ഐക്യം ചേർന്ന് കേളില്ലേ അല്ലേ? ആ ഒരു തടസ്സമുണ്ട്. എന്നാലും നിവൃത്തിക്ക് യോഗം ഉണ്ടല്ലോ. അപ്പം അങ്ങനെയാകുമ്പോൾ ഈ ക്ഷേത്രത്തിൻ്റെ മുഖദർശനം എങ്ങോട്ടുള്ള തീരുമാനം നിങ്ങൾക്കായോ? ಯಥಾರ್ಥ ಯೋಗದ ಪ್ರಕಾರ ನಿವೃತ್ತಿ ರಾಶಿಯ ಬುಧ ಭೂಕಾರಕನವಾದಂಥ ಕುಜನಲ್ಲಿ ಇರುವಾಗ ಕೆಲವು ತಟಸ್ಥಗಳು ಇರ್ಬೋದು. ಭೂಮಿ ಸಂಬಂಧವಾದಂಥ ವಿಷಯಗಳಿಗೆ ತಟಸ್ಥಗಳೆಲ್ಲ ಇರ್ಬೋದು. ಏನೂ ತಟಸ್ಥಗಳು ಇದ್ದರೂ ಅದೆಲ್ಲ ಅಡ್ಡಿ ಆತಂಕಗಳು ನಿವಾರಣೆ ಆಗಿ ದೇವಸ್ಥಾನ ಇಲ್ಲಿ ಬೆಳಗುವಂಥ ಎಲ್ಲ ಸಂಕಲ್ಪಗಳು ಕಾಣ್ತಾ ಉಂಟು. ಕ್ಷೇತ್ರ ನಿರ್ಮಾಣ ಆಗುವಾಗ ಈ ದೇವಿಯ ಮುಖ ಯಾವ ಭಾಗಕ್ಕೆ, ಕ್ಷೇತ್ರದ ಮುಖ ಯಾವ ಭಾಗಕ್ಕೆ ಅಂತ ನಿಮಗೆ ಕಲ್ಪನೆ ಗೊತ್ತುಂಟಾ? ಕ್ಷೇತ್ರದ ಮುಖ ಯಾವ ಭಾಗಕ್ಕೆ? ಇಲ್ಲ, അതിങ്ങനെ ദൈവജ്ഞരെന്നെ പറയണം.
നോക്കാം. എല്ലാ വ്യവസ്ഥ അനുസരിച്ച് നമുക്ക് നോക്കാം. മുഖം അങ്ങോട്ട് വന്നു ಎಲ್ಲ ವ್ಯವಸ್ಥೆ ಅನಿಸಿ ಮುಗಿದು ನೋಕ ಅಲ್ಲೇ ಕ್ಷೇತ್ರದ ವ್ಯವಸ್ಥೆ ಬರುವಾಗ ನೋಡುವ ಅಂತ ಎಲ್ಲಿಗೆ ಮುಖ ಅಂತ. ದೇವರ ನಮಗೆ ನೋಡಬೇಕಲ್ಲ. ഉത്തര ഭാഷാഭിപ്രായം അങ്ങനെ ഉത്തരഭാഗമാക്കിയ എന്നുള്ള റോഡ് സമ്പ്രദായം കാര്യങ്ങൾ അവിടെ ഉണ്ട്, സൗകര്യങ്ങളുണ്ട്. ഭാഷ പറയുന്നത് ഇപ്പോൾ ഞങ്ങൾ പറഞ്ഞ ദേവനാണ് നമുക്ക് കണ്ടിട്ടില്ല. ആൾ തന്നെ നമുക്ക് ഇങ്ങോട്ട് വന്നത്. ദേവനെ നമ്മൾ മറന്നുകൂടല്ലോ. ತುಳುವೇಶ್ವರ നമ്മൾ മറക്കാൻ പാടുണ്ടോ? ಮಾಶು ಒಂದು ಅಭಿಪ್ರಾಯ ಹೇಳಿದ್ದಂಥದ್ದು ಹೇಳಿದರೆ, ಉತ್ತರವಾಗಿ ಮುಖ ಮಾಡಿದರೆ ರೋಡು ರಸ್ತೆಗಳೆಲ್ಲ ವಿಷಯದಲ್ಲಿ ನಮಗೆ ಸೌಕರ್ಯಕ್ಕೆ ಒಳ್ಳೆಗಾಗ್ತದೆ ಅಂತ ಅವರ ಅಭಿಪ್ರಾಯ. ನಾವು ಇಲ್ಲಿಗೆ ಬರಲಿಕ್ಕೆ ಕಾರಣ ಯಾರು? ತುಳುವೇಶ್ವರನ ಸಂಕಲ್ಪದಲ್ಲಿ ಹೇಗೆ ಅಂತ ಕಂಡಿದೆ, ಅದು ನಾವು ಮರಿಬಾರ್ದಲ್ವ. ತುಳುವೇಶ್ವರ ದೇವರು ಏನು, ಅಲ್ಲಿಯ ವಿಷಯ ಏನು, ಇಲ್ಲಿಗೂ ಅಲ್ಲಿಗೂ ಏನು ಸಂಬಂಧ, ಆ ವಿಷಯವನ್ನು ಕಂಡುಕೊಂಡಲ್ಲೋ ನಾವು ಇಲ್ಲಿಗೆ ಬಂದದ್ದು. ಅದನ್ನು ನಾವು ಮರೆತು ಹೋಗಬಾರ್ದಲ್ಲ. ಯಾತ್ರೆ ಮಾತ್ರ എന്തായി കുടുംബക്കാർ ഉത്തരം അല്ല നാട്ടുകാർ ಜನಪದಗಳ ಉತ್ತರ എന്തായി? ಹೇಗೆ ಕ್ಷೇತ್ರ ನಿರ್ಮಾಣದ ವಿಷಯ ಹೇಗೆ, ಊರವರದ್ದು ಗ್ರಾಮಸ್ಥರದ್ದು ಭಕ್ತರದ್ದು ಹೇಗೆ? ಭೂಮಿ ಇಲ್ಲ ಭೂಮಿ ವ್ಯವಸ್ಥೆ ನಮಗೆ ಆಗ್ತಾ ಉಂಟು. ಭೂಮಿ ವ್ಯವಸ್ಥೆ അപ്പോൾ അങ്ങനെ ആകുമ്പോൾ ആദ്യത്തെ പടി എന്തെന്ന് ചോദിക്കേണ്ടി വരും. ക്ഷേത്ര നിർമ്മാണത്തിന് വേണ്ടി ആദ്യത്തെ പടി ഭൂമി ഏറ്റെടുക്കലല്ലേ. ഭൂപരിഗ്രഹം എന്നുള്ള വിഷയം നമുക്ക് ആവശ്യകതയില്ല, ക്ഷേത്രം ഇല്ലതുകൊണ്ട്. എന്നാലും ഭൂപരിഗ്രഹത്തിന് വർഷം ആദ്യം ചെയ്യാം, തെറ്റില്ല. അപ്പോൾ അങ്ങനെ ഭൂപരിഗ്രഹം നടക്കണമെങ്കിൽ ആദ്യം ഭൂമി ഏറ്റെടുക്കണം. ಕ್ಷೇತ್ರ ನಿರ್ಮಾಣದ ವಿಷಯ ಆಗಬೇಕಿದ್ರೆ ನಮಗೆ ಈ ಕ್ಷೇತ್ರ ಭೂಮಿ ಸಂಬಂಧವಾದ ವ್ಯವಸ್ಥೆ ಆಗಬೇಕಲ್ಲ. ಕ್ಷೇತ್ರದ ವಿಷಯದಲ್ಲಿ ಅನುಜ್ಞಾ ಕಲಶಕ ಮಾಡಿ ಬಾಲಾಲಯ ಮಾಡಿದರೆ ಯಥಾರ್ಥ ತಂತ್ರಿಗಳು ಭೂಪರಿಗ್ರಹ ಪೂಜೆ ಅಂತ ಮಾಡುವಂಥ ಒಂದು ಕ್ರಮ ಉಂಟು. ಪೂರ್ವದಲ್ಲೇ ಈ ದೇವಿಯ ಮಣ್ಣು ಇದು ದೇವಿಯದ್ದೇ ಆದ ಕಾರಣ ಭೂಪರಿಗ್ರಹ ಪೂಜೆ ಅಗತ್ಯ ಇಲ್ಲ. ಆದರೂ ಎಷ್ಟೋ ವರ್ಷ ಕಾಲ ಆರಾಧನೆ ಇಲ್ಲದ ಕಾರಣ ನಾವೊಂದು ಭೂಪರಿಗ್ರಹ ಪೂಜೆ ಮಾಡಬೇಕಾಗ್ತದೆ. ಭೂಪರಿಗ್ರಹ ಪೂಜೆ ಮಾಡಬೇಕಿದ್ರೆ ಈ ಭೂಮಿ ದೇವಿಯ ಭೂಮಿಯಾಗಿ ಆಗಬೇಡ್ವಾ? ಆದರೆ ದೇವಿಯ ಭೂಮಿಯಾಗಿ ಈಗ ಇಲ್ಲಲ್ಲ. ಇದೊಂದು ವ್ಯಕ್ತಿಗಳ ವಿಷಯದಲ್ಲೋ ಕುಟುಂಬದ ವಿಷಯದಲ್ಲೋ ಭೂಮಿ ಇರುವುದು. ಅದು ದೇವಿಯ ಹೆಸರಿನಲ್ಲಿ ಆದರೆ ಮಾತ್ರ ಅಲ್ಲ ಅಲ್ಲಿ ಭೂಪರಿಗ್ರಹ ಪೂಜೆ, ಬಾಲಾಲಯ, ಕ್ಷೇತ್ರ ನಿರ್ಮಾಣ. ನಾವು ಮೊದಲ ಹಂತಕ್ಕೆ ಬರಬೇಡುವ. ಆ ವಿಷಯದಲ್ಲಿ ಹೇಗೆ ತೀರ್ಮಾನ ಆಗಿದೆ, ಯಾವ ವ್ಯವಸ್ಥೆ ಆಗಿದೆ ಅಂತ ನೋಡಿಕೊಂಡಲ್ಲ ಮುಂದಿನದ್ದು ಚಿಂತನೆ ಮಾಡಬೇಕಾದ್ದು. ಹೇಳಿ ಒಮ್ಮೆ ಮೈಕದಲ್ಲಿ ಹೇಳಿ, ಒಂದು ಹೇಳಿ, ಅವ್ರು ಮೈಕ್ ಕೊಡ್ತಾರೆ ಸರ್. ಅಧ್ಯಕ್ಷರು ಹೇಳಿ. ಅಧ್ಯಕ್ಷರು ಅಲ್ಲ, ಭೂಮಿಗೆ ಸಂಬಂಧಪಟ್ಟಂತೆ ಅವರೇ ಸ್ವಇಚ್ಛೆಯಿಂದ ನಮ್ಮ ಪ್ರಭುಗಳು ಮತ್ತು ನಮ್ಮ ಇವರು ಸುಭಾಷ್ ಚಂದ್ರ ಶೆಟ್ಟರ ಮಿಸಸ್ ಮನೆಯವರು ಬಂದು ಅವರೇ ಮೊನ್ನೆ ಇಲ್ಲಿ ಬಂದು ಅದನ್ನು ಕೊಡಲಿಕ್ಕೆ ಒಪ್ಪಿಗೆ ಹೋಗಿದ್ದಾರೆ. ಅವರು ಒಪ್ಪಿದ ಮೇಲೆ ನಾವು ಇಲ್ಲಿ ಈ ಪ್ರಶ್ನೆ ಹಾಕಲಿಕ್ಕೆ ಚಿಂತನೆ ಮಾಡಿದ್ದು. ಇಲ್ಲಿಗೆ ಎಷ್ಟು ಸೆನ್ಸ್ ಭೂಮಿ ಉಂಟು ಈಗ ನಮಗೆ? 22 ಜಂಟಿಯಾಗಿ ಅವರದ್ದು ಮತ್ತು ನಿಮ್ಮ ಹೆಸರಿನಲ್ಲಿ. ಹೌದು 22 ಸೆನ್ಸ್. ಸರ್ ನಿಮ್ಮ ಹೆಸರು ಸುಭಾಷ್ ಚಂದ್ರ ಶೆಟ್ಟಿ. ಹೌದು, ಅವರ ಮಿಸಸ್ ಕುಟುಂಬದ್ದು ಅವರದ್ದು ಅವರು ಕುಟುಂಬ ಬಡಾಕೆರೆ ಕುಟುಂಬ ಅಂತ. ಆಮೇಲೆ ಅವರು ನಮ್ಮ ಪ್ರಭುಗಳು ಶುಂಠಿ ಕುಟುಂಬ. ಅವರ ಹೆಸರಿಗೆ ಅನಿತಾ ಶೆಟ್ಟಿ. ಅದು ಪುಟ್ಟಮ್ಮ ಶೆಟ್ಟಿ ಅಂತ ಇವಳು ಅಜ್ಜಿ ಅಂತ ಸರ್. ಪುಟ್ಟಮ್ಮ ಶೆಟ್ಟಿ ಅವರಿಲ್ಲ ಈಗ, ಅದರಿಂದಾಗಿ ಸಂತಾನ ಮೂಲಕ ಜಾಯಿಂಟ್ ಇರಬೇಕಲ್ಲ RTC. ಅವರು ಪ್ರಭುಗಳದ್ದು ಮತ್ತು ಇವರು ಜಾಯಿಂಟ್ RTC ಇರಬೇಕು. ಅದು ಇಬ್ಬರು ಈಗ ಜಾಯಿಂಟ್ ಜಾಯಿಂಟ್ RTC. ಶೆಟ್ಟಿ ಮತ್ತು ವಾಮನ ಪ್ರಭುಗಳಂತ ಜಾಯಿಂಟ್ ಅಂತ. ನಾವು ವಾಮನ ಪ್ರಭುಗಳು. ഈ ഭൂമി വാമന പ്രഭു ഒരു അച്ഛൻ്റെ പേരിലുള്ള വാമന പ്രഭു. അതെ, പ്രശാന്ത് പ്രഭുവിൻ്റെ അച്ഛൻ്റെ പേരിലാണ് ഈ ഭൂമി ഉള്ളത്. പിന്നെ ആടെ അനിത ഷെട്ടി ഉണ്ടല്ലേ, ഓരമ്മ പുട്ടമ്മ.
പുട്ടമ്മൻ്റെ പേരിലായിട്ട് ജಂಟಿയായിട്ട് 22 സെൻസ് ഉണ്ട്. വാമനപ്രഭുവിൻ്റെ പേരിലും പേര് പുട്ടമ്മയുടെ പേര് പുട്ടമ്മ ഷെട്ടി ഒരാ പേരിൽ ಪುಟ್ಟಮ್ಮ ಶೆಟ್ಟಿ ಪುಟ್ಟಮ್ಮ ಶೆಟ್ಟಿ. അപ്പോൾ ഇതിൽ പിന്നെ ഭൂസംബന്ധമായ വിഷയത്തിൽ പുട്ടമ്മയുടെ ഭാഗവും അതുപോലെ വാമനപ്രഭുവിൻ്റെ ഭാഗമാണ് ട്രസ്റ്റിയിലേക്കോ കമ്മിറ്റിയിലേക്കോ കൊടുക്കേണ്ടത്. ഒരു ചെറിയ തർക്കത്തിൻ്റെ ഭാഗം കാണുന്നു. ಅದೇ ಪುಟ್ಟಮ್ಮ ಶೆಟ್ಟಿಯ ಭಾಗದಿಂದಲೂ ವಾಮನಪ್ರಭುಗಳ ಭಾಗದಿಂದಲೂ 22 ಸೆನ್ಸು ಜಾಗ ತುಳುವೇಶ್ವರಿ ಕ್ಷೇತ್ರದ ಟ್ರಸ್ಟಿಯ ಹೆಸರಿಗೆ ದೇವಸ್ವವಾಗಿ ದಾಖಲು ಪತ್ರ ಆಗುವಾಗ ಅದರ ಒಳಗಡೆ ಕೆಲವು ಸಮಸ್ಯೆಗಳು ಕಾಣ್ತಾ ಉಂಟು. ಭೂಕಾರಕರಾದಂತಹ ಕುಜ ಆರೂಢದ ಅಷ್ಟಮ ರಾಶಿಯಲ್ಲಿರುವುದು. ಅದು ಮುಗೀತಾ? 22 ಸೆಂಟ್ಸ್ ಜಾಗ ಇದೆಯಲ್ಲ, ಅದರಲ್ಲಿ ನಮ್ಮ ನಾಲ್ಕು ಜನ ಸಮೇತ ಸೇರಿದೆ. ಸರಿ. ನಮ್ಮ ಏನಾಯ್ತಂದ್ರೆ ಇವರು ಬಂದು ನನ್ನ ಹತ್ರ ಮಾತಾಡಿದ ಮೇಲೆ ನಮ್ಮ ದೇಶಕ್ಕೆ ಹೋಗಿ ನಾನು ವ್ಯಾಪಾರ ತೋರಿಸಿದ್ದೆ. ಅವ್ರು ಹೇಳಿದ್ರು ಊರಿಗೆ ಒಂದು ಒಳ್ಳೆದಾಗ್ತದೆ, ಆದರೆ ಇನ್ನೂ 4 ದೇವರ ದನ ಅಭಿವೃದ್ಧಿ ಕಾರ್ಯ ನೀವೇ ಮಾಡಬೇಕು ಅಂತ ಬಂದಿದೆ. ಇದರದ್ದು ಅಭಿವೃದ್ಧಿ ಕಾರ್ಯ ನೀವೇ ಮಾಡಬೇಕು ಅಂತ ಹೌದು. ಆಗಿರುವಾಗ ಇನ್ನೂ 4 ದೇವರಿಗೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಟ್ಟುಕೊಂಡು ಆಗಿರುವಾಗ 22 ಸೆಂಟ್ಸ್ ಅಂದರೆ ಅವಶ್ಯಕ ಕಡಿಮೆ ಆಗ್ತದೆ. ಮತ್ತು ಅದು ಜವಾಬ್ದಾರಿ ನಮಗೆ. ಹೌದು, ಅಂದರೆ ನಮಗೆ ನಾವೇ ಮಾಡಬೇಕು ಅಂತ ಬಂದಿದೆ. ಅಲ್ಲ, ಅದು ನಿಮ್ಮ ಕುಟುಂಬದ ಮೂಲನಾಗದ ಸಂಕಲ್ಪ ಇರುವಾಗ ಅದು ಮಾಡಬೇಕು, ಅವರು ಮಾಡಬೇಕು. ಸರಿ, അത് വിഷയം പറഞ്ഞാൽ 22 സെൻസ് ജാഗ കൊടുക്കുമ്പോൾ ഈ 22 സെൻസ് ജാഗയിൽ ഈ കുടുംബത്തിൻ്റെ മൂലനാഗൻ്റെ സാന്നിധ്യമുണ്ട്. അപ്പോൾ ഈ ട്രസ്റ്റിക്കാർ, ഈ തുളീശ്വരി ക്ഷേത്രത്തിൻ്റെ ട്രസ്റ്റിൻ്റെ ആൾക്കാർ ഓരോട് പ്രശാന്ത പ്രഭുവോട് കൂടി സംസാരിച്ചു. ഇങ്ങനെ ക്ഷേത്രത്തിൻ്റെ വിഷയം കാണുന്നുണ്ട്, ആ ഭൂമിനെ നമുക്ക് ക്ഷേത്രത്തിൻ്റെ ആരാധനയ്ക്ക് വേണ്ടിയിട്ട് വിട്ടുകൊടുക്കണമെന്ന് പറയുമ്പോൾ ആ കുടുംബത്തിൻ്റെ സങ്കല്പത്തിൽ ഒരു ജ്യോതിഷ്യരുണ്ടാവുമല്ലോ, അങ്ങനെ ജ്യോതിഷ്യരുടെ അടുത്തേക്ക് പോയി. അപ്പം ജ്യോതിഷ്യരുടെ അടുത്തേക്ക് പോകുമ്പോൾ ആ ജ്യോതിഷ്യർ പറഞ്ഞു, തുളുവേശ്വരി ക്ഷേത്ര സങ്കല്പത്തിൻ്റെ ഭൂമി നിങ്ങൾ കൊടുക്കേണ്ട വിഷയം നല്ല തീരുമാനമാണ്, അത് കൊടുക്കേണ്ടത് തന്നെ. കൊടുത്താലേ നിങ്ങൾക്ക് നല്ല അഭിവൃദ്ധി ഭാവിയിൽ കിട്ടും. പക്ഷേ നിങ്ങളെ കുടുംബത്തിൻ്റെ മൂലനാഗൻ്റെ സങ്കല്പത്തിൻ്റെ ജാഗ എടുത്ത് വെച്ചിട്ട് അതിൻ്റെ ജീർണോദ്ധാരം നിങ്ങൾ തന്നെ ചെയ്യണമെന്ന് പറഞ്ഞ വിഷയം അവർ പറഞ്ഞിട്ടുണ്ട്. അപ്പോൾ 22 സെൻസ് ജാഗയിൽ കുടുംബത്തിൻ്റെ മൂലനാഗൻ്റെ വിഷയം വരുമ്പോൾ അത്ര ഭൂമി കുറയുമല്ലോ, അതാണ് വിഷയം. പിന്നെ ആ നാഗൻ്റെ ജീർണോദ്ധാര ജനപദങ്ങളോ ഓരോ ആക്കേണ്ടതല്ല, ഒരു കുടുംബക്കാരനെ ആക്കണമെന്ന് പറഞ്ഞു. അത് ഓരന്നെ ആക്കുന്നത് നാഗൻ. അതിപ്പോൾ ഇവർ പ്രശാന്ത് പ്രഭുവിൻ്റെ കുടുംബപരം ഇത് മൂലനാഗനായിട്ട് അംഗീകാരം ചെയ്തു ಮಡಗಿಟ್ಟು ಇನ್ನು ಜೀರ್ಣೋದ್ಧಾರ ചെയ്യുമ്പോൾ ಅಲ್ಲೇ ಅವ್ರು ಹೇಳೋದು, ಇನ್ನು ನೀವೀಗ ಮೂಲ ನಾಗನ ವಿಷಯ ಜೀರ್ಣೋದ್ಧಾರ ಮಾಡುವಾಗ ಈಗೆಲ್ಲ ಇನ್ನೊಂದು ಜೀರ್ಣೋದ್ಧಾರ ಆಗಬೇಕಲ್ಲ ವಿಧಿ ಪ್ರಕಾರವಾಗಿ. ಆ ಜೀರ್ಣೋದ್ಧಾರ ಮಾಡುವಾಗ ನಿಮ್ಮ ಕುಟುಂಬದ ಮೂಲ ನಾಗನವೇ ಸಂಕಲ್ಪದಲ್ಲೇ ಜೀರ್ಣೋದ್ಧಾರ ಮಾಡುವುದಾ ಅಂತ. അത് അങ്ങനെ ചെയ്യേണ്ടതല്ലേ? അതാണ് ഇവിടുത്തെ നമുക്ക് ആരാധ്യമൂർത്തിയായിട്ടതായ മഹാദേവി പറയുന്നു, മൂലനാഗനെ ആരാധന ചെയ്യുകയാണെങ്കിൽ ആ മൂലാര സന്നിധിയിൽ ദേവി ഇവരെ ഒരു ശാന്തദുർഗയുടെ ഭാഗം വേണ്ടേ? അത് എവിടെയുണ്ട്? ആ ശാന്തദുർഗ എവിടെയുണ്ടോ അവിടെയല്ലേ മൂലനാഗം എന്നാണ് ഇവിടുത്തെ ദേവി ചോദിക്കുന്നത്. ಅವರು ಹೇಳೋದು ಅಂತ ಹೇಳಿದರೆ, ಇಲ್ಲಿಯ ದೇವಿ ಹೇಳೋದು, ಮೂಲನಾಗನ ಸಂಕಲ್ಪದಲ್ಲಿ ಆರಾಧನೆ ನೀವು ಮಾಡುತ್ತಿದ್ದರೆ ಎಲ್ಲಿ ಮೂಲನಾಗನ ಆರಾಧನೆ ಉಂಟೋ ಅಲ್ಲಿ ನಿಮ್ಮ ಶಾಂತದುರ್ಗೆಯ ಆರಾಧನೆ ಮಾಡಬೇಕು. ಇಲ್ಲ, ಈಗ ಅಲ್ಲಿ ಅಂಥ ಶಾಂತದುರ್ಗೆಯ ಆರಾಧನೆ ಇಲ್ಲ. ಎಲ್ಲಿ ನೀವು ಶಾಂತದುರ್ಗೆಯ ಆರಾಧನೆ ಮಾಡ್ತೀರೋ ಅಲ್ಲೇ ಅಲ್ವಾ ಮೂಲನಾಗನ ಆರಾಧನೆ ಆಗಬೇಕಾದ್ದು ಅಂತ ಕೇಳೋದು. ಹೌದು. അപ്പം അങ്ങനെ ഉണ്ടാകുമ്പോൾ യഥാർത്ഥ ഞങ്ങൾ ಶಾಂತದುರ್ಗೇൻ്റെ ಆರಾಧನೆ ಎಡೆಯುಂಡು കണ്ടെത്തണം. ನಿಮ್ಮ ಕುಟುಂಬ ಪರಂಪರೆ ಹಿರಿಯರು ಅಂದರೆ ಈ ಭೂಮಿ ಪೂರ್ವದಲ್ಲೇ ನಮ್ಮ ಪರಂಪರೆಗಿದ್ದದ್ದಲ್ಲ. ಆಗ ನಿಮ್ಮ ಕುಟುಂಬ ಪರಂಪರೆಯರು ಮೂಲ ಕಾಲಘಟ್ಟದಲ್ಲಿ ಎಲ್ಲಿ ಶಾಂತದುರ್ಗೆಯನ್ನು ಆರಾಧನೆ ಮಾಡಿದ್ದಾರೆ ಅಂತ ಹೇಳುವ ಅನ್ವೇಷಣೆ ಮಾಡಬೇಕು. ಎಲ್ಲಿ ಕುಟುಂಬದ ಮೂಲ ದೇವಿ ಇದ್ದಾಳೆ ಅಲ್ಲೇ ಅಲ್ವ ಮೂಲನಾಗ ಇರೋದು. ನಿಮ್ಮ ಕುಟುಂಬ ಪರಂಪರೆಯವರು ಇಲ್ಲಿ ಮೂಲನಾಗ ಅಂತ ಸಂಕಲ್ಪ ಮಾಡುವ ಮೊದಲು ಇಲ್ಲಿ ನಾಗ ಉಂಟು, ನಾಗಪೂರ್ವದಲ್ಲೇ ಉಂಟು. ಇಲ್ಲಿ ಅಲ್ಲ, ಅವರು ಸೂಪರ್ವರೆಗೆ ಬಂದು ನಿಯರ್ಲಿ ಒಂದು 100 ಇಯರ್ಸ್ ಆಯ್ತು ಸರ್. ಅದಕ್ಕೂ ಮೊದಲು ನಮ್ಮ ಫ್ಯಾಮಿಲಿಯ ಪ್ರಾಪರ್ಟಿ ಆಗಿತ್ತು, ಅವರಿಗೆ 3 ಗಣಿ ಕೊಟ್ಟಿತ್ತು.
ಅಂದರೆ ಆಗಲೂ ನಾಗ ಉಂಟಲ್ಲ. ಹೌದು ಹೌದು ಉಂಟು, ಹೌದು ಆರಾಧನೆ ಮಾಡ್ತಿದ್ದಾರೆ ಈ ಅಜ್ಜಿ. ಪ್ರಭು ಕುಟುಂಬക്കാർ ಸರಿ, ಪೂರ್ವ ನಮ್ಗೆ ಗೊತ್ತಿಲ್ಲ. പ്രഭു കുടുംബക്കാർ ആരാധന ഇവിടെ തുടങ്ങിയിട്ട് ഈ ഭൂമി വന്നിട്ട് ഒരു 100 കൊല്ലമായത്ര ശേഷം അതിനാട്ടി മുമ്പ് ഈ ഭൂമി ഉള്ളത് ഈ പുട്ടമ്മ ഷെട്ടിൻ്റെ കുടുംബ പരമ്പരയല്ലേ. ആ ഷെട്ടി, ഷെട്ടി എന്ന് പെണ്ണുങ്ങളെ ഷെട്ടി എന്ന് പറയുന്നത്, ആണുങ്ങളെ ഷെട്ടി എന്ന് പറയുന്നത്. ഓരോ ഭൂമി ഓരാണ് ഈ ഭൂമി കുറച്ചവർക്ക് കൊടുത്തത്. അപ്പം അതിനാട്ടി മുമ്പ് ഇവിടെ നാഗണ്ടല്ലോ, ആ കുടുംബ പരമ്പരക്കാർ ആരാധിച്ചിട്ടുണ്ട്. അപ്പോൾ ഇത് പ്രഭുവിൻ്റെ പ്രശാന്ത് പ്രഭുവിൻ്റെ മൂലനാഗം നമുക്ക് പറയാനാവുമെന്ന് പൂർവ്വകാലാണ് നമ്മൾ ആദ്യം തന്നെ അമ്മ പറഞ്ഞത്. ഇവിടെ സ്ഥലത്തിൻ്റെതായ അമ്മ ആദ്യമായി പറയുന്നു. ആ പ്രശ്നത്തിന് ആദ്യമേ കിട്ടിയത് തന്നെ ഈ പ്രഭുവിൻ്റെ ഭാഗത്തിലെ വിഷയത്തിൻ്റെ ഭാഗമാണ്. മൂലനാഗൻ്റെ വിഷയം യഥാർത്ഥ ശാന്തദുർഗ ആചരിക്കുന്ന ദേവീസൈതിൻ്റെ ഭാഗം ഈ പ്രദേശത്ത് എവിടെയും ഉണ്ടോ എന്ന് നമുക്ക് അന്വേഷിക്കണം. അത് അന്വേഷണം നമുക്ക് ചെയ്യാം. ചെയ്ത് കഴിഞ്ഞാൽ ഇവരതിൻ്റെ പ്രതിപ്രവർത്തനം നടത്തുമെന്ന് നമുക്ക് ചോദിക്കണം. ഇവർ മുഖാന്തരം തന്നെ ಗೋಪಾಲ್ ಸರ್, ಮೂಲನಾಗ ಯಾರ ಸ್ಥಳದಲ್ಲಿ ಎಲ್ಲಿಯೂ ಬರ್ಬೋದು. ಅದು ನಮ್ಮಲ್ಲಿ ಸಿಕ್ಕೇನಿಲ್ಲ. ಯಾರ ಜಾಗದಲ್ಲಿ ನಮ್ಮ ಹಿರಿಯರು ಆರಂಭದಲ್ಲಿ ಎಲ್ಲಿ ಆರಾಧನೆ ಮಾಡಿದರೆ ಅದು ಮೂಲನಾಗ. ನಿಮಗೆ ಸ್ಪಷ್ಟ ಆಗಬೇಕಂತ ಹೇಳಿದರೆ 100 ವರ್ಷ ಆಯಿತು ನಿಮ್ಮ ಭಾಗಕ್ಕೆ ಈ ಭೂಮಿ ಬಂದು. ಈ ಭೂಮಿ ನಿಮ್ಮ ಭಾಗದಿಂದ ಬರುವುದಕ್ಕಿಂತ ಮೊದಲೇ ಇಲ್ಲಿ ನಾಗ ಉಂಟು. ಆ ನಾಗನನ್ನು ನಾವು ಕುಟುಂಬನಾಗ ಅಂತ, ನಿಮಗೆ ಕುಟುಂಬನಾಗ ಅಂತ ಆರಾಧನೆ ಮಾಡಿದ ಅನುಗ್ರಹ ನಿಮಗೆ ಸಿಕ್ಕಿರ್ಬೋದು. ಅಂದರೆ ಯಥಾರ್ಥ ನಮ್ಮ ಕುಟುಂಬದ ನಾವು ಮೂಲನಾಗ ಇರುವಂತಹ ಜಾಗವನ್ನು ಬಿಟ್ಟು ಈ ನಾಗನನ್ನು ನಾವು ಮೂಲನಾಗ ಅಂತಂದರೆ ಪೂರ್ಣ ಆದೀತೋ. ಈಗ ವಿಷಯ ಏನು ಗೊತ್ತಾ, ನಾನು ಅದ್ಯಾವುದು ಹೇಳ್ತಾ ಇದ್ದೆ, ಈ ಶಾಂತದುರ್ಗೆ ನಮ್ಮ ಕುಟುಂಬದ ಎಲ್ಲಿಗೆ ಅದು ನಮ್ಮ ಮೂಲನಾಗ ಅಂತ. ಆ ವಿಚಾರ ಗೊತ್ತಾದ ನನಗೆ ಇವತ್ತು എല്ലാം പറയാൻ പറ്റും രാജേഷനാ. വിഷയം എല്ലാം പറയും. ഏത് വിഷയം വരെ കൃത്യമായിട്ട് മൂലനാഗൻ്റെയും ഈ ഇത് ശാന്തദുർഗയുടെ സ്ഥലം നമുക്ക് കണ്ടെത്താം. കണ്ടെത്തി കഴിഞ്ഞാൽ ഞങ്ങളൊക്കെ ഇവർ നിൽക്കുമോ? ആ എല്ലാം ചെയ്യാം. ಅವರು ಹೇಳೋದು ದೈವಜ್ಞರು, ಯಥಾರ್ಥ ನಿಮ್ಮ ಕುಟುಂಬದ ಮೂಲ ಪೂರ್ವಿಕರು ಆರಾಧನೆ ಮಾಡಿದ ಶಾಂತದುರ್ಗೆಯ ಮೂಲ ಸ್ಥಳ ಎಲ್ಲಿ ನಿಮ್ಮ ಮೂಲನಾಗನ ಆರಾಧನೆ ಇರುವುದು ಅದನ್ನು ನಾವು ಸ್ಪಷ್ಟವಾಗಿ ನಾವು ಹೇಳಬಹುದು. ಹಾಗೆ ಹೇಳಿದರೆ ಅದರ ವಿಧಿ ಪ್ರಕಾರವಾದಂಥ ವ್ಯವಸ್ಥೆಗೆ ನಿಮ್ಮ ಕುಟುಂಬ ಪರಂಪರೆ ನಮ್ಮೊಟ್ಟಿಗೆ ನಿಲ್ಬಹುದಾ? ಕೇಳಬೇಕು. ಅದರ ನಿಮ್ಮ ಈ ಪ್ರಶ್ನೆ ಪ್ರಕಾರ ನಮ್ಮ ಕುಟುಂಬದ ಶಾಂತದುರ್ಗ ಮೂಲನಾಗ ಎಲ್ಲಿ ಉಂಟು ಅಂತ ಚಿಂತನೆ ಮಾಡಿ ನಮಗೆ ತಿಳಿಸಿ ಹೇಳಿದರೆ ಅದರ ವ್ಯವಸ್ಥೆಗೆ ನೀವು ನಿಲ್ತೀರಾ ಅಂತ. ಆಗಿಲ್ಲ, ಅದು ನೀವು ಹೇಳಿದ ಪ್ರಕಾರ ಬೇರೆ ಉಂಟಂತ ಉಂಟು 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 ಎಲ್ಲಿ ಉಂಟಂತ ಹೇಳಿ. ಅಂದರೆ ಯಾಕೆಂತ ಹೇಳಿದರೆ ನಾವು ಪುನಃ ಹೇಳೋದು, ನೀವು ಇಲ್ಲಿಗೆ ಬಂದದ್ದು 100 ವರ್ಷದಿಂದ ಮೊದಲು ಮಾತ್ರ ಅಲ್ಲ ಭೂಮಿಗೆ ಬಂದದ್ದು. ಅದಕ್ಕಿಂತ ಮೊದಲು ಅದಕ್ಕಿಂತಲೂ ಮೊದಲು ನಿಮ್ಮ ಪೂರ್ವಿಕರಿದ್ದಾರಲ್ಲ, ಅವರು ಆರಾಧನೆ ಮಾಡಿದ್ದಾರಲ್ವಾ. ಇಲ್ಲಿ ಅಲ್ಲಲ್ಲ, 100 ವರ್ಷಕ್ಕಿಂತ ಇತಿಹಾಸ ಅಲ್ಲ ನಿಮ್ಮ ಕುಟುಂಬ ಪರಂಪರೆಗೆ ಇರುವುದು. ಬರೀ 100 ವರ್ಷಕ್ಕೆ ನೀವು ಇಲ್ಲಿಗೆ ಬಂದರೆ ನಿಮ್ಮ ನಾಗ ಅಂತ ಹೇಳುದು ಅಲ್ಲ. ಅದಕ್ಕಿಂತ ಮೊದಲು ಇಲ್ಲಿ ನಾಗ ಉಂಟು. ಅದಕ್ಕಿಂತ ಮೊದಲು 100 ವರ್ಷ ಅಂತ ಬರುವಾಗ ನಿಮ್ಮ ತಂದೆ ಎಲ್ಲಿ ಬಂದಿತ್ತು? ವಾಮನ ಪ್ರಭುವರು ತಂದೆ ಕಾಲಘಟ್ಟ ಬಂದಿತ್ತಷ್ಟೇ. ಅದಕ್ಕಿಂತ ಮೊದಲು ನಿಮಗೆ ಮೂಲನಾಗ ಕುಲದೇವಿ ಆರಾಧನೆ ಎಲ್ಲ ಉಂಟಲ್ಲ. ಮೀನು ಅಲ್ಲಿದೆ, ಅದು ನೋಡಬೇಕಷ್ಟೇ. ಅಲ್ಲಿ ನೋಡುವ ನಮಗೆ ಎಲ್ಲಿಯಾದರೂ ಅದರ ವ್ಯವಸ್ಥೆಗೆ ನಿಲ್ಬಹುದಾ ಅಂತ. ഓര് പറഞ്ഞേ ഞമ്മക്കിപ്പോൾ കുടുംബത്തിൻ്റെ മൂലനാഗെന്ന് മാത്രം സങ്കല്പത്തിൽ ഇതുവരെ ഉണ്ടായത്. ഇന്നാണ് അറിഞ്ഞത് കുടുംബത്തിൻ്റെ ശാന്തദുർഗയുണ്ട്, ആടെ മൂലനാഗയുണ്ട് എന്ന് അറിഞ്ഞു. അപ്പോൾ അത് ഏടെ നിങ്ങൾ പറയുമോ? പ്രത്യേക ഒരു ഈ രാശിയിൽ ഈ നമ്മുടെ ഈ അഷ്ടമംഗലത്തിൽ പ്രത്യേക അഷ്ടമംഗലം ചിന്തിച്ച് വ്യവസ്ഥ ആക്കാൻ തയ്യാറെടുക്കണം. അവരോട് തയ്യാറുണ്ടോ? ಸರಿ, ಇಲ್ಲಿ അതിനു മുമ്പ് ഏടെ ഉണ്ടെന്ന് പറയുമോ? ನಮ್ಮ കുടുംബത്തിൻ്റെ ഭാഗത്ത് ചിന്തിച്ചിട്ട് രാജേഷ് അവർ പറഞ്ഞു ഈ പ്രശ്നം രാവിലെ പ്രത്യേകം ചിന്തിച്ചിരുന്നു നിങ്ങൾ അതെല്ലാം ആക്കാം. പക്ഷേ ഏടെ ഉണ്ടെന്ന് പറയുമോ? ഏഴെന്ന് പറയാം രാജേഷ് എന്നാ പറയുന്ന വിഷയങ്ങളൊന്നുമില്ല. അഷ്ടമംഗല പ്രശ്നമല്ലേ, കൂടെ വെച്ച് നമുക്ക് നോക്കാം. പക്ഷേ ഇവിടെ മുമ്പോട്ട് അവർ പോയില്ലെങ്കിൽ വീണ്ടും ദോഷമല്ലേ ഇവർക്ക്. ಎಲ್ಲಿ ಅಂತೇಳಿಗೆ ನಾವು ಸ್ಪಷ್ಟವಾಗಿ ಹೇಳ್ಬೋದು, ನಿಮ್ಮ ಕುಟುಂಬದ ಮೂಲನಾಗ ನಿಮ್ಮ ಕುಟುಂಬದ ಶಾಂತದುರ್ಗ ಎಲ್ಲಿ ಇದ್ದದ್ದು ಅಂತೇಳಿ ನಮಗೆ. ಇದು ಅಷ್ಟಮಂಗಲ ಅಲ್ವಾ? ಅಷ್ಟಮಂಗಲದಲ್ಲಿ ಲಕ್ಷ್ಮೀ ಸ್ಫುಟ, ಬಿಂಬಪುಷ್ಪ, ಸಾನ್ನಿಧ್ಯ ಸ್ಫುಟ ಎಲ್ಲ ಹೇಳ್ಬೋದು. ಅದನ್ನು ಹೇಳಿದರೆ ಅದನ್ನು ಅನ್ವೇಷಣೆ ಮಾಡಿಕೊಂಡು ಅದರ ವಿಷಯದಲ್ಲಿ ನಿಮ್ಮ ಕುಟುಂಬ ಪರಂಪರೆ ಹೋಗಬೇಕಲ್ಲ. ಹೋಗದೆ ಅಲ್ಲೇ ತಟಸ್ಸಾದರೆ ಮತ್ತು ದೋಷ ಅಲ್ವಾ? ನಮ್ಮೊಂದು ಹೆತ್ತ ತಾಯಿ ಕುಲದೇವಿ ಅಂತ ಹೇಳಿದರೆ ನಮಗೆ ಹೆತ್ತ ತಾಯಿಯಾಗಿ ಅಲ್ವಾ?
അല്ല ഇതേ പ്രശ്നത്തിൽ ഏടാന്ന് ഇതേ പ്രശ്നത്തിൽ ഒരു ദിവസം നോക്കാന്ന് പറഞ്ഞു. ഇതേ പ്രശ്നം ഇതാക്കാന്ന്. അതെ ഇതേ പ്രശ്നത്തിൽ നോക്കാന്ന്. അല്ലല്ല, ഇതിന്റെ വ്യവസ്ഥ ಇದೇ ಅದಾವಲ್ಲ ಬರ್ದಂಗೆ ರಾಜೇಶಣ್ಣ, ಮೂಲ ನಾಗ ಮತ್ತು ಶಾಂತದುರ್ಗಾಮಯ್ಯ ಜಾಗ ಎಲ್ಲಿ ಅಂತೇಳಿ ಇದೇ ಪ್ರಶ್ನೆಯಲ್ಲಿ ನಮಗೆ ಹೇಳ್ಬೋದು. ಆ ಶಾಂತದುರ್ಗೆಯ ಆರಾಧನೆ ಹೇಗೆ, ಕುಟುಂಬದ ಆರಾಧನೆ ಹೇಗೆ, ನಾಗನ ಆರಾಧನೆ ಅಂತೇಳಿ ಈ ಪ್ರಶ್ನೆಯಲ್ಲಿ ಆಗಲಿಕ್ಕಿಲ್ಲ. ಇದು ತುಳುವೇಶ್ವರ ಆರಾಧನೆಯ ವಿಷಯದಲ್ಲಿ ಮಗು ಚಿನ್ನ ಹಾಕಿದಂಥ ಮೀನರಾಶಿ. ಹಾಂ, ಅದು ಮಾಡ್ಬೋದು. ಮತ್ತು ಅನ್ವೇಷಣೆ ಮಾಡೋದು ಮಾತ್ರ ಅಲ್ಲ, ಅದರ ಆರಾಧನೆಗೂ ಮುಂದೆ ಹೋಗ್ಬೋದು. ಆಗಲಿಕ್ಕಿಲ್ಲ. ಕುಟುಂಬಾರಾಧನೆ ಎಲ್ಲರೂ ಹೋಗಬೇಕು. ಕುಟುಂಬ ಒಬ್ಬರು ಎಷ್ಟು ಮಾಡಿದ್ರು ಕುಟುಂಬಾರಾಧನೆ ಎಲ್ಲ ಇದ್ರು. ಎಷ್ಟು ಮನೆ ಉಂಟು ಸರ್ ನಿಮ್ಮಲ್ಲಿ? ಸುಮಾರು ಉಂಟಲ್ಲ, ഒരു 5-6 വീട്ടുകാരുണ്ട്. എല്ലാവരും 6 വീട്ടുകാർ, 6 വീട്ടുകാർ മക്കൾ കുറേ ഉണ്ടാവും. അതെ, 6 വീട്ടുകാർ ധാരാളം മതി. ആ ഉണ്ട്. അല്ല പ്രശാന്തണ്ണ, അല്ല നമ്മൾ പറഞ്ഞ വിഷയം പ്രശാന്ത് ആദ്യം അംഗീകരിക്കുക, അവർ മനസ്സിലാക്കണം. ಇಲ್ಲ, ಪ್ರಶಾಂತಣ್ಣ ಇಪ್ಪ ಪರಂದೆಂದು പറഞ്ഞാൽ ಸರಿ. ರಾಜೇಶಣ್ಣ, ಪ್ರಶಾಂತಣ್ಣ ಹೇಳುವುದಂತ ಹೇಳಿದರೆ ಇಂತಹ ವಿಷಯ ಗೋಚರ ಅದು ನಮಗೆ ಇವತ್ತು. ನಾವು ಇದುವರೆಗೆ ಒಂದು ಕುಟುಂಬದ ಮೂಲನಾಗ ಅಂತ ಹೇಳುವ ದೃಢ ಸಂಕಲ್ಪದಲ್ಲಿ ಆರಾಧನೆ ಮಾಡಿಕೊಂಡು ಬಂದದ್ದು. ಇದು ಮೂಲನಾಗ ಅಲ್ಲ, ಮೂಲದಲ್ಲಿ ಬೇರೆಯೇ ನಾಗ ಇಲ್ಲಿ ಇತ್ತು. ನಮಗೆ ಯಥಾರ್ಥ ಕುಲದೇವಿ ಆರಾಧನೆ ಉಂಟು ಅಂತೇಳಿ ಸ್ಪಷ್ಟವಾದ ವಿಷಯ ಗೊತ್ತಾದ್ದು ಈಗ. ಇದು ಘನಗಂಭೀರವಾದಂತಹ ವಿಷಯ. ನಾನೊಬ್ಬನೇ ನಾವು ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಕುಟುಂಬಸ್ಥರನ್ನೆಲ್ಲ ಸೇರಿಸಿ ಚರ್ಚೆ ಮಾಡಿಕೊಂಡು ಮತ್ತೆ ಅದರ ವಿಷಯಕ್ಕೆ ಮುಂದುವರಿಯುತ್ತೇವೆ ಅಂತ ಅವರು ಹೇಳಿದ್ದು. ಸರ್, ಈಗ ಅವರು ಇದನ್ನೇ ಆರಾಧನೆ ಮಾಡ್ಕೊಂಡು ಹೋದರೆ ಸಮಸ್ಯೆ ಬರ್ತದೆ ಸರ್. ಅದು ಮೂಲನಾಗನಲ್ಲ. ಮೂಲನಾಗ ಅಲ್ಲಲ್ಲ. ಮೂಲನಾಗ ಅಂತ ಹೇಳಿದ್ರೆ ಒಂದು ತಾಯಿ ಮರಕ್ಕೆ ಒಂದು ತಾಯಿ ಬೇರೆ ಇದ್ದಾಗೆ ನಿಮಗೆ ಪರಿಪೂರ್ಣ ಅನುಗ್ರಹ ಸಿಕ್ಕರೆ ಮೂಲನಾಗ ಹೆತ್ತ ತಾಯಿಯಲ್ಲ ನಾವು ಒಂದು ಹೇಳುವುದು. ನಮ್ಮ ಮೂಲನಾಗನಿಗೆ ನಾವು ತಾನು ತಂಬಿಲ ಹಾಲೆ ಇದ್ರೆಲ್ಲ ನಮಗೆ ಅನುಗ್ರಹ ಸಿಕ್ಕುವುದು. ಇದು ಇವರ ಮೂಲನಾಗ ಅಲ್ಲಲ್ಲ. ಅಲ್ಲ, ಈಗ ನೀವು ಹೇಳಿದ್ರಿ 100 ವರ್ಷದಿಂದ ನಮ್ಮ ಕಸ್ಟಡಿಯಲ್ಲಿ ಉಂಟು ಅಂತ. ಅಲ್ಲಿವರೆಗೆ ನಾವು ಅದನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. 100 ವರ್ಷದಿಂದ ಈ ವಿಷಯ ಬಗ್ಗೆ ಇವತ್ತಿಗೂ ಸಹ ಯಾರಿಗೂ ಗೊತ್ತಿಲ್ಲ, ಹೇಳಲಿಲ್ಲ. ಗೊತ್ತಿದ್ದಿದ್ರೆ ಯಾವಾಗಲೂ ನಾವು ಅದ್ರ ಬಗ್ಗೆ ನಾವು ಮುಂದುವರಿಬೋದು. 1937ನಲ್ಲಿ ನಿಮ್ಮ ಸಪೋರ್ಟ್ ಬಂದದಲ್ವಾ? ಹಾಂ, ಸರಿ. 1937 ಈ ಭೂಮಿ ಅವർക്ക് ಬಂದದ್ದು. 1937 ಅದಕ್ಕೆ ಪ್ರಭುವಿನೇ. ಅದೇ 89 ಕೊಲ್ಲಾಯಿ. 89 ಕೊಲ್ಲಾಯಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಅವ್ರದ್ದು ಅವರ ಆಚರಣೆ ಇದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಗೆ ಬೇಕಾದ್ರೆ. ಸುಭಾಷಣ್ಣ, ಇವರ ಭಾಗಕ್ಕೆ ಬಂದದ್ದು 1937ನೇ ಇಸವಿ ಅಲ್ಲ. 1937 ಅಂದರೆ 63, 26, 89 ವರ್ಷ ಆಯಿತು. 89 ವರ್ಷದ ನಂತರ ಇವರು ಈ ಕುಟುಂಬದ ಮೂಲನಾಗ ಅಂತೇಳಿ ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ಎಷ್ಟೋ ಇವರ ಅಜ್ಜಂದಿರು, ತಾತಂದಿರು, ಮುತ್ತಾನಂದಿರೆಲ್ಲ ಆರಾಧನೆ ಮಾಡಿದ ನಾಗ ಉಂಟು. ಅದಕ್ಕೂ ಮೊದಲು ಅಂತಂದು ಗೊತ್ತಿಲ್ಲ. ಅದಕ್ಕೂ ಮೊದಲು ಆ ದಿನ ಇವಳ ಅಜ್ಜಿ ಹೆಸರಲ್ಲಿ ಅದು ಇದೇ ನಾട്ടിൽ ഉണ്ടാവും. അതുണ്ട്. ಅದು ಇದೆ ನಾಟ್ಲಿ ബസുറ് മാത്രമല്ല, ഈ ക്ഷേത്ര സംബന്ധം 2 ക്ഷേത്ര സംബന്ധമായി ബന്ധപ്പെട്ടത് ആ പ്രദേശ രാശിയിലുണ്ട്. അതിൻ്റെ നിമിത്തം ഇപ്പോഴും ഉണ്ട്, ഇല്ലായികയില്ല. ആ കാര്യകാരണങ്ങൾ കൊണ്ട് തന്നെയാണ് ഇവർക്ക് ഈ ഭൂമി കൊടുക്കേണ്ടതായ ഒരു മനസ്സിൽ വരുന്നത്. ಈ ತುಳುವೇಶ್ವರ ದೇವಸ್ಥಾನ ಮತ್ತು ಈ ತುಳುವೇಶ್ವರಿ ದೇವಿಯ ಕ್ಷೇತ್ರ ಸಂಬಂಧಪಟ್ಟಂತಹ ಪರಿಸರದಲ್ಲಿ ಇವರ ಹಿರಿಯರು ಆರಾಧನೆ ಮಾಡಿದಂತಹ ನಾಗನ ಆರಾಧನೆ ವಿಷಯ ಉಂಟು. ಅಂಥ ಒಂದು ನಾಗನ ಆರಾಧನೆ ಇದ್ದಂತಹ ಅನುಗ್ರಹದ ಒಂದು ಪ್ರೇರಣೆಯೇ ಈ ಭೂಮಿಯನ್ನು ಇವರಿಗೆ ಕೊಡಬೇಕು ಅಂತ ಹೇಳುವ ಪ್ರಚೋದನೆ ದೇವಿಯದ್ದು. ಇವರಿಗೆ ಮನಸ್ಸು ಬಂತಲ್ಲ, ಆ ಮನಸ್ಸು ಬರೋದು ಯಥಾರ್ಥ ಈಕೊಳ್ಳಿ. ನಿಮ್ಮ ಹಿರಿಯರು ಆರಾಧನೆ ಮಾಡಿದಂಥ ಯಥಾರ್ಥ ಸಾನ್ನಿಧ್ಯ ಸ್ಥಳ ಬೇರೆಯೇ ಉಂಟು. ಇದು ಈ ರೀತಿಯ ಆರಾಧನೆ ಅಂತ ಹೇಳುವ ಒಂದು ಭಕ್ತಿ ಇವರಿಗೆ ಹುಟ್ಟದಿದ್ದರೆ ಆಗುವುದಿಲ್ಲಲ್ಲ. ಅದಕ್ಕೆ ತಾಯಿಯೇ ನಿಮ್ಮ ಮೂಲದೇವಿ ಪ್ರೇರಣೆ. അതായത് ഈ വാമനപ്രഭുവിൻ്റെ പൂർവ്വ പരമ്പര ഈ 2 ക്ഷേത്രത്തിൽ ഏതൊരു സംബന്ധമുണ്ട്, അതെന്ത് നമുക്ക് അങ്ങോട്ട് നോക്കാം. അതുണ്ട്. ಮತ್ತೊಂದು ವಿಷಯ ಅಂತ ಹೇಳಿದರೆ ತುಳುವೇಶ್ವರ ಮತ್ತು ತುಳುವೇಶ್ವರಿ ದೇವಸ್ಥಾನಕ್ಕೆ ನಿಮ್ಮ ಕುಟುಂಬಕ್ಕೆ ಒಂದು ಅವಿನಾಭಾವ ಸಂಬಂಧ ಕಾಣ್ತಾ ಉಂಟು. ಅದು ಯಾವುದು ಅಂತ ನಾವು ಮುಂದೆ ಹೇಳ್ತೇವೆ. ഈ 2 ക്ഷേത്രಕ್ಕೂ ನಿಮಗೊಂದು ಸಂಬಂಧವೂ ಉಂಟು. അതിലൊന്നും ഞങ്ങൾ ഇപ്പോൾ എന്നെ പറഞ്ഞിട്ടില്ല. ഏതായാലും അവർക്കൊരു ആകാംക്ഷയുണ്ട്, ഏടാന്നൊരു ആകാംക്ഷ ഉണ്ടാവും. നമുക്കതിപ്പോൾ പറയുമ്പോൾ ഈ ക്ഷേത്രത്തിൻ്റെ, അതായത് നമ്മൾ തുളുവേശ്വരി ക്ഷേത്രത്തിൻ്റെ ആരാധന സ്വഭാവം മഹത്തായ വിഷയം നമ്മൾ പറഞ്ഞല്ലോ. അപ്പോൾ അതിൽ സ്ഥാനാധിപോ രക്ഷകസ്യ ദേവസ്വസ്യ കൃഷിവല സമുദായി തഥാതന്ത്രി ശാന്തികർത്താജ ദേവലക പൗരാണികോ നർത്തകശ്ച ഗായകോ വാദ്യഗാതക മാലാകാര ശോധകശ്ച
കാരകാശ ഇത് കീർത്തിത 14 അംഗങ്ങളോടുകൂടിയ ക്ഷേത്രങ്ങളാണത്. ഏതെല്ലാം മനസ്സിലായോ? 14 അംഗങ്ങളുണ്ട് ക്ഷേത്രത്തിൽ എന്ന് പറയുന്നു. ഈ മഹാക്ഷേത്രത്തിന് 14 അംഗങ്ങൾ, ആചാരണം ചെയ്യുന്ന 14 അംഗങ്ങളുണ്ട്. സ്ഥാനാധിപന്മാർ അരി രക്ഷകഭാവം അതിപ്പോൾ ഏകദേശം ആയിട്ടുണ്ട് അല്ലേ? 14 അത് ദൈവാരാധന 16 കട്ടല ദൈവാരാധന ഇന്ത്യയുടെ 14 മുക്തേശ്വരം അനുവംശ മുക്തേശ്വരന്മാർ രക്ഷകർ സമിതിക്കാർ മറ്റ് രക്ഷക സമിതിക്കാർ സ്ഥാനാധിപോ രക്ഷക ദേവസ്വസ്യ ദേവസ്വമായിട്ട് ഭൂമി ഈ വിഷയത്തിന് ചെയ്യിക്കുന്ന വിഭാഗ രാജാക്കന്മാരെല്ലാവല്ല. സ്ഥാനാധിപോ രക്ഷകസ്യ ദേവസ്വസ്യ കൃഷിവല പിന്നെ കൃഷി ചെയ്തിട്ട് ദേവനിലേക്ക് നിവേദ്യ വിഷയത്തിന്റെ ഭാഗം. സ്ഥാനാധിപോ രക്ഷകസ്യ ദേവസ്വസ്യ കൃഷി സമുദായി ഇരുന്നെങ്കിൽ എന്ന് പറയല് ക്ഷേത്രത്തിലേക്ക് ആചാരചിഹ്നം വഹിച്ച് കൊണ്ടുപോകുന്ന വിഭാഗക്കാരുണ്ടല്ലോ. ആചാരചിഹ്നം കത്തിയെല്ലാം എടുത്ത് പോകുന്ന അവരെ വിഭാഗം. സ്ഥാനാധിപോ രക്ഷകസ്യ ദേവസ്വ കൃഷിയുടെ സമുദായി തഥാ തന്ത്രി അതാരെന്ന് പറയണ്ടല്ലോ, അത് നോക്കാനുണ്ട്. തഥാ തന്ത്രി ശാന്തികർത്താവ് അർച്ചക കുടുംബം ദേവലകന്മാർ ദേവനെ പൊറുക്കുന്ന ആൾക്കാർ അല്ല ബ്രഹ്മവാഹകർ സ്ഥാനാധിപോ രക്ഷകസ് ദേവസ്വ കൃഷിവല സമുദായി തഥാതന്ത്രി ശാന്തികർത്താജ ദേവലക പൗരാണികോ നർത്തകസ്ഥ പൗരാണികന്മാർ പറഞ്ഞെങ്കിൽ ക്ഷേത്രത്തിൻ്റെ പിന്നെ മുക്തേശ്വരന്മാർ അനുമുക്തേശ്വരന്മാർ രണ്ടുണ്ടല്ലോ ആ വിഭാഗത്തിൽപ്പെട്ട ഒന്ന് നടത്തിപ്പാക്കുക. അത് നമുക്ക് വിശദമായി നമുക്ക് ചിന്തിക്കാം. അപ്പോൾ സ്ഥാനാധിപോ രക്ഷകസ്ഥ ദേവസ്വ കൃഷിവല സമുദായി തഥാതന്ത്രി ശാന്തികർത്ത ദേവലക പൗരാണികോ നർത്തകസ്ഥ നർത്തകന്മാർ ക്ഷേത്രത്തിൻ്റെ ഉത്സവാനന്തര കോലുണ്ടെങ്കിൽ അതിൻ്റെ വിഷയത്തിൻ്റെ ഭാഗം. ദേവസ്വസ്യ കൃഷിവല അതീതിയല്ലോ. അതിൽ പ്രധാനമായിട്ട് പറയുന്നത് വെച്ചാൽ സ്ഥാനാധിപോ രക്ഷകസ്യ ദേവസ്വസ്യ കൃഷിവല സമുദായി തഥാതന്ത്രി ശാന്തികർത്താജ ദേവലക പൗരാണികു നർത്തകസ്ഥ മാലാകാര ശോധകസ്ഥ മാലാകാരന്മാർ, അതായത് പൂക്കട്ടി നിറയുന്നതായ ವಿಭಾಗರು ಹೆಂಗನಿಡ പറയും ಅಂದರೆ ಅವರಿಗೆ ಎಲ್ಲಿ ಇದರ ಮೂಲ ಜಾಗೆ ಅಂತ ಹೇಳುವ ವಿಷಯದಲ್ಲಿ ಒಂದು ಆಕಾಂಕ್ಷೆ ಇರುವುದಲ್ಲ. ಒಂದು ವಿಷಯ ನಾವು ಇಲ್ಲಿ ಹೇಳ್ತೇವೆ, ಬಾಕಿದ್ದೆಲ್ಲ ನಮಗೆ ಸ್ಪಷ್ಟವಾಗಿ ಹೇಳ್ಬೋದು. ಕ್ಷೇತ್ರ ಅಂತ ಹೇಳುವಾಗ ಕ್ಷೇತ್ರದ ಆರಾಧನೆಯಲ್ಲಿ 14 ವರ್ಗದವರು ಇದ್ದಾರೆ. ಕ್ಷೇತ್ರದ ಆರಾಧನೆ ಪುರರು 14 ಕುಟುಂಬ ಪರಂಪರೆಯವರು ಇದ್ದರೆ ಮಾತ್ರ ಆರಾಧನೆಯ ವಿಷಯ. ಅದು ಯಾವುದೆಂದರೆ ಒಂದು ಸ್ಥಾನ ಅಂತ ಹೇಳಿದರೆ ಅನುವಂಶಿಕ ಮುಕ್ತೇಶ್ವರರು ಇರ್ತಾರಲ್ಲ, ಕ್ಷೇತ್ರದಲ್ಲಿ ಪೂರ್ವದಲ್ಲೇ ಇದ್ದಂಥ ಅನುವಂಶಿಕ ಮುಕ್ತೇಶ್ವರ ಪರಂಪರೆಯವರು, ರಕ್ಷಕ ನಡೆಸುವಂಥ ಸಮಿತಿಯವರು, ಈಗ ನಮ್ಮ ಟ್ರಸ್ಟ್ ಸಮಿತಿ ಅಂತ ಹೇಳ್ತಾರೆ ಅವರು, ರಾಜ ಅಂದರೆ ಪೂರ್ವಕಾಲಗಳಲ್ಲಿ ಭೂಮಿಯನ್ನು ಉಂಬಳಿ ಕೊಟ್ಟು ಇದರ ವ್ಯವಸ್ಥೆ ಮಾಡಿದಂಥ ಕುಟುಂಬ ಪರಂಪರೆಯವರು ಇರ್ತಾರಲ್ಲ ಒಂದು ಕ್ಷೇತ್ರಕ್ಕೆ. ಅದೇ ರೀತಿ ಕೃಷಿ ಗದ್ದೆ, ಕೃಷಿಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಬೇಕಾದಂಥ ನೈವೇದ್ಯದ ಅಕ್ಕಿ ಭತ್ತವನ್ನು ಕೊಡುವಂಥ ಕುಟುಂಬ ಆಚಾರ ಚಿಹ್ನೆ, ಒಂದು ಲಾಂಛನ ಇರ್ತದೆ. ಕ್ಷೇತ್ರಕ್ಕೆ ಒಂದು ಲಾಂಛನ ಇದ್ದ ಕುಟುಂಬ ಪರಂಪರೆಯವರು ಇರ್ತಾರೆ. ಪ್ರತಿಷ್ಠೆ ಮಾಡಿದಂಥ ತಂತ್ರಿ ಕುಟುಂಬ, ಅದು ಯಾವುದಂತ ಇಲ್ಲಿ ನೋಡಲಿಕ್ಕುಂಟು, ಅಂಥ ಒಂದು ಕುಟುಂಬದವರು ಇರ್ತಾರೆ. ಅರ್ಚಕರು, ನಿತ್ಯ ಪೂಜೆ ಪುರಸ್ಕಾರ ಮಾಡುವ ಅರ್ಚಕ ಕುಟುಂಬ ಇರ್ತದೆ. ಬ್ರಹ್ಮವಾಹಕರು, ದೇವಸ್ಥಾನದ ಉತ್ಸವದ ಕಾಲಘಟ್ಟದಲ್ಲಿ ಉತ್ಸವ ಬಲಿಯನ್ನು ಹೊರುವಂತಹ ಬ್ರಹ್ಮವಾಹಕರು ಇರ್ತಾರೆ. ನಡೆಸುವವರು, ಇಂಥರ ಮೇಲ್ನೋಟವನ್ನು ನೋಡುವವರು ಕೆಲವರು ಇರ್ತಾರೆ. ಕುಟುಂಬ ಪರಂಪರೆ ಇಂಥವರಿಗೆ ಗುತ್ತಿ 4 ಮನೆತನ ಅಂತಲೇ ಹೇಳೋದಿಲ್ವಾ, ಅಂಥ ಮನೆತನದವರು ಇರ್ತಾರೆ. ಉತ್ಸವ ನರ್ತಕ ಅಂದರೆ ಕ್ಷೇತ್ರ ಸಂಬಂಧವ ಆರಾಧನೆ ನಂತರ ಏನಾದರೂ ಕೋಲದ ಪದ್ಧತಿಯವರಿದ್ದವರು ಇರ್ತಾರೆ. ಮಾಲಾಗಾರ ಅಂತ ಹೇಳಿದರೆ ದೇವರಿಗೆ ಬೇಕಾದಂತಹ ಹೂವಿನ ಮಾಲೆಯನ್ನು ಕಟ್ಟುವಂಥ ಕುಟುಂಬ ವರ್ಗ. ಅಂಥವರನ್ನು ಸಮುದಾಯವರನ್ನು ಇಲ್ಲಿ ಹೇಗೆ ಅಂತ ಹೇಳೋದು, നമ്മൾ അങ്ങോട്ടില്ലേ പറയട്ടെ, ಸ್ಥಾನಿಕ ಬ್ರಾಹ್ಮಣ ಅಂತ ಹೇಳೋದು. ದೇವಸ್ಥಾನದ ದೇವರಿಗೆ ಬೇಕಾದಂತಹ ಹೂಗಳನ್ನು ಕಟ್ಟಿಕೊಡುವವರು ಸ್ಥಾನಿಕ ಬ್ರಾಹ್ಮಣರು ಅಂತ ಹೇಳೋದು. ಇಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತು. സ്ഥാനിക ബ്രാഹ്മണോ ശാന്തി മഠത്തിൻ്റെ ഭാഗം ഈ 2 ക്ഷേത്രത്തിൻ്റെ പ്രദേശത്തുണ്ട്. ആ ಸ್ಥಾನಿಕ ಬ್ರಾಹ್ಮಣ ಈ 2 ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸ್ಥಾನಿಕ ಬ್ರಾಹ್ಮಣರ ಮನೆತನದ ಮನೆಯು ಅರ್ಚಕ ಪರಂಪರೆಯ ಒಂದು ಮಠವು ಈ ಪ್ರದೇಶ ವ್ಯಾಪ್ತಿಯಲ್ಲಿ ಪೂರ್ವದಲ್ಲಿ ಇತ್ತು. അതിൻ്റെ ഭാഗത്തിലാണ് ಈ ಪ್ರಭುವಿൻ്റെ ಪರಂಪರೆ ಮೂಲನಾಗരം ಶಾಂತದುರ್ಗಯುള്ളത്. ಅಂತಹ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅರ್ಚಕರ ಮನೆತನದ ಮನೆ ಇದ್ದಂತಹ ಒಂದು ಜಾಗೆ ಮತ್ತು ಈ ಹೂ ಕಟ್ಟುವಂತಹ ಸ್ಥಾನಿಕ ಬ್ರಾಹ್ಮಣರ ಒಂದು ಮನೆತನದ ಮನೆ ಇತ್ತು. ಅದರ ಪ್ರದೇಶ ವ್ಯಾಪ್ತಿಯಲ್ಲಾಯಿತು ನಿಮ್ಮ ಪೂರ್ವಿಕರ ಯಥಾರ್ಥ ಮೂಲನಾಗ ಮತ್ತು ಶಾಂತದುರ್ಗೆಯ ಆರಾಧನೆ ಪೂರ್ವದಲ್ಲಿ ಇದ್ದದ್ದು.
ശാന്തി മഠം നമുക്ക് ഈ പറഞ്ഞ സ്ഥാനിക ബ്രാഹ്മണ മഠം നമുക്ക് ഈ അഷ്ടമംഗലത്തിൽ കിട്ടും. ಅದು ಗಿಟ್ಟು ಆ ಗಿಟ್ಟಿಯ ವಾರ್ಡ್ ನಮಗೆ 5% ನಮಗೆ ಇದೇ ಅಷ್ಟಮಂಗಲದಲ್ಲಿ ಸಿಗ್ತದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅರ್ಚಕರ ಮಠ ಮನೆತನ ಇದ್ದ ಮಠವು ಸ್ಥಾನಿಕ ಬ್ರಾಹ್ಮಣ ಮಠ ಇದ್ದ ಜಾಗೆ ಇಲ್ಲಿ ಅಂತ ನಮಗೆ ಸಿಗ್ತದೆ. ಆಗ ನಿಮ್ಮ ಜಾಗೆಯು ಸಿಗ್ತದೆ. ನೋಡು ಅದು ಅದು ಪೂರ್ವದಲ್ಲಿ ಆ ಮನೆತಲ್ಲಿ ಹಾಂ ಅದು ಹೇಳಣ್ಣ. ಈ ಅಂಬಾಗಿಲು ಚಿಕ್ಕಿಲ್ಲ ಜಾಗ, ಅಂಬಾಗಿಲು ಚಿಕ್ಕಿಲ್ಲೇ ಚಿಕ್ಕಿಲ್ಲ. ಹಾಂ ಅದು ಹೇಳ ಇದು ಕ್ಷೇತ್ರത്തിൻ്റെ അടുത്ത് ಬರ್ತದೆ ಬರ್ತದೆ ಬರ್ತದೆ. അപ്പോൾ ആ പ്രദേശ രാജ്യം നമുക്ക് ഈ സ്ഥാനിക ബ്രാഹ്മണൻ്റെ ശാന്തി മഠത്തിൻ്റെ ഭാഗം ഉണ്ടോ നോക്കേണ്ടി വരും. ಅಂಬಾಗಿಲು ಚಿಕ್ಕು ಅಂತ ಹೇಳುವ ನಿಮ್ಮ ಉದ್ದೇಶ ಆದರೆ ಕ್ಷೇತ್ರ ಸಂಬಂಧವಾದಂಥ ಅರ್ಚಕರ ಮನೆತನದ ಮಠವು ಈ ಸ್ಥಾನಿಕ ಬ್ರಾಹ್ಮಣರ ಮಠದ ಮನೆಯು ಪೂರ್ವ ಕಾಲಘಟ್ಟದಲ್ಲಿ ಅಲ್ಲಿ ಇದ್ರೋ ಅಂತೇಳಿ ನಾವು ನೋಡಬೇಕಾಗ್ತದೆ. ಆ ರೀತಿಗೆ ಹೋಗ್ಬೇಕು ನೋಡ್ಬೋದು. ನಮಗೆ ಇಲ್ಲಿ ಕ್ಷೇತ್ರ ಸಂಬಂಧವಾದ ವಿಷಯವನ್ನು ನಾವು ನಿರ್ಮಾಣ ಮಾಡಿ ನೀವು ಭೂಮಿದಾನ ಕೊಡುವಾಗ ಇದು ಯಥಾರ್ಥ ನಿಮ್ಮ ಕುಟುಂಬದ ಮೂಲ ಜಾಗೆ ಅಲ್ಲ, ಮೂಲ ಜಾಗೆ ವಿಷಯ ಬೇರೆ ಉಂಟು ಅಂತ ಹೇಳೋ ಒಂದು ವಿಷಯ ಪ್ರಥಮವಾಗಿ ಬಂದದ್ದಲ್ಲಿ ನಾವು ಇವತ್ತು ಕ್ಷೇತ್ರ ಸಂಬಂಧವಾದಂಥ ವಿಷಯಕ್ಕೆ ಇಲ್ಲಿ ಪ್ರಶ್ನಾ ಚಿಂತನೆಗೆ ನಾವು ಹೊರಟದ್ದು. ಕನ್ಫರ್ಮ್ ಮಾಡಬೇಕು ಅಂತ ഓരോ ആടന്നെ പോന്നെ അമ്പാകിൽ ചിക്കുമൻ്റെ ആടമാണ് ഒരു നാഗനെല്ലാം ഉണ്ട് എന്ന് അയാൾ പറഞ്ഞത്. അപ്പോൾ ഞാൻ ഓറ് പറഞ്ഞ ജൈവജ്ഞാനല്ല അത് അതേ കണ്ടാണ് നമുക്ക് ദൃഢ ആക്കേണ്ടതുണ്ട് എന്ന് പറഞ്ഞു. ಈಗ ನಮಗೆ ಎಲ್ಲಿ ಅಂತಲ್ಲ ಅಂತ ಒಂದು ಜಾಗ ನಿಮ್ಮಲ್ಲಿ ಪ್ರತ್ಯೇಕವಾಗಿ ಉಂಟು. ಅಲ್ಲಿ ನಿಮ್ಮ ಮೂಲನಾಗ ಮತ್ತು ಕುಟುಂಬದ ದೇವಿಯ ಆರಾಧನೆ ಇದ್ದದ್ದು. ಅದು ನಮಗೆ ಇಲ್ಲಿ ಕ್ಷೇತ್ರ ಸಂಬಂಧವಾದ ಚಿಂತನೆಯಲ್ಲಿ ಬರುವುದು ಈ ಕ್ಷೇತ್ರ ಸಂಬಂಧವಾದಂತಹ 2 ವಿಭಾಗದವರ ವರ್ಗದವರ ಸ್ಥಳ ಪೂರ್ವದಲ್ಲಿ ಆಗಿತ್ತು ಅಂತ ಹೇಳುವ. ಅದು ನೀವು ಹೇಳಿದ ಅಂಬಾಗಿಲು ಚಿಕ್ಕಿನ ಜಾಗೆ ಅಂತ ನಾವು ಮತ್ತೆ ದೃಢ ಮಾಡಬೇಕಷ್ಟೇ. ಈಗಲೇ ನಮಗೆ ಸ್ಪಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. അത് നമുക്ക് തുളുവേശ്വര ക്ഷേത്രത്തിൽ തന്നെ ചിന്തിക്കത്രേ. തുളുവേശ്വരൻ്റെ ദേവസ്ഥാന ക്ഷേത്രം ചിന്തിക്കാൻ തന്നെ ചിന്തിക്കണത്രേ. ഈ പാവേദനാഗ ചന്ദ്രൻ ഒരേടത്തെന്ന് പറയുന്നില്ലേ? അപ്പോൾ ചന്ദ്രൻ്റെ പാപസമ്പർക്കം വന്നതുകൊണ്ട് ഇവിടുത്തെ ആരാധന അത് ഏത് രൂപത്തിൽ വേണമെന്നാണ് ആരാധന ബൃഹത്തായ ആരാധന ഭാഗം നമ്മൾ പറഞ്ഞല്ലോ. ബൃഹത്തായ ആരാധന സ്വഭാവം. പക്ഷേ ഇത്ര ബൃഹത്തായ ആരാധന ചെയ്യേണ്ടതായ സ്ഥലം ಕೆಳಗಿಡಿ ಅದನ್ನು ಕೆಳಗಿಡಿ. ಕುಟುಂಬದ ವ್ಯವಸ್ಥೆ ಆಗ್ತದೆ ಒಬ್ಬರಿಗಿಬ್ಬರಿದ್ದಲ್ಲ. അരവിന്ദ് സ്വാമികളെ 7 നേരം വെച്ചുവാ? 7 നേരം വെച്ചുവോന്ന്? അരവിന്ദ് സ്വാമികളോട് ചോദിക്കുന്നത് 7 നേരം വെച്ചുവോന്ന്? 7 നേരം വെച്ചുവാ? തലക്ക് വീട്ടിലേത് നിമിത്താണത്, പ്രധാന നിമിത്താണത്. ಕೇಳ್ತದಾ? ಕೇಳೋದಿಲ್ಲ. ನಮಗೆ ಆ ವಿಷಯ ಚಿಂತನೆ ಮಾಡುವಾಗಲ್ಲ ಏಣಿ ಯಾವುದಾದ್ರೂ ತಲೆಗೆ ಬೀಳ್ತಿತ್ತು. ಈಗ ಒಬ್ಬನ ತಲೆಗೆ ರಕ್ತ ಬರ್ತಿತ್ತು, ಒಂದು ನಿಮಿತ್ತ ಪ್ರಧಾನ. ಇತ್ತೆ ಸರಿ ಜಾಗೆಡೆ ದಿಯರ ಬೂರನ್ ಲೆಕ್ಕ ದಿಯರ. തല കേൾക്കോട്ട് കാല് പഠിച്ചാറോട്ട്, തല കേൾക്കോട്ട് കാല് പഠിച്ചാറോട്ട്. വടക്കതൊക്കെ വീണത്, വടക്കതൊക്കെ വീണത്. ഇയാൾക്ക് ദൃഢമായി ഇത് നമ്മളെ മൂലനാകാലെന്ന് അയാൾക്ക് സ്ട്രെസ്സായി. എന്നെ പറഞ്ഞാൽ സുഭാഷ് ചന്ദ്രൻ പറഞ്ഞു 89 കൊല്ലമായിട്ട് നിങ്ങൾക്ക് ഭൂമി പോയത്, അതിനായിട്ട് മുമ്പ് ഞങ്ങളുടെ നാഗനെ ആരാധിച്ചുകൊണ്ടായി. അപ്പോൾ ഞങ്ങളെ മൂലനാകെല്ലാം സ്ട്രെസ്സായി, 2 വാക്ക് വേണ്ട. അതുകൊണ്ട് കുടുംബക്കാർ ഇങ്ങനത്തെ ഒരു വിഷയം അവരോട് പറയുന്നു, ഇത് ഞങ്ങളെ മൂലനാകെല്ലാം മുമ്പ് വേണ്ടത്. ഓരഭിപ്രായം എന്തെന്ന് ചോദിക്കുന്നു, പിന്നെ മുമ്പോട്ട് പോകുന്നു.
ನೀವು ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಿದ್ದೇವೆ. ನೀವು ಅದೇ ಹೇಳಬೇಕು, ನನಗೆ ಈ ಭೂಮಿ ಬಂದು 29 ವರ್ಷ ಆಯ್ತು. ಅದಕ್ಕಿಂತಲೂ ಮೊದಲು ಇಲ್ಲಿ ನಾಗ ಉಂಟು. ಅದನ್ನು ಶಕ್ತಿ ಕುಟುಂಬದವರು ಆರಾಧನೆ ಮಾಡ್ತಾ ಇದ್ರು. ಅಭಿವೃದ್ಧಿಯ ನಾಗ ಅಲ್ಲ, ನಮ್ಮ ಮೂಲ ನಾಗ ಬೇರೆ ರೀತಿಯಲ್ಲಿ ಉಂಟು. ಅದರ ವ್ಯವಸ್ಥೆ ತೀರ್ಮಾನ ನಿಂತಿಯೇ ಇದೆ. പറഞ്ഞാൽ കേൾക്കുവോ? മനസ്സിലാവുക? ಗೊತ್ತಾവുക? ಗೊತ್ತಾವಿಲ್ಲ. ನಾವು ಹೇಳಿದರೆ ಕೇಳ್ತದ, ಅರ್ಥ ಆಗ್ತದ? ಹಾಂ ಹಾಂ ನಾನು ആകുന്നുണ്ട്. ബാക്കിൽ കേൾക്കുന്നത് കേൾക്കുന്നത് അടുക്ക വെക്കാം. അടുക്ക വായിലുള്ളിൽ തന്നെ വേണം വെക്കാം. ഇങ്ങനെ പെരടാൽ അമ്പലത്തിൽ സ്റ്റേജിൽ ഞാനിങ്ങനെ മൈക്കത്തിനോടെ സംസാരിക്കുന്നത് ഒരു ഇടി പറഞ്ഞ് എന്നെ തെറ്റിച്ചു. എങ്ങനെ ഒരു കൈ ചേർത്തി ഞാൻ ആടെ തന്നെ സ്വീറ്റ് നിർത്തി. അത് രാജേഷന് അറിയുന്നില്ല. ഇടി വന്നാൽ കാര്യം എന്നെ തെറ്റിക്കുന്നു. ഡയറക്റ്റ് കറണ്ട് പ്രത്യേക നോക്കണം. ആയിക്കോട്ടെ.
ಸಂಬಂಧಪಟ್ಟ ಪ್ರಧಾನವಾದಂತಹ ನಾಗ ಈ ನಾಗ ಅಂತ ನಮಗೆ ಕಾಣುವಾಗ ಸ್ವರ್ಣಪ್ರಶ್ನಾರೂಢ ರಾಶಿಯ 12ನೇ ರಾಶಿಯಲ್ಲಾಯಿತು ನಾಗ ಈಗ ಇರುವುದು. 12ನೇ ರಾಶಿ ದುಃಖ ರಾಶಿ, ದುರಿತ ರಾಶಿ, ವ್ಯಯರಾಶಿ. ಅದು ಯಾಕೆ ಹಾಗೆ ಬಂತು ಅಂತ ಕೇಳುವಾಗ ಯಥಾರ್ಥ ದೇವಿಗೆ ಸಂಬಂಧಪಟ್ಟ ಆರಾಧನೆಯ ನಾಗ ಅಲ್ವಾ. ಈಗ ಆ ರೀತಿ ಇಲ್ಲಲ್ಲ, ಕೇವಲ ಒಂದು ಕುಟುಂಬದ ನಾಗವಾಗಿ ಮಾತ್ರ ಅಲ್ವ ನನ್ನನ್ನು ಆರಾಧನೆ ಮಾಡ್ತಾ ಇರುವುದು. ಇಲ್ಲಿ ಎಲ್ಲ ಗ್ರಾಮದವರು ಕ್ಷೇತ್ರವನ್ನು ಯಾವ ರೀತಿ ಪ್ರಾತಿನಿಧ್ಯವೂ ಕೊಟ್ಟು ಆರಾಧನೆ ಮಾಡ್ತಾ ಇದ್ದಾರೋ ಅಷ್ಟೇ ಆರಾಧನೆ ನನಗೂ ಸಿಗ್ತಾ ಇತ್ತು. ಈಗ ಆ ರೀತಿ ಇಲ್ಲ, ಕೇವಲ ಒಂದು ಕುಟುಂಬ ವರ್ಗದವರಿಗೆ ಮಾತ್ರ ಮೀಸಲಾದ ವಿಷಯ ಆಯಿತು. ಪ್ರಶ್ನಾರೂಢ ರಾಶಿಯ 12ನೇ ರಾಶಿಯಲ್ಲಿ ಬಂದದ್ದು. അപ്പോൾ ആ ചന്ദ്രൻ്റെ രാശിക്ക് 7ാമത്തെ ഭാവം, ഇപ്പോൾ ലഗ്നാംശിക രാശി 7ാമത്തെ രാശി മകരൻ രാശിയായിട്ട് വന്നല്ലോ. ആ മകരൻ രാശിക്ക് ഭൂമിയുടെ ഉച്ചരാശിയാണ് മകരൻ രാശി. ആ ഭാവാധിപൻ ചൊവ്വ മഹാസാന്നിധ്യ രാശി ആശയം കൊടുത്തല്ലോ, അത് ത്രാവൻ രാശിയാണ്. അപ്പോൾ ഭൂകാരകത്വം ചൊവ്വ ത്രാവൻ രാശി ആശയം കൊടുക്കുകയും മകരൻ രാശി ഉച്ചാധിപത്യം കൊടുത്ത് വൃഷരാശി രക്ഷകരാശിക്കും 9ാമത്തെ രാശിക്ക് ഉപാസന രാശിക്കും ക്ഷേത്രാധിപത്യം വെച്ച ചൊവ്വയാണ് മഹാസാന്നിധ്യ രാശി നിൽക്കുന്നത്. അപ്പോൾ പ്രദേശവാസി ഒരു സന്ദർഭ കാലഘട്ടം ഈ മകരം എന്നതായ മാസം ഒരു ആചരണമാരിയുടെ ചെയ്യുന്നു എന്ന് നാഗം പറയുന്നത്. എൻ്റെ സന്നിധിയിൽ ഭൂമിക്ക് മുഴുവനും നിറഞ്ഞിരിക്കുന്നതാണല്ലോ ഈ നാഗൻ. അതെ, ഭൂമിയിലെടുത്തോളം കാലം നാഗാരാധന ഉണ്ടാവും. അപ്പോൾ ഭൂമിക്ക് മുഴുവനും സാന്നിധ്യ ജില്ലയിനെ കൊടുക്കുന്നതാണ് നാഗൻ്റെ ആരാധന. അപ്പോൾ അതേ നാഗൻ പറയുന്നു, ഈ മകരൻ രാശി ഉച്ചരാശി അവകാശം ഭൂമിക്ക് ചൊവ്വ കൊടുക്കുമ്പോൾ ഈ പ്രദേശവാസികളുടേതായ കാലഘട്ടത്തിൽ സന്ദർഭത്തിൽ ഈ മകരമാസ കാലഘട്ടം വിശേഷമായി എന്തോ ചില ആചരണങ്ങൾ എൻ്റെ സന്നിധി നടന്നില്ല നാഗം പറയുന്നു. ಭೂಮಿನೇ ಪುറത്ത് ನಿಲ್ക്കുന്ന ನಾಗನಾണ്. ಇಲ್ಲಿ ಒಂದು ವಿಶೇಷ ಯೋಗ ಕಾಣ್ತಾ ಉಂಟು ಈ ಪ್ರಶ್ನಾ ಚಿಂತನೆಯಲ್ಲಿ. ಯಾಕೆಂದರೆ ಶ್ರೇಷ್ಠವಾದಂತಹ ನಾಗಾರಾಧನೆ ಈ ಮಣ್ಣಿನಲ್ಲಿ ಉಂಟು. ಪೂರ್ವದಿಂದಲೇ ಕ್ಷೇತ್ರದ ಆರಾಧನೆ ಹೇಗೆ ಇತ್ತು ಅದೇ ರೀತಿಯಲ್ಲಿ ನನಗೂ ಆರಾಧನೆ ಆಗ್ತಾ ಇತ್ತು. ಈಗ ಅದು ಇಲ್ಲ ಅಂತ ಹೇಳುವ ವಿಷಯ. ಅದರಲ್ಲಿ ನಮಗೆ ಈ ನಾಗನಿರುವಂತಹ ಸಾನ್ನಿಧ್ಯ ಭೂಮಿ ಅಲ್ವಾ. ಭೂಮಿಯನ್ನು ಕುಜ ಅಂತ ಹೇಳುವ ಗ್ರಹದಲ್ಲಿ ನಾವು ಚಿಂತನೆ ಮಾಡುವುದು. ಈ ಕುಜ ಸ್ವರ್ಣಪ್ರಶ್ನಾರೂಢ ರಾಶಿಯ 2ನೇ ರಾಶಿ ರಕ್ಷಕ ಭಾವದಲ್ಲಿದ್ದುಕೊಂಡು, ಅಂದರೆ ಮೇಷರಾಶಿ, ಮೀನರಾಶಿಯ 2ನೇ ರಾಶಿ ಮೇಷರಾಶಿ ರಕ್ಷಕ ರಾಶಿ. ಆ ಮೇಷರಾಶಿಯ ಅಧಿಪತಿಯಾದಂತಹ ಕುಜ 9ನೇ ರಾಶಿ ಅಧಿಪತಿಯೂ ಹೌದು. 9ನೇ ರಾಶಿ ವೃಶ್ಚಿಕ ರಾಶಿ, ಅದರ ಅಧಿಪತಿ ಆಗಿದ್ದುಕೊಂಡು ಮಹಾ ಸಾನ್ನಿಧ್ಯ ರಾಶಿಯಲ್ಲಿ ಮಕರ ರಾಶಿಗೆ ಉಚ್ಚಸ್ಥನಾಗಿದ್ದುಕೊಂಡು ತುಲಾ ರಾಶಿಯಲ್ಲಿ ಆಶ್ರಯ ಕೊಡೋದು. ಅಂಥ ಯೋಗ ಇರುವಾಗ ಈ ನಾಗ ಹೇಳೋದು, ಈ ನನ್ನ ಬಳಿ ನನ್ನ ಸನ್ನಿಧಿಯಲ್ಲಿ ಭೂಮಿ ಸಂಬಂಧವಾದಂಥ ಒಂದು ವಿಷಯದಲ್ಲಿ ಮಕರ ಮಾಸ ತಿಂಗಳಲ್ಲಿ, ಮಕರ ಮಾಸ ಬರ್ತದಲ್ಲ ಆ ತಿಂಗಳಲ್ಲಿ ಒಂದು ವಿಶಿಷ್ಟವಾದ ಭೂಮಿಗೆ ಸಂಬಂಧವಾದಂಥ ಒಂದು ಆಚರಣೆ ಇಲ್ಲಿ ಪೂರ್ವದಿಂದಲೇ ಆಗ್ತಾ ಇತ್ತು ಅಂತ ಕಾಣ್ತಾ ಉಂಟು. അങ്ങനെയാണെങ്കിൽ ആ മകരമാസത്തിലെ ആ വിശേഷ ആരാധന ഏത് രൂപത്തിലാണ്, എന്താണ് അതിൻ്റെ പ്രാധാന്യം? ವಿಷಯ ಅರ್ಥ ಆಯ್ತಾ? ಈ ನಾಗನ ಈ ಮಣ್ಣಿನಲ್ಲಿ ಅಂದರೆ ಭೂಮಿಯನ್ನೇ ಹೊತ್ತು ನಿಂತವ ನಾಗ, ಅಂತಹ ಭೂಮಿಯಲ್ಲಿ ನಾವೆಲ್ಲ ವಾಸ ಮಾಡೋದು. ಆ ನಾಗ ಹೇಳೋದು ಇಲ್ಲಿ ರಾಶಿಯೋಗವು ಅದೇ ಮಹಾ ಸಾನ್ನಿಧ್ಯ ರಾಶಿಯಲ್ಲಿ ತುಲಾ ರಾಶಿಯಲ್ಲಿ ಆಶ್ರಯ ಕೊಟ್ಟು ಮಕರ ರಾಶಿಗೆ ಉಚ್ಚಸ್ಥನಾಗಿರುವಾಗ ಈ ನಾಗಳದು ಈ ನನ್ನ ಮಣ್ಣಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ಒಂದು ಆಚರಣೆ ಮಕರ ಮಾಸ ತಿಂಗಳಲ್ಲಿ ಆಗ್ತಾ ಇತ್ತು, ಪೂರ್ವದಿಂದಲೇ ಆಗ್ತಾ ಇತ್ತು ಅಂತ ಹೇಳುವ ಒಂದು ಯೋಗ ಉಂಟು. ಅದು ಯಾವ ಆಚರಣೆ ಅಂತ ನೋಡಬೇಕು. അങ്ങനെ ആചരണ ഉണ്ടോ ತುಳುನಾಡಲ್ಲಿ? ಮಕರ ಮಾಸ ಅಂತ ಹೇಳಿದರೆ ಜನವರಿ 14ರಿಂದ ಫೆಬ್ರವರಿ 14ರ ಒಳಗೆ ಬರುವುದನ್ನು ಮಕರ ಮಾಸ ಅಂತ ಹೇಳೋದು. ಹಾಂ, ಮಾಯಿ 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 ಅತ್ತು ಮಾಯಿ ಬರ್ಪಣೆ ಸುಗ್ಗಿ ಬರ್ಪಣೆ ಮಾರ್ಚ್ 15 ಏಪ್ರಿಲ್ 15 തൊട്ട് ಸುಗ್ಗಿ ಬರ್ಪಣೆ, ಫೆಬ್ರವರಿ 15 ಮಾರ್ಚ್ 15 ಮಾಯಿ. ಕನ್ಯಾತಂದು ಅಂದರೆ ಪಗ್ಗು, ಬೇಷ, ಕಾರ್ತೆಲ್, ಆಟಿ, ಸೋಣ, ನಿರ್ನಲ್, ಜಾರ್ದೆ, ಪೆರಾರ್ದೆ, ಮಂತೆಲ್, ಪುಯಿಂತೆಲ್. ಅದು ತುಳು ಮಾಸ ಇದೆ. ತುಳು ಮಾಸದಲ್ಲಿ 12 ಮಾಸ ಉಂಟಲ್ಲ, ಅದು ವೃಶ್ಚಿಕ ಮಾಸದಲ್ಲಿ ಬರುತ್ತೆ. ಇದು ಮಕರ ಮಾಸದಲ್ಲಿ ಬರೀ ಮಕರ ಮಾಸದಲ್ಲಿ ನಮ್ಮಲ್ಲಿ ಅಂತ ಒಂದು ಆರಾಧನೆ ಆಚರಣೆ ಉಂಟಾ? ಅದು ಪ್ರತ್ಯೇಕವಾಗಿ ತುಳುನಾಡು ಭೂಮಿಗೆ ಸಂಬಂಧಪಟ್ಟ ಯಾವುದೋ ಒಂದು ವಿಶೇಷ ಆಚರಣೆ
മകര മാസത്തിൻ്റെ ഏത് കാലഘട്ടം എന്ന് പറയൂ സർ? മകരമാസത്തിൻ്റെ പിന്നെ അന്ത്യർത്ഥമല്ലേ പറയുന്നുള്ളത്? മകരമാസത്തിന്റെ പകുതി കഴിഞ്ഞതിന് ശേഷമുള്ള കാലഘട്ടമാണ്. ಕುಂಭಮಾಸ ಆರಂಭದಲ್ಲಿ ಮುಂಬು. ಮಕರ ಮಾಸದ ಯಾವ ಕಾಲಘಟ್ಟ ಅಂತ ಹೇಳಿದರೆ ಮಕರ ಮಾಸ ಆರಂಭ ಆಗೋದು ಜನವರಿ 14ರಿಂದ ಫೆಬ್ರವರಿ 14ರವರೆಗೆ. ಚಂದ್ರೇ ಕೃಷಿ ಜಲಜಾಂಗನಾಶ್ರಯಶ್ಚ, ಕಡೇ ತಿಂಗಳು. ಕೆಡ್ಡಸ പറഞ്ഞെന്തെന്ന്? ഭൂമിയെ പൂജിക്കുന്നു. അതെ, ഭൂമിയെ പൂജിക്കുന്നു. പുഷ്പിണിയാവുന്ന സങ്കല്പം. ഭൂമിദേവി പുഷ്പിണിയാകുന്നു. ആ സമയത്തിൽ പ്രകൃതി ഒരു അങ്ങനെ മാറ്റം ഉണ്ടെന്നല്ലോ. ഒരു ಪ್ರಕೃತಿಗೆ ഒരു മാറ്റം ഉണ്ടാവാം. ಭೂಮಿ ಪ್ರಕೃತಿಗೆ ಒಂದು ಬದಲಾವಣೆ ಇಪ್ಪು ಜಾ ಸಮಯ ಇಟ್ಟು ಅಂದ್ರೆ ಕಾರ್ಷಿಕ ಇതൊന്നും ಇಲ್ಲ, കിളക്കാൻ വേണ്ടി പാടില്ല. ಇದು ಭೂಮಿಗೆ ಸಂಬಂಧಪಟ್ಟ ಆರಾಧನೆ ಅಲ್ಲ. ನಾಗೆ ಪನ್ಪುನೆ ಎನ್ನ ಮಣ್ಣು ಯಾನ ಇತ್ತಿನ ಈ ಮಣ್ಣಡಿ ಭೂಮಿಗೆ ಸಂಬಂಧಪಟ್ಟ ನಂಚಿನ ಒಂದು ಆಚರಣೆ ಕುಂಭಮಾಸ ಆರಂಭ ಆಪುನೆ ದುಂಬು ಮಕರ ಮಾಸದ ಅಂತ್ಯೊಡು ಅಂಚಿನ ಒಂದು ಆಚರಣೆ ಸಂಪ್ರದಾಯ ಇದೀ ಊರು ತಗಲ ಬರ್ತದೆ. ಮೂರು ಮಂತೊಂದು ಇತ್ತೇರಿ ಕೆಡ್ಡಸ ഇപ്പോൾ എവിടെയെങ്കിലും ആചരണ ഉണ്ടോ? ഏറാണ്ട് ಕೆಡ್ಡಸ ಆರಾಧನೆ ಆಚರಣೆ ಮನ್ಪೇರಾ ಉಂಡಾ? ഉണ്ട്. ഇല്ല, നിങ്ങൾ ചോദിച്ചത് ഈടെയോ അല്ല പുറമെ എവിടെയെങ്കിലും? ಇದರ ಪ್ರದೇಶ ವ್ಯಾಪ್ತಿಯಲ್ಲಿ ಉಂಟಾ? ಕೆಡ್ಡೆಸ್ ಅಂತ ಹೇಳಿದರೆ ಒಂದು ಆರಾಧನೆ ಪದ್ಯದಲ್ಲಿ ಭೂಮಿ ದೇವಿ ಋತುಮತಿ ಆಗ್ತಾಳೆ, ಪುಷ್ಪಿಣಿ ಆಗ್ತಾಳೆ ಅಂತ ಲೆಕ್ಕ. ಆ ಕಾಲಘಟ್ಟದಲ್ಲಿ ಅವಳನ್ನು ಭೂಮಿಯನ್ನು ಪೂಜಿಸುವುದು. ನವಧಾನ್ಯ ಉರುಳಿಸಿ ಅದೇ ತೊಳೆದು ಅದು ಹೆಂಗಸರು ಮಾಡೋದಲ್ಲ, പെണ്ണുങ്ങൾ മൊത്തം ഇതിലാക്കുന്ന വിഷയം. അതെങ്ങനെയെന്ന് പറഞ്ഞാൽ നമ്മൾ ശ്രീചക്ര സങ്കല്പത്തിലല്ലേ ദേവി ഉള്ളത്. അപ്പോൾ അത് ഇങ്ങനത്തെ ഒരു ഭൂമിയിൽ ചാണകമെല്ലാം തേച്ചിട്ട് റൗണ്ട് ആക്കിയിട്ട് ശ്രീചക്രത്തിൽ ഇങ്ങനെ ഉണ്ടല്ലോ, അങ്ങനെ ഒരു ബരെ മശിയിൽ ഇതാക്കും. അതിൻ്റെ ഉള്ളിൽ ഈ ഇലയിൽ നവധാന്യങ്ങളെ വെപ്പിച്ചിട്ട് പിന്നെ തേങ്ങ എല്ലാം അതിൻ്റെ പൂളെല്ലാം വെച്ചിട്ട് അതിനെ വെക്കും. അവിടെ മഞ്ഞൾ പിന്നെ കുങ്കുമം എല്ലാം വെക്കും. അത് 3 ദിവസം വരുന്നു. ആദ്യ കെഡ്ഡസ, നടു കെഡ്ഡസ, കട കെഡ്ഡസ 3 ദിവസം. അന്ന് കടയിൽ ഞാൻ ഈ സീകക്കായി എന്ന് പറഞ്ഞാൽ ഞങ്ങൾ ഇതെല്ലാം തുണിയെല്ലാം അലക്കുന്ന ഒരു കായെല്ലാം മുമ്പുണ്ടായി പല സോപ്പ് അതിൻ്റെ വെള്ളത്തിൽ അവിടെ ക്ലീൻ ആക്കാനുണ്ട്. മൂന്നാമത്തെ ദിവസം. ಈಗ ಎಲ್ಲಿಯಾದರೂ ಕೆಡ್ಡಸ ಆಚರಣೆ ಉಂಟಾ ಇಲ್ಲಿ ಪ್ರದೇಶ ವ್ಯಾಪ್ತಿಯಲ್ಲಿ? ನಿಮ್ಮಲ್ಲೇ ಆಗ್ತದೆ ಸರ್? ಎಲ್ಲಿ? ಮುಲ್ಕಿಯಲ್ಲಿ. ಅಲ್ಲಿ ಈ ಕೆಡ್ಡಸ ಉಂಟಾ? ನಿಂತಿದೆ, ಸಂಪ್ರದಾಯ ನಿಂತಿದೆ. ಮುಳುಂಡು ಅಂತಹ ಒಂದು ವಿಶೇಷವಾದಂತಹ ಆಚರಣೆಯ ಸಂಪ್ರದಾಯ ಈ ಮಣ್ಣಿನಲ್ಲಿ ಪೂರ್ವ ಭಾಗದಲ್ಲಿ ಇತ್ತು. ಕುಂಭಮಾಸದ ಆದಿ, ಮಕರ ಮಾಸದ ಅಂತ್ಯದಲ್ಲಿ ಭೂಮಿ ದೇವಿಯ ಸಂಕಲ್ಪದಲ್ಲಿ ನವಧಾನ್ಯಗಳನ್ನೆಲ್ಲ ಹುರಿದು ಒಂದು ಬಾಳೆಯಲ್ಲಿ ತೆಂಗಿನಕಾಯಿಯನ್ನೆಲ್ಲ ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಭೂದೇವಿಯನ್ನು ಪೂಜಿಸುವಂಥ ಒಂದು ಸಂಪ್ರದಾಯ ಪೂರ್ವ ಕಾಲಘಟ್ಟದಲ್ಲಿ ಮುತ್ತೈದೆಯರು ಇಲ್ಲಿ ಮಾಡ್ತಾ ಇದ್ರು. ശരി, നമ്മോ ഇതേപോലെ ആവശ്യം ഓരോന്നോരോന്ന് പറഞ്ഞു നമ്മൾ പോകാം. നമ്മൾ നേരത്തെ ഭൂമി സംബന്ധമായ ഒരു വിഷയം, 2 വിഭാഗക്കാരുടെ വിഷയം, ഭൂമി വിഷയം ചെറിയ ചർച്ചയുടെ ഭാഗമുണ്ട്. ഭൂമി 22 സെൻസിൻ്റെ ഭാഗങ്ങളുണ്ട്. ആ രീതി എങ്ങനെ മുമ്പോട്ട് കൊണ്ടുപോകാന്ന രീതിയിൽ അപ്പോൾ തന്നെ അവിടെ ഒരു ഏണി വീണു, അത് അവിടെ എടുത്തു വെച്ചു. ശരി, അപ്പോൾ സ്വന്തം മഴ, അഘോരാത്ര മഴയുടെ ഭാഗം പ്രശ്നം നിന്നു. അതെ, അവിടെയാണ് നമ്മൾ ഉള്ളത്. ഇത് കുറച്ച് മുമ്പോട്ട് പോയിന്നേ ഉള്ളൂ. അപ്പോൾ എന്താക്കുന്നു, അങ്ങോട്ടൊക്കെ തന്നെ തിരിച്ചു വരാം. ನಾವಾಗ ಹೇಳಿದ್ದಂತ ಹೇಳಿದರೆ 22 ಸೆನ್ಸು ಜಾಗ ನಮಗೆ ಅನಿತಾ ಶೆಟ್ಟಿ ಮತ್ತು ವಾಮನ ಪ್ರಭುಗಳ ಭಾಗದಲ್ಲಿ ಉಂಟು. ಕ್ಷೇತ್ರ ಸಂಬಂಧವಾದಂಥ ವಿಷಯದಲ್ಲಿ 22 ಸೆನ್ಸ್ ಜಾಗೆಯನ್ನು ಕ್ಷೇತ್ರದ ಆಡಳಿತ ಟ್ರಸ್ಟಿಗೆ
ವಿಧಿ ಪ್ರಕಾರವಾಗಿ ರೇಖಾಪತ್ರ ದಾಖಲು ಪತ್ರವನ್ನು ಮಾಡಿದ ನಂತರವೇ ನಮಗೆ ಭೂಪರಿಗ್ರಹ ಪೂಜೆ ಮತ್ತು ಬಾಲಾಲಯದ ವ್ಯವಸ್ಥೆಗೆ ಹೋಗಬೇಕು ಅಂತ ನಾವು ಆಗ ತೀರ್ಮಾನ ಮಾಡುವಾಗ ಒಂದು ಏಣಿ ಈಚೆ ಬಿತ್ತು, ಇಲ್ಲಿ ತುಂಬ ಸಿಡಿಲು ಮಳೆ ಎಲ್ಲ ಬಂತು, ನಾವು ಸ್ವಲ್ಪ ತಟಸ್ಥಾದ್ದು. ಇದು ಈ ಭೂಮಿಯದ್ದು ಒಂದು ವಿಷಯ ನಾವು ಯೋಗ ಹೇಳಿದಂತೆ ನಾವು ಪುನಃ ಅಲ್ಲಿಗೆ ಬರಬೇಡುವ. ನಮ್ಮ ಇವತ್ತಿನ ಪ್ರಶ್ನಾ ಉದ್ದೇಶವೇ ಅದು ಅಲ್ವ? ಹಾಂ, ನಮಸ್ತೆ ನಮಸ್ತೆ. ಎದುರು ಬಂದು ಕೂತ್ಕೊಳ್ಳಿ. ಅಲ್ಲಿ ವಾರ ಚಳಿಯಲ್ಲುಂಟಪ್ಪ. ಅಧ್ಯಕ್ಷರೇ, ಈಗ ನಿಮ್ಮ ನೇತೃತ್ವದ ಟ್ರಸ್ಟ್ ಎಲ್ಲ ಇಲ್ಲಿ ಇರೋದು ಮಾಡಲಿಲ್ವಾ? ಅಲ್ಲಲ್ಲೂ ಕಮಿಟಿ ಯಾವತ್ತು ಅದಲ್ವಾ? ನಮ್ಮ ಪ್ರಶ್ನ ಮಧ್ಯೆ ಆದ ಕಮಿಟಿ ಅಲ್ವಾ? ಅದನ್ನು ವಿಧಿ ಪ್ರಕಾರವಾಗಿ ಬಯೋಲ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಆ ಸಮಿತಿಗೆ ಕ್ಷೇತ್ರ ವಿಷಯದಲ್ಲಿ ಯಾವ ಕಾಲಘಟ್ಟಲ್ಲೂ ಆರಾಧನೆ ಬರುವಂಥ ರೀತಿಯಲ್ಲಿ ದಾಖಲು ಪತ್ರವನ್ನು ಮಾಡಬೇಡುವ. ಅದು ಮಾಡಿದ್ರೆ ನಮಗೆ ಕ್ಷೇತ್ರ ನಿರ್ಮಾಣ ವಿಷಯ ಆಗಲಿ. ಆ ವಿಷಯದಲ್ಲಿ ಅವರು ಪರಿಪೂರ್ಣವಾಗಿ ದಾನ ರೂಪದಲ್ಲಿ ಕೊಡುವ ವಿಷಯದಲ್ಲಿ ಏನು ಪ್ರತಿಫಲವನ್ನು ಬಯಸ್ತಾರ? ಇಲ್ಲಲ್ಲ ಇಲ್ಲಲ್ಲ ಸ್ವಾಮಿ, ಅದೊಂದು ಸಭೆಯಲ್ಲಿ പറഞ്ഞാൽ ಅದೇ ಅಲ್ಲ, ನೀವು ಅದನ್ನು ಹೌದಾ? ಅಲ್ಲ, ಇವತ್ತು ಸಭೆಯಲ್ಲಿ ಹೇಳಿದ್ರು ಒಳ್ಳೆದಿತ್ತು. ಅಲ್ಲ, ನಮಗೆ ದೇವಸಭೆ ಅಲ್ವ? ಪ್ರತಿಫಲ ಅಪೇಕ್ಷೆ ಎದ್ದು ಅಂದರೆ ಭೂಮಿ ನಿಮ್ಮದು, ಬೆಲೆ ಬಾಳುವ ಭೂಮಿ, ನಿಮ್ಮ ಹಿರಿಯರು ಖರೀದಿಸಿಕೊಂಡದ್ದು, ನೀವು ಕ್ರಯ ಕೊಟ್ಟು ತೆಕ್ಕೊಂಡದ್ದು. ಆ ಭೂಮಿ ಆಗಬೇಕಿದ್ರೆ ಏನಾದರೂ ಪ್ರತಿಫಲವಾಕ್ಷ ಇವರ ಭಾಗದಲ್ಲಿ ಇಲ್ಲ ಅಂತ ಆಯಿತು. ದೇವರು ಪುಟ್ಟಮ್ಮ ಶೆಟ್ಟಿಯವರ ಕುಟುಂಬಕ್ಕೆ, ಇಡೀ ಊರಿನವರಿಗೆ, ಗ್ರಾಮದವರಿಗೆಲ್ಲ ಒಳ್ಳೇದು ಕೊಟ್ಟರು ಸಾಕಷ್ಟೇ. ನಮ್ಮದೇನು ಪ್ರತಿಫಲ ಅಪೇಕ್ಷೆ ಇಲ್ಲ. ഇയാൾക്ക് പിന്നെ അങ്ങനെ പട്ടണം പറയാൻ വാമനപ്രഭുവിൻ്റെ മക്കളും വേറെ ഉണ്ട്. ಯಾಕೆಂದರೆ ಅವರು ನಮಗೆ ಕರೆಕ್ಟ್ ದೇವಸಭೆಯಲ್ಲಿ ಹೇಳಿದರು, ಇವರಿಗೆ ಆ ರೀತಿ ಒಂದೇ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಾಮನ ಪ್ರಭುಗಳ ವಿಷಯದಲ್ಲಿ ಮಕ್ಕಳಿದ್ದಾರಲ್ಲ, ಅದು ಯಾವ ರೀತಿ ಅಂತ ಹೇಳಿ ಚರ್ಚಿಸಿ ನಾವು ಹೇಳ್ತೇವೆ ಅಂತ ಅವರು ಹೇಳೋದು. ಅವರಿಗೆ ಒಂದೇ ಮಾತಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ. ಸರಿ சரி பட்டனை யாருக்கு ஒரு உத்தர கொடுக்க மாதிரி விடும். ഓരാങ്കിലും ഓരെന്നെ ഉണ്ട്, ഓരോ വിഷയത്തിലുള്ളത് കുട്ടമ്മേരെ മക്കളായി. ഇയാൾക്ക് പിന്നെ അങ്ങനെ അന്യന്മാരെല്ലാം ഉണ്ടല്ലോ, ഒന്ന് ചോദിച്ചിട്ട് പറയാം. അപ്പം അങ്ങനെ ഭൂമി സംബന്ധമായ വ്യവസ്ഥയുടെ ഭാഗം നമുക്ക് തീരുമാനമായാൽ നമുക്ക് ആദ്യം തീരുമാനിക്കേണ്ടത് തന്ത്രി കുടുംബത്തിൻ്റെ ഭാഗത്താണ്. തന്ത്രി കുടുംബത്തിൻ്റെ ഭാഗം തീരുമാനമായി കഴിഞ്ഞാൽ നമുക്കിവിടെ പ്രധാനമായി ചെയ്യേണ്ട അനുജ്ഞ ചെയ്യണം. അനുജ്ഞ ചെയ്യുന്നതിന് മുമ്പായിട്ട് തന്നെ പൈസി പ്രതികരക്ഷേരിഷ്ടഭാവാദിനാഥ ത്രിശകതമേത രക്ഷക ക്ഷേത്രദേശേ അതികഥനനഷ്ടം ബ്രഹ്മരക്ഷോ നിവാസ. ഈ രണ്ട് ക്ഷേത്രത്തിലെയും ബാധിക്കുന്നതായ ഒരു ബ്രഹ്മരക്ഷ അരിഷ്ടതയുണ്ട്. അതിന് നമുക്കൊരു നിവൃത്തി വിഷയം ചെയ്യണം. ഇതാണ് ആദ്യം നമ്മൾ ചെയ്യേണ്ടതായ പണി. അല്ലെങ്കിൽ നമ്മൾ പിന്നെ പ്രവർത്തനം മുമ്പോട്ട് പോകാൻ ಬಿಡೂല. ಅದು ಹೌದು, ಭೂಮಿ ಸಂಬಂಧವಾದಂತಹ ವಿಷಯ ನಮಗೆ ಪರಿಪೂರ್ಣವಾಗಿ ಕ್ಷೇತ್ರ ಸಂಬಂಧಕ್ಕೆ ವಿಷಯಕ್ಕೆ ಬಂದರೆ ನಮಗೆ ಇಲ್ಲಿ ಆಗಬೇಕಾದ್ದು ತಂತ್ರಿ ಯಾರು, ತಂತ್ರಿ ಕುಟುಂಬವನ್ನು ತೀರ್ಮಾನ ಮಾಡಬೇಕು. ಎರಡು ಕ್ಷೇತ್ರಕ್ಕೂ ತುಳುವೇಶ್ವರ ಮತ್ತು ಈ ಮುಳಲಾದೇವಿ ಅಂತ ಹೇಳುವ ತುಳುವೇಶ್ವರಿ ದೇವಿಯ ವಿಷಯದಲ್ಲೂ ಪ್ರತಿಷ್ಠೆ ಮಾಡುವಂಥ ತಾಂತ್ರಿಕ ಮನೆತನ ಕುಟುಂಬ ಯಾವುದು ಅಂತ ತೀರ್ಮಾನ ಮಾಡಿ ಅವರನ್ನು ಕಂಡು ಇಲ್ಲಿ ವಿಧಿ ಪ್ರಕಾರವಾಗಿ ಅನುಜ್ಞಾ ಸಂಕೋಚಗಳನ್ನು ಮಾಡಿ ಬಾಲಾಲಯ ಪ್ರತಿಷ್ಠೆ ಮಾಡಬೇಕು. ಬಾಲಾಲಯ ಪ್ರತಿಷ್ಠೆ ಮಾಡಬೇಕಿದ್ರೆ ಇಲ್ಲಿಯೂ ಆ ಕ್ಷೇತ್ರಕ್ಕೂ ಬಾಧಿಸುವಂತಹ ಬ್ರಹ್ಮರಕ್ಷಸು ಬಾಧಾ ದೋಷ ಉಂಟು. ನಮಗೆ ಅಲ್ಲಿಯೂ ಚಿಂತನೆ ಬಂದಿದೆ. ಅದು ಆ ಬ್ರಹ್ಮರಕ್ಷಸು ಬಾಧಾ ದೋಷದ ನಿವಾರಣೆ ಆದರೆ ಮಾತ್ರ ನಮಗೆ ಕ್ಷೇತ್ರ ಕಾರ್ಯ ಮುಂದೆ ಹೋದೀತಷ್ಟೇ. ಇಲ್ಲದ್ರೆ ಅದಕ್ಕೆ ಅಡ್ಡಿ ಆತಂಕಗಳು ಬರ್ಬೋದು. അത് അവിടെ പ്രതിപാദിച്ചിട്ടുണ്ടായിരുന്നു. നമ്മൾ അവിടെ പ്രതിപാദിച്ചിട്ടുണ്ടായിരുന്നു. ഇവിടെ ഈ വിഷയത്തിലുണ്ട്. ഇപ്പോൾ ನಮಗೆ ಅಲ್ಲಿಯೂ ಚಿಂತನೆ ಬಂದಿದೆ, ನೆನಪುಂಟಲ್ಲ? ಹಾಂ, ಇಲ್ಲಿಯೂ ಅದೇ ವಿಷಯ ಕಾಣ್ತಾ ಉಂಟು, ಬ್ರಹ್ಮರಕ್ಷಸುರ ವಿಷಯ ಕಾಣ್ತಾ ಉಂಟು. പടവുകൾ കയറിപ്പോണ്ടതായ ഏണിയാണ് മറിഞ്ഞു വീണത്, തെക്ക് വടക്കാരി വീണത്. മുമ്പോട്ട് പോകേണ്ടതായ ഭാഗം തെക്ക് വടക്കാരി വീണത്. ശേഷം കിഴക്ക് പടിഞ്ഞാറായിട്ട് വെച്ചു. അത് ശാന്തമാക്കി വെച്ചു. വെക്കുന്നതാണാരി ಮೇಲೆ ಹತ್ತಿ ಹತ್ತಿ ಹೋಗಬೇಕಾದಂಥ ವಸ್ತು ಏಣಿ. ಆ ಏಣಿ ಆಯಿತು ಉತ್ತರದಿಂದ ದಕ್ಷಿಣಕ್ಕೆ ಬಿದ್ದದ್ದು ಅಲ್ಲ, ವಿರುದ್ಧ ದಿಕ್ಕಿಗೆ ಬಿದ್ದದ್ದು. ಮತ್ತೆ ಅದನ್ನು ಸರಿ ಮಾಡಿದ್ದು ಯಾಕೆಂದರೆ ತಲೆಭಾಗ
ಪಶ್ಚಿಮಕ್ಕೂ ಅಡಿಭಾಗ ಪೂರ್ವಕ್ಕೆ ಇಟ್ಟದ್ದು ಯಾರು? ಅರವಿಂದ വെളിച്ചപ്പാട് ഒരു കിഴക്ക് പടിഞ്ഞാറായിട്ട് വെച്ചു. അതെ, തലക്ക് മുന്നിനെ പിടിക്കണമല്ലോ, തലക്ക് മുന്നിനെ എന്തായാലും പിടിക്കണം, അല്ലെങ്കിൽ തല പൊട്ടി പോകും. അതെ. അപ്പോൾ അതിന് ശേഷം നമുക്ക് ഇവിടെ പ്രശ്നം പറയാൻ പറ്റിയിട്ടില്ലല്ലോ. അഘോരാത്രം വന്നു, മഴ. ഒരു പക്ഷേ പിന്നെ സഭനെ പേടിച്ചു, മരങ്ങളിലുള്ള സ്ഥലമാണ്, ഈ സമയത്ത് വീണ് പോവുക. അപ്പോൾ ഒരു 10 നിമിഷം ഭയപ്പാടുകൂടി നമ്മൾ എല്ലാവരും ഇവിടെ നിന്നത്. അത് ലക്ഷണത്തിൻ്റെ ഭാഗമാണത്. നമ്മൾ ഈ നിർമ്മാണ പ്രവർത്തനത്തിൻ്റെ ഭാഗം പൂർണ്ണ തടസ്സം സൃഷ്ടിക്കുന്നതായ ലക്ഷ്യത്തിൻ്റെ ഭാഗമുണ്ട്, ബ്രഹ്മരക്ഷത്തിൻ്റെ ഭാഗമുണ്ട്. അപ്പോൾ അതിനെ വ്യവസ്ഥ ചെയ്യാത്തിടത്തോളം കാലം പ്രവർത്തനം മുമ്പോട്ട് പോകാൻ സാധ്യമല്ല. അപ്പോൾ അത് പിന്നെ പരിഹാര നിവൃത്തി ആവണമെങ്കിൽ താന്ത്രിക കുടുംബത്തിൻ്റെ ഭാഗമാവണം. അത് ഏത് മനത്തനാന്ന് ഇതുവരെ തീരുമാനത്തിന് വഴി എത്തിയിട്ടില്ല. ഇതെല്ലാം ആവണമെങ്കിൽ ഇതെല്ലാം തീരുമാനമാക്കി അടിസ്ഥാനപരമായ ഭൂമി നമുക്ക് ആയില്ലെങ്കിൽ ഇതെല്ലാം തീരുമാനമാക്കിൻ്റെ കാര്യമില്ല. ನಮಗೆ ನಿಮಿತ್ತ ಪ್ರಶ್ನಾಪದ್ಯ ನಿಮಿತ್ತ ಬಂದರೆ ಆ ನಿಮಿತ್ತವನ್ನು ಪ್ರಧಾನವಾದ ವಿಷಯ ಅಂತ ನಾವು ತಿಳ್ಕೊಳ್ಬೇಕು. ಏಣಿ ಬಿದ್ದಂತಹ ವಿಷಯ, ಏಣಿ ಬೀಳುವಾಗಲೇ ಘೋರವಾದಂತಹ ಮಳೆ ಬಂತು, ನಾವೆಲ್ಲ 10 ನಿಮಿಷ ಒಂದು ಭಯಭೀತರಾಗಿದ್ದೇವೆ. ನಮಗೆ ಕ್ಷೇತ್ರ ಸಂಬಂಧವಾದಂತಹ ಜೀರ್ಣೋದ್ಧಾರಕ್ಕೆ ಮುಂದೆ ಹೋಗುವಾಗ ಈ ಬ್ರಹ್ಮರಕ್ಷಸು ಅಂತ ಹೇಳುವ ಬಾಧಾದೋಷವನ್ನು ನಿವಾರಣೆ ಮಾಡದಿದ್ದರೆ ನಮಗೆ ಕ್ಷೇತ್ರದ ವಿಷಯದಲ್ಲಿ ಮುಂದೆ ಹೋಗಲಿಕ್ಕೆ ಕಷ್ಟ ಸಾಧ್ಯ. ಅದು ಬ್ರಹ್ಮರಕ್ಷಸನ ಬಾಧಾದೋಷ ನಿವಾರಣೆ ಆಗಬೇಕು, ಅನುಜ್ಞಾ ಕಲಶ ಆಗಬೇಕಿದ್ರೆ ತಂತ್ರಿ ಕುಟುಂಬವನ್ನು ಚಿಂತನೆ ಮಾಡಬೇಕು. ಇದುವರೆ ತಂತ್ರಿ ಕುಟುಂಬವನ್ನು ಚಿಂತನೆ ಮಾಡಲಿಲ್ಲ. ತಂತ್ರಿ ಕುಟುಂಬ ಚಿಂತನೆ ಮಾಡಬೇಕು, ಬ್ರಹ್ಮರಕ್ಷ ಬಾಧಾದೋಷ ನಿವಾರಣೆ ಮಾಡಬೇಕು, ಅನುಜ್ಞಾ ಕಲಶ ಮಾಡಿ ಮಾಲಾಲಯ ಮಾಡಬೇಕು. ಬಾಲಾಲಯ ಮಾಡಿದರೆ ಇದರ ಅಡಿಸ್ಥಾನವಾದಂಥ ಭೂಮಿ ಕ್ಷೇತ್ರ ಸಂಬಂಧವಾದ ವಿಷಯಕ್ಕೆ ಬರಬೇಕು. ആചാര്യസ്ഥാനാധിപൻ ലഗ്നത്തിൽ ഉദിച്ചിട്ടുണ്ട്, പക്ഷെ ആചാര്യ രാശിയിലെ ഗ്രഹണഗ്രഹമല്ല. അതെ, അങ്ങനെയുള്ള ആചാര്യൻ ഏത് ഭാഗമാണ്? അല്ല, ഒരു കാലഘട്ടത്തിൽ ഇവിടെ ഈ രാജാനൂര് വിശീതകോ ക്ഷിതോ നേതാ കുമാരോ ബുധ സൂര്യർദാന പൂജിതശ്ച സജീവോ പ്രേക്ഷ്യ സഹസ്രാംശുജ. രാജാനൂര് വിശീതകോ, ആദിത്യ ചന്ദ്രന്മാർ രാജഗ്രഹങ്ങളാണല്ലോ. അപ്പോൾ ചന്ദ്രൻ ആദിത്യം പൂർണ്ണമായി ദൃഷ്ടി ചെയ്തു. ആ ചന്ദ്രൻ നിൽക്കുന്നത് വ്യാഴക്ഷേത്രത്തിലാണ്. വ്യാഴം നിർമ്മിച്ച വിപ്രസ്യൻ മീനരാശി. ഈ ബ്രാഹ്മണ വിഭാഗമായിട്ടുള്ളതായ വല്ല രാജാക്കന്മാരും ഈ പ്രദേശം ഭരിച്ചതായ അറിവുണ്ടോ? ബ്രാഹ്മണ വിഭാഗക്കാരെ ഭരിച്ചത്? ബ്രാഹ്മണ വിഭാഗം രാജാക്കന്മാർ ಭರಿಸಿದ ಅರಿವುಂಟು? ಅವರು ಹೇಳೋದು ತಂತ್ರ ಕುಟುಂಬವನ್ನು ಚಿಂತನೆ ಮಾಡೋದು ಸ್ವರ್ಣ ಪ್ರಶ್ನಾರೂಢ ರಾಶಿಯ 12ನೇ ರಾಶಿಯಲ್ಲಿ ಆಚಾರ್ಯ ಸ್ಥಾನವನ್ನು ಚಿಂತನೆ ಮಾಡಬೇಕು. ಅದು ಕುಂಭರಾಶಿ. ಆ ಕುಂಭರಾಶಿಯ ಅಧಿಪತಿಯಾದಂಥ ಶನಿ ಪ್ರಶ್ನಾರೂಢ ರಾಶಿಯಲ್ಲಿ ಉದಯ ಆಗಿದ್ದರೂ ಕೂಡ ಆ ತಂತ್ರಸ್ಥಾನದಲ್ಲಿ ಗ್ರಹಣಕಾರಕ ಅಂತಹ ರಾಹು ಅಂತ ಹೇಳುವ ಗ್ರಹ ಉಂಟು. ಹಾಗೆ ಇರುವಾಗ ನಮಗೆ ರಾಜಕಾರಕವನ್ನು ಚಿಂತನೆ ಮಾಡುವುದು ಆದಿತ್ಯ ಮತ್ತು ಚಂದ್ರ ಅಂತ ಹೇಳುವ ಗ್ರಹದಲ್ಲಿ. ಚಂದ್ರ ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿ ಆಶ್ರಯ ಕೊಟ್ಟು ಅಲ್ಲಿಗೆ ಪರಿಪೂರ್ಣವಾಗಿ ಆದಿತ್ಯನ ದೃಷ್ಟಿ ಬರುವಾಗ ಪೂರ್ವಕಾಲಘಟ್ಟದಲ್ಲಿ ಮೀನರಾಶಿಯಲ್ಲಿ ಬ್ರಾಹ್ಮಣರನ್ನು ಚಿಂತನೆ ಮಾಡಬೇಕು. ಪೂರ್ವಕಾಲಘಟ್ಟದಲ್ಲಿ ಇಲ್ಲಿ ರಾಜಾಡಳಿತ ಮಾಡಿದಂಥ ರೀತಿಯ ಬ್ರಾಹ್ಮಣ ವರ್ಗ ಇದ್ದದ್ದು ಗೊತ್ತುಂಟ? ಅದೇ ನಾವು ಹೇಳೋದು, ಬ್ರಾಹ್ಮಣರ ರಾಜಾಡಳಿತ ಮಾಡಿದಂಥ ಬ್ರಾಹ್ಮಣ ಕುಟುಂಬ ಇದ್ದದ್ದು ಗೊತ್ತುಂಟ? അത് മയൂരവർമ്മ ബ്രാഹ്മണ മയൂര ശർമ്മ ബ്രാഹ്മണൻ. ಅವನೇ ವರ್ಮ ಆಯ್ದು പിന്നെ ರಾಜ್ಯ ಭರಿച്ചത്. പൂർവ്വ കാലഘട്ടത്തിൽ ഒരു ബ്രാഹ്മണനാണ്. പദവി ಎಂಥದ್ದು? ಎಂಥದ್ದು? ಅವರು ಎಲ್ಲಿ ಮೂಲ? എന്താ പറഞ്ഞേ?
ഒരു പറഞ്ഞേ മയൂരവർമ്മന്റെ കാലഘട്ടത്തിലായ ശേഷം കുന്ദവർമ്മ പിന്നെ അല്ല കദംബ വംശക്കാരന്നെ കുന്ദവർമ്മന്റെ കാലശേഷം 2 റാണികളാണ്, 2 റാണി ഉമ്പളാദേവിയും മുളലാദേവിനെ ആരാധിക്കുന്ന അതേ പേരുള്ള മുളലാദേവി. ഉമ്പളാദേവി അല്ല, ഉമ്പളാദേവി പറഞ്ഞാൽ മുളലാദേവിനെ ആരാധിച്ച അതേ പേരുള്ള മുളലാദേവി ദേവിയുണ്ട്, അതിനെ ആരാധിക്കുന്ന അതേ പേരുണ്ട് അതിന് ശരിയാക്കിയിട്ടുണ്ട്. അപ്പോൾ ഈ മയൂരശർമ്മൻ തന്നെയാണ് മയൂരവർമ്മയായിട്ട്, മയൂരശർമ്മ തന്നെയാണ് മയൂരവർമ്മയായിട്ട്. അതെ മൂലത്ത് ബ്രാഹ്മണൻ തന്നെ, ബ്രാഹ്മണൻ പിന്നെ ക്ഷത്രിയായിരുന്നു. പൂർവ്വത്തിൽ പ്രതിഷ്ഠയാക്കിയത് പരശുരാമ ബ്രാഹ്മണ, ഓന് പിന്നെ ക്ഷത്രിയായിന് ആയുധം എടുത്തിട്ടല്ലോ. പൂർവ്വപ്രതിഷ്ഠ ക്ഷത്രിയന്റെ ഭാഗം. അത് നമ്മളെ കുമ്പള കഥയിൽ പറയാം. കുമ്പള രാജാവിൻ്റെ കഥയിൽ ഈ ആദ്യത്തെ രാജാവിനെയും പണ്ടത്തെ കേരളത്തിലേക്ക് ബ്രാഹ്മണ വംശത്തിന് ഒരു സ്ത്രീ കല്യാണം അയച്ചിട്ട് അങ്ങനെ ഒരു കഥ ചരിത്രമുണ്ട് കുമ്പളേൻ്റെ കഥയിൽ. കുമ്പളയുടെ കഥയിൽ വർമ്മ ക്ഷത്രിയനായില്ലേ? വർമ്മ ക്ഷത്രിയനായില്ല. അതെ മയൂരവർമ്മ. അമ്മ അന്വേഷിച്ച് വരുന്ന വിഷയം ഇതിൻ്റെ മൂലസ്ഥാന വിഷയമാണ്. അപ്പോൾ അങ്ങനെ ആകുമ്പോൾ നമുക്കിവിടെ പിന്നെ ജനപദങ്ങൾക്കും ഭക്തന്മാർക്കും ചില കാര്യകാരണത്തിൽ ചില ചർച്ചകൾ വരും. മുളനാദേവി എന്നുള്ള വിഷയത്തിൽ, ഉമ്പളാദേവി എന്ന വിഷയത്തിൽ ആ കാലങ്ങളിൽ റാണിമാർ ആചരണം ചെയ്തു, ദേവിമാരെ നാമം സ്വീകരിച്ചുകൊണ്ട് തന്നെ. അപ്പോൾ ഇന്നിപ്പോൾ മുളനാദേവി സങ്കല്പത്തിൻ്റെ ഭാഗത്തിലാണ് ജനപദങ്ങളുടെ ഭാഗത്തിൽ മനസ്സിൻ്റെ ഭാഗം ഇല്ലത്. അപ്പോൾ യഥാർത്ഥ മുളനാദേവിയുടെ ഭാഗം ഏത് എന്ന് ആലോചിക്കണ്ടേ നമുക്ക്? ഇതാണ് നമുക്ക് ಆಲೋಚನೆ ചെയ്യേണ്ടി ವരും. ಪೂರ್ವಕಾಲಘಟ್ಟದಲ್ಲಿ ಇದನ್ನು ಯಾರು ಆರಾಧನೆ ಮಾಡಿದ್ರು ಅಂತ ಹೇಳುವ ವಿಷಯದಲ್ಲಿ ನಾವು ಚರ್ಚೆ ಬರುವುದು. ಈಗ ರಾಣಿಯರ ಕಾಲಘಟ್ಟದಲ್ಲಿ ಉಂಬಳಾದೇವಿ ಮತ್ತು ಮುಳಲಾದೇವಿ ಅಂತ ಹೇಳುವ ನಾಮಧೇಯದಲ್ಲಿರುವ ರಾಣಿಗಳು ದೇವಿಯ ಸಂಕಲ್ಪದ ವಿಷಯನ ಆವತ್ತೇ ಆರಾಧನೆ ಮಾಡಿದ್ದಾರೆ. ಈಗಲೂ ಇಲ್ಲಿಯ ಸಾನ್ನಿಧ್ಯವನ್ನು ನಾವು ಮುಳಲಾದೇವಿ ಅಂತ ಹೇಳುವ ಸಂಕಲ್ಪದಲ್ಲೆಲ್ಲ ಕರೆಯೋದು. ಮುಳಲಾದೇವಿ ಅಂತ ಹೇಳುವ ಸಂಕಲ್ಪ ಬರುವಾಗ ಯಥಾರ್ಥ ಮುಳಲಾದೇವಿ ಅಂದರೆ ಅದರ ಸಂಕಲ್ಪ ಏನು ಅದನ್ನು ನಾವು ಒಮ್ಮೆ ಅನ್ವೇಷಣೆ ಮಾಡಬೇಕಲ್ಲ. മുളനാദേവി ലലയോരഭേദം. മുളലാദേവി എന്ന് പറഞ്ഞാൽ നിങ്ങൾ പറഞ്ഞില്ലേ മഹാമര്യാദ സീമയെന്നുണ്ടെന്ന്. അപ്പം മുളല എന്ന് പറയുന്ന ഒരു സ്ഥലമുണ്ട്. അപ്പോൾ ആടെ അങ്ങനത്തെ ദേവീ സാന്നിധ്യം ഉണ്ടാവുന്ന ഒരു അന്വേഷിക്കണം എന്ന് ഒരു പറഞ്ഞു. അല്ല, ഇപ്പോൾ മുളനാദേവി സങ്കല്പ വിഷയത്തിൽ ജനപദങ്ങളുടെ മനസ്സിൽ ഇപ്പോൾ ആരാധന സ്വഭാവമുള്ളതായ യോഗം മുളനാദേവി സങ്കല്പം കാണുന്നുള്ളത്. അപ്പോൾ യഥാർത്ഥത്തിൽ ആ കാലഘട്ടത്തിൽ 2 റാണിമാർ ഭരിക്കുമ്പോൾ ആ ദേവിയുടെ പേര് സ്വീകരിച്ച് ഭരിച്ചിരുന്ന ചരിത്രം. അപ്പോൾ അങ്ങനെ ആകുമ്പോൾ ആദിമൂലത്തിൽ ഈ അമ്മയുടെ സ്വരൂപം എങ്ങനെയാണ് നമ്മൾ നോക്കണ്ടേ? മുളനാദേവി തന്നെയാണോ അല്ല വേറെ നാമങ്ങളുണ്ടോ ഈ അമ്മക്ക്? നമ്മൾ ഏത് രീതിയിൽ ആരാധിക്കണം എന്നുള്ളതായ വിഷയം നമുക്ക് ആലോചിക്കേണ്ടതുണ്ട്. ಯಾರು? ಅದೇ 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 ಅದು
വിഷയിൽ പറ്റും ഈ മുളലാദേവിയും പിന്നെ ഉമ്പളാദേവിയുടെ സങ്കല്പത്തിൽ നമ്മൾ ആ കാലഘട്ടത്തിൽ ദക്ഷിണാമൂർത്തിനെ ഉപാസന ചെയ്ത ഒരു ഗുരു ഉണ്ടായിരുന്നു. ഓരാണ് എല്ലാം നിർദ്ദേശനം കൊടുത്തത്. എല്ലാ വിഷയം തന്നെ പറ്റുമെന്ന് ഓർ പറഞ്ഞു. അപ്പോൾ അതിപ്പോൾ ಜನಪದಗಳ ಭಾಗದ ಮುಳ್ಳಾದೇವಿ ಸಂಕಲ್ಪದಲ್ಲಿ ಉಂಟೋ ഇപ്പോൾ? ಈಗ ಇರುವಂಥ ಎಲ್ಲ ವಿಷಯದಲ್ಲಿ ಇದು ಮುಳಲಾದೇವಿ ಅಂತ ಹೇಳುವ ದೃಢ ಸಂಕಲ್ಪದಲ್ಲಿ ಇದ್ದಾರಾ ಎಂತ? ಮೈಕ್ ಉಂಟಲ್ಲಿ ಇವರಿಗೆ ಇಲ್ವಾ? ಇಕೊಳ್ಳಿ, ಇದನ್ನು ತಗೊಳ್ಳಿ. ರತ್ನಾಕಾರ ಗೌತಪುರಂ ಹಿಮಾಲಯ ಕಿರಟಿನಿ ಬ್ರಹ್ಮರಾಜಶ್ರೀ ರತ್ನಡ್ಡ ವಂದೇ ಭಾರತ. ಸಂಶೋಧನೆ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಇತಿಹಾಸದ ದಾಖಲೆಗಳನ್ನು ಪರಿಚಯ ಮಾಡುವಂಥ ನನ್ನ ಕೆಲಸಗಳು. ಹಾಗೆ ನಮ್ಮ ಮಾರ್ಗದರ್ಶಕರು ಪುರುಷೋತ್ತಮ ಬಲ್ಲೆ ಸರು ಇದ್ದಾರೆ. ವಿಷಯವನ್ನು ತಿಳಿಸಬೇಕಾದ ನನ್ನ ಕರ್ತವ್ಯ ಇದೆ. ಯಾಕಂದರೆ ನನ್ನೂರಿನ ದಾಖಲೆಗಳನ್ನು ಈ ವಿಚಾರವನ್ನು ತಿಳಿಸಲೇಬೇಕಾಗತ್ತೆ. ನಂತರದಲ್ಲಿ ಪರಿಚಯ ಮಾಡೋದು, ನಂತರದಲ್ಲಿ ವಿಷಯ ಕೊಡಬೇಕಾದ್ದು ಇಲ್ಲಿ ಅಷ್ಟಮಂಗಲದಲ್ಲಿ ಬರುವಂಥ ವಿಚಾರಗಳು. ಸಂಬಂಧಪಟ್ಟ ದಾಖಲೆಯಲ್ಲಿ, ಇತಿಹಾಸದ ದಾಖಲೆಯಲ್ಲಿ ಗುರುಗಳಿದ್ದಾರೆ ನನ್ನದು, ಅವರು ಸಹ ಅದೇ ವಿಚಾರ ಹೇಳ್ತಾರೆ. ಇತಿಹಾಸದ ದಾಖಲೆಯಲ್ಲಿ 1401 ವಿಜಯನಗರ ಕಾಲದ ಶಾಸನದಲ್ಲಿ ಮುಳಲಾದೇವಿ ಅಂತ ಉಲ್ಲೇಖಗಳು ಬರುತ್ತೆ. ದಾಖಲೆ ಸಮೇತವಾಗಿ ನಾನು ಕೊಡ್ತೀನಿ ಬೇಕಾದರೆ. ಮುಳಲಾದೇವಿ ಬಂದಾಗ ಬೀಜಾಕ್ಷರ ರೂಪದಲ್ಲಿ, ಅಷ್ಟಮಂಗಲದ ಬೀಜಾಕ್ಷರ ರೂಪದಲ್ಲಿ ದೇವಿ ಅಂತ ಬಂದಾಗ ನಾವು ಅದೇ ತಗೊಳ್ಬೇಕಾಗತ್ತೆ ಹೊರತು ಅದನ್ನು ಬೇರೆ ಇನ್ನೊಂದು ಹೆಸರುಗಳನ್ನು ಅದೇ ರೀತಿಯಲ್ಲಿ ತಗೊಳ್ಳುವಂಥದ್ದು ನನಗೆ ಅಂತೂ ಸರಿ ಕಂಡಾಗ ಆಗ್ತಾ ಇಲ್ಲ. ಆದರೆ ನಾನು ವಿಚಾರಗಳನ್ನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ತಗೊಳ್ಳುವಂಥದ್ದು ಅಷ್ಟಮಂಗಲ ಪ್ರಶ್ನೆಯಲ್ಲೇ ನೇರವಾಗಿ ಬರಬೇಕಾದ ವಿಚಾರಗಳು. ಒಂದು ಅವರ ಹತ್ರ ಮಳೆಯ ವಿಚಾರ ತಿಳಿಸ್ಕೊಳ್ಳಿ. ನಂತರ ಮತ್ತೊಂದು ವಿಷಯ, ಹಾವೇರಿಯ ಶಾಸನ ಸಂಬಂಧಪಟ್ಟದಲ್ಲ ಒಂದು ಉಲ್ಲೇಖಗಳಿದೆ, ತುಳುವಲಾದೇವಿ ವಿಚಾರಗಳು. ರಾಜೇಶ್ ಸರು ಅದು ಶಾಸನ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ನಂಬರ್ 18 296 ಅಂತ ಹೇಳಿದ್ದಾರೆ. ಆದರೆ ಅದು ವಾಲ್ಯೂಮ್ ನಂಬರ್ 18 ಹೌದು, 296 ವಾಲ್ಯೂಮ್ ನಂಬರ್ದಲ್ಲಿ ಬರುವುದಿಲ್ಲ. ಅದು ಶಾಸನ ನಂಬರು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ನಂಬರ್ 18 ಶಾಸನ ನಂಬರ್ 300ರಲ್ಲಿ ಪೇಜ್ ನಂಬರ್ 452ರಲ್ಲಿ ಬರುತ್ತೆ. ಒಂದು 5 ಪೇಜ್ ಬರುತ್ತೆ. 111 ಸಾಲಿನ ಶಾಸನ ಅದು ತುಳುವಲಾದೇವಿನ ಹಾವೇರಿಯಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ನಮಗೆ ತಿಳಿದ ದಾಖಲೆಗಳನ್ನು ಸಂಬಂಧಪಟ್ಟಾಗೆ ಇಟ್ಟು ಮಾಡುವಂಥದ್ದು ಅಥವಾ ನಮ್ಮ ವಿಚಾರಗಳನ್ನೇ ನೇರವಾಗಿ ಅಲ್ಲಿ ಇಡುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಇದರೊಂದು ನನ್ನ ಕ್ಲಿಯರಿಟಿಗೆ ಸಿಕ್ತು ಅಂದರೆ ಮತ್ತು ಒಂದು 2-3 ವಿಚಾರಗಳಿದೆ ನನಗೆ. അവർ പറഞ്ഞേ ഇയാൾ സംശോധന ചെയ്യുന്ന ആളാണ്. പ്രദേശവ്യാപ്തിയിലുണ്ടായിട്ട് ഇങ്ങനത്തെ പൂർവ്വത്തിലെ ദാഖലിനെ സംശോധന ചെയ്തിട്ട് അതിൻ്റെ അടിയാധാരത്തോടെ ഇയാളുണ്ടതാണ്. അപ്പോൾ ഓറ് പറഞ്ഞേ 1401 വിജയനഗര സാമ്രാജ്യത്തിൻ്റെ ശാസനത്തിൽ ഈ വിഷയത്തിൽ മുളലാദേവി എന്ന് പറയുന്ന വിഷയം വരുന്നുണ്ട്. വിജയനഗരത്തിൻ്റെ വിജയനഗര ആ ശാസനത്തിൽ തന്നെ വരുന്നുണ്ട്. അപ്പം മുളലാദേവി എന്ന് പറയുന്ന സമ്പത്തത്തിൽ ദാഖല ഉണ്ടാകുമ്പോൾ അപ്പം അയാൾ ഒരു സംശോധനത്തിൻ്റെ വിഷയത്തിൽ പറയാനല്ലാതെ പൂർണ്ണതിൻ്റെ വ്യവസ്ഥത്തിൽ നിങ്ങൾ അഷ്ടമംഗലത്തിൽ തന്നെ പറയാനല്ലോ. അപ്പോൾ ഒരു തന്ത്രികളോ ഒരു വിഷയ യഥാർത്ഥ ബിംബത്തിലേക്ക് ബീജാക്ഷരി മന്ത്രത്തോട് അതിനെ പ്രതിഷ്ഠ ചെയ്യുമ്പോൾ ആ മുളലാദേവി പറയുന്ന സങ്കല്പത്തിലേ അതിൻ്റെ ആരാധന പ്രതിഷ്ഠ ആവേണ്ടതാണല്ലോ എന്ന് അയാളൊരു ചോദ്യം. രണ്ടാമത്തത് ഹാവേരിയിൽ ഇങ്ങനെ തുളുവേശ്വരിൻ്റെ ഒരു വിഷയം വരുന്നുണ്ട്. ഹാവേരി, കർണാടക ഹാവേരി ആടയില്ല ശാസനത്തിൻ്റെ വിഷയത്തിൽ അയാൾ പറഞ്ഞു 301-450 ആ പേജിൽ അതിൽ തുളുവാളാദേവി എന്ന് പറയുന്ന വിഷയം. തുളുവാള തുളുവാളാദേവി അല്ല, തുളുവാളവ ಇದು ನೀವು ಇಲ್ಲಿ ಮುಳಲಾದೇವಿ ದೇವಿಗೆ 43 ಅಲ್ಲ അതേത് ശാസനത്തിലേത്?
ಹಾವೇರಿಯ അല്ല ആദ്യ പത്നി വിജയനഗര സാമ്രാജ്യത്തിൻ്റെ 1041 1401 1401 വിജയനഗര സാമ്രാജ്യം 1401 അതെ 1401 അതിൽ മുളളാദേവിക്ക് മുളലാദേവിക്ക് നെല്ല് കൊടുത്തതെല്ലാം ഉണ്ട്. ಮುಳಲಾದೇವಿಗೆ ಕೊಟ್ಟ ವಿಷಯ ಉಂಟು. ಇದು ಮುಳಲಾದೇವಿಗೆ ಭತ್ತ ಕೊಟ್ಟಂತಹ ವಿಷಯ ದೇವಿ ಹೆಗ್ಗಡತಿ ಕೊಟ್ಟ ಮತ್ತದು മറ്റേതോടെ പറഞ്ഞ ತುಳುವಾಲದೆ ಅದು ಹಾವೇರಿ ಸರ್ ಮಾತಾಡಿ ಹಾವೇರಿ ಹಾವೇರಿ ವರ್ಷದೊಳಗೆ ശാസനത്തിൻ്റെ അല്ല ಹಾವೇರಿന്റെ ವಿಷಯത്തിൽ ഇവിടെ ആവശ്യമില്ല എന്ന് എനിക്കറിയാം. അതെ വിജയനഗര സാമ്രാജ്യ ശാസനത്തിൽ അതുണ്ട്. 1401 ಶಾಸನ. ಅದರಲ್ಲಿ ತುಳುವಕ್ಕೆ ಹೆಗ್ಗಡತಿ ಇಲ್ಲಿ ಮೇರಡಿ ಮತ್ತು ಇದೆಲ್ಲ ಬಸರೂರಲ್ಲಿ ಸುಮಾರು ಆಸ್ತಿಯನ್ನು ಹೊಂದಿದ್ದವಳು. ಅವಳು ತುಳುವೇಶ್ವರ ದೇವರ ಸಂಬಂಧಪಟ್ಟ ಒಂದು ಮಠಕ್ಕೆ, ಅಲ್ಲಿಂದ ಮಠ ಇತ್ತು, ಆ ಮಠಕ್ಕೆ ದಾನ ಕೊಟ್ಟದ್ದು. ಅವಳು ಮತ್ತು ಅವಳ ಮಕ್ಕಳು 4 ಜನ ಮಕ್ಕಳಿದ್ದರು. ಅವರು ದಾನ ಕೊಡುವಾಗ ತುಳುವೇಶ್ವರ ದೇವರಿಗೆ ದಾನ ಕೊಟ್ಟದ್ದು ಮಾಹಿತಿ ಅದರಲ್ಲಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾನ ಕೊಡುವಾಗ ಮುಳಲದೇವಿ ಕೂಡ ದಾನ ಕೊಟ್ಟಿದ್ದಾರೆ. ಹಾಗಾಗಿ ತುಳುವೇಶ್ವರ ಅರ್ಧಾಂಗಿ ಮುಳಲದೇವಿ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು ಹೌದು. ಮತ್ತು ಹಾವೇರಿ ಸಂಬಂಧಪಟ್ಟ ದಾಖಲೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತ ನನಗನ್ನಿಸ್ತದೆ. ಹೌದು ಹೌದು. ವಿಜಯನಗರത്തിന്റെ ವಿಷಯത്തിന്റെ ಶಾಸನದಲ್ಲಿ ഈ വിജയനഗര സാമ്രാജ്യം ഇടത്തോളം വന്നത് ಕೃಷ್ಣದೇವರಾಯರು ಚಕ್ರವರ್ತಿ. ಮತ್ತೆ ಕದಂಬ ಮತ್ತು ಚಾಲುಕ್ಯರ ಕಾಲದ ಸಂಬಂಧಪಟ್ಟ ಹಾಗೆ ಅವರು ಅಲ್ಲಿ ಮೈಲಾರ ಲಿಂಗ ಅಂತ ಆರಾಧನೆ ಮಾಡ್ತಾ ಇದ್ದರು. ಮೈಲಾರ ಲಿಂಗದಲ್ಲಿ ಕದಂಬರ ಒಬ್ಬ ರಾಣಿ, ಅವಳನ್ನು ಮೈಲಲಾದೇವಿ ಅಂತ ಕರೀತಿದ್ರು ಚಾಲುಕ್ಯರ ಕಾಲದ ಸಂಬಂಧಪಟ್ಟ ಹಾಗೆ. ಮೈಲಾರ ದೇವಿ ಮತ್ತು ಮೈಲಾರ ಲಿಂಗ ಅದು ಈ ಶಿವ ಆರಾಧನೆಗೆ ಸಂಬಂಧಪಟ್ಟಾಗೆ ಮತ್ತೆ ಶಿವ ಮತ್ತು ತುಳುವೇಶ್ವರ ಮತ್ತು ಮುಳಲದೇವಿ ಆಗಿರಬಹುದು. ಇದು ನನಗೆ ಅಥೆಂಟಿಕೇಶನ್ ಇಲ್ಲ, ಅದರಲ್ಲಿ ಆಗಿರಬಹುದು ಅಂತ ಒಂದು ಮಾಹಿತಿ ಇದೆ. ಮುಂದೆ ಬರುವಾಗ ಅದು ಮೈಲಾರಲಿಂಗ ಒಂದು ಬಾರ್ಕೂರು ಶಾಸನದಲ್ಲಿ ಮೈಲಾರಲಿಂಗನ ಬಗ್ಗೆ, ಭಗವತಿ ಮತ್ತು ಮೈಲಾರಲಿಂಗನ ಬಗ್ಗೆ ಒಂದು ಮಾಹಿತಿ ಇದೆ, ಅದು ಬರ್ತದೆ ಮುಂದೆ. ಅದೇ ಒಟ್ಟಿನ ಸಂಶೋಧನೆ ಆಗ್ತಾ ಇರುವಾಗ ನಮ್ಮ ನಮ್ಮ ಕೆರೆಯಲ್ಲಿ ಕ್ಲೀನ್ ಆಗ್ತಾ ಇರುವಾಗ ಒಂದು 3 ವರ್ಷಕ್ಕೆ ಅದನ್ನು ಫೋಟೋಗಳನ್ನು ನಮಗೆ ಸಹಕಾರ ಮಾಡ್ತಾ ಅವರಿಗೆ ಧನ್ಯವಾದ ಹೇಳಲೇಬೇಕಾಗುತ್ತೆ. ಆ ವಿಗ್ರಹ ಸಹ ಈ 2 ವಿಗ್ರಹಗಳು, ಒಂದು ಸ್ತ್ರೀ ಮತ್ತು ಪುರುಷ ಸಂಬಂಧಪಟ್ಟ ಕೈಯಲ್ಲೇ ಕಡೆಗಳು ಇರುತ್ತೆ. ಇಲ್ಲಿ ಮುಂಚೆ ಉಲ್ಲೇಖಗಳು ಬಂದಿದೆ. ಆಮೇಲೆ ವೀರತ್ವದ ಅಂದರೆ ಯುದ್ಧದ ಕಲೆಗಳ ಸಂಬಂಧಪಟ್ಟ ಈ ಚರ್ಚೆ ಆಗ್ತದೆ ಅಂತ ಅದಕ್ಕೋಸ್ಕರ ಇಲ್ಲಿ ಅದಕ್ಕೇನು ಕನೆಕ್ಷನ್ ಇದೆ ಅಥವಾ ಏನಾದರೂ ಅದು ಸಾಧನೆ ತಿಳಿಬೇಕಾಗಿದೆ. ಮೈಲಾರ ಬೇರೆ ಅಥವಾ ನಾವೇ ಹೇಳುವಂಥದ್ದಲ್ಲ, ಯಾಕಂದರೆ ಅಲ್ಲಿಯೇ ಬರಬೇಕು. ನಮಗೆ ಹೇಳಲಿಕ್ಕೆ ರೇಟಿದ್ದು ನಮ್ಮದು ವಿಚಾರಗಳನ್ನು ಕೊಡಬಹುದು ಬಿಟ್ಟರೆ ಡಿಸೈಡ್ ಆಗುವಂಥಲ್ಲಿ, ಯಾಕಂದರೆ ನಮ್ಮದು ಇದಲ್ಲ ತಾಯಿಗೆ ಡಿಸೈಡ್ ಮಾಡಿ ಅವ್ರಿಗೆ ಇಂಥದ್ದು ವಿಚಾರಗಳನ್ನು ಕೊಡುವಂಥ ಕೆಲಸ ಮಾಡಬೇಕು. ಒಂದು ಎರಡನೇ ವಿಚಾರ ಅಂದರೆ ಈ ತುಳುವೇಶ್ವರಿ ಮತ್ತು ಮುಳಲಾದೇವಿ ಒಂದು ದಾಖಲೆ ಮುಳಲಾದೇವಿ ದಾಖಲೆ ಮೈಕ್ ತಗೋ ಪ್ರದೀಪ್ ಮೈಕ್ ತಗೋ. ಹಾವೇರಿ
മുളലാദേവിൻ്റെ വിഷയമോ അത് ഇവർക്ക് പ്രസ്തുതമല്ല, അല്ല, ആ വിഷയമില്ല. അതോട് പറഞ്ഞത് മാത്രം. എത്ര അപ്പോൾ ഓറ് പറഞ്ഞ 1401 വിജയനഗരന്റെ കാലഘട്ടത്തിൽ തന്നെ ഈ കദംബ റാണിന്റെ വിഷയത്തിൽ ഒരു മുളലാദേവി പറഞ്ഞ പേരുണ്ടായിരുന്നു. അല്ല ഇവർ പറഞ്ഞത് അതന്നെ അയാൾ പറഞ്ഞത്. കദംബ വംശം ഉണ്ടല്ലേ, കദംബ വംശത്തിലൊരു കദംബ റാണി ഉണ്ടായിരുന്നു. ഈ കദംബ റാണിക്ക് ഈ മുളലാദേവിന്റെ പേര് വെച്ച ഒരു ചരിത്രമുണ്ട്. അപ്പൊ അങ്ങനത്തെ ഒരു മുളലാദേവിന്റെ സാന്നിധ്യത്തിന്റെ വിഷയം അന്ന് തന്നെ ഉണ്ട്. കദംബ വംശത്തിന്റെ ഇപ്പോൾ ഒരു സാന്നിധ്യം ഇല്ലാതെ ഒരു റാണിക്ക് അങ്ങനെ ഒരു പേര് വെക്കൂലല്ലോ. ആടെയും മുളലാദേവി എന്ന് പറയുന്ന ഒരു ചരിത്രത്തിന്റെ വിഷയം കാണുന്നുണ്ട്. തുളുവക്ക ഹെഗ്ഗടത്തി എന്ന് പറയുന്ന ആ റാണി വംശം, തുളുവക്ക ഹെഗ്ഗടത്തി, ഹെഗ്ഗടത്തി റാണി. ആ റാണി ആ കാലഘട്ടത്തിൽ തുളുവേശ്വര ക്ഷേത്രത്തിലേക്ക് ദാനം കൊടുത്തിന് ഭൂമി നെൽകൃഷിക്ക് ദാനം കൊടുത്തത് ക്ഷേത്രത്തിലുള്ള അതിനായിരിക്കുന്ന ഒരു മഠം ഉണ്ടായി. ആ മഠപരമ്പരയ്ക്ക് 4 മക്കളുണ്ട്. ഇവർക്ക് തുളുവേശ്വരം നടത്താൻ വേണ്ടിയിട്ടുള്ള നിത്യനൈമിത്യ ഭൂമി കൊടുത്തു. അത് കൊടുക്കുമ്പോൾ ഈ മുളലാദേവിക്കും ഭൂമി കൊടുത്തിന്. അതുകൊണ്ട് തുളുവേശ്വരന് ഭൂമി കൊടുക്കുമ്പോൾ മുളലാദേവിക്കും ഭൂമി കൊടുത്തുകൊണ്ട് പ്രശ്നാചിന്തനയിൽ വന്ന വിഷയം തുളുവേശ്വരന്റെ പരിപൂർണമായ ശക്തിസ്വരൂപിണി മുളലാദേവി പറഞ്ഞതിന് തർക്കമില്ല. പക്ഷേ ഈടെ തുളുവേശ്വരി എന്ന് പറയുമ്പോൾ ദാക്കലിലെല്ലാം മുളലാദേവി എന്ന് പറയുമ്പോൾ അത് ഈടെ പ്രതിഷ്ഠാകാലത്തെ തുളുവേശ്വരി എങ്ങനെയെന്ന് നമുക്കൊന്നും വിഷയം അറിയലാണ്. അത് നിങ്ങളെ വായിൽ തന്നെ പറഞ്ഞോ. മുളലാദേവി ദാക്കലിൽ ഒരു സൂക്തമുണ്ട്. ദാക്കലെ കാട്ടിക്കൊന്നല്ലാതെ ദാക്കലിനെ വെച്ചിട്ട് നാളെ പ്രതിഷ്ഠാക്കാൻ പറ്റൂലല്ലോ. അപ്പൊ അത് മുളലാദേവിയുടെ വിഷയം തുളുവേശ്വരി സങ്കല്പം എങ്ങനെ ആയിട്ടുണ്ടാവും, ചിലപ്പോൾ ഇല്ലാന്ന് പറയാനും പറ്റുന്നില്ല എന്ന് പറഞ്ഞു. പക്ഷേ തുളുവേശ്വര എന്ന് പറയുന്ന ക്ഷേത്രപൂർവ്വത്തിൽ തന്നെ ഉണ്ട്. ഇവിടെ മുളലാദേവി എന്ന് പറയുന്ന ശാസനത്തിൽ മുളലാദേവി ഉണ്ട്. അപ്പൊ തുളുവേശ്വര ഇവിടെ ഉണ്ടാകുമ്പോൾ തുളുവേശ്വരന്റെ ശക്തി സ്വരൂപിണിയായ അർദ്ധാംഗി മുളലാദേവി, അതുകൊണ്ട് തുളുവേശ്വരി ആയിട്ടുണ്ടാവാന്ന് പറയുന്നത്. തുളുവേശ്വരന്റെ പത്നി സ്വരൂപം ആകുമ്പോൾ തുളുവേശ്വരി എന്ന് വിളിക്കാമല്ലോ. അങ്ങനെ തുളുവേശ്വരി അങ്ങനെ ആയിട്ടുണ്ടാവുന്ന ഇപ്പൊ ജനപദങ്ങളുടെ ഭാഗത്ത് മുളലാദേവിന്റെ സങ്കല്പത്തിൽ ഉണ്ടോ ഇപ്പോ? ಹೌದು. പദ്യം ശീലമായില്ലേ? നാട്ടുകാർക്ക് കുറച്ച് സംശയഗോന്തലുണ്ടെന്ന് പറഞ്ഞത്. എങ്ങനെ സംശയം? നാട്ടുകാർക്ക് തുളുവേശ്വരന്റെ വിഷയത്തിൽ ഏതൊരു സംശയവും ഇല്ല. ദാഖല പത്രത്തിലോ തുളുവാക്ക ഹെഗ്ഗടത്തിന്റെ കാലഘട്ടത്തിലോ തുളുവേശ്വര എന്ന് പറഞ്ഞിട്ട് തന്നെ ദാഖലുണ്ട്. തുളുവേശ്വര എന്നുണ്ട്. ഈടുത്തെ വിഷയത്തിൽ മുളലാദേവി എന്ന് പറയുന്ന ദാഖലുള്ളത് തുളുവേശ്വരി ഇല്ല. നാളെ നിങ്ങൾ തുളുവേശ്വരിനെ സങ്കല്പപ്പെട്ടിട്ട് പ്രതിഷ്ഠാപനം ജനപദങ്ങൾക്ക് നാട്ടുകാർക്ക് കുറച്ചത് കൊണ്ടല്ല. അതെങ്ങനെ തുളുവേശ്വരന്റെ പത്നി എന്ന് പറഞ്ഞിട്ട് തുളുവേശ്വരി എന്ന് പറയാം. അങ്ങനെ പറയാം. തുളുവേശ്വര അതിന് ഭൂമി കൊടുക്കുമ്പോ ഇതിന് ഭൂമി കൊടുത്തിന് സംബന്ധം അങ്ങനെ പറയാന്നല്ലാതെ തുളുവേശ്വരിനെ പ്രാധാന്യം എന്ന് പറഞ്ഞപ്പോൾ നമുക്ക് എങ്ങനെയാണ് കൊന്തലാന്ന് പറഞ്ഞു. പൂർവ്വത്തിൽ തുളുവേശ്വരനുണ്ടായത് അല്ല, തുളുവേശ്വരന്റെ പത്നിയായി കൊണ്ട് തുളുവേശ്വരിയായതോ അങ്ങനെ സങ്കല്പത്തിലുണ്ട്. ഇപ്പോൾ ತುಳುವೇಶ್ವರ ಅಂತ ಹೇಳುವ ವಿಷಯದಲ್ಲಿ ನಮಗೆ ಏನು ಗೊಂದಲಗಳು ಇಲ್ಲ. ತುಳುವಕ್ಕ ಹೆಗ್ಗಡತಿಯ ಕಾಲಘಟ್ಟದಲ್ಲಿ ತುಳುವೇಶ್ವರ ದೇವಸ್ಥಾನಕ್ಕೆ ಇದು ಕೊಟ್ಟಂಥ ದಾಖಲು ಪತ್ರಗಳು ಉಂಟು. ಆ ಕಾಲಘಟ್ಟದಲ್ಲಿ ತುಳುವೇಶ್ವರಿಯ ವಿಷಯ ದಾಖಲು ಪತ್ರದಲ್ಲಿ ಇಲ್ಲ, ಮುಳಲಾದೇವಿ ಅಂತ ಹೇಳುವ ವಿಷಯದಲ್ಲಿ ಇರುವುದು. ತುಳುವೇಶ್ವರಿ ಸಂಕಲ್ಪದ ತುಳುವೇಶ್ವರನ ಶಿವನ ಅರ್ಧಾಂಗಿಯಾದ ಕಾರಣ ತುಳುವೇಶ್ವರಿ ಎಂಬ ನಾಮಧೇಯವಾಗಿರಬಹುದು. ಮುಳಲಾದೇವಿಯಲ್ಲೇ ತುಳುವೇಶ್ವರಿಯಾಗಿ ಅಂತ ಹೇಳೋದು ಗೊಂದಲ ನಿಮಗೆ ಅಲ್ಲ. ಸರಿ ಸರಿ ಕೂತ್ಕೊಳ್ಳಿ.
അത് കുളത്തിൽ കിട്ടിയത് കിട്ടിയത് രണ്ടും കട്ടിപ്പിടിച്ച രീതിയിൽ ಸೇಮ್ ದೇವ್ರನ್ನ ಆರಾಧನೆ ಮಾಡ್ತೀವಿ ನಾವು. ಈ ದೇವರನ್ನು ಅಲ್ಲಿ ಮಾಡಿದ್ದೀವಿ ದೇವಸ್ಥಾನ. ಅದೇ 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 ಯಾವ ದೇವಸ್ಥಾನ ಅದು ನಾವು ಬ್ರಹ್ಮ ಚಿತ್ತೇರಿ ಬ್ರಹ್ಮ ಹೇಳ್ತೀವಿ ನಾವು. ಸ್ಟೇಟ್ ಹೈವೇ ಪಕ್ಕದಲ್ಲೇ ಉಂಟಲ್ಲಿ ಚಿತ್ತೇರಿ ಬ್ರಹ್ಮ ಹೇಳ್ತೀವಿ ನಾವು ನಮ್ಮ ಎಲ್ಲ ವಾಡಿಕೆ. ಮಾರುಗೋಳೆಲ್ಲ ಉಂಟು. ಇದು ಚಿತ್ತೇರಿ 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 ನಡಿಯೋದು ನಾವು ಹೇಳಿದ್ದೇವೆ ಪ್ರದೀಪಲ್ಲಿ. ಚಿತ್ತೇರಿ ನಾಗ ಅಲ್ಲ ನಾಗ ಉಂಟು ಬ್ರಹ್ಮ. ಬ್ರಹ್ಮನ ನಾಗಬ್ರಹ್ಮನ ನಾಗಬ್ರಹ್ಮನ ಅಲ್ಲ ಚಿತ್ತೇರಿಯಲ್ಲಿ ಆರಾಧನೆ ಮಾಡೋದು ಬ್ರಹ್ಮ ನಾಗಬ್ರಹ್ಮ ಬೇರೆ. ಅಲ್ಲ ಅಲ್ಲಿ ಆರಾಧನೆ ಯಾವುದು ಅಂತ ನಾವು ಚಿತ್ತೇರಿಯಲ್ಲಿ ಬ್ರಹ್ಮನ ಅಲ್ಲ ನಾಗಬ್ರಹ್ಮ ಚಿತ್ತೇರಿ ಅಂತ ಹೇಳಿದ್ರೆ ನಾಗ ಅಲ್ಲ ಸರ್. ಕಾಮನ್ ಆಗಿ ಚಿತ್ತೇರಿ ಅಂತ ಹೇಳಿದ್ರೆ ಹೆಚ್ಚಾಗಿ ನಾಗ ಇರುವಂಥದ್ದು ನಾಗವಿಧ. ಅಲ್ಲ ಮತ್ತೆ ಅಲ್ಲಿಯ ವಿಷಯ ನಾವು ಚಿಂತನೆ ಮಾಡಲಿಲ್ಲ. ಸರಿ ಇವರು ಅದು അല്ല അല്ല ചിത്തേരിയ വിഷയപ്പെടും അതുമില്ല ഇത് കാണിച്ചെന്ന് പറഞ്ഞാൽ ഇത് ആയുധധാരിയായ ഇത് എന്തുകൊണ്ട് ഇവിടെ ആയുധ കലകളവും ഉണ്ടാവും എന്ന് പറഞ്ഞില്ല. ಅಲ್ಲ ಆಯುಧಧಾರಿ ಆದ ಕಾರಣ ಆಯುಧದ ಒಂದು ಕಲೆ ತರಬೇತಿ ಇರ್ಬೋದು ಅಂತ ಹೇಳುವ ಅದು ಮತ್ತೆ ಮುಂದೆ ನೋಡುವ. ಸರಿ ಊರಿಗೆ പോകാൻ പറ്റും ಸರ್? അല്ല അത് തീരുമാനം ഒന്ന് പറഞ്ഞിട്ട് തന്നെ ನಮಗೀಗ ಯಾವಾಗ ಗೊತ್ತಾಗೋದು ತೀರ್ಮಾನ ಒಂದು ಯಾವಾಗ ನಿಮ್ಮನ್ನು ಭೇಟಿಯಾಗಬೇಕು? ಇವತ್ತು ഇന്ന് നാളായിട്ട് അവരോട് ഫോൺ ആക്കിയിട്ട് പറഞ്ഞു ഓരോ ഭാഗത്ത് പ്രശ്നമില്ല. ഭൂമി ಬೇರೆ ಇಲ್ಲ ಭೂಮಿ ಕೊಡ್ತಾನೆ ನಮ್ಮ ರಿಕ್ವೆಸ್ಟ್ ಇದ್ರೆ ಹೇಳಿ ಹೇಳಿ ಮಾರುಕಟ್ಟೆ ಧಾರಣೆ ಕೊಡ್ಕೊಂಡು ಕಷ್ಟ ನಮ್ಮ ರಿಕ್ವೆಸ್ಟ್ ಅವರಿಗೆ ಅಲ್ಲ ಅಧ್ಯಕ್ಷ ಅಧ್ಯಕ್ಷ ಹೇಳಿ ಅಧ್ಯಕ್ಷ ಅಲ್ಲ ಅಲ್ಲಿ ಕೊಡಿ ಅಲ್ಲ ಅಧ್ಯಕ್ಷ ಹೇಳಬೇಕಲ್ಲ ಅವರೊಂದು ಮಾತು ಹೇಳಿ. ಆಯ್ತಾಯ್ತು ನಾವು ಹೇಳುದಿಲ್ಲ ಮಾರುಕಟ್ಟೆ ಧಾರಣೆ ಕಷ್ಟ ಅಂತ ಹೇಳಿದ್ರು. ಇಲ್ಲ ಅವರು ಹೇಳಿದ್ದು ಈಗಿನ ವರ್ತಮಾನ ಕಾಲಘಟ್ಟದ ಮಾರ್ಕೆಟ್ ಧಾರಣೆ ರೇಟು ಕೊಟ್ಟು ನಮಗೆ ಖರೀದಿ ಮಾಡಲಿಕ್ಕೆ ಕಷ್ಟ. ಹೌದು ನಾನು ರಿಕ್ವೆಸ್ಟ್ ಉಂಟು, ನಾನು ಕೊಡ್ಲಿಕ್ಕೆ ನಾನು ಆಡಿದ ಮಾತು ಹಿಂದೆ ಬರುವುದಿಲ್ಲ. ಬಟ್ ನಮ್ಮದು ಜಾಯಿಂಟ್ ಪಟ್ಟೆ ಅವ್ರಿಗೆ ಎಷ್ಟು ರೇಟ್ ಉಂಟು ನಮ್ಗೆ ಅಷ್ಟೇ ರೇಟ್ ಉಂಟು. ನೀವು ಅವ್ರಿಗೆ ಕೊಟ್ಟಾಗ ನಮ್ಮವರು 27 ಜನ ಇದ್ದಾರೆ, ಅವ್ರಿಗೆ ಯಾಕೆ ಅವ್ರು ರೇಟ್ ನೀವು ಯಾಕೆ ಫ್ರೀ ಕೊಟ್ಟರೆ ನನ್ನ ಹತ್ರ ಕೇಳಿದರೆ ಐ ಹ್ಯಾವ್ ಟು ಆನ್ಸರ್ ಅಲ್ಲ. ನಾನು ದುಡ್ಡಿನ ಆಸೆಯಲ್ಲಿ ನಾವಿಲ್ಲ, ಆದರೆ ಪಾಯಿಂಟ್ ಬರ್ಬೋದು ಅಷ್ಟೇ. ಹೌದು ಈಗ ಅದೇ ಈಗ ಅದಕ್ಕೆ ಕೊಡ್ತೀನಿ ಇವರಿಗೆ ಬಿಟ್ಟಣ ಅವರು ಪರನೇ ಅಲ್ಲ ಅವರು ಹೇಳಿದೆ ಅಂತ ಹೇಳಿದ್ರು. ಅವರ ಜಾಗದ ಇಲ್ಲಿ ಅವರ ನಾಗ ಆರಾಧನೆ ಇತ್ತು, ಆ ನಾಗ ಆರಾಧನೆ ಜಾಗ ಬಿಟ್ಟು ಕೊಡಬೇಕಂತ ಫಸ್ಟ್ ಹೇಳಿದರು. ಬಾಕಿ ನಮಗೇನು ತೊಂದರೆ ಇಲ್ಲ ಅಂತ ಬಾಕಿ ತಂದು ಮಾಡಿ ಅದು ಅವರ ಇದು ಇತ್ತು. ಯಾಕಂದರೆ ಈಗ ಅವರ ನಾಗ ಇಲ್ಲಿ ಇಲ್ಲ ಅಂತ ಹೇಳುವಾಗ ಅವರಿಗೆ ಅದರದ್ದು ಏನು ಅಂತ ಒಂದು ಕ್ವಶನ್ ಅವರಲ್ಲಿ ಉಂಟು. ಈಗ ಗೊತ್ತಾಯ್ತಲ್ಲ, ಅವ್ರದ್ದು ಇಲ್ಲದಿದ್ದರೆ ಅವರು ಯಾಕಂದರೆ ಅದು ಅವರೇ ಮಾಡ್ತಾರೆ. ಮತ್ತು ಅವರು ಜಾಗ ಕೊಡೋದಕ್ಕೆ ಯಾವುದೇ ಇಲ್ಲ, ಯಾಕಂದರೆ ಅವರು ಫುಲ್ಲು ಬಿಡ್ತಿದ್ರು. ಬಟ್ ಈಗ ಅದು ಎಲ್ಲಿ ಉಂಟು, ಹೇಗೆ ಉಂಟು, ಅದಕ್ಕೆ ಖರ್ಚುಗಳಿರ್ಬೋದು, ಅದನ್ನು ಮಾಡಲಿಕ್ಕೆಲ್ಲ ಗೊತ್ತಾಯ್ತಲ್ಲ, ಅದರದ್ದು ಬಗ್ಗೆ ಅವರಿಗೆ ಚರ್ಚೆಗಳಿರ್ಬೋದು. ಅದನ್ನು ಹೇಳಿದರೆ ಅದು ಗೊತ್ತಿಲ್ಲ, ಅವರು ಆರಾಧನೆ ಮಾಡಿಕೊಂಡಿದ್ದಾರೆ. ಈಗ ಅವರನ್ನು ಆರಾಧನೆ ಪುನಃ ತರಬೇಕಲ್ಲ. ನನ್ನ ಪಾಯಿಂಟ್ ಗೊತ್ತಾಯ್ತು. ನನ್ನ ಪಾಯಿಂಟ್ ಜಾಯಿಂಟ್ ಪಟ್ಟೆ ಆದ್ರಿಂದಾಗೆ ಅವರಿಗೆ ಎಷ್ಟು ರೇಟು ನಮಗೂ ಅಷ್ಟೇ ರೇಟ್ ಆರ್ ಟಿ ಸಿಲಿ ಇರೋದ್ರಿಂದ ಅವ್ರು ಹಣ ತಗೊಂಡಿದ್ದಾರೆ. ನೀವು ಯಾಕೆ ಫ್ರೀ ಕೊಟ್ಟಿರಿ ಅಂತ ನನ್ನದು ಕ್ವಶನ್ ಮಾಡಿದರೆ ನಾನೇನು ಉತ್ತರ ಕೊಡಬೇಕು? ജോയിൻ്റ് ഒരു അവർ പറഞ്ഞ് ഞാൻ കൊടുത്ത വാക്ക് തന്നെ നമുക്ക് പൈസ വേണ്ട, പ്രതിഫലിച്ച ദാനരൂപത്തിൽ കൊടുക്കരുത്. പക്ഷെ ഓരോ നമ്മളത് ജോയിൻറ്റ് പട്ടാണ്ട് അയാൾ പൈസ വേണമെന്ന് പറഞ്ഞാൽ ഞങ്ങളിൽ 27 ആളുണ്ട്. ഒരു ചോദിക്കല്ലേ, അപ്പോൾ ഒരു പൈസ വേണമെന്ന് ഇയാൾ പറഞ്ഞില്ല. ഞങ്ങൾ ഒരേ കൊണ്ട് ചോദിച്ചിട്ട് പറയാം. ನಾನು ಅವ್ರ ಬಗ್ಗೆ ಮಾತಾಡಿದಲ್ಲ, ಈ ಜನರಲ್ ನಾನು ಹೇಳಿದೆ. ಈಗ ಅವರು ದುಡ್ಡು ಕೇಳಲಿಲ್ಲ, ನಿಜವಾಗಿ ಕೇಳಿಲ್ಲ. ಆದರೆ ಅವರ ಆರಾಧನೆಯನ್ನು ನಮಗೆ ಬಿಟ್ಟು ಕೊಡಬೇಕು, ಅಷ್ಟು ಜಾಗ ಬಿಟ್ಟು ಕೊಡಬೇಕಂತ ಅವ್ರು ಹೇಳಿದ್ರು. ಯಾಕಂದರೆ ನಮಗೊಂದು 50 ಜನರಿಗೆ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಅದು ಇಲ್ಲಿ ನಾಗ ಇಲ್ಲಿ ಇಲ್ಲ ಅಂತ ಹೇಳುವಾಗ ಪೂರ್ವದಲ್ಲೇ ಇತ್ತು ನಾಗ, ಕುಟುಂಬ ಸಂಬಂಧವಾದ ನಾಗ ಅಲ್ಲ ಅಂತ ಕ್ವಶನ್ ಮಾರ್ಕ್. ಈಗ ಅವ್ರದ್ದು ಎಲ್ಲಿ ಉಂಟು ಅದನ್ನು ಹುಡುಕಬೇಕು, ಅದಕ್ಕೆ ಖರ್ಚು ವೆಚ್ಚಗಳೆಲ್ಲ ಇರ್ಬೋದು. ಅಲ್ಲ, ನಾಗನ ತೆಗಿಲಿಕ್ಕೆ ಆಗುದಿಲ್ಲ ಸರ್. ನಾವು ದೇವಸ್ಥಾನ ಕಟ್ಟುವಾಗ ನಾಗರಾಧನೆ ಮಾಡಲೇಬೇಕಾಗ್ತದೆ. ಪೂರ್ವದಲ್ಲೇ ಇತ್ತು ಈ ದೇವಿಯ ಅಲಂಕಾರ ನಾಗ. ಹೌದೌದು, ಅದು ಸ್ವಾಧೀನ ಬೇಕಂತ
ಇನ್ನೂ ಪೂಜೆ ಮಾಡ್ತಾರೆ, ಪೂಜೆ ಮಾಡೋದಿಲ್ಲ, ಪೂಜೆ ಖಂಡಿತ ಮಾಡ್ತಾರೆ. ಪೂಜೆ ನಾವು ಎಲ್ಲೂ ಮಾಡ್ತೇವೆ ಅಲ್ಲ ಗೋಪಾಲ, ಪೂಜೆ ನಾವು ಎಲ್ಲ ನಮ್ಮ ಭೂಮಿಯಲ್ಲಿ ಒಬ್ಬರು ಇನ್ನೊಬ್ಬರು ಮೂಲ ಆಗಿ ಎಲ್ಲರೂ ಪೂಜೆ ಮಾಡ್ತಾರೆ. ಸರಿ അല്ല രണ്ടുപേർക്കും ಇಲ್ಲಿ ಚರ್ಚೆ ಬೇಡಲ್ಲ ಈಗ, ಅಲ್ಲ ಇಲ್ಲಿ ಚರ್ಚೆ ಬೇಡಲ್ಲ ಅದು ಪೂರ್ಣ ಆಗಬೇಕಲ್ಲ ಅಧ್ಯಕ್ಷರೇ ಇದು. ನಮಗೆ ಭೂಮಿಯ ವ್ಯವಸ್ಥೆ ಒಂದು ತೀರ್ಮಾನಕ್ಕೆ ಬರದೆ ನಾವು ಮತ್ತೆ ಈಗ ತಂತ್ರಗಳನ್ನು ಬ್ರಹ್ಮರಕ್ಷ ಬಾಧೆಯನ್ನು ಬಾಲಾಲಯವನ್ನು ಹೇಗೆ ಚಿಂತನೆ ಮಾಡು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. അല്ല ഇപ്പോൾ രണ്ട് വിഭാഗത്തിന് രാജേഷ് പറ ഇതാ അല്ല രണ്ട് വിഭാഗത്തിൻ്റെ വിഷയത്തിലും ഭൂമി സംബന്ധമായിട്ട് ലാഭേച്ഛയില്ലെന്ന് മാഷിയുടെ പറഞ്ഞു. ലാഭേച്ഛ പറയും മറുഭാഗത്തിൽ ലാഭേച്ഛ ഇല്ല, അത് വ്യക്തമുണ്ട്. അവർക്ക് ജനപദങ്ങളുടെ ഭാഗത്ത് ആരാധിക്കേണ്ട വിഷയപൂർവികമായ ക്ഷേത്രം ഉണ്ടാകുന്ന ഒരു ചരിത്രത്തിൻ്റെ ഭാഗമാണത് ഈ ക്ഷേത്രം, ശാസനകളിൽ ഉണ്ടല്ലോ. അപ്പോൾ ആ വിഷയത്തിലെ ഭൂമിയുടെ ഭാഗത്ത് അവർക്ക് അതിൻ്റെതായ ധനസ്വരൂപണത്തിൻ്റെ ഭാഗം സ്വീകരിക്കുന്നതിൻ്റെതായ വിഷയം അവരുടെ ഭാഗത്തില്ല. എങ്കിലും അകത്ത് അവരുടെ ഭാഗത്ത് ചർച്ചകളുണ്ടെന്തോ, ആ ചർച്ചകൾ തീർന്ന കാര്യം പൂർണ്ണ ശരിയായത്. കാരണം ചർച്ചകൾ ഇതിൻ്റെ ഈ നാഗവിഷയം തന്നെയാണ് ചർച്ച. അത് മൂലനാഗനാണ് അല്ല എന്ന് നമ്മൾ ഇവിടുന്ന് പറഞ്ഞു. ഇവർ ഇവർക്ക് മാത്രമാണ് ഇപ്പോൾ സ്ഥിരീകരണമായത്, ബാക്കിയുള്ളവർക്ക് ഇതിൻ്റെ സ്ഥിരീകരണമായിട്ടല്ലോ. ആ അതെ അതെ അല്ല അല്ല ആ വിഷയത്തിലാണ് ചർച്ചയുള്ളത്, അതിലാണ് ചർച്ച. ನಿಮಗೆ ಇನ್ನೊಂದು ಕೂಡ ಗಮನ ತರ್ತಾನೆ, ಇದು ಟೋಟಲ್ 22 ಸೆಂಟ್ ಜಾಗ, ಇದು ಆಲ್ರೆಡಿ ಈಗ ಒಂದು 50 ಸೆಂಟ್ ಜಾಗ ಉಂಟು, ಇದೆಲ್ಲ ಗೌರ್ಮೆಂಟ್ ಜಾಗ. ನಮ್ಮ RTCಲಿರುವಂಥ ಜಾಗ ಈ ಬೌಂಡ್ರಿಯಿಂದ ಹೊರಬದಿಯಲ್ಲೂ ಉಂಟು. ಶುರು ಮಾಡಿ ನೋಡಿ ಆಳ್ವರೆ. ಇಲ್ಲಿ ವಿಷಯ ಎಂತ ಗೊತ್ತುಂಟ, ಅವರ ಭಾಗ ಯಾರು ನಮ್ಮ ಇವರ ಭಾಗದಿಂದಾಗಲೂ ಇವರ ಭಾಗದಿಂದಲಾಗಲೂ ಈ ಭೂಮಿಯನ್ನು ಒಂದು ಹಣಕ್ಕೆ ಕೊಟ್ಟು ಹಣ ತೆಕ್ಕೊಳ್ಬೇಕು ಅಂತ ಹೇಳುವ ಮನಸ್ಸು ಅವರಲ್ಲೂ ಇಲ್ಲ, ಇವರಲ್ಲೂ ಇಲ್ಲ. ಇದರ ಸತ್ಯಾವಸ್ಥೆ ಅವರಿಗೆ ಗೊತ್ತುಂಟು. ಇದು ಎಷ್ಟೋ ವರ್ಷ ಇತಿಹಾಸ ಇರುವಂಥ ದೇವಿ ಸಂಬಂಧವಾದಂತಹ ಭೂಮಿ, ಅದರ ಮಹತ್ವ ಉಂಟು. ಊರಿಗೆ ಶ್ರೇಷ್ಠತೆಗೆ ಬೇಕಾಗಿ ಅಂಥ ಭೂಮಿಯನ್ನು ಪರಿಪೂರ್ಣವಾಗಿ ಕೊಡಬೇಕು ಅಂತ ಹೇಳುವ ಎಲ್ಲ ಸನ್ಮನಸ್ಸು ಇವರಲ್ಲಿ ಉಂಟು. ಅಂದರೆ ಇವರಲ್ಲಿ ಇರುವುದಂತೆ ಇಲ್ಲೊಂದು ನಾಗ ಸಾನ್ನಿಧ್ಯದ ವಿಷಯ ಬರುವಾಗ ಒಳಗೊಂದು ಚರ್ಚೆ, ಆ ಚರ್ಚೆ ಮಾತ್ರ ಇದಕ್ಕೆ ಅಡ್ಡಿಯಲ್ಲದೆ ಮತ್ತು ಹಣದ ವಿಷಯ ಅಲ್ಲ, ಹಾಗೆ ಕಾಣುವುದಿಲ್ಲ. ಅಂದರೆ ಅವರ ತಂದೆಯವರು ಇದ್ದಾರಲ್ಲ, ಒಂದು ವಿಷಯ ಹೇಳಬೇಕಲ್ಲ, ಏನಾದರೂ ಸಡನ್ನು ಅದನ್ನು ಕೊಡುವಂಥ ತೀರ್ಮಾನ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಅಲ್ಲ ಅವ್ರಿಗೆ ಆಗ ಈಗ ನಾಗ ಇಲ್ಲುಂಟು ಆ ರೀತಿಯದ್ದು, ಇದು ಬದಲಾವಣೆದ್ದು ಈಗಲ್ಲೂ. ವ್ಯವಸ್ಥೆ ಒന്നുമില്ല. വേദന എടുക്കുന്നുണ്ട്. അവരെന്താ പറയും? ಇವರ ಉತ್ತರ ಯಾವಾಗ ಸಿಗ್ಬೋದು? നാളെ വൈകുന്നേരം. വേറൊന്നുമില്ല, ഭൂമിൻ്റെ വിഷയത്തിൽ ചർച്ചയില്ല, നാഗൻ്റെ വിഷയത്തിൽ. അതുകൊണ്ട് ഒരുപക്ഷെ ചർച്ചയുടെ ഭാഗം വന്നു കഴിഞ്ഞാൽ അവർ മുഖാന്തരം പൂർണ്ണമായി അവർക്ക് മനസ്സിലാക്കി കൊടുക്കണ്ടേ? അതെ. അല്ല, ചോദിച്ചു കൊടുക്കാൻ ഞങ്ങൾ നേരത്തെ പറഞ്ഞില്ല, കാണിച്ചു കൊടുക്കാം, വിഷയമില്ല. അവർ അതിനനുസരിച്ച് നിൽക്കണം. ಅದೆಲ್ಲ ನಾವು ಹೇಳುವ, ನಿಮ್ಮ ಮೂಲ ನಾಗ ಎಲ್ಲಿಂಟು, ನಾನು ಆಗ ಅಂತ ಹೇಳುವಾಗ ಅದನ್ನು ಅನ್ವೇಷಣೆ ಮಾಡಿ ಅದರ ವ್ಯವಸ್ಥೆಗೆ ನೀವು ನಿಲ್ಲಬೇಕು ಕುಟುಂಬಸ್ಥರು. ತಿಳ್ಕೊಳ್ಳೋದು ಮಾತ್ರ ಆದರೆ ಆಗಲಿಕ್ಕಿಲ್ಲಲ್ಲ. ಹೌದು, ಅದು ಮೂಲ. ಇಲ್ಲಿಯದೊಂದು ಸ್ಪಷ್ಟ ಹೇಗೆ ಗೊತ್ತುಂಟಮ್ಮ,
89 ವರ್ಷಕ್ಕಿಂತ ಮೊದಲಾಯಿತು ನಾವು ಈ ಭೂಮಿ ಖರೀದಿ ಮಾಡಿಕೊಂಡದ್ದು. ಅದಕ್ಕಿಂತ ಮೊದಲು ಇಲ್ಲಿ ನಾಗ ಉಂಟು. ಆಗ ಅದು ನಮ್ಮ ಕುಟುಂಬ ಮೂಲ ನಾಗ ಆಗಲಿಕ್ಕಿಲ್ಲಲ್ಲ. ಅವರು ಆರಾಧನೆ ಮಾಡಿದ್ದಾರೆ, ಪೂರ್ವದಲ್ಲೇ ನಾಗ ಉಂಟು. ಇದರೊಂದು ವ್ಯವಸ್ಥೆ ಆಗಬೇಕಲ್ಲ. ಈಗ ಇವರ ಉತ್ತರ ಸಿಕ್ಕದೆ ನಾವು ಈಗ ತಂತ್ರಿಗಳನ್ನು ತೀರ್ಮಾನ ಮಾಡುವುದು ಹೇಗೆ, ಬಾಲಾಲಯ ವ್ಯವಸ್ಥೆ ಮಾಡುವುದು ಹೇಗೆ, ಬ್ರಹ್ಮರಕ್ಷಿತ ಬಾಧಾದೋಷ ನಿವಾರಣೆ ಮಾಡುವುದು ಹೇಗೆ, ಇದೆಲ್ಲ ಈ ಮಣ್ಣಿನಲ್ಲಿ ಆಗಬೇಕು. ಸರ್ ಮತ್ತೊಂದು ರಿಕ್ವೆಸ್ಟ್ ಉಂಟು ನಮಗೆ. ಹೇಳಿ ಸರ್. ನಾವು ಫ್ರೀ ಜಾಗ ಬಿಡ್ತೇವೆ, ಬಟ್ ಜಾಗ ಬಿಟ್ಟು ನಾನು 27 ಜನ ಅದಕ್ಕೆ ಹಕ್ಕುದಾರಿದ್ದಾರೆ. ಅವರೆಲ್ಲರದ್ದು ಒಂದು ರಿಕ್ವೆಸ್ಟ್ ಉಂಟು. ಭೂದಾನ ಪುಟ್ಟಮ್ಮ ಶೆಟ್ಟಿ ಬಾಪ್ನವ್ರ ಕುಟುಂಬಸ್ಥರು ಅಂತ ಒಂದು ಹಾಕ್ಬೇಕು ಅಂತ. ಬರ್ತದೆ ಅದು. ನಾವಿಲ್ಲಿ ತೀರ್ಮಾನ ಮಾಡಿದ್ದು ಇವರಿಬ್ಬರನ್ನು ಸೇರಿಕೊಂಡು ಟ್ರಸ್ಟಿ ಮಾಡೋದು ಇಬ್ಬರು. ಅಲ್ಲ, ನಂದು ಒಬ್ಬಂದೇ ಆದ್ರೆ ನಂದು ಏನು ಹಾಕೋದು ಬೇಡ ಅಂತ ಹೇಳ್ತಿದ್ದೆ. ಬಟ್ ಇಲ್ಲಿ ಹೆಸರಿನ ವಿಷಯ ಉಂಟುಟ. ನಾವು ರೇಖಾ ದಾಖಲು ಪತ್ರ ರಿಜಿಸ್ಟ್ರೇಷನ್ ಮಾಡ್ತೇವಲ್ಲ ಸ್ಟ್ಯಾಂಪ್ ಪೇಪರಲ್ಲಿ, ಅದರಲ್ಲೇ ಬರೆಯುತ್ತದೆ ಅಲ್ಲ. ನಮಗೆ ಪುಟ್ಟಮ್ಮ ಶೆಟ್ಟಿಯವರ ಮಕ್ಕಳ ಮತ್ತು ಇವರ ಮಕ್ಕಳ ಪರಂಪರೆಯ ಭಾಗದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದಾನ ರೂಪದಲ್ಲಿ ಕಾಲಕಾಲಕ್ಕೆ ಆರಾಧನೆಗೆ ಬಿಟ್ಟುಕೊಟ್ಟ ಕುಟುಂಬ ಪರಂಪರೆ ಅದರಲ್ಲೂ ಬರ್ತದೆ. ಅದು ರೆಕಾರ್ಡಿಕಲಲ್ಲೇ ಬರ್ತದೆ. ಮತ್ತು ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ಯಾವುದಲ್ಲೂ ಶಿಲಾಕಲ್ಲಿನಲ್ಲೋ ಭೂಮಿ ದಾನ ಕೊಟ್ಟವರು ಬರುವುದು ಮಾತ್ರವಲ್ಲ, ನಿಮ್ಮ ಎರಡೂ ಕುಟುಂಬದಿಂದಲೂ ಆಡಳಿತ ಟ್ರಸ್ಟಿಗೆ ಒಂದೊಂದು ವ್ಯಕ್ತಿಗಳನ್ನು ನೇಮಕ ಮಾಡಲಿಕ್ಕುಂಟು. ಹೌದು. 90 ವರ್ಷ ಆರಾಧನೆ ಮಾಡಿದೆ ಅಂತ ಹೇಳಿದ್ರೆ ದೊಡ್ಡ ವಿಷಯ. ಕ್ಷೇತ್ರ ತುಳುವೇಶ್ವರ ದೇವಸ್ಥಾನ ಮತ್ತು ಮುಳಲಾದೇವಿಯಕ್ಕೆ ಈ ಕುಟುಂಬ ಪರಂಪರೆ ಸಂಬಂಧ ಉಂಟು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಇಲ್ಲ, ಉಂಟು ಅಂತ ಹೇಳಿದ್ದೇವೆ. ಅನುಜ್ಞಕ್ಕೆ ಬಾಲಾಲಯ ಹತ್ರಲ್ಲಿ ಚಿಂತೆ ಇಲ್ಲದೆ ಅನುಜ್ಞ ಬಾಲಾಲಯ ಬ್ರಹ್ಮರಕ್ಷಕ ತುಳೇಶ್ವರಿ അതെ അതന്നെ അവൾ പറഞ്ഞു ബാലാദേവി എങ്ങനെ ബീജാക്ഷരത്തിൽ നിങ്ങൾ ബാലാലയത്തിൽ തന്ത്രികൾ വെക്കുമ്പോൾ ഒരു മൂലമന്ത്രമുണ്ട്. അവൻ നിങ്ങൾ മുള്ള ഉള്ള ആ ബീജാക്ഷരം വേണം. ഞങ്ങൾക്ക് ബീജാക്ഷരം എന്തെന്ന് അറിഞ്ഞില്ല, എനിക്ക് പേരല്ലല്ലോ ബീജാക്ഷരം. ನೀವು ಹೇಳಿ. ಮೈಕಲ್ ಊಟ ಮೈಕಲ್ ಊಟ ಅಲ್ಲ ಅಣ್ಣ, ಮೈಕಲ್ ಹೇಳಿ ಜಾಗ ವಿಷಯ ಸಮಸ್ಯೆ ಹೇಳಿ. ಮೈಕಲ್ ಊಟ ಮತ್ತೆ ಊಟದ ವಿಷಯ ಅಲ್ಲ, ಅಲ್ಲ ಹೋಗುವ ವಿಷಯ ಅಲ್ಲ. ಇವತ್ತಿನ ನಮ್ಮ ಪ್ರಧಾನ ಉದ್ದೇಶ ಅಂತ ಪ್ರಶ್ನಾಚಿತನೆಯದ್ದು ತುಳುವೇಶ್ವರಿಗೆ ಸಂಬಂಧ ಉಂಟ ಭೂಮಿ ನಮಗೆ ದಾನ ರೂಪದಲ್ಲಿ ಬರ್ತದೆ. ಇನ್ನು ಮುಂದೆ ಇಲ್ಲಿ ಯಾವ ಆರಾಧನೆಯ ಯಾವ ವ್ಯವಸ್ಥೆಗೆ ಹೋಗಬೇಕಂತ ಹೇಳುವ ಚಿಂತನೆ ಆಯಿತು ಇವತ್ತು ಪ್ರಶ್ನಾ ವಿಷಯ. ಅದಕ್ಕೆ ಪ್ರಧಾನ ವಿಷಯ ಭೂಮಿ, ನಮಗೆ ಬಾಲಾಲಯ, ಆ ತುಳುವೇಶ್ವರಿಯ ವಿಷಯ ಮತ್ತು ಮುಳಲಾದೇವಿಯ ಇದ್ದಂಥ ವಿಷಯ, ತಂತ್ರಿ ಕುಟುಂಬ. ಇಷ್ಟು ಚಿಂತನೆ ಮಾಡಬೇಡ ನಾವು. ಅದು ಮಾಡಬೇಕಿದ್ರೆ ಭೂಮಿಯದ್ದೇ ವ್ಯವಸ್ಥೆ ಆಗದಿಂದ ಮಾಡೋದು. ಊಟ ಮಾಡಿ ಕೆಲವರು ಹೋದರು, ಕೆಲವರು ನಿಂತಾರೆ, ಅದಲ್ಲ. ನಮಗೆ ಇದರ ತೀರ್ಮಾನ ಬರಬೇಕಲ್ಲ. ಊಟ ದೇವಿಯ ಪ್ರಸಾದ ಭೋಜನ ಅಲ್ವ, ಸ್ವೀಕರಿಸದೆ ಯಾರು ಹೋಗ್ಲಿಕ್ಕಿಲ್ಲ. അത് ശാസന വിഷയം പ്രധാനമായിട്ട് വിഷയം അവർ വ്യക്തമായിട്ട് ഇവിടെ അവതരിപ്പിച്ചു. ഇത്ര വർഷകാലഘട്ടം ഇത്ര വിഷയത്തിൽ അദ്ദേഹം ഇതിൻ്റെ വിഷയം ഇവിടെ അവതരിപ്പിച്ചിട്ടുണ്ട്. അപ്പോൾ പിന്നെ നാളേക്ക് ഇവിടെ അഷ്ടമംഗല വിഷയത്തിൽ വിഷയം പറഞ്ഞ് നാളേക്ക് ജനപദങ്ങളുടെ ഭാഗത്ത് ഒരു ഗോന്തല ഒരു സംശയത്തിൻ്റെ ഭാഗം വരാൻ വേണ്ടി പാടില്ല. സംശയം പൂർണ്ണമായി തീർത്തിട്ടേ പ്രതിഷ്ഠ വിഷയം ആവണത്രേ. അതിൽ ബീജാക്ഷരബന്ധത്തിൻ്റെ ഭാഗം, ആചാര്യൻ്റെ വിഷയത്തിൻ്റെ ഭാഗം, ആചാര്യ ഏത് രീതിയിലാണ് പ്രതിഷ്ഠാകാരം ചെയ്യുന്നത് എല്ലാം നമുക്ക് ചിന്തിക്കേണ്ടി വരും. ಅಲ್ಲ ಹೇಳುವಾಗ ಈಗಲೇ ಹೇಳಿದ್ರಲ್ಲ, ಶಾಸನ ಭಾಗದಲ್ಲಿ ಮುಳಲಾದೇವಿ ಅಂತ ಹೇಳುವ ಸಂಕಲ್ಪ ವಿಷಯ ಇರುವಾಗ ತುಳುವೇಶ್ವರ ದೇವರ ಅರ್ಧಾಂಗಿ ಅಂತೇಳಿ ತುಳುವೇಶ್ವರಿ ಒಪ್ಪಬಹುದು. ತುಳುವೇಶ್ವರಿಯ ರೀತಿಯಲ್ಲಿ ಈಗ ಬಾಲಾಲಯ ಪ್ರತಿಷ್ಠೆ ಮಾಡುವಾಗಲೂ ತಂತ್ರಿಗಳು ಮೂಲ ಪ್ರತಿಷ್ಠೆ ಮಾಡುವಾಗಲೂ ನಮಗೆ ಬೀಜಾಕ್ಷರ ಮಂತ್ರ ಬೇಳುವಾಗ ಒಂದು ವಿಷಯ ಬೇಕಲ್ಲ, ಯಾವ ದೇವಿಯ ಸಂಕಲ್ಪ ಅಂತ ಹೇಳುವ. ಆ ಸಂಕಲ್ಪದ ವಿಷಯ ಗೊಂದಲ ಈಗ ಉಂಟಲ್ಲ, ಗೊಂದಲವನ್ನು ಇಟ್ಟುಕೊಂಡು ಪ್ರಶ್ನಾಚಿಂತನೆಯಲ್ಲಿ ಹೀಗೆ ಬಂತು ಅದು ಹೇಗೆ ಅಂತೇಳಿ ನಾಳೆ ಗ್ರಾಮಸ್ಥರಿಗೆ ಭಕ್ತರಿಗೆ ಗೊಂದಲ ನಿಲ್ಬಾರ್ದಲ್ಲ. ಕ್ಷೇತ್ರದ ವಿಷಯದಲ್ಲಿ ആ ಗೊಂದಲವನ್ನು ಪರಿಹರಿಸಿಯೇ ನಾವು ಬಾಲಾಲಯ ಪ್ರತಿಷ್ಠೆ ಮಾಡಬೇಕಾದ್ದು. അതിലൊന്ന് നമ്മൾ മനസ്സിലാക്കേണ്ടത് വെച്ചാൽ ഇപ്പോൾ രാജ്യശാസനത്തിലോ ബാക്കിയുള്ള ശാസനത്തിലോ ഈ പറഞ്ഞതായ ഇതുണ്ടാവാം, പേരുണ്ടാവാം. അതിൽ ഞങ്ങൾ ഇതിൽ അഷ്ടമക തടസ്സങ്ങളല്ല, അതുണ്ടാവാം. അത് ചരിത്രത്തിൻ്റെ ഭാഗമാണ്. നമുക്ക് ഇവിടെ നമ്മൾ ചിന്തിക്കുമ്പോൾ കൃഷ്ണരാശിയുടെ ശുക്രൻ്റെ ഉച്ചരാശിയിലാണ് ചന്ദ്രൻ ആശയം കൊടുക്കുന്നത്. ചന്ദ്രാംശക രാശിയുടെ 12ാമത്തെ രാശിയാണ് ശുക്രൻ നിൽക്കുന്നുള്ളത്. ഗ്രഹയോഗം ആ രീതിയിലുണ്ട്.
നമുക്ക് അവതാര ലക്ഷ്യം ചിന്തിക്കേണ്ട ഭാഗമാണിത്. അപ്പോൾ രാമാവതാര സൂര്യസ്യ ചന്ദ്രസ്യ യദുനായക നൃസിംഹോ ഭൂമിപുത്രസ്യ ബുദ്ധോ സോമസുതസ്യ ച വാമനോ വിവിധേഡ്യസ്യ ഭാർഗവോ ഭാർഗവസ്യ ച. ഭാർഗവൻ ശുക്രനെ കൊണ്ട് ഭാർഗവരാമനെ ചിന്തിക്കണം. ആ ഭാർഗവരാമൻ ചിന്തിക്കേണ്ടതായ ഈ ശുക്രൻ ചന്ദ്രാംശക രാശിയിൽ ആചാര്യസ്ഥാനത്ത് പോയിട്ട് ആശയം കൊടുത്തു. അപ്പോൾ യദ്രാശംസ ചന്ദ്രാംശോ ശരാശിശ്ച ശുഭാന്യത, ശുഭമായതായ ബുധക്ഷേത്രത്തിലാണ് ചന്ദ്രാംശം ഉള്ളത്. ആ ചന്ദ്രാംശക രാശിയിൽ ആചാര്യസ്ഥാനം 12ാമത്തെ രാശിയാണ്. 12ാമത്തെ ആചാര്യനെ ചിന്തിക്കണം. അപ്പോൾ ഇവിടുത്തെ അഷ്ടമംഗല വിഷ്ണു നമ്മൾ ആചാര്യനെ പറയുന്നുള്ളത് ഭാർഗവോ ഭാർഗവസ്യജ, ഭാർഗവരാമൻ്റെ ഭാഗമാണ്. ആ ഭാർഗവരാമൻ്റെ കാലഘട്ടത്തിൽ ഏത് സങ്കല്പത്തിൽ ഏത് ബീജാക്ഷമന്ത്രത്തിൽ ഇവിടെ പ്രതിഷ്ഠാധികാരി നടത്തിയോ ആ പ്രതിഷ്ഠയുടെ വേണ്ടതില്ലേ, ಶೇಷುಲ ರಾಜಶಾಸನಗಳ ಪಿನ್ನೀಡಲ್ಲೇ. ಅವ್ರು ಹೇಳೋದು ರಾಜಶಾಸನಕ್ಕೆ ನಾವು ಪ್ರಶ್ನಾ ಚಿಂತನೆಯಲ್ಲೂ ಬಾಕಿದ್ದಕ್ಕೂ ನಾವು ಗೌರವ ಕೊಡ್ತೇವೆ. ಸಂಶೋಧನೆಯಲ್ಲಿ ಬಂದಂತಹ ರಾಜಶಾಸನದ ವಿಷಯದಲ್ಲಿ ನಮ್ಮ ಅಡ್ಡಿಗಳೋ ವಿರೋಧವೋ ಅಭಿಪ್ರಾಯ ವ್ಯತ್ಯಾಸಗಳು ಏನೂ ಇಲ್ಲ. ಆ ರಾಜಶಾಸನ ಮಾಡಿದ್ದು ರಾಜರ ಕಾಲಘಟ್ಟದಲ್ಲಿದ್ದಂತಹ ಅನುಭವಗಳ ಬಗ್ಗೆ ಬರೆದಿಟ್ಟಂತಹ ಮಾಹಿತಿ ಅಲ್ವಾ. ನಮಗೆ ಇಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಈ ದೇವಿಯನ್ನು ಚಿಂತನೆ ಮಾಡುವುದು ನಮಗೆ ಚಂದ್ರ ಅಂತ ಹೇಳುವ ಗ್ರಹದಲ್ಲಿ. ಆ ಚಂದ್ರ ಅಂತ ಹೇಳುವ ಗ್ರಹ ಈಗ ಇರುವುದು ಮೀನರಾಶಿಯಲ್ಲಿ. ಮೀನರಾಶಿ ಶುಕ್ರ ಅಂತ ಹೇಳುವ ಗ್ರಹದ ಉಚ್ಚ ಬಲ ಇರುವಂತಹ ರಾಶಿ. ಆ ಶುಕ್ರ ಇರುವುದು ಎಲ್ಲಿ ಅಂತ ಹೇಳಿದರೆ ಚಂದ್ರನ ಅಂಶಕ ಇರುವ 12ನೇ ರಾಶಿಯಲ್ಲಿ. ಚಂದ್ರನ ಅಂಶಕ ಇರುವುದು ಕನ್ಯಾ ರಾಶಿಯಲ್ಲಿ ಬುಧಕ್ಷೇತ್ರದಲ್ಲಿ. ಬುಧಕ್ಷೇತ್ರದಲ್ಲಿರುವ 12ನೇ ರಾಶಿಯಲ್ಲಿ ಶುಕ್ರನನ್ನು ಬಂದರೆ 12ನೇ ರಾಶಿಯನ್ನು ಆಚಾರ್ಯ ಸ್ಥಾನವನ್ನು ಚಿಂತನೆ ಮಾಡಬೇಕು. ಯಾವಾಗ ಇದರ ಆದಿಮೂಲ ಪ್ರತಿಷ್ಠೆ ಆದ ಕಾಲಘಟ್ಟದಲ್ಲಿ ಚಿಂತನೆ ಮಾಡಬೇಕು. ಅದು ಈಗಿನ 1401 ವರ್ಷವೋ 800 ವರ್ಷವೋ 3ನೇ ಶತಮಾನದ್ದು ಅಲ್ಲ. ಯಾವಾಗ ತುಳುವೇಶ್ವರ ಮತ್ತು ತುಳುವೇಶ್ವರ ದೇವಿ ಲೋಕದ ಸಕಲ ಕಲ್ಯಾಣಾರ್ಥವಾಗಿ ಸಕಲ ಚರಾಚರ ಜೀವಿಗಳಿಗೆ ಇಲ್ಲಿ ಪ್ರತಿಷ್ಠೆಯಾಗಿದ್ದಲ್ಲ ಆ ಮೂಲಕ್ಕೆ ಉಡಬೇಕು. ಕೇವಲ 1000 ವರ್ಷದ್ದೋ 800 ವರ್ಷದ್ದಕ್ಕಲ್ಲ. ಆ ರೀತಿ ಬುಧಕ್ಷೇತ್ರದಲ್ಲಿ 12ನೇ ರಾಶಿಯಲ್ಲಿ ಶುಕ್ರ ಬಂದರೆ ಶುಕ್ರನನ್ನು ಭಾರ್ಗವನನ್ನು ಚಿಂತನೆ ಮಾಡಬೇಕು. ಭಾರ್ಗವ ಅಂದರೆ ಪರಶುರಾಮ ಚಿಂತನೆ. ಅವರು ಯಾವ ಮೂಲ ಮಂತ್ರದಲ್ಲಿ ಈ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ತಿಳ್ಕೊಂಡೇ ಇಂದಿನ ಮೂಲ ಮಂತ್ರ ಆಗಬೇಕು. ಆಗಾಯಿತು ಅದರ ಯಥಾರ್ಥ ಮೂಲ ಶಕ್ತಿ ಬರುವುದು. ಆಗ ಪ್ರಕೃತಿದತ್ತವಾಗಿ ಆರಾಧನೆ ಮಾಡಿದ ವಿಷಯ ನಿಮಗೆ ನೆನಪು ಉಂಟಲ್ಲ. ಶ್ರೀಚಕ್ರದ ವಿಷಯ ಮಾತ್ರವಲ್ಲ, ಸುರುವಿಗೆ ಈ ತುಳುವೇಶ್ವರ ಮತ್ತು ಈ ದೇವಿಗೆ ಯಾವ ನೈವೇದ್ಯವನ್ನು ಯಾವ ಫಲವಸ್ತುವನ್ನು ಕೊಟ್ಟು ಇಲ್ಲಿ ಅವರು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ವಿಷಯ ನಮಗೆ ಗೊತ್ತುಂಟಲ್ಲ. ಆ ಸಂಕಲ್ಪದಲ್ಲೇ ಇನ್ನು ಪ್ರತಿಷ್ಠೆ ಆಗಬೇಕು ಅಂತ. അതിനു മുൻപ് വിഷയ കാലഘട്ടത്തിൽ ഈ അമ്മയുടെ അവതാര ലക്ഷ്യങ്ങളുണ്ട്. അതെ, ആ അവതാര ലക്ഷ്യങ്ങൾ ഇത്ര കണ്ട് മഹത്തമായിട്ടുള്ളതായ ഈ ചൈതന്യത്തിൻ്റെ ഭാഗം ഏത് രീതിയിൽ ഭക്തന്മാർ ആരാധിക്കണം എന്നുള്ളതായ ദേവീദേവന്മാരടക്കം വിസ്മയം നിൽക്കുമ്പോഴാണ് നാരദ മഹർഷി ചോദിക്കുന്നത്, എങ്ങനെ ഈ അമ്മയെ ഞങ്ങൾ ആരാധിക്കണം, ഈ ശക്തിയെ ഞങ്ങൾ എങ്ങനെ ആരാധിക്കണം? ബ്രഹ്മവിഷ്ണു മഹേശ്വരന്മാർ കൂടി നമിക്കുന്നതായ സാക്ഷാൽ ഈശ്വരിയാണ്, ഈ ഈശ്വരി നമ്മൾ എങ്ങനെ ആരാധിക്കണമെന്ന് നാരദ ഋഷി ചോദിക്കുന്നു. അപ്പോഴാണ് പറയുന്നത് ഐം എന്നാണ് ആദ്യത്തെ ബീജാക്ഷര മന്ത്രം. ഐന്ദ്രസ്യേവ ശരാസനസ്യ ദദതി മധ്യേ ലലാടം പ്രഭം ശൗക്ലിം കാന്തിം മനുഷ്ണഗോരിവ ശിരസ്യാദന്യതി സർവദേശാസൗ ത്രിപുര. ഈ ത്രിപുര സുന്ദരിയെ ആരാധിക്കുമ്പോൾ ഐം എന്നുള്ളതായ ബീജാക്ഷര മന്ത്രം ആദ്യമായി പറയുന്നു. അപ്പോൾ വെളുത്തതിൽ നിങ്ങൾ ആരാധിക്കുന്നത് അത് ഞാൻ തന്നെ, കറുപ്പിൽ ആരാധിക്കുന്നത് ഞങ്ങൾ അത് തന്നെ, ചുവപ്പിൽ ആരാധിക്കുന്നത് ഞങ്ങൾ അത് തന്നെ, ശകരശാല വസ്തുക്കളിലും നിങ്ങൾ എന്നെ കാണുന്നുവോ അതെല്ലാം ഞാനുണ്ട്. നാഗനിലായാലും ഭൂമിയിലായാലും കല്ലിലായാലും ബിംബത്തിലായാലും ആയുധത്തിലായാലും എല്ലാം ഞാൻ തന്നെയാണ്. യാം പ്രാർത്ഥയതേ, ഭക്തന്മാർ എങ്ങനെയാണോ പ്രാർത്ഥിക്കുന്നത് അതനുസരിച്ച് ഞാൻ അതിൻ്റെ സിദ്ധി കൊടുക്കുന്നു എന്നും പറഞ്ഞിട്ടുണ്ട്. അതിന് ബീജാക്ഷരം എന്ന് ഞാൻ ചോദിച്ചുകൊണ്ട് പറയുന്നത് ഐ എന്നാണ് ആദ്യത്തെ ബീജാക്ഷരം. ബാക്കിയുള്ള നമുക്ക് ആചാര്യോട് ചോദിക്കാം. പ്രതിഷ്ഠിക്കുന്ന ആചാര്യന് കുറച്ച് ഇത് വേണ്ടേ? ಅದೇ ಪ್ರತಿಷ್ಠಾವಿಧಿ ವಿಷಯಗ ಮೂಲ ಬೀಜಾಕ್ಷರದ ವಿಷಯ ಬರುವಾಗ ಕೇವಲ ಮುಳಲಾದೇವಿ ಅಂತೇಳೋ ತುಳುವೇಶ್ವರಿ ಅಂತೇಳುವ ಆ ಹೆಸರಿನಲ್ಲ ನಮಗೆ ಮೂಲಮಂತ್ರದ ವಿಷಯ ಬರುವುದು. ಮೂಲಮಂತ್ರ ಅಂತ ಹೇಳುವಾಗ ಈ ದೇವಿ ಲೋಕ ಕಲ್ಯಾಣಾರ್ಥವಾಗಿ ಯಾವ ರೀತಿಯ ಅವತಾರವನ್ನು ಇಲ್ಲಿ ಮಾಡಿದ್ದಾಳೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಶಕ್ತಿ ಸ್ವರೂಪಿಣಿಯಾದಂಥ ಆದಿಪರಾಶಕ್ತಿ ಅಂತ ದೇವಿ ಲೋಕರಕ್ಷಣೆ ಬಗ್ಗೆ ಅವತಾರ ತೆಕ್ಕುವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ಮುಕ್ಕೋಟಿ ದೇವತೆಗಳು ಆ ದೇವಿಯ ಬಳಿ ನಾರದರ ಮೂಲಕ ಕೇಳಿದ್ದಾರಂತೆ, ತಾಯಿ ಅಮ್ಮ ನಿನ್ನನ್ನು ಯಾವ ರೂಪದಲ್ಲಿ ಯಾವ ಸಂಕಲ್ಪದಲ್ಲಿ ಯಾವ ರೂಪಭಾವದಲ್ಲಿ ನಿಮ್ಮನ್ನು ನಾವು ಆರಾಧನೆ ಮಾಡಬೇಕು, ಹೇಗೆ ಕೊಂಡಾಡಬೇಕು ಅಂತ ಹೇಳುವಾಗ ಆ ತಾಯಿ ಹೇಳಿದ ವಿಷಯವಿದೆ. ಐಂ ಅಂತ ಹೇಳುವ ಮೊದಲ ಅಕ್ಷರ ಐಂ ಅಂದರೆ ಇಂದ್ರನ ಧರಸ್ಸಿನಲ್ಲಿ ಯಾವ ವರ್ಣನೆಗಳುಂಟು, ಯಾವ ರೀತಿಗಳುಂಟು, ಆ ರೀತಿಯಲ್ಲಿ ಆರಾಧನೆ ಮಾಡಿದರೆ ನಾನು ಅದರಲ್ಲಿರ್ತೇನೆ. ಕಪ್ಪು ರೂಪದಲ್ಲಿ ಕಪ್ಪು ಸಂಕಲ್ಪದಲ್ಲಿ ಆರಾಧನೆ ನೀವು ಮಾಡ್ತೀರ ಮಕ್ಕಳೇ, ನಿಮಗೆ ಅನುಗ್ರಹ ಕೊಡ್ತೇನೆ.
ಬೆಳಿಗ್ಗೆ ರೂಪದಲ್ಲಿ ಆರಾಧನೆ ಮಾಡಿಕೊಳ್ತೀರಾ ಮಕ್ಕಳೇ, ನೀವು ಅನುಗ್ರಹ ಕೊಡ್ತೇನೆ. ಮನೋಮಯ್ಯಾಗಿ ನೀವು ಆರಾಧನೆ ಮಾಡ್ತೀರಾ, ಅದರಲ್ಲಿ ಅನುಗ್ರಹ ನಿಮಗೆ ಕೊಡ್ತೀನಿ. ಶಿಲಾಮಯ್ಯಾಗಿ ನೀವು ಆರಾಧನೆ ಮಾಡ್ತೀರೋ, ನಾನು ಅನುಗ್ರಹ ಕೊಡ್ತೇನೆ. ನಾಗರೂಪದಲ್ಲಿ ನೀವು ಆರಾಧನೆ ಮಾಡ್ತೀರೋ, ನಾನು ವರದಲ್ಲಿ. ಕಲ್ಲಿನಲ್ಲಿ, ಶಿಲೆಯಲ್ಲಿ, ಬಿಂಬದಲ್ಲಿ, ಪುಷ್ಪದಲ್ಲಿ, ಮರದಲ್ಲಿ, ವೃಕ್ಷದಲ್ಲಿ ಯಾವ ರೀತಿಯಲ್ಲಿ ನೀವು ನನ್ನನ್ನು ಸಂಕಲ್ಪಿಸಿಕೊಂಡು ಆರಾಧನೆ ಮಾಡ್ತೀರೋ ಆ ರೀತಿಯಲ್ಲಿ ನಿಮಗೆ ಅನುಗ್ರಹ ಕೊಡ್ತೇನೆ ಅಂತ ತಾಯಿಯ ಮಾತುಂಟು. ಆ ತಾಯಿಯ ಮಾತಿರುವಾಗ ಅದೇ ರೀತಿಯಲ್ಲೂ ನಮಗೀಗ ಆಗಬೇಕಾದಲ್ಲಿ ಐಂ ಅಂತ ಹೇಳುವ ಅಕ್ಷರ ಮೂಲ ಮಂತ್ರದ ಆರಂಭ. ಮತ್ತು ಪ್ರತಿಷ್ಠೆ ಮಾಡುವ ತಂತ್ರಿಗಳಿಗೂ ವಿಷಯ ಗೊತ್ತಿರದೇ ಇರಲಿಕ್ಕಿಲ್ಲಲ್ಲ, ಗೊತ್ತಬೇಕಲ್ಲ ತಂತ್ರಿಗಳಿಗೆ ಸ್ವಲ್ಪ ಗೊತ್ತಬೇಕಲ್ಲ, ಸ್ವಲ್ಪ ಅಲ್ಲ ತಂತ್ರಿಗಳಿಗೂ ಪ್ರತಿಷ್ಠೆ ಮಾಡುವ ವಿಷಯ ತಂತ್ರಿಗಳಿಗೆ ಒಳ್ಳೆ ವಿಚಾರ ಅನುಭವ ಇದ್ದವರೇ ಆಗಬೇಡುವ. ಹೇಳಿ ಸರ್. ಹಾಂ ಹಾಂ ಐಂ ನಾನು ಆಡಿ ಅಕ್ಷರ ಅದೇ ಐಂ ಅಂತ ಹೇಳೋದು ಮೂಲ ಬೀಜಾಕ್ಷರ ಆರಂಭ ಮಂತ್ರ. ದೇವಿಯ ಶಕ್ತಿ ಸ್ವರೂಪ ಅವರು പറഞ്ഞ് ഓരോ സാലിക ഇത് ശ്രീചക്ರದ ആരാധന ഓരോ ആക്കുമ്പോൾ ಕೆಂಪು ಕಣಗೆಲೆ ನೂರಿ പൂണ്ട് പാരിജാത പൂണ്ട് അതിനെ 3 പ്രാവശ്യം അർച്ചന ചെയ്യുമ്പോൾ ഐം ഗൗരി ഐം ഗൗരി ഐം ഗൗരി എന്ന് പറയുന്ന വിഷയം ശ്രീചക്രത്തിലുണ്ട്. അതുകൊണ്ട് നിങ്ങൾ പറയുന്ന മൂലമന്ത്ര വിഷയം ഐമിന്റെ വിഷയ മഹത്വം അതിലുണ്ട്. ഐം എന്നാണ് ആദ്യത്തെ ബീജാക്ഷരം. ഈ ഐമിലെ ബാക്കിയുള്ളതായി 2 3 ബീജാക്ഷരം അതിൻ്റെ പിന്നിൽ വേറെ ഉണ്ട്. അത് ആചാര്യ മുഖാന്തരം നമുക്ക് ചിന്തിക്കാൻ പാടുള്ളൂ. അത് പബ്ലിക്കിൽ പറയേണ്ട വിഷയങ്ങളല്ല. അല്ല, ಅದು ದೇವಿಯ ಮೂಲಮಂತ್ರದ ಭಾಗമാണ്. ಮೂಲಮಂತ್ರದ ಬೀಜಾಕ್ಷರದ ವಿಷಯದಲ್ಲಿ ಐಮಿನಿಂದ ಆರಂಭವಾಗಿ ಮತ್ತು 2 ಶಬ್ದಗಳುಂಟು. ಅದು ಈಗ ನಾವು ಈ ರೀತಿ ಪಬ್ಲಿಕ್ ಅಲ್ಲ, ತಂತ್ರಿಗಳ ಮೂಲಕ ವಿಷಯ ಹೇಳುವ ವಿಷಯ. ಬೀಜಾಕ್ಷರಿಗಳು ಆ ರೀತಿ ಹೋಗ್ತದೆ ಅಂತ ಪ್ರತಿಷ್ಠೆ ಮಾಡುವಾಗ ಒಂದು ದೇವರ ನಾಮಧೇಯದಲ್ಲಿ ಅಲ್ಲ ಅಂತ ಮೂಲಮಂತ್ರ ಪ್ರತಿಷ್ಠೆ ಆಗುವುದು. ಅದಕ್ಕೆ ಮೂಲ ಬೀಜಾಕ್ಷರಿ ಮಂತ್ರಗಳು ಬಿಂಬದ ಧ್ಯಾನ ಶ್ಲೋಕಗಳು ಬೇರೆಯೇ ಉಂಟು. ಒಂದೊಂದು ಬಿಂಬಗಳಿಗೆ ಒಂದೊಂದು ಧ್ಯಾನ ಶ್ಲೋಕಗಳುಂಟು. ശരി, അവരിപ്പോൾ തീരുമാനം നാളെ വൈകുന്നേരം. ശരി, നാളെ വൈകുന്നേരം ഞങ്ങളില്ല, അധ്യക്ഷരുണ്ടാവും, രാജേഷനുണ്ടാവും. തീരുമാനം മറ്റു ദിവസം എടുക്കാം. കുട്ടമാണ് ഒരു ഭൂമി കൊടുക്കുന്നേ പറഞ്ഞ ദൃഢസങ്കല്പത്തിലെ പ്രശ്നചിന്തന മുമ്പോട്ട് പോട്ട് അത് കൊടുക്കുന്നത്. നാളെ വൈകുന്നേരം ഒരു വിഷയം വരുന്നത്, പക്ഷേ പ്രശ്നം അത് ഭൂമി ചിലപ്പോൾ കിട്ടുന്ന രീതിയിൽ തന്നെ അല്ല. അവരുടെ ഭാഗത്ത് നിന്ന് രാജേഷ് പറയും, അവരുടെ ഭാഗത്ത് നിന്ന് വിഷയം ഒരു ഭാഗത്ത് 2 ഭാഗം ഞങ്ങൾ പ്രശ്നം ചിന്തിക്കും. അവരുടെ ഭാഗത്ത് പൂർണ്ണമായി ഭൂമി കിട്ടും തന്നെ, സംശയങ്ങളില്ല. പക്ഷേ ഈ വിഷയം ഇവർ ഇന്ന് പ്രശാന്ത് എന്നല്ല അവരുടെ പേര്, പ്രശാന്ത് പ്രഭു അവരുടെ കുടുംബത്തോട് അവതരിപ്പിക്കുമ്പോൾ ഈ നാഗൻ്റെ വിഷയം അവർ ചർച്ച പൂർണ്ണമായിട്ട് വരും. ആ ചർച്ച വരുമ്പോൾ ഇവർക്ക് അതിന് പൂർണ്ണമായി പറഞ്ഞ് മനസ്സിലാക്കാൻ സാധ്യമല്ല. കാരണം ഇതല്ല എന്ന് പറയുമ്പോൾ അവർ ചർച്ച വേറെ വരും. എന്തുകൊണ്ട് ഏതിരിയുണ്ട്. അപ്പോൾ അത് ഇവർക്ക് പറഞ്ഞ് മനസ്സിലാക്കാൻ കുറച്ച് പ്രശ്നങ്ങൾ വരും. ആ ചർച്ച മാത്രമേ അവർ വിഷയങ്ങളുള്ളൂ. അല്ലാതെ ജാഗ്രത വിഷയ സമസ്യ അവരുടെ ഭാഗത്തില്ല. അപ്പോൾ അങ്ങനെ ആകുമ്പോൾ അവരെ ഇരുത്തിക്കൊണ്ട് നമുക്ക് വീണ്ടും പ്രശ്നം ചിന്തിക്കണ്ടേന്ന് ಅವರು ಹೇಳೋದು. ಭೂಮಿಯ ವಿಷಯದಲ್ಲಿ ನಿಮ್ಮ ಭಾಗದಲ್ಲಿ ಕೊಡುವುದಿಲ್ಲ, ಅದು ಸಿಕ್ಕಲಿಕ್ಕಿಲ್ಲ ಅಂತ ಹೇಳುವ ಯಾವುದೇ ವಿಷಯ ಇಲ್ಲ, ಅಂಥ ಪ್ರಸ್ತಾಪದ ವಿಷಯವೇ ಇಲ್ಲ. ಭೂಮಿ ನಿಮ್ಮ ಭಾಗದಿಂದ ಅದು ದೃಢ ತೀರ್ಮಾನ ಆಗಿದೆ, ಬರುವುದೇ ಅದು ದೈವಿಕ ಇಚ್ಛೆ, ಅದರಲ್ಲಿ 2 ಮಾತು ಇಲ್ಲ. ಹಾಗೆ ಚರ್ಚೆ ಬರುವುದು ನಾಗನ ವಿಷಯದಲ್ಲಿರುವ ಚರ್ಚೆ. ನಾಗಂದರೆ ಎಷ್ಟೋ ವರ್ಷದಿಂದ ಕುಟುಂಬದ ನಾಗನನ್ನು ನೀವು ಆರಾಧನೆ ಮಾಡಿಕೊಂಡು ಬರುವಾಗ ನಿಮ್ಮ ದಂಪತಿಗಳಿಗೆ ಹೀಗೆ ಮನದಟ್ಟಾಯಿತು, ಪ್ರಶಾಂತ ನನಗೆ ಮನದಟ್ಟಾಯಿತು, ಇದನ್ನು ವಿಧಿ ಪ್ರಕಾರವಾಗಿ ಕುಟುಂಬಕ್ಕೆ ಮನದಟ್ಟು ಮಾಡಬೇಕಲ್ಲ. ಆ ರೀತಿಯೇ ಮನದಟ್ಟು ಮಾಡಬೇಕಿದ್ರೆ ಇವರು ಹೇಳುವೆ ಆಗಬೇಕಲ್ಲ. ಅದು ನಮ್ಮದಲ್ಲ, ಹೇಗೆ ಅದು ಕುಟುಂಬದ ಅದಲ್ಲ. ಆ ಚರ್ಚೆಗಳು ಅಲ್ಲಿ ಸೃಷ್ಟಿಯಾಗುವ ಸಾಧ್ಯತೆ ಉಂಟು. ಕುಟುಂಬಸ್ಥರಿಗೆ ಮನದಟ್ಟು ಮಾಡಬೇಕಿದ್ರೆ ಪ್ರಶ್ನಾಚಿಂತನೆ ದೈವಜ್ಞರ ಮೂಲಕವೇ ಅವರಿಗೆ ಮನದಟ್ಟು ಮಾಡಿದರೆ ಇದು ಪೂರ್ಣ ಆದೀತು. ನಾಳೆ ನಮಗೆ ಇದರ ವ್ಯವಸ್ಥೆಗೆ ಬಂದಿತ್ತು. ಸ್ವಲ್ಪ ಅನುಕೂಲ ಆಯಿತು.
ಅದೇ ಐ വേണ്ട മാഷെ, അത് വേണ്ട, അത് വേണ്ട, വേണ്ട, ಅದಲ್ಲ ಸರ್. ಇಲ್ಲ ಇಲ್ಲ ಮಾಷ, ಅಲ್ಲಲ್ಲ ಅಲ್ಲಲ್ಲ ಅಲ್ಲ, ಈಗ ಜಾಗ ಚರ್ಚೆ ಬೇಡ, ಇದು ಬರ, ಇದು ಬರ, ಚರ್ಚೆ ಬೇಡ, ಚರ್ಚೆ ಬೇಡ, ಅದಲ್ಲ ಅದಲ್ಲ ಅಲ್ಲಲ್ಲ ಅಲ್ಲ ಅಲ್ಲ ಬೇಡ ಹಾಗೆ ಮಾಷೆ, ಮಾಷೆ ಅದು ಬೇಡ, ಅದು ಬೇಡ ಮಾಷೆ ಮಾಷೆ ಬೇಡ 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 ಅಲ್ಲ, ಅಧಿಷ್ಠಿತ ಬರ, ಅಧಿಷ್ಠಿತ ಬರ. ಅಲ್ಲ ಮಾತಾಡುವುದಪ್ಪ, ಮಾತಾಡ್ಬೋದು, ತೊಂದರೆ ಇಲ್ಲ. ಅದೇ ಅಲ್ಲ ಮಾತಾಡುವುದು ಸಭೆಯಲ್ಲಿ ಒಂದೊಂದು ಜನಗಳಿಗೆ ಮಾತಾಡುವ ಅವಕಾಶ ಉಂಟು. ಸರಿ 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 ಆಯ್ತು 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 ಸರಿ ಆಯ್ತು ಆಯ್ತು. ನೋಡಿ ನಾಗರಬನ ಇಲ್ಲೇ ಇರ್ತದೆ, ಎಲ್ಲಿ ಹೋಗ್ತದ? ಯಾರು ಬಂದು ಪೂಜೆ ಮಾಡಿ ಹೋಗೋದಲ್ವಾ? ಹೋಗ್ಲಿಲ್ಲ ಹೋಗ್ಲಿಲ್ಲ, ನಾಗನ ಹೋಗಲೇ ಇಲ್ಲ. ಸರಿ ಸರಿ ಅವ್ರ ಉದ್ದೇಶ ಬೇರೆ, ನೀವು ಕರ್ಕೊಂಡು ಅಧ್ಯಕ್ಷರೇ ನೀವು ಹೇಳಿ ಈ ವಿಷಯ, ಜಾಗದ ವಿಷಯ ಸೆಪ್ಟೆಂಬರ್ 20 ಆದಿತ್ಯವಾರ ಇಲ್ಲಿ ಕೂತ್ಕೊಳ್ಳಿ. ನೀವು ಹೇಳಿ ನಿಮ್ಮ ಮೂಲಕ. ಕೆರೆ ಅಂತ ರಿಪೇರಿ ನನ್ನ ಅಗತ್ಯ ಇತ್ತ ಮಾರ್ರೆ? ಅಲ್ಲ ನನ್ನ ಅಗತ್ಯ ಇತ್ತ ಮತ್ತೆ ನೀವು ಹಂಗೆ ಹೇಳ್ಬೇಡಿ ನನಗೆ. ನಾನು ನೋಡಿ ಈಗ ಬೇಕಾದ ಜೀವ ಕೊಡ್ತೇನೆ ಅಂತ, ನಾನು ಹಿಂದೆ ಬೇಕು ನಾನು ಸೈನ್ ಹಾಕಿ ಕೊಡ್ತಾ ಇದ್ದೆ. ನನ್ನನ್ನು ಹಂಗೆ ಅಲ್ಲ, ನನ್ನೊಳಗೆ ಇವ್ರಿಗೆ ಯಾವ ವಿಷಯ ಇಲ್ಲ ಇಲ್ಲ ಸ್ವಾಮಿ ಅದು ಅಲ್ಲ, ನೀವು ಎತ್ತದ ನಾನು ಹೇಳಿದೆ ಇಷ್ಟದಲ್ಲಿ ಮಾತಾಡಿ ನಂಗೆ ಗೊತ್ತಿದ್ದದ. ಮತ್ತೆ ನಾನು ಆ ರೀತಿ ಮನುಷ್ಯ ಅಲ್ಲ. ನಾನೆಂತ ಗೊತ್ತಾ, ಕೆರೆ ರಿಪೇರ್ ಮಾಡಿ
ಅವರು ನಮಗೆ ನಿನಗಣ್ಣ ನಮಗೆ ಭೂಮಿಯ ವಿಷಯ ಚರ್ಚೆ ಇಲ್ಲ. ಅವರು ಎಷ್ಟೋ ವರ್ಷ ಕುಟುಂಬ ಸಂಬಂಧವಾಗಿ ನಾಗನ ಆರಾಧನೆಗೂ ಅದು ಬರ್ತದಲ್ಲ, ಭಯ ಬಂದಿತ್ತಲ್ಲೋ ಯಾರಿಗಾದರೂ. ಹಾಂ ಮಾಡ್ಬೋದಲ್ಲ. ಹೌದು ಹೌದು ಇಲ್ಲ ಸರಿ ಸರಿ ವಿದ್ಯಾರ್ಥಿ ಪ್ರಭುಗಳು ಅಜಾತ ಶತ್ರು ಬಸವನಲ್ಲಿ ಅವ್ರ ಬಗ್ಗೆ ನಮ್ಗೆ ತುಂಬ ರಿಗಾರ್ಡ್ ಇದೆ. ಅಲ್ಲ ಇದೊಂದು ವಿಷಯ ಹಾಗಲ್ಲ, ನಮ್ಮ ತೀರ್ಮಾನದ ವಿಷಯದಲ್ಲಿ ತೀರ್ಮಾನವೇ ಮುಂದುವರಿಯುವುದೇ ತುಳುವೇಶ್ವರಿಯ ಮುಳಲಾದೇವಿ ಆರಾಧನೆ ವಿಷಯದಲ್ಲಿ ಮಾಡ್ತಾ ಇದೆ. ನಾಗನ ಆರಾಧನೆಯು ನಮಗೆ ಉಂಟು. ಸ್ವಲ್ಪ ಅವರಿಗೆ ಗೊಂದಲ ಅಂತ ಹೇಳಿದರೆ ಅಷ್ಟೇ. ಅದಂದರೆ ಅದನ್ನು ಅವರು ಕುಟುಂಬಸ್ಥರಿಗೆ ಅಲ್ಲಲ್ಲ ಅಲ್ಲಲ್ಲ ಅಲ್ಲ ಅದು ಬೇಡ ಅದು ಬೇಡ, ಆ ವಿಷಯ ಬೇಡ. ಬೇಡ, ನಮಗೆ ಕುಟುಂಬಸ್ಥರಿಗಿರುವಂಥ ಗೊಂದಲಕ್ಕೆ ಒಂದು ದಿವಸ ನಾವು ಅವರನ್ನು ಸೇರಿಸಿಕೊಂಡು ನಿಮ್ಮ ಮೂಲ ನಾಗ ಮೂಲ ಸ್ಥಳದ ಅನ್ವೇಷಣೆಯು ಇದರ ವ್ಯವಸ್ಥೆ ಬಗ್ಗೆ ನಾವು ತೀರ್ಮಾನಕ್ಕೆ ಬರುವುದು. ಸತ್ಯದ ಮಣ್ಣಲ್ವಾ, ಇಲ್ಲಿ ಸತ್ಯವೇ ನಡೆಯುತ್ತಷ್ಟೇ, ಏನು ಯಾರಿಗೂ ತೊಂದರೆ ಇರಲಿಲ್ಲ. ಡೇಟು ಅವರು ಯಾವಾಗ? ಸೆಪ್ಟೆಂಬರ್ ನೀವು ಹೇಳಿ. ಅಲ್ಲ ಅದು ಬೆಳಕಿದವು, ಇದು ಕುಡುಕಿ ಇದು ಸೆಪ್ಟೆಂಬರ್ 20 ಆದಿತ್ಯವಾರ ಅಲ್ಲ, ನೀವು ಬೇಕು ಅವರು ಬೇಕು ಹೇಳಿ ಅಲ್ಲ, ನೀವು ಬೇಕು ಅವರು ಬೇಕು, ಇದೇ ಪ್ರಶ್ನೆ ಅಂತ. ವಿಜಯ ಪ್ರಭುಗಳೇ, ಈಗ ಪುನಃ ಒಂದು ಪ್ರಶ್ನೆ ಚಿಂತನೆಗೆ ಒಂದು ಡೇಟ್ ಇಟ್ಕೊಂಡು ಒಂದು ಅದು ತೀರ್ಮಾನ ಮಾಡುವಲ್ಲ. ಸೆಪ್ಟೆಂಬರ್ ಅಲ್ಲ, ಡೇಟ್ ನೀವು ಕೊಡು ನಮಗೆ. ಅಲ್ಲ, ಸೆಪ್ಟೆಂಬರ್ 20 ಆದಿತ್ಯವಾರ. ಸೆಪ್ಟೆಂಬರ್ 20 ಆದಿತ್ಯವಾರ ಇಲ್ಲೇ ಮಾಡುವ. ಇದೇ ಪ್ರಶ್ನೆ, ಇದೇ ವಿಷಯ. ನೀವು ಕುಟುಂಬಸ್ಥರನ್ನೆಲ್ಲ ಭಾಗಿಯಾಗುವ, ನಿಮ್ಮಲ್ಲಿ ಚರ್ಚೆ ಮಾಡಿ ಆವತ್ತು ತೀರ್ಮಾನ ಮಾಡುವ, ಆಯ್ತಾ? എല്ലറിക്കും ಹೇಳುವ ಧರ್ಮ ನಮ್ಮದಲ್ಲೂ. സെപ്റ്റംബർ 20-ാം തീയതി നമ്മൾക്ക് പൂർണ്ണമായിട്ട് വിഷയം പറയേണ്ടത് വ്യക്തികളെല്ലാം അന്ന് സഭയിൽ വേണം. ಸೆಪ್ಟೆಂಬರ್ 20ನೇ ತಾರೀಕು ನಾವು ಚಿಂತನೆ ಮಾಡುವಾಗ ನಮಗೆ ಆವತ್ತು ಆಗಲ್ಲ ಸರ್. ಅವರು ಹೇಳಿದ್ದು ಸೆಪ್ಟೆಂಬರ್ 20ಕ್ಕೆ ಒಂದು ದೃಢ ತೀರ್ಮಾನ ಮಾಡುವ ಕುಟುಂಬಸ್ಥರು ಬೇಕು ಅಂತ. ಒಬ್ಬ ಬರಲಿಲ್ಲ, ಅವನನ್ನು ಕೇಳಿ ಆಗಬೇಕಂತ ಮತ್ತೆ ಡಿಲೇ ಮಾಡೋದು ಬೇಡ ಅಂತ. ಆಯ್ತು, ಆವತ್ತು ಆದರೂ ಒಂದು ತೀರ್ಮಾನ. ಸರಿ ಸರಿ, ನೀವು ಹೇಳುವುದೆಲ್ಲರಿಗೂ ಹೇಳಿ, ಎಲ್ಲ ಹೇಳೋ ಪ್ರಕಾರ ಹೇಳಿ. ಮೇಡಮ್ ನಿಮ್ದು ಅಲ್ಲ ನಿಮ್ದು ಮೂಲ ನಾಗ ಅಲ್ಲ ಅಷ್ಟೇ. ನಾಗ ನಿಮ್ದು ಹೌದು, ನಮ್ದು ಹೌದು. ಅಲ್ಲ, ನಾಗ ಯಾರ್ದು ಅಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ, ಎಲ್ಲರಿಗೂ ಹೌದು. ನೀವು ಇನ್ನೂ ಪೂಜೆ ಮಾಡ್ಬೇಕಿದೆ, ಬಿಟ್ಟು ಹೋಗ್ಲಿಕ್ಕಿಲ್ಲ. ಎಲ್ಲರೂ ಊಟ ಮಾಡಿ ಹೋಗಿ, ಊಟ ರೆಡಿ ಇದ್ದಲ್ಲಿ.
എല്ലാവരും വരാൻ വേണ്ടി രേഷണ്ണ വരാതിരിക്കും. ಹಲೋ, ದಯವಿಟ್ಟು ಎಲ್ಲರೂ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬನ್ನಿ ಎಲ್ಲರೂ, ದಯವಿಟ್ಟು ಮುಂದೆ ಬನ್ನಿ. ശിവലിംഗത്തിൽ വീഡിയോ ലൊക്കേഷൻ ഞാൻ പ്രശ്നം പറഞ്ഞതാ. അതയക്കും നിങ്ങൾക്ക് പറഞ്ഞു പിന്നെ അവർക്ക് നട്ടില്ലല്ലോ ആരെ ബുക്ക് കಟ್പില്ലാവോ ಅವು ಲಿಂಕತ್ತೆ ಆರೆಗೆ ದುಂಬುದಲ್ಲ വേണ്ട. തുളു ഫൗണ്ടേഷൻ ഇയാളുണ്ടല്ലോ ഗ്രൂപ്പിലുണ്ട്. അഞ്ച് ലക്ഷം കളക്ഷൻ ആ ബുക്ക് തന്നിട്ടാണ് പോയി. ഞാൻ ആരോട് ഈ പറയും. നമുക്ക് സെപ്റ്റംബർ 20 സെപ്റ്റംബർ 20 തീരുമാനം എടുത്തിട്ടുണ്ട്. അന്ന് അവരെ വ്യക്തിപരമായിട്ടുള്ളതായ ആൾക്കാർ പിന്നെ സഭയിൽ അതിന് ഉത്തരം പറയേണ്ട ആൾക്കാർ കൊണ്ടുവരാമെന്ന് പറഞ്ഞിട്ടുണ്ട്. ആ അമ്പലം തർക്കങ്ങളുണ്ട്, രാജേഷിൻ്റെ തർക്കങ്ങളുണ്ട്. അതിൻ്റെ പ്രശ്നങ്ങളാണ് നേരത്തെ ചെറിയ രീതിയിൽ ഇവിടെ ഉടലെടുത്തത്. രേഖാകരഷ്ടം അപ്പോൾ നമ്മൾ അങ്ങനെ ഒരു നിർബന്ധ ബുദ്ധി പോകണ്ട. അരവിന്ദണ്ണം, നിർബന്ധ ബുദ്ധി നമുക്ക് പോകേണ്ട ആവശ്യകതയില്ല. ഭൂമി വിഷയം ഇവിടെ കിട്ടും. അവർ ഇത് ആഗ്രഹത്തോടു കൂടി തരും, അതിൽ സംശയം വേണ്ട. പക്ഷെ നമ്മൊരു ബലാത്കാരമായിട്ട് പോകുന്ന വിഷയം അത്ര ശരിയല്ല, അത് വേണ്ട. ಭೂಮಿ ಅವರ ಭಾಗದಿಂದ ಖಂಡಿತ ಸಿಗ್ತದೆ. ಅದು ಒತ್ತಡಪೂರ್ವಕವಾಗಿ ನಾವು ಹೋಗೋದು ಬೇಡ ಅಂತ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಭೂಮಿ ನಮಗೆ ಪರಿಪೂರ್ಣವಾಗಿ ಸಿಗ್ತದೆ. ആ ഭൂമി വ്യവസ്ഥ ആയാൽ മാത്രമേ ബാക്കി എല്ലാ കാര്യവും നമുക്ക് പൂർണ്ണതയിലേക്ക് എത്തിക്കാൻ സാധ്യമാവും. അതില്ലാതെ നമുക്ക് സാധ്യമാവില്ല. അപ്പോൾ നിങ്ങൾക്ക് പിന്നെ ഇപ്പോൾ അടുത്ത പ്രാവശ്യം 20 തന്ത്രികൾ ആവശ്യകതയില്ലേ? ರಾಜೇಶಣ್ಣ ಅಧ್ಯಕ್ಷರು ಹೋದ್ರೆ ಅಲ್ಲ, ದೈವಜ್ಞರು ಹೇಳೋದು ಭೂಮಿಯ ವಿಷಯ ನಮಗೆ ಪರಿಪೂರ್ಣ ಆದರೆ ಮಾತ್ರ ನಮಗೆ ಅನುಜ್ಞಾ ಕಲಶ ಮತ್ತು ಬಾಲಾಲಯ ಮಾಡ್ಬೋದು ಅಷ್ಟೇ. ಭೂಮಿಯ ವ್ಯವಸ್ಥೆ ಇಲ್ಲದೆ ನಮಗೀಗ ಬಾಲಾಲಯ ಮಾಡಲಿಕ್ಕೆ ಸಾಧ್ಯವಿಲ್ಲ, ಭೂಪರಿಗ್ರಹ ಪೂಜೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಆದರೆ ಭೂಮಿಯ ವ್ಯವಸ್ಥೆ ಆಗಬೇಕಿದ್ರೆ ನಮಗೆ ತಂತ್ರಿಗಳ ವಿಷಯ ಆಗಬೇಕಲ್ಲ. ಈಗ ಸೆಪ್ಟೆಂಬರ್ 20ನೇ ತಾರೀಕು ನಾವು ಡೇಟ್ ಒಂದು ಕೊಟ್ಟಿದ್ದೇವಲ್ಲ, ಆವತ್ತು ಹೇಗೆ ಬಾಲಾಲಯ ಮಾಡುವುದು, ಯಾವ ರೀತಿಯಲ್ಲಿ ಬಾಲಾಲಯದಲ್ಲಿ ಎಂಥ ಸಂಕಲ್ಪವನ್ನು ಕೂತುಗೊಳಿಸುವುದನ್ನೆಲ್ಲ ಚಿಂತನೆ ಮಾಡಬೇಡಲ್ಲ. ಅವು ಮಾಡಬೇಕಿದ್ರೆ ತಂತ್ರಿಗಳ ಉಪಸ್ಥಿತಿಯಲ್ಲೇ ಮಾಡಬೇಕು. ತಂತ್ರಿಗಳಲ್ಲಿ ನಾವು ಹೇಳಬೇಕಲ್ಲ, ಈ ರೀತಿಯ ಸಂಕಲ್ಪ ಇಂಥ ರೀತಿಯ ವಿಷಯದಲ್ಲಿ ಈಗ ಬಾಲಾಲಯ ಮಾಡುವುದು ಅಂತ ಹೇಳಿ ಮಾಡುವಾಗ ನಮಗೆ ತಂತ್ರಿಗಳು ಪ್ರಧಾನ ಬೇಡುವ. 20ನೇ ತಾರೀಕಿಗೆ ತಂತ್ರಿಗಳು ಬೇಕು. ತಂತ್ರಿಗಳ ಉಪಸ್ಥಿತಿ ಇದ್ದೆಲ್ಲೋ ನಾವು ಚಿಂತನೆ ಮಾಡೋದು. ಬಾಲಾಲಯ ಮಾಡಬೇಕಿದ್ರೆ ಬಾಲಾಲಯದಲ್ಲಿ ಯಾವ ಇಲ್ಲಿ ಯಾವುದೇ ದೇವಿಯ ಬಿಂಬಗಳೋ ಕಲ್ಪನೆಗಳೋ ವಿಗ್ರಹಗಳು ಯಾವುದೂ ಇಲ್ಲ. ಯಾವ ರೀತಿಯಲ್ಲಿ ನಾವು ಬಿಂಬ ಕಲ್ಪನೆ ಬಾಲಾಲಯದ ಇಡುವಂತ ಆಗಬೇಕಿದ್ರೆ ತಂತ್ರಿಗಳ ಮೂಲಕ ಚರ್ಚೆ ಮಾಡಿ ಈ ಬಾಧಾದೋಷದ ವಿಷಯವನ್ನು ತಂತ್ರಿಗಳ ಉಪಸ್ಥಿತಿಯಲ್ಲೇ ನಾವು ಚಿಂತನೆ ಮಾಡಬೇಕಾದ್ದು. ಭೂಮಿ ಇದಾಗುದಿಲ್ಲ, ಆಗ 20ಕ್ಕೆ ಆದೀತಲ್ಲ.
ನಮ್ಮ ತೀರ್ಮಾನಕ್ಕೆ ಬರ್ತದಲ್ವಾ? ನಾವು ಅದನ್ನ ಆಗ ತಂತ್ರಿಗಳೇ ಯಾವುದು ಅಂತ ತೀರ್ಮಾನ ಮಾಡಬಹುದಲ್ಲ ಅಂತ ಯಾರು ಅಂತೇಳಿ ನಾವು ಅದನ್ನ ಒಂದು ಕಮಿಟಿ ಮಾಡಿ ಕಮಿಟಿ ಹೆಸರು ಮಾಡ್ಕೊಳ್ಬೇಕಲ್ಲ. ಹೌದು. ಕಮಿಟಿ ಹೌದು, ಫಾರ್ಮೇಷನ್ ಹೌದು. ಮಾಡಬೇಕು. ಹೌದು. ಆ ಕಮಿಟಿ ಹೆಸರಿಗೆ ಆ ಲ್ಯಾಂಡ್ ಅನ್ನು ಮಾಡ್ಬೇಕು. ಮಾಡ್ಕೊಳ್ಬೇಕು. ಮತ್ತೆ ಈಗಾಗಲೇ ಅದು ಕೋರ್ಟ್ ಅಲ್ಲಿ ಇದೆ. ಅದನ್ನ ಹೇಗೆ ಮಾಡೋದು ಅಂತ ನಾವು ಅದನ್ನು ಕೋರ್ಟ್ ಅಲ್ಲಿ ಹೇಳಿ ಒಬ್ಬರಿಗೆ ಬಿಟ್ಕೊಟ್ಟ ಮಾಡಿ ಒಬ್ಬರಿಂದ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇನ್ನೊಂದು ಬರ್ತದೆ ರೇಖಾಕಾರ ಕಾಂಪ್ರಮೈಸ್ ಕೊಟ್ಟು ಅದು ಟೆಕ್ನಿಕಲ್ ಉಂಟದ. ಅದೇ ನಿಮ್ಗೆ ಕೊಡೋದು ಅವ್ರಿಗೆ ಕೊಡೋದು ಅದು ಮೂಲಗಣಿ ಆದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ನೇರ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಮೂಲೆ ಎಕ್ಕೋರಿ കേസ് കൊടുത്തു. അതെ, ഇവിടെ അതാണ് ദൈവത്തിൽ പറഞ്ഞ രേഖാകാരകത്വം ബുധൻ അഷ്ടമരാശി നിൽക്കുന്നത് കൊണ്ട് വ്യവസ്ഥ ഇല്ല. നമ്മൾ വിചാരിക്കുന്ന എളുപ്പത്തിൽ അങ്ങനെ ഭൂമി വ്യവസ്ഥ സാധ്യത കഷ്ട സാധ്യത കാണുന്നുണ്ട്. ഏതെങ്കിലും വിഷയത്തിൽ അവരുടെ ഭാഗത്ത് നിന്ന് എന്തെങ്കിലും കോപങ്ങളോ എന്തെങ്കിലും രീതി വന്നു കഴിഞ്ഞാൽ ഇഞ്ചക്ഷൻ ഷൂട്ടായി കഷ്ടാവും. അപ്പോൾ അത് വേണ്ട. പ്രദേശരാശി ആ രീതി തന്നെ ഉള്ളത്. അപ്പോൾ നമ്മൾ സമാധാനത്തിലൂടെ പോവാം അല്ലേ? സമാധാനം. ബ്രഹ്മരക്ഷ തീരുമാനം എടുക്കാനായിട്ടില്ല. ബ്രഹ്മരക്ഷ തീരുമാനം തന്ത്രിയുടെ ആചാര്യൻ്റെ വിഷയത്തിലെത്തണം. ആചാര്യ വിഷയം മാത്രമല്ല, അത് ആടെ ഗ്രഹയോഗത്തിൽ ആത്മീയതയും അതുപോലെ തന്നെ താന്ത്രികവും ആ വിഷയത്തിലേതായ പിന്നെ വിധിപ്രകാരമുള്ള ആയങ്ങളെ തത്വചിന്ത ചെയ്യുന്നതായ ഒരു വ്യവസ്ഥയിൽ കാണുന്നുണ്ട്. മീനൻ രാശിയാണ് നിൽക്കുന്നുള്ളത്. ഈ ബ്രഹ്മരക്ഷത്തിൻ്റെ വിഷയം കൃത്യമായി നമ്മൾ ചിന്തിക്കേണ്ടതുണ്ട്. അത് ഏത് രീതിയിൽ എങ്ങനെ ഏത് രീതിയിൽ പിന്നെ സൽഗതി ആക്കാൻ പറ്റുമോ എന്നുള്ള വിഷയം നോക്കാൻ. സൽഗതി അല്ലാതെ ഉച്ചാരണത്തിൽ നടക്കുന്ന കാര്യങ്ങളല്ല അത്. ನನಗೂ ಈ ಬ್ರಹ್ಮರಕ್ಷಿಸುವ ವಿಷಯ ಉಂಟಲ್ಲ, ವಿಧಿ ಪ್ರಕಾರವಾದ ಚಿಂತನೆ ಮಾಡಬೇಕಾದಂಥ ವಿಷಯ ಉಂಟು. ಪೂರ್ವ ಕ್ಷೇತ್ರ ಸಂಬಂಧವಾಗಿ ಆತ್ಮೀಯತೆ ಇದ್ದಂತಹ ಬ್ರಹ್ಮರಕ್ಷಿಸುವ ಅದೊಂದು ಉಚ್ಚಾಟನೆ ಮಾಡುವಂಥ ಬ್ರಹ್ಮರಕ್ಷಿಸುವ ರೀತಿಯಲ್ಲಿ ಕಾಣುವುದಿಲ್ಲ. ಹಾಂ ಅಲ್ಲ, ಬ್ರಹ್ಮ ಗುರು ಬೇರೆ ഉണ്ട്. ಬ್ರಹ್ಮ ಗುರು ಬೇರೆ ಅದು ಆರಾಧನೆ ಮಾಡಿ ಆಗಲ್ಲ. ಅದಲ್ಲ, ಆರಾಧನೆ ಮಾಡಿ ಹಾಲು ಪಾಯಸ ಕೊಡುವ ಬ್ರಹ್ಮಗುರು ಇಲ್ಲಿ ಬೇರೆಯೇ ಉಂಟು. ಅದು ಬ್ರಹ್ಮ ರಕ್ಕಸ ಅಲ್ಲ, ಅದು ಬ್ರಹ್ಮಗುರು. ಇಲ್ಲೊಂದು ಬ್ರಹ್ಮರಕ್ಷಸುವ ವಿಷಯ ಉಂಟು, ಅದು ಉಚ್ಚಾಟನೆಗೆ ಸಿಕ್ಕಲಿಕ್ಕಿಲ್ಲ. അല്ല, ബ്രഹ്മഗുരു ആരാധിച്ച് നമുക്ക് നിവേദ്യം കൊടുക്കേണ്ടതായ യോഗം നമുക്ക് ഇവിടെ കാണുന്നുണ്ട്. അതല്ലാതെ ഒരു രക്ഷസിൻ്റെ നേരത്തെ നിമിത്തത്തിൻ്റെ ഭാഗം അതാണ്. തെക്ക് വടക്ക് വീണതായ പടവിൻ്റെ ഭാഗം കിഴക്ക് പടിഞ്ഞാറായിട്ട് വെച്ചു. അതൊരു പ്രധാന നിമിത്തമാണ്. അതിനുശേഷമാണ് നമുക്ക് പ്രകൃതി പോലും ക്ഷോഭമായത്. നമുക്ക് പ്രശ്നം ചിന്തിക്കാൻ കഴിഞ്ഞിട്ടില്ല. ശേഷമാണ് നമുക്ക് ആ വിഷയം മറു വിഷയത്തേക്ക് എത്തിയത്. അപ്പോൾ ആ യോഗം നമുക്ക് കുറച്ച് ആഴത്ത് ചിന്തിക്കേണ്ടത് അത് ഏത് രക്ഷസിൻ്റെ ഭാഗം എന്ന് കൃത്യ ആത്മീയതമായി ഒരു ആത്മീയതയും താന്ത്രികതയും അതുപോലെ തന്നെ ആഴമായ രഹസ്യങ്ങൾ അറിയുന്ന ഒരു വിഷയത്തിൻ്റെ ഭാഗം അതിൻ്റെ അകത്തുണ്ട്. അപ്പോൾ ഏത് ഭാഗത്ത് വന്നു പോയി നമുക്ക് പിന്നെ ആ പിന്നെ രക്ഷസിൻ്റെ ഭാഗം ഈ നാദ വിഷയത്തിൽ വല്ല ഉപാസകർമ്മം നടത്തിയിട്ടുണ്ടോ എന്ന് കൂടി നമ്മൾ നോക്കാനുണ്ട്. അങ്ങനെ ആകുമ്പോൾ ഏത് രീതിയിൽ അദ്ദേഹത്തെ മോക്ഷഗതി ആക്കണം എന്ന് നമ്മൾ ചിന്തിക്കണം. തന്ത്രികളും കാണാം. തന്ത്രികൾ തന്നെയാണോ നാദ വിഷയത്തിലുള്ള സങ്കല്പ വിഷയത്തിൽ ലക്ഷണം കാണുന്നുണ്ട്. അപ്പോൾ ഏത് രീതിയിലുള്ള ഉപാസന അവർക്ക് വന്നിട്ടുണ്ടെന്ന വിഷയം കണ്ടാൽ ആ രീതി നമുക്ക് മുമ്പോട്ട് കൊണ്ടുപോണ്ടേ? ಅದೇ ಹಾಲು ಪಾಯಸ ಕೊಟ್ಟು ಪ್ರತಿಷ್ಠೆ ಮಾಡಿ ನೈವೇದ್ಯ ಕೊಟ್ಟು ನಾವು ಮಾಡುವಂತಹ ಒಂದು ಬ್ರಹ್ಮ ಗುರು ಉಂಟು. ಅದನ್ನು ಬ್ರಹ್ಮ ರಕ್ಷಸು ಅಲ್ಲ, ಅದು ಬ್ರಹ್ಮ ಗುರುವೇ. ಅದು ನಮಗೆ ಅಲ್ಲೂ ಕಂಡಿದೆ, ಆರಾಧನೆ ಮಾಡಬೇಕಾದ್ದು. ಇದು ಬ್ರಹ್ಮ ರಕ್ಷಸು, ಇದು ಉಚ್ಚಾಟನೆಗೆಲ್ಲ. ಇದನ್ನು ಯಾವ ವಿಧಿಯಲ್ಲಿ ನಾವು ಮೋಕ್ಷ ಸಾಯುಜ್ಯ ಕೊಡಬೇಕಾದ ಅಂತ ನಾವು ನೋಡಲಿಕ್ಕುಂಟು. ಹಾಗೆ ನೋಡುವಾಗ ಆತ್ಮೀಯತೆಯು ತಾಂತ್ರಿಕತೆಯು ಹಲವಾರು ರಹಸ್ಯಗಳನ್ನು ಇಟ್ಟುಕೊಂಡಂಥ ವಿಷಯದಲ್ಲಿ ಕಾಣ್ತಾ ಉಂಟು. ಹಾಗೆ ನೋಡುವಾಗ ಒಂದು ವೇಳೆ ಇದು ತಾಂತ್ರಿಕ ಕುಟುಂಬ ಪರಂಪರೆಯ ಬ್ರಹ್ಮರಕ್ಷಸ್ವ ಅಲ್ವಾ, ಪೂರ್ವಕಾಲಘಟ್ಟದಲ್ಲಿ ನಾಥ ಪರಂಪರೆಯನ್ನು ಉಪಾಸನೆ ಮಾಡಿದಂತಹ ಬ್ರಹ್ಮರಕ್ಷಸ್ವ. ಇದು ಸಾಯುಜ್ಯವಾಗಿದ್ದಬೇಕಿದ್ರೆ ಎಲ್ಲಿಯೂ ಸಾಯುಜ್ಯ ಮಾಡಬೇಕು ಅಂತೇಳಿ ಅದರ ವ್ಯವಸ್ಥೆ ಮಾಡಬೇಕಿದ್ರೆ ನಮಗೆ ತಂತ್ರಿಗಳ ವಿಷಯ ಇದ್ದೇ ಮಾಡಬೇಕಷ್ಟೇ. ನಾವು ಅದೇ ತಂತ್ರಿಗಳು ಇದ್ದೇ ನಾವು ವ್ಯವಸ್ಥೆ ಮಾಡಬೇಕು. ಈಗ ನಾಳೆ ಬ್ರಹ್ಮರಕ್ಷಸಂತಂದು ಸ್ವರ್ಶನವಾಗಿ ಗಂಧದ ಕೊರಡಿಗೆ ಆಹ್ವಾನ ಮಾಡಿ ಹೋದ್ರೆ ಇದು ಪೂರ್ಣ ಇಲ್ಲಿಗೆ ಬಂದಿತ್ತು. ಇದು ನಿಮಿತ್ತ ಹಾಗೆ ಬಂತಲ್ಲ, ದಕ್ಷಿಣಕ್ಕೆ ಬಿದ್ದಂಥ ಮನ ಪುನಃ ಇತ್ಯಾದಿ ಈ ರೀತಿ ಅಲ್ವಾ. ಆ ನಿಮಿತ್ತವು ನಮಗೆ ಫಲವಾಗುವಾಗ ಇದನ್ನು ವಿಧಿ ಪ್ರಕಾರ ಒಮ್ಮೆ ಒಂದು ಪರಿಹಾರ ಮಾಡಿದರೆ ಪುನರಪಿ ಅದು ಉಂಟು ಅಂತ ಕಾಣಬಾರ್ದು. ಹಾಗೆ അപ്പോൾ തന്ത്രികൾ ആരാണ് നിങ്ങൾ ചോദിച്ചാൽ ഞങ്ങൾക്ക് എളുപ്പത്തിൽ പറയുന്നത് നിങ്ങൾക്ക് കിട്ടുന്ന ആളല്ലേ പരശുരാമൻ അല്ലേ? അതേ കാണുന്നത്. ഭാർഗവസ്ഥിത. അപ്പോൾ ഭാർഗവനെ കൊണ്ട് പ്രതിഷ്ഠിക്കണം. ആരത്? ಭಾರ್ಗವರಾಮ. ತಂತ್ರಿಗಳೇ ಯಾರು ಅಂತ ಹೇಳುವಾಗ ನಮಗೆ ಸುಲಭದಲ್ಲಿ ಸಿಕ್ಕುವುದೇ ಹಾಗೆ.
ನಮಗೆ ತಂತ್ರಿಗಳು ಆದಿತ್ಯ ಮತ್ತು ಚಂದ್ರದ ವಿಷಯದಲ್ಲಿ ಆ ರಾಶಿಯಲ್ಲಿ ಇರುವುದು 12ನೇ ರಾಶಿ ಶುಕ್ರವನ್ನು ಭಾರ್ಗವನನ್ನು ಚಿಂತನೆ ಮಾಡಬೇಕು, ಭಾರ್ಗವರಾಮನಲ್ಲಿಗೆ ಹೋಗಬೇಕು. ಅದೇ ತಂತ್ರಿ ಆಗುತ್ತೆ. ಸರಿ, ತಂತ್ರವನ್ನು ತಾಂತ್ರಿಗಳ ವಿಧಿಕ ಅದರ ಅನುಷ್ಠಾನದ ವಿಷಯದಲ್ಲಿ ಅನುಗ್ರಹ ಇದ್ದ ಆತ್ಮೀಯತೆ ಇರಬೇಕು. ಈ ಯಾರಿಗೆ ಈ ಪೂರ್ವ ಕಾಲಘಟ್ಟದಲ್ಲಿ ಭಾರ್ಗವರಾಮನಿಗೂ ಇವರಿಗೊಂದು ಆತ್ಮೀಯತೆ ನಿಗೂಢ ರಹಸ್ಯದ ಸಂಬಂಧವನ್ನು ಇಟ್ಟುಕೊಂಡ ರೀತಿಯ ತಂತ್ರಗಳನ್ನು ಹುಡುಕಬೇಕಷ್ಟೇ ನಾವು. ദുർഗയുടെയും ദേവിയുടെയും പാർവതി മൂല മന്ത്രത്തിൽ അതിനെ പ്രതിഷ്ഠിക്കേണ്ട വിഷയങ്ങളല്ല, മൂല ബീജാക്ഷരത്തിൽ പ്രതിഷ്ഠിക്കേണ്ട ലക്ഷണം കാണുന്നത്. ആ ബീജാക്ഷര മന്ത്രത്തിൻ്റെ ഭാഗം കൃത്യമായിട്ട് അറിഞ്ഞിരിക്കേണ്ട താന്ത്രിക മന കുടുംബക്കാരായിരിക്കണം. ಮೂಲಮಂತ್ರ ದುರ್ಗರೆ ಮೂಲಮಂತ್ರ ಆರಿಕರಿಯಾತು ನಿങ്ങൾക്കറിയും. ಮೂಲಮಂತ್ರದದ್ದು ದೇವಿಯದ್ದು ಶಿವನದ್ದು ಎಲ್ಲರಿಗೂ ಗೊತ್ತಿಲ್ವಾ? ಮೂಲ ಮಂತ್ರ ಅಲ್ಲ ಬೇಕದ್ದು, ಆ ಮೂಲ ಬೀಜಾಕ್ಷರಿ ಮಂತ್ರ. ಆ ಬೀಜಾಕ್ಷರಿ ಯಾವ ಮಂತ್ರದಲ್ಲಿ ಪೂರ್ವದಲ್ಲಿ ಬೀಜಾಕ್ಷರಿಯಲ್ಲಿ ಪರಶುರಾಮ ಸೃಷ್ಟಿ ಮಾಡಿದ್ದಾರೋ ಅಂತಹ ಬೀಜಾಕ್ಷರಿಗಳನ್ನು ತಿಳಿದಂಥ ತಾಂತ್ರಿಕ ಮನೆತನದವರಾಗಬೇಕು. ಚಿಂತಿಕಣ ವಿಧಿ ಪ್ರಕಾರವಾದಂಥ ಆಚಾರ್ಯ ತಂತ್ರಸ್ಥಾನವನ್ನೇ ಚಿಂತನೆ ನಾವು ಮಾಡಬೇಕು. ತರ್ಕರಾಶಿയാണ്. അഭിപ്രായ വ്യത്യാസം ഇന്ന രാശി ആചാര്യസ്ഥാന 12ನೇ രാശി. ആചാര്യന്മാർക്ക് അഭിപ്രായ ഭിന്നത വന്ന രാശിയാണ് കുംഭം. ಪ್ರಶ್ನಾರೂಢ ರಾಶಿಯ 12ನೇ ರಾಶಿಯನ್ನು ತಂತ್ರಸ್ಥಾನ ಆಚಾರ್ಯ ಸ್ಥಾನವನ್ನು ಚಿಂತನೆ ಮಾಡಬೇಕು. ಅದು ಕುಂಭರಾಶಿ. ಜ್ಯೋತಿಷ್ಯದ ಗುರುವರಿಯರಿಗೆ ಅಭಿಪ್ರಾಯ ವ್ಯತ್ಯಾಸ ಬಂದಂಥ ರಾಶಿ ಯಾವುದು ಅಂತಿದ್ರೆ ಕುಂಭ. ಅದೇ ರಾಶಿ ಆಚಾರ್ಯ ಸ್ಥಾನ ಬಂತು. ಅದು ಸರಿ, ಅದು ಅಲ್ಲ, ಅದು ಒಳ್ಳೆಯದುಂಟು, ಅದು ಹಾಳುಂಟು, ಯಾವುದೂ ಇಲ್ಲ ಅಂತ ಹೇಳುವ ರಾಶಿ ಕುಂಭರಾಶಿ. ಅದೇ ರಾಶಿ ತಂತ್ರ ರಾಶಿ ಬಂತು. ವ್ಯವಸ್ಥೆ ಚರ್ಚೆ ಇದ್ಯಾನಂಚಿನ ಒಂಜಿ ತಂತ್ರಗಳಿಗೆ ನಮಕು ಪೂರ್ವ ಆತ್ಮೀಯತೆ ಇತ್ತನಂಚಿನ ವಿಷಯಡು ಬೋಡು അത് ഓരാലിക്കേണ്ടതല്ല രാശി കാണുമോ. ദേശാചാരം നിങ്ങളുടെ ഭാഗത്ത് ആലോചിക്കുകയാണെങ്കിൽ ഞങ്ങളത് വിട്ടു, വിഷയമുണ്ട്. അല്ലാത്ത പക്ഷം ഭാർഗവസ്വാമിയുടെ ഭാഗം പിന്നെ പൂർവ്വ തരണനല്ലൂരിൻ്റെ ഭാഗത്താണ്. ഇവർക്കറിയില്ല അല്ലേ? അധ്യക്ഷരെ അല്ല അയാൾ റൂട്ടന്നെ ചെയ്തു. അധ്യക്ഷരെ അല്ല അങ്ങനെയല്ല. എന്നിട്ട് ഇപ്പോൾ ഇവിടെ ആചാര്യസ്ഥാനം ശുക്രൻ്റെ ഭാഗം കാണുന്നുണ്ട്. ഭാർഗവരാമൻ്റെ പ്രതിഷ്ഠയുടെ വിഷയത്തിൻ്റെ ഭാഗമുള്ളത്. ഭാർഗവരാമൻ്റെ പ്രതിഷ്ഠ നമുക്കിനിപ്പോൾ ഈ കാലത്ത് സാധ്യമാകില്ലല്ലോ ഇപ്പം. അപ്പോൾ അങ്ങനെ ആ ഭാർഗവരാമൻ കൈവട്ടൊക്കെ പൂർണ്ണമായിട്ട് കൊടുത്തത് തരണനല്ലൂരിൻ്റെ ഭാഗത്താണ്. തരണനല്ലൂർ പിന്നെ ഒരു പക്ഷിയുണ്ട്. പിന്നെ ഇവര് ഭാഗമുണ്ട്. നേരഭാഗം ഈ ശബരിമലയിലുള്ളതായ താന്ത്രിക കുടുംബം താഴെമണ്ണുണ്ട് മറ്റൊരു വേറെയുണ്ട്. 2 കുടുംബമില്ലേ, അത് കൊടുത്തെന്ന് പറയുന്നുണ്ട്. അപ്പോൾ അത് നമുക്ക് അങ്ങ് തെക്കൻ ഭാഗത്തായി. പിന്നീട് ഈ തരണനല്ലൂരിൻ്റെ ഭാഗത്ത് വീണ്ടും 2ാമത് കൈ വന്നത് ഉത്തരഭാഗത്തുള്ളതായ തുളുനാട് പൂർണ്ണമായിട്ടും അധികാര വിഷയമുള്ളതായ അരവത്തന്ത്രിയുടെ ഭാഗത്താണ്. നീലേശ്വരതന്ത്രി അങ്ങനെ ഭാഗമാണ്. അതല്ല, അത് ഞങ്ങൾ പൊതുവെ പറഞ്ഞത് നിങ്ങളോട് യോഗത്തെ അഷ്ടമങ്ങൾ യോഗത്തിൽ പറഞ്ഞതല്ല. പക്ഷെ അതല്ലവാ നിങ്ങൾ സഭയ്ക്ക് മുഴുവനും ആത്മീയമായിട്ട് അദ്ദേഹം ഉണ്ടെങ്കിൽ നിങ്ങൾക്ക് നിർദ്ദേശിക്കാം. ಅಧ್ಯಕ್ಷರೇ, ಪೂಜೆ ಮಾಡುವ ಭಟ್ರುಗಳದ್ದಲ್ಲ ನಾವು ಹೇಳಿದ್ದು. ಅದು ಮತ್ತೆ ಚಿಂತನೆ ಮಾಡೋದು. ಅದು ಪ್ರತಿಷ್ಠೆ ಆದ ನಂತರದ ಪೂಜೆ. ಅದು ಅರ್ಚಕರು, ಇದು ಅರ್ಚಕರಲ್ಲ. ವಿಧಿ ಪ್ರಕಾರವಾಗಿ ನಮಗೆ ಇದನ್ನು ತುಳುವೇಶ್ವರನು ಮುಳಲಾದೇವಿಯನ್ನು ಪ್ರತಿಷ್ಠೆ ಮಾಡಬೇಕು. ಮೂಲಾಲಯದಲ್ಲಿ ಪ್ರತಿಷ್ಠೆ ಮಾಡಬೇಕಿದ್ರೆ ಯಾರು ಬಾಲಾಲಯದಲ್ಲಿ ಇಟ್ಟರೋ ಅವರೇ ಮೂಲಾಲಯಕ್ಕೆ ಮಾಡಬೇಕಷ್ಟೇ. ಆಗ ಮೂಲಾಲಯದ ಭಾಗದಲ್ಲಿ ನಮಗೆ ಯಾವುದು ಮೂಲತಂತ್ರಿಗಳು ಅಂತ ನಾವು ವಿಷಯ ಹುಡುಕುವಾಗ ಇದು ಪರಶುರಾಮ ಸೃಷ್ಟಿಯ ಕ್ಷೇತ್ರಗಳು. ಪರಶುರಾಮ ಸೃಷ್ಟಿಯ ಕ್ಷೇತ್ರ ಪರಶುರಾಮನನ್ನು ಈಗ ಹುಡುಕಲಿಕ್ಕೆ ನಮ್ಮಿಂದ ಆಗಿಲಿಕ್ಕಿಲ್ಲಲ್ಲ. ಆಗ ಪರಶುರಾಮ ಅವರು ಆ ಕಾಲಘಟ್ಟದಲ್ಲಿ ಈ ದೇವರ ಪ್ರತಿಷ್ಠೆಯನ್ನು ಕೈ ಬಿಟ್ಟು ಕೊಟ್ಟವಂಥ ಕುಟುಂಬ ಮನೆತನ ಉಂಟು, ತಾಂತ್ರಿಕ ಕುಟುಂಬನ. ಅದು ದಕ್ಷಿಣ ಭಾಗದಲ್ಲಿ ತರುಣನೆಲ್ಲೂರು ಅಂತ ಹೇಳುವವರಿಗೂ ಮತ್ತು ತಾಯಮಣ್ಣು ಅಂತೇಳಿ ಈಗ ಶಬರಿಮಲೆ ಆ ಭಾಗ ಎಲ್ಲ ಉಂಟಲ್ಲ, ಅವರಿಗೆ ಬಿಟ್ಟು ಕೊಟ್ಟ ಭಾಗ. ಅವರು ಉತ್ತರದ ನೀಲೇಶ್ವರದಿಂದ ಈ ರೀತಿ ಎಲ್ಲಿವರೆಗೆ ಗೋಕರ್ಣದವರಿಗೆ ನಮ್ಮೊಂದು ಗಡಿ ಉಂಟಲ್ಲ, ಅಲ್ಲಿವರೆಗೆ ಬಿಟ್ಟುಕೊಟ್ಟದ್ದು ನೀಲೇಶ್ವರ 60 ಕುಟುಂಬ ಪರಂಪರೆ ಇವರಿಗೆ. ರಾಶಿಯಲ್ಲಿ ಹೇಳುವುದಲ್ಲ, ಸಂಪ್ರದಾಯದ ನುಡಿ ಮಾತು ಹಾಗೆ. ಪರಶುರಾಮರಿಂದ ತರುಣನೆಲ್ಲೂರಿಂದ ನೀಲೇಶ್ವರ 60, ನೀಲೇಶ್ವರದಿಂದ ಮುರುಡೇಶ್ವರದಲ್ಲಿ ಅವರಿಗೆ ಪ್ರತಿಷ್ಠೆ ಅಂತ ಹೇಳೋ ವಿಷಯ ಪೂರ್ವದಲ್ಲಿ ಇರುವುದು. ಅದೆಲ್ಲ ನಮಗೆ ಪ್ರಾದೇಶಿಕವಾಗಿ ವಿಧಿವತ್ತವಾಗಿ ಈ ಪ್ರದೇಶ ವ್ಯಾಪ್ತಿಯಲ್ಲಿ ನಮಗೆ ತಂತ್ರಿಗಳು ಇದ್ದಾರೆ ಅಂತ ನೀವು ಊರವರು ಸಮಿತಿಯವರು ಹೇಳ್ತಿದ್ದರೆ
ಆ ರೀತಿ ದೈವಾಹಿತ ಕಲ ಉಂಟು, ನೋಡ್ಬೋದು. ನೋಡುವ ಇದ್ದಾರೆ ನಮ್ಮಲ್ಲಿ ಮಾತ್ರ ಇದ್ದಾರೆ. ನಾವೇನು ದೇವಸ್ಥಾನ ಮಾಡಿದ್ದಲ್ಲ ನಮ್ಮ ತಾಯಿ ಮನೆಯಲ್ಲಿ ಕೆಂಚನಲ್ಲಿ ವಾಸುದೇವ ತಂತ್ರಿಗಳು ಮಾಡಿದ್ದು. ತಾಂತ್ರಿಕ ಮನೆತನದವರು ಆಗಬೇಕು, ವೈದಿಕರಲ್ಲ ತಾಂತ್ರಿಕ ಮನೆತನದವರು. ವೈದಿಕರು ವೇದಮೂರ್ತಿಗಳು ಬ್ರಹ್ಮ ಅವರೆಲ್ಲ ನಾವು ಹೇಳಿದ್ದು ತಂತ್ರಿ ಅಂತ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರೇ, ಬಾರ್ಕೂರ್ ಬಾಯಿರಿಯರು ಮತ್ತು ತೊಟ್ಟೋಡು ಜೋಯಿಸರು ಸಾಧಾರಣ ಈ ಕಡೆಗೆ. ನಮ್ಮ ಉಡುಪಿ ತಾಲೂಕು, ಕುಂದಾಪುರ ತಾಲೂಕು, ಬೈಂದೂರು, ಕುಂದಾಪುರ ಅವರೇ ಇಬ್ಬರು, ಬಾಯಿರಿಯವರು ಮತ್ತು ಇವರು ಬಾರ್ಕೂರ್ ಬಾಯಿರಿಯವರು, ಋಷಿಕೇಶ್ ಬಾಯಿರಿಯವರು. ಇವರು ತುಂಬ ಪ್ರಖ್ಯಾತ ಸರ್ ವಾಸುದೇವ ಭಟ್. ಇವರು ಶೃಂಗೇರಿಯಲ್ಲಿ ಕಲ್ತವರು. ಪಂಚಾಂಗಕರ್ತರು. ಯಾರು? ಸರ್ಕಾರದ ಅಧಿಕೃತ ಪಂಚಾಂಗ ಕಾರ್ಯಕರ್ತರು. ಯಾರು ಅವರ ಹೆಸರು? ಹೇಗೆ? ಎಲ್ಲಿ ಅವರ ಹೆಸರು? ಹಾಲಾಡಿ. ಈ ಕಡೆ ಎಲ್ಲ ಅವರೇ ತುಂಬ ಎಲ್ಲ ಅವರೇ ಮಾಡ್ತಾರೆ. ಅಲ್ಲ, ಇದು ನಮಗೆ ಪರಶುರಾಮ ಒಂದು ಕೊಂಡಿ ಇದ್ದ ಕಾರಣ ನಾವು ರಾಶಿಯಲ್ಲಿ ಹೇಳಿದ್ದಲ್ಲ, ಈ ರೀತಿ ಒಂದು ಪರಂಪರಾಗತವಾಗಿ ನಡೆದುಕೊಂಡ ಪ್ರತೀತಿ ಉಂಟು ಅಂತ ಹೇಳಿದ್ದು ನಾವು. അല്ല, അന്ന് കഴിഞ്ഞ ദിവസം നമ്മൾ പ്രതിപാദിച്ച് നിങ്ങളുടെ മനസ്സിലേക്ക് ഓർമ്മ വരണേ, ചിലയുടെ ശ്രീചക്രാങ്കിതമായിട്ടതൊരു ദേവീ സംബന്ധമായ ബിംബുണ്ടായിരുന്നുവെന്നും അത് കളവ് പോയി എന്നും തന്ത്രികൾ ഇല്ലത്തുണ്ടായിരുന്നെന്നും അവിടുന്ന് പോയെന്നും പൂർവിക ലോഹബിംബമാണെന്നും അല്ല അത് പിന്നെ ശിലാബിംബമാണെന്ന് പറഞ്ഞു വെച്ച വിഷയമുണ്ട്. അപ്പോൾ ആടെ ഒരു തന്ത്രികളുടെ ശബ്ദം ആടെയും വന്നിട്ടുണ്ട്, അത് നമ്മൾ ശ്രദ്ധിക്കണം. ತರ್ಕರಾಶಿರಿ വരുന്നുള്ളത് ಅದೊಂದು ವಿಷಯ ನಾವು ಅವತ್ತು ಹೇಳಿದ್ದೇವಲ್ಲ, ಪೂರ್ವದಲ್ಲೇ ಇದ್ದೊಂದು ಶ್ರೀಚಕ್ರದ ಆರಾಧನೆಯ ವಿಷಯವಿತ್ತು, ಅಲ್ಲೊಂದು ಕುಟುಂಬವಿತ್ತು, ಅದನ್ನು ಆರಾಧನೆ ಮಾಡಿದಂಥ ಬ್ರಾಹ್ಮಣ ಕುಟುಂಬ ಇತ್ತು. ಆ ಶ್ರೀಚಕ್ರ ಪರವೂರಿಗೆ ಹೋಗಿದಂಥ ವಿಷಯ ಉಂಟು. ಅದು ಲೋಹಬಿಂಬವೋ ಶಿಲಾಬಿಂಬವೋ ಅಂತ ಹೇಳುವ ಶಿಲಾಬಿಂಬ ಲೋಹಬಿಂಬವೇ ಪೂರ್ವದಲ್ಲಿತ್ತು. ಅದು ಒಂದು ವಿಷಯ ನಮಗೆ ಪ್ರಸ್ತಾಪ ಆಗಿದೆ, ಅದನ್ನು ನಾವು ಮರೆಯಬಾರ್ದು ಅಂತ. ಎಲ್ಲ ನಾಡ್ದು 20ಕ್ಕೆ ತಂತ್ರಿಗಳನ್ನು ಆಗಿಬಿಟ್ಟಿದೆ, ಇವತ್ತು ತಂತ್ರಿಗಳ ತೀರ್ಮಾನ ಆಗಬೇಕು. ಅದರಲ್ಲಿದ್ದರೆ ನಾಡ್ದು ನಮಗೆ ಇಲ್ಲಿ ಬಾಲಯದ ತೀರ್ಮಾನ ಆದಿಗಷ್ಟೇ. ಹೌದು, ತಂತ್ರಿಗಳ ಉಪಸ್ಥಿತಿಯಲ್ಲೇ ನಾವು ಬಾಲಾಲಯದ ವ್ಯವಸ್ಥೆ ಚಿಂತನೆ ಮಾಡಬೇಕಾದುಂಟು ಅಧ್ಯಕ್ಷರೇ. ಅಂದರೆ ನೀವು ಪುಸ್ತಕ ಕೊಟ್ಟು ಈ ರೀತಿ ಅಂತ ಹೇಳಿಕಲ್ಲ, ಅದರ ವಿಷಯ ಮಹತ್ವವನ್ನು ದೈವಜ್ಞರೇ ರಾಶಿಯೋಗದ ಮೂಲಕ ದೈವಜ್ಞರು ಚರ್ಚೆ ಉಂಟೋ? ಈಗ ನಮಗೆ ವಿಧಿ ಪ್ರಕಾರವಾಗಿ ಬಾಲಾಲಯ ಪ್ರತಿಷ್ಠೆ ಮಾಡಬೇಕಿದ್ರೆ ಬಾಲಾಲಯದಲ್ಲಿ ಯಾವ ರೂಪಕಲ್ಪನೆಯಲ್ಲಿ ಪ್ರತಿಷ್ಠೆ ಮಾಡಬೇಕು, ಬಾಲಾಲಯದ ವಿಧಿ, ಇದರ ಮಹತ್ವವನ್ನು ನಮಗೆ ತಂತ್ರಿಗಳಲ್ಲಿ ಹೇಳಬೇಕು. ಅದು ನೀವು ಪುಸ್ತಕ ಕೊಟ್ಟು ತಂತ್ರಿಗಳ ಮನೆಯಲ್ಲಿ ಹೇಳಿ ವಿಷಯ ಹೋಗುವ ರೀತಿಯಲ್ಲ. ಪ್ರಶ್ನಾಚಿಂತನೆಯಲ್ಲಿ ದೇವಸಭೆಯಲ್ಲಿ ತಂತ್ರಿಗಳ ಉಪಸ್ಥಿತಿಯಲ್ಲಿ ದೈವಜ್ಞರು ಅವರಿಗೆ ಹೇಳುವಂತಹ ವಿಷಯ. ಹಾಗಾದರೆ ತಂತ್ರಿಗಳು ನಮಗೆ ಸೆಪ್ಟೆಂಬರ್ 20ಕ್ಕೆ ನಮಗೆ ಅದೊಂದು ಬಾಲಾಲಯದ ವ್ಯವಸ್ಥೆಗಾದರೂ ನಾವು ಬರಬೇಕಲ್ಲ, ಭೂಮಿ ವ್ಯವಸ್ಥೆಗೆ ಬಾಲಾಲಯಕ್ಕೆ ಬರಬೇಕಿದ್ರೆ ತಂತ್ರಿಗಳು ಆವತ್ತು ಬೇಕು. ಆವತ್ತು ಬೇರೆ ತಂತ್ರಿಗಳ ತೀರ್ಮಾನ ಇವತ್ತಾಗಬೇಕು. ಈಗ ನಾವು ದೈವಜ್ಞರು ಹೇಳಿದ್ದು ಈ ರೀತಿ ಒಂದು ಪ್ರತೀತಿ ಉಂಟು, ಅದು ನೀವು ಮಾಡಿ ಅಂತ ನಾವು ಹೇಳಿದ್ದಲ್ಲ, ಅದು ನಿಮ್ಮ ಇಷ್ಟ. അപ്പോൾ ತಾಂತ್ರಿಕ ವಿಧಿ ಪ್ರಕಾರವಾಗಿ ಪ್ರದೇಶದಲ್ಲಿ ಅಧ್ಯಕ್ಷರು ನಿಮ್ಮ ಹೇಳಿದಂಥ ದೇವಸಭೆಯಲ್ಲಿ ಏನಾದರೂ ಮಾತು ಹೇಳಲಿಕ್ಕಿದ್ರೆ ಹೇಳ್ಬೋದು ಅಂತ. ಮತ್ತು ನಾಳೆ ಅದು ಮತ್ತದಲ್ಲಿ ನೀವು ಚರ್ಚೆಗಳು ಕಲಹಗಳು ಬೇಡ ಅಂತ. ಆ ಪೂರ್ವ ಕಾಲಘಟ್ಟದಲ್ಲಿ ಶ್ರೀಚಕ್ರ ಆರಾಧನೆಯಿಂದ ಇವರಿಗೆ ಕುಟುಂಬ ഉണ്ടായിരുന്നു, അതന്ത്രി കുടുംബ. ആ കുടുംബം കിട്ടുമോ? അതെ, അതിപ്പോൾ പിന്നെ നമ്മൊന്ന് പറഞ്ഞല്ലോ, ഒരു ആദിനാഥേശ്വര ക്ഷേത്രവുമായി ബന്ധപ്പെട്ട വിഷയത്തിൽ അവരുണ്ട് ഇവിടെ. ಸರ್ ಮೂಲತಃ ಇವರು ಇಲ್ಲೇವ್ರಿ ಅಂತ ಸರ್. ಯಾರು? ಇವರು 450 ವರ್ಷಗಳ ಹಿಂದೆ ನಮ್ಮ ಪರಂಪರೆಯಲ್ಲಿ ಇತ್ತು, ತಂತ್ರ ಎಲ್ಲ ಮಾಡ್ಕೊಂಡು ರಾಜಪುರೋಹಿತ ಪರಂಪರೆ ಎಲ್ಲ ತಂತ್ರ ಎಲ್ಲವೂ ನಡೀತಾ ಇತ್ತು ಇಲ್ಲಿ. ಅದಕ್ಕೆ ನಾವು ಹುಡುಕಿಕೊಂಡು ಇಲ್ಲಿ ಬಂದವರು. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಇತ್ತು ಕೇರಳ. ಮತ್ತೆ ಅಲ್ಲಿ ಮೊನ್ನೆ ನಾನು ಬಾಲ್ಯದಲ್ಲಿರುವವರಿಗೆ ಕೂಡ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇತ್ತು. ನಾವು ಆ ರಾಜ ಮಾತಾಡೋರನ್ನು ನಮಗೆ ದಕ್ಷಿಣ ಕೊಡಲಿಲ್ಲ ಅಂತೇಳಿ ಅದನ್ನು ಬಿಟ್ಟು ಹೋಟ್ಲು ಫೀಲ್ಡಿಗೆ ಹೋಯ್ತು. തിരുവനന്തപുരം ಅರಿ ಅದೇ ನಾವು ಊಟ ಮಾಡಿ ಮಾತುಕತೆ ಆಡುವಾಗ ಪೂರ್ವಪರ ಎಲ್ಲ ಬಂತು. ಅದರಿಂದಾಗಿ ನಾನು അതെന്ത് നിങ്ങൾ വിട്ടു വന്നെന്തപ്പ? രാജശമ്പളം വേണ്ടപ്പ, ആ സ്വാമിയുടെ അനുഗ്രഹം പോരെ. അത് ഇതുണ്ട്, പഴം ഉണ്ടല്ലോ, ഞാവൽപ്പഴം ഉണ്ടല്ലോ. ആയിക്കോട്ടെ, മുത്തശ്ശൻ തന്നെ ഞാൻ പറയുന്നുള്ളത്. അയാൾ പറഞ്ഞ് 400 കൊല്ലായി ഞങ്ങൾ ഇവിടെ ഈ ക്ഷേത്രമായിട്ട് സംബന്ധം നമുക്കുണ്ട്, നമ്മളൊരു തന്ത്രി കുടുംബം തന്നെ. അതെ, അത് നിങ്ങൾക്ക് അഭിപ്രായം വരട്ടെ. ಅದೇ ನೀವು ಅಭಿಪ್ರಾಯ ಹೇಳಿ ಅಂತ. 1962 ನಾನು ಅಲ್ಲಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಗಾಯತ್ರಿ ಜಪ ಮಾಡ್ತಾ ಇದ್ದೆ. ശരി. ಮಾರ್ತಾಂಡವರ್ಮ ರಾಜ ಬಂದು ನನಗೆ ಒಂದು ಕಾಯಿನ್ ಕೂಡ ಕೊಟ್ಟಿದ್ದು. ಆ ಆಮೇಲೆ ನಮಗೆ
ಹಾಂ ಅನಂತ ಪದ್ಮನಾಭ ದೇವಸ್ಥಾನದ ಹಿಂದೆ ನಮಗೆ ಒಳ್ಳೆ ಶಾಲೆ ಅಂತೇಳಿ ಉಂಟು. ಹ್ಞೂ ಅಲ್ಲಿ ಪಾಠ ಎಲ್ಲ ಪ್ರವಚನ ಮಾಡಿ 4 ಪಾಲಿತ್ತು. ಹ್ಞೂ ಅದು ನಾವು ತಂತ್ರಿಗಳು ಇಲ್ಲಿಂದ ಹೋದವರೆಲ್ಲ ಅದೇ ಸ್ವಾಮಿ ಅಪ್ಪೋ 4 ಕುಟುಂಬದಲ್ಲಿ ಒಂದು ನೇಪಾಳಕ್ಕೆ ಹೋಯ್ತು. ಹಾಂ ನೇಪಾಳದಿಂದ ಶ್ರೀಚಕ್ರ, ಶಾಲಿಗ್ರಾಮ, ಹಾಂ ಮೇರು ಪೃಷ್ಠ ಅದೆಲ್ಲ ಕೆಲವೆಲ್ಲ ವಾಪಸ್ ಬಂದಿದೆ. ಹ್ಞೂ ಶಾಲಿಗ್ರಾಮ ನಮ್ಮ ಮರಕಡ ನರೇಂದ್ರನಾಥ ಯೋಗೇಶ್ವರ ಸ್ವಾಮಿಗಳ ಕೈಯಲ್ಲಿ ಉಂಟು, ಈಗ ಹಾಂ ಪೂಜೆ ಆಗ್ತಾ ಉಂಟು. ಹಾಂ ಆ ಶಾಲಿಗ್ರಾಮ ಕೂಡ ನನ್ನನ್ನು ಹುಡುಕಿಕೊಂಡು ಬಂದದ್ದು. ಸರಿ ನನ್ನ ಮಿಸ್ಸಸ್ ಉಡುಪಿ ವೈಕುಂಠ ಬಾಲಿಕಲಾ ಕಾಲೇಜಲ್ಲಿ ಸುಬ್ಬಣ್ಣ ಉಂಟು. ಹಾಂ ಕೇರಳದಿಂದ ನೇಪಾಳದಿಂದ ಕಾಶ್ಮೀರದಿಂದ ಬಂದಂಥ ಒಬ್ಬ ಹುಡುಗ ಹ್ಞೂ ನನ್ನ ಮಿಸ್ಸಸ್ ಏನು ಲಂಚ ತಗೊಳ್ಳುವುದಿಲ್ಲ ಅಂತೇಳಿ ಅವರು ವೈಷ್ಣವರು ಅವರಿಗೊಂದು ಶಾಲಿಗ್ರಾಮ ಕೊಡುವ ಅಂತ ಹುಡುಗ ಕಟ್ಟಿಕೊಂಡು ಬಂದ. ಹ್ಞೂ ಆಗ ನಾನು ಶುದ್ಧ ನಾಸ್ತಿಕನಾಗಿ ಎಲ್ಲವನ್ನು ಸಮುದ್ರಕ್ಕೆ ಬಿಸಾಡಿ ಹಾಂ ಆ ಶಾಲಿಗ್ರಾಮ ನಮಗೆ ಬೇಡ ಅಂತ ಹೇಳಿದೆ. ಹಾಂ ಆಮೇಲೆ ಆ ಹುಡುಗ ನಿಷ್ಠೆಗೆ ಕೊಟ್ಟು ಅದು ನಮ್ಮ ಗುರುಗಳ ಕೈಗೆ ಸಿಕ್ಕಿತ್ತು. ಈ ಕಥೆ ಗುರುಗಳಿಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ನಮಗೊಂದು ದೇವರ ಪ್ರಜ್ಞೆ ಕೊಟ್ಟದ್ದು ಮರಕಡ ನರೇಂದ್ರನಾಥ ಯೋಗೇಶ್ವರ ಸ್ವಾಮಿ. ಆಮೇಲೆ ಈ ಫೀಲ್ಡಿಗೆ ಬಂದವರೆಲ್ಲ ತೋರಿಸಿದ್ರು, ನಮ್ಮ ಚರಿತ್ರೆ ಎಲ್ಲ ಹೇಳಿ. അപ്പൂനെ പരശുരാമന്റെ സൃഷ്ടിഭാഗം ആയല്ലോ. ಆದರೆ ಈಗ ഓ ഇവര് അതെ ആ ശരി അതെ അതെ ശരി ആ ಸ್ವಾಮಿ, ಈಗ ನಿಮ್ಮ ಕುಟುಂಬ ಪರಂಪರೆ ಪ್ರತಿಷ್ಠೆ ಮಾಡ್ತಾ ಉಂಟಾ? ತಂತ್ರ ಪ್ರತಿಷ್ಠೆ ಮಾಡ್ತಾ ಉಂಟು? ನೀವು ತಂತ್ರ ಪ್ರತಿಷ್ಠೆ ಮಾಡ್ತೀರಾ ಈಗ? അല്ല, നിങ്ങളുടെ കുടുംബ പരമ്പര ആചാര്യനുണ്ടോ? ഇല്ല. നിങ്ങൾക്ക് അങ്ങനെ കൊണ്ടുവരാൻ കഴിയുമോ? പത്മനാഭ സ്വാമി അങ്ങനെ കൊണ്ടുവരാൻ കഴിയുമോ? ಅವ್ರು ಹೇಳಿದ್ದು ಇದು ನಮಗೆ ಸ್ವಾಮಿ ಅಲ್ಲ ಸ್ವಾಮಿ, ನಾವು ಗೌರವದಲ್ಲಿ ಹೇಳೋದು, ನಮಗೆ ಇವತ್ತು ತಂತ್ರಿಗಳ ತೀರ್ಮಾನ ಆಗಬೇಕಾದಾಗ ಇಂತಹ ಹಿನ್ನೆಲೆ ಇರುವ ವಿಷಯ ಇರುವಾಗ ನಿಮ್ಮ ಈ ಕುಟುಂಬ ಪರಂಪರೆಯಲ್ಲಿ ಈಗ ತಂತ್ರ ಪ್ರತಿಷ್ಠೆ ಮಾಡುವ, ನಮಗೆ ತುಳುವೇಶ್ವರ ಮತ್ತು ಮುಳಲಾದೇವಿಯನ್ನು ಪ್ರತಿಷ್ಠೆ ಮಾಡುವ ತಾಂತ್ರಿಗಳು ನಿಮ್ಮ ಕುಟುಂಬದಲ್ಲಿ ಈಗ ಇದ್ದಾರಾ? ಇಲ್ಲ. ಹಾಂ, ನಿಮ್ಮ ಕುಟುಂಬ ಪರಂಪರೆಯಲ್ಲಿ ತಿರುವನಂತಪುರ ಭಾಗದಲ್ಲಿದ್ದಾರೋ? ಇಲ್ಲ. അല്ല, ആ വംശപരമ്പര തിരുവനന്തപുരം ഭാഗത്തോ ഇല്ല, പന്തളത്തോ ഇല്ല. അതെ. ಅಲ್ಲ, ನಿಮ್ಮ ಅಲ್ಲಿ ದಕ್ಷಿಣ ಕೇರಳ ಭಾಗದಲ್ಲಿ ಈಗ ಆಗ್ತಿರೋದು, ಅಲ್ಲಿ ಏನಾದರೂ ಇದರ ಪರಂಪರೆ ತ್ರಿಪಯರಲ್ಲೋ ತ್ರಿಪಣಿತಿರೋದಲ್ಲೋ ವಿಷಯ ಅಲ್ಲಿ ഇരുപത്. അപ്പോൾ ആ പരമ്പരയുടെ ഭാഗത്ത് ഉള്ളത് നീലേശ്വര പത്മനാഭ തന്ത്രിയുടെ ഭാഗമാണ് അവർ പറയുന്നത്. ಉಚ್ಚಿಲಲ್ಲ ನೀಲೇಶ್ವರ 60 ನೀವು ಹೇಳಿದ್ದು 60. ನೀಲೇಶ್ವರ 60. ಹೌದು. ಅಲ್ಲ, ದೊಡ್ಡಮ್ಮನ ಪರಂಪರೆ ಹಾಕಲ್ಲ. ಹೌದು ಹೌದು 60. പത്മനാഭ അതെ. ആ ആ ഓ ಹಾಂ ಕೆಳದೇವರು ಕೆಳದಿ ವಂಶ ಶಿವಪ್ಪ ನಾಯಕ ಎಲ್ಲ ಉಂಟಾಯ್ತು. ಆ ವಂಶಕಾರ ಬೇರೆ ಡೈನಸ್ಟಿ ಕೆಳದಿ ಡೈನಸ್ಟಿ. ಕೆಳದೇವರು
ಆಗ ಕನ್ನಡ ಬಂತು ಅದರ ತುಳುണ്ടായി ಕೆಳದಿ ವಂಶത്തിൻ്റെ ರಾಜವಂಶ ಬಂದ ശേഷം ഇവിടെ കന്നഡത്തിൻ്റെ പ്രാബല്യം വന്നത് ഇല്ലില്ല. മുമ്പ് തുളു തന്നെ. തുളു ശരി. ಇಲ್ಲ ಪ್ರಕೃತಿ ದತ್ತವಾಗಿ ಮಾಡಬೇಕು. തുളു എന്ന് പറയുന്ന ശബ്ദത്തിന് നാഗാനവിനെയ കൽപ്പന വന്നാൽ എല്ലാ വിഷയവും തുളു എന്ന് പറഞ്ഞാൽ ഒരു ഭാഷ അല്ലാന്ന്. തുളു എന്ന് പറയുന്നത് നാഗ എന്ന് പറയുന്ന സങ്കല്പത്തിൽ പോകണമെന്ന്. അപ്പോൾ നാഗ എന്ന് പറഞ്ഞാൽ പൂർവ്വകാലഘട്ടത്തിൽ ഈ ഭൂപ്രദേശം എല്ലാം മണലി പുയ്യയിൽ മാത്രം ഉണ്ടായത്. അപ്പോൾ പ്രകൃതിത്തെ ഗിഡ മരങ്ങളെല്ലാം ആവണമല്ലോ, അതിന് വേണ്ടിയിട്ട് ഈ മത്സ്യേന്ദ്രനാഥ് നാഗന്റെ ലോകത്തിലേക്ക് പോയി. ನೀವು ಹೇಳಿ ಅಲ್ಲ, ನೀವೊಮ್ಮೆ ಹೇಳಿ ಅಮ್ಮ. ಅವರೇ ಬಂದು ಆರನ ಬೈಲಿ ಬರ್ತನದು ಅವು ಆರನ ವಿಷಯ ಐತೆ. ನಾನು ಬೇರೆ ವಿಷಯ ಅದೇ ಹುಚ್ಚು ಪತ್ತರದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಷ್ಟೇ ಅಷ್ಟೇ. ಅದರೊಂದು ಆ ವಿಷಯ ಯಾವುದು ಆ ತುಳು ಅಂತ ಹೇಳುವ ಮಾತ್ರ ಅದೇ ಅದು ನಾವು ಹೇಳುತ್ತಂದ್ರೆ ನಮ್ಮ ಅನುಭವ ಅಂತೇಳಿದರೆ ನಾವು ಅದೇ ಇದು ನಿಮ್ಮ ಶಾಸನ ಎಲ್ಲ ಉಂಟು. ಸಮಯ ಬಂದ ಶಾಸನ ಸಿಗ್ತದೆ ನಿಮಗೆ. ಹಾಗೆಲ್ಲ ಭೂಗರ್ಭ ಇದೆ, ತಾಮ್ರ ಶಾಸನಗಳೆಲ್ಲ ಇದೆ, ಎಲ್ಲ ಕಡೆಯಲ್ಲೂ ಇದೆ ನಿಮಗೆ. ಹಾಗೆ ಆದ್ದರಿಂದ ಈ ಜಾಗಕ್ಕೆ ಸಂಬಂಧಪಟ್ಟಾಗಿ ನಮಗೆ ಚಾರಿತ್ರಿಕವಾಗಿ ತುಳುವೇಶ್ವರಿ, ಆಮೇಲೆ ಉಂಬಳಾದೇವಿ, ಮುಳಲಾದೇವಿ ಅದೆಲ್ಲ ಇವನ್ ನಮ್ಮ ಶಿವಾಜಿ ಮಹಾರಾಜನ ಚರಿತ್ರೆಯಲ್ಲಿ ಸಿಗ್ತದೆ ನಿಮಗೆ. ನಮ್ಮ ಕೊಕ್ಕರ್ಣೆ ತೋಳಾರರು ಅಂತೇಳಿ ಅವರ ಅರಮನೆಯಲ್ಲಿ ಶಿವಾಜಿಯ ಮಗ ಇದ್ದ. ಇದೆಲ್ಲ ನಿಮಗೆ ಚರಿತ್ರೆ ಬರ್ತದೆ. ಕೊಕ್ಕರ್ಣೆ ಸೂರಾಳ ಅರಮನೆ, ಹೌದು ಹೌದು, ಶಿವಾಜಿ ಮಹಾರಾಜ. ಹಾಗೆ ತುಳು ಶಬ್ದ ಮೊದಲು ಬಂದದ್ದು ಮಚ್ಚೇಂದ್ರನಾಥ ಪಾತಾಳಕ್ಕೆ ಹೋಗಿ ಆ ನಾಗೇಶ್ವರಿ ಮೇಲೆ ಬರ್ತಾಳೆ ಸಿಟ್ಟಿನಿಂದ, ಗೋರಕ್ಷನಾಥ ಕರ್ಕೊಂಡೋದ ಕತೆ ಗೊತ್ತುಂಟಲ್ಲ. ಹಾಗೆ ನೀರು ಗೊತ್ತಿಲ್ಲ. ನಮಗೆ ಪ್ರಧಾನ ತೀರ್ಮಾನ ತೆಕ್ಕೊಳ್ಬೇಕಾದ್ದು ಕ್ಷೇತ್ರದ ವಿಷಯದಲ್ಲಿ. ನಮಗಿನ್ನೂ ಮುಂದೆ ಹಿಂದೆ ಹೋಗುವ ವಿಷಯ ಇಲ್ಲ. ರಾಜೇಶ್ ಅವರು ಹೇಳಿದ ಹಾಗೆ ಹೇಗಾದರೂ ದೇವಸ್ಥಾನದ ವಿಷಯಕ್ಕೆ ಮುಂದೆ ಹೋಗುವಂಥ ವಿಷಯ. ದೇವಸ್ಥಾನದ ವಿಷಯ ಆಗುವಾಗ ನಮಗೆ ಬಾಲಾಲಯ ಆಗಬೇಕು. ಬಾಲಾಲಯದ ವ್ಯವಸ್ಥೆ ಆಗಬೇಕಿದ್ರೆ ತಂತ್ರಿಗಳು ಬೇಕು. ತಂತ್ರಿಗಳ ಉಪಸ್ಥಿತಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೇಗೂ ಸೆಪ್ಟೆಂಬರ್ 20 ಡೇಟು ಕೊಟ್ಟಿದ್ದೇವೆ. ಈಗ 2 ವಿಷಯ ಬಂತು. ಒಂದು 60 ನೀಲೇಶ್ವರ ತಂತ್ರಿಗಳ ಪರಂಪರೆಯ ರೀತಿಯಿಂದ ಅದು ಅವರ ವಿಷಯದಕ್ಕೂ ಹಿನ್ನೆಲೆ ಉಂಟು. ಮತ್ತೊಂದು ಅಧ್ಯಕ್ಷರು ಒಬ್ಬರನ್ನು ಹೇಳಿದ್ದಾರೆ. ಯಾವುದು ಅಂತೇಳಿ ಒಂದು ಒಮ್ಮತದ ತೀರ್ಮಾನ ಮಾಡಿಕೊಂಡು ಬರುವ ಪ್ರಶ್ನೆಯ ಮುಂಚಿತವಾಗಿ ಆ ತಂತ್ರಿಗಳನ್ನು ಭೇಟಿ ಮಾಡಿ, ವಿಧಿ ಗೌರವಪೂರ್ವಕ ಭೇಟಿ ಮಾಡಿ ಸೆಪ್ಟೆಂಬರ್ 20 ಇಲ್ಲಿಗೆ ಬರುವ ಹಾಗೆ ಮಾಡಬೇಕು. ವಿಷಯ ಅಷ್ಟೇ. ಅದೇ ಒಬ್ಬರನ್ನ ಫೈಲ್ ಮಾಡುವ. അപ്പോൾ ആരിലിപ്പോൾ പേര് വന്നത്? ಒಂದು ನೀಲೇಶ್ವರ 60 ಪದ್ಮನಾಭ ತಂತ್ರಿ,
ಅದು ಅವರ ಕುಟುಂಬಿಕ ಹಿನ್ನೆಲೆ ರೀತಿಯೂ ಅದು ಪರಶುರಾಮ ಸಂಬಂಧ ಉಂಟು. ನೀಲೇಶ್ವರ 60 ಆಯ್ತಾ? 60 ರಂಡ ಮತ್ತು ಅವರ ಮನೆಯಲ್ಲಿ ಸರಿ ಹೇಳಿದ್ದು ಆಲಡಿಯಲ್ಲ, ಚಟ್ಟೊಟ್ಟು ಅದು ಜೋಲಿಸಿರೋ ತಂತ್ರಿಗಳ, ಅವ್ರು ಜ್ಯೋತಿಷರು ತಂತ್ರಿಗಳ, ಜೋಲಿಸಿರ ತಂತ್ರಿಗಳಲ್ಲಪ್ಪ, ಅದು ತಂತ್ರಿಗಳಾಗಲಿಕ್ಕಿಲ್ಲ. ಜೋಲಿಸಿರಲ್ಲ, ಜೋಲಿಸಿರ ತಂತ್ರಿಗಳನ್ನು ತಂತ್ರಿಗಳು ತಂತ್ರಿಗಳದಂತಲೇ ಹಾಕ್ಯಾರು, ತಂತ್ರಿವರಿಯರಾದಂತಹ ಇವರು ಅಂತದ್ದು ಜ್ಯೋತಿಷ್. ಜೋಯಿಷ್ ಅದು ಜ್ಯೋತಿಷರಾದರೆ ಅದು ಜ್ಯೋತಿಷ ತಂತ್ರಿ ಕುಟುಂಬ ಆಗಿರ್ಲಿಕ್ಕಿಲ್ಲ. ಅದು ತಂತ್ರಿಗಳ ಜ್ಯೋತಿಷ ವೃತ್ತಿ ತಿಳಿದಿರ್ಬೋದು, ಅನುಭವ ತಂತ್ರಿಗ ಜ್ಯೋತಿಷರಿಗೂ ತಂತ್ರಿಗಳ ವಿಷಯ ತಿಳಿಬೋದು, ಜ್ಯೋತಿಷರೇ ಮಾಡೋದು. ಜ್ಯೋತಿಷ ತಂತ್ರಿಗಳಿಗೂ ತಿಳಿದಿರ್ಬೇಕಲ್ಲ. ಈ ಕಡೆಲೆಲ್ಲ ಈ ನಾಗಮಂಡಲ ಮತ್ತು ದೇವಸ್ಥಾನದ ಪ್ರತಿಷ್ಠೆ ಎಲ್ಲ ಅವರೇ ಇರ್ತಾರೆ. അല്ല നാഗമണ്ഡലത്തെ വിഷയം പേര് അങ്ങനെയല്ല. പക്ഷേ നിങ്ങൾ ഈ ദേവി അമ്മയുടെ ഈ ഗൗരവം മനസ്സിലാക്കി എന്നിട്ട് പറയಪ್ಪ. ನಮ್ಮ ಇತಿಹಾಸದ ಹಿನ್ನೆಲೆ ವಿಷಯದಲ್ಲಿ ತುಳುವೇಶ್ವರ ಮತ್ತು ಅದರ ಗೌರವ ಹಿನ್ನೆಲೆಯನ್ನು ಒಂದು ಮಾಡಬೇಕಲ್ಲ. ಅಲ್ಲ ದೇವಸ್ಥಾನ ಮಾಡಿರ್ಬೋದಪ್ಪ, ನಮಗೆ അത് പ്രശ്നചിത്ര ഫൈനലാണ്. നമുക്ക് പ്രാദേശികമായി ಹೆಸರು ಬೇಕಲ್ಲ. ಕೋಟದಿಂದ ಬರುವುದಾ? അറിയൂർ തന്ത്രി അതെങ്ങനെ അതിങ്ങനെ വേറെ ദേവസ്ഥാനം ಕೋಟ ಸೋಮಯಾಜಿಗಳು ತಂತ್ರಿಗಳು ಅವರೇ ಮಾಡಿದ್ದಾರೆ ಪ್ರತಿಷ್ಠೆ. ನಮ್ದು ಬ್ರಹ್ಮ ಕಲಶ ಪುನರ್ ಪ್ರತಿಷ್ಠೆ ಮಾಡಿದವರೆಲ್ಲ ಯಾರು ಪೂಜೆ ಯಾರು ಮಾಡೋದು ಬಿಟ್ಟು ಕೊಟ್ರ ಅಂತಲ್ಲ ಸೋಮಯಾಜಿ ಅವರ ಹೆಸರೇಗೆ ಕೋಟ ಸೋಮಯಾಜಿ ಅವರ ಮನೆ ಇದ್ದಲ್ವ ಹೆಸರೇ ಸೋಮಯಾಜಿ. ಸೋಮಯಾಜಿ ಸರ್ನೇಮು അത് പഞ്ചാംഗത്തിൻ്റെ ആളല്ലേ, നിങ്ങളൊക്കെ പഠിച്ച ആളല്ലേ? ರಾವ್ ಭಟ್ ತಂತ್ರಿ ಆಮೇಲೆ ಜೋಯಿಸ್ ಸೋಮಯಾಜಿ ಅದೆಲ್ಲ ಸರ್ನೇಮ್ കൽത്രെ. അല്ല അങ്ങനെയല്ല. നിങ്ങൾ പറഞ്ഞ താന്ത്രിക വിധിയുള്ളതാ പാരമ്പര്യത്തിലെ തന്ത്രികളെ ഭാഗമുണ്ടോ എന്ന് ഞങ്ങൾ ചോദിക്കുന്നേ. ಈಗ ಕೆಲವರುള്ള ತಾಂತ್ರಿಕ ವಿಧಿ ಈಗ ತಂತ್ರದ ಕೆಲವು ಪುಸ್ತಕಗಳೆಲ್ಲ ಅದು ಓದುವುದು ತಂತ್ರಿಗಳು ಪ್ರತಿಷ್ಠೆ ಮಾಡುವವರು ಇದ್ದಾರಲ್ಲ. ಮನೆತನ ಅಜ್ಜನ 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 ಅಜ್ಜ ಅಜ್ಜನ ಪರಂಪರೆಯೇ ತಾಂತ್ರಿಕ ಮನೆತನದವರು ಇದ್ದಾರೆ ಅಲ್ಲಿ ಅಂತ. ಹಾಂ, ಕುഞ്ഞിക്കാട്ട് വച്ച കുണ്ടാറ്. കുണ്ടാറ് നോക്കണോ? അവർക്കല്ല, അവർ മാന്ത്രികത്തിൻ്റെ അങ്ങേറ്റത്തിൻ്റെ ആളാണ് അവർ. രാശി നോക്കാം, കുണ്ടാറ് നോക്കാം, നീലേശ്വരം നോക്കാം, എല്ലാം നോക്കാം. ആ കുണ്ടാറ് ചെയ്താ ಎಲ್ಲಿಯವರು ಸರ್ ಅದು? ಹೆಸರೆಂತ? ರಾಜಾರಾಮ ತಂತ್ರಿ. രാജാറാം സോമയാജി. അല്ല, സഭയിൽ നിന്ന് നിർദ്ദേശം വരുമ്പോൾ ശ്രദ്ധിക്കേണ്ടത് ഇതൊരു ഗണപതി ഹോമം ചെയ്യേണ്ട ഒരു വിഷയമല്ല, മഹാക്ഷേത്രത്തിന്റെ തന്ത്രിയായിട്ട് വരേണ്ടതാണ്. ನಿರ್ದೇಶನ ಬರುವಾಗ ಬರೇ ಒಂದು ಗಣಪತಿ ಹೋಮವೋ ಒಂದು ಪೂಜೆ ಪುರಸ್ಕಾರ ಮಾಡೋ ವಿಷಯ ಅಲ್ಲ, ಮಹಾಕ್ಷೇತ್ರದ ಪ್ರತಿಷ್ಠೆಯನ್ನು ಮಾಡಿ ಮೂಲಮಂತ್ರ ವಿದ್ಯಾಕ್ಷರಿ ಪ್ರತಿಷ್ಠೆ ಮಾಡಿ ಮಾಡುವಂಥ ವಿಷಯ. ಕೆಲವು ದೇವಸ್ಥಾನಗಳಲ್ಲಿ ಭಟ್ರೆ ಮಾಡುದು ಇಲ್ಲ, ಪ್ರತಿಷ್ಠೆ ಇಲ್ಲ. ತಂತ್ರ ಅಂತ ಹೇಳಿ ದೊಡ್ಡ ಪುರೋಹಿತರು ಬಂದು ಮಾಡ್ತಾರೆ. ಆದ್ರೆ ತಂತ್ರ ವಿದ್ಯೆ ತಿಳಿದಿರಲಿಲ್ಲ ಅಲ್ಲಿ. ಇಲ್ಲೊಂದು ಕೊರಗ ಜನಾಂಗದವರ
ವರ್ಷ ಪ್ರತಿ ಮಾಡ್ತಿರೋರು ಅವ್ರು ಮಾಡ್ಲಿಕ್ಕೆ ಅಂತ. ಅದು ಮಾಡಿರೋ ವರ್ಷ ಪ್ರತಿವರಿ ಪೂಜೆ ಹಾಕುന്നുണ്ട് ಅದು ಹಾಕಣಲ್ಲೋ ಪ್ರಾದೇಶಿಕವಾಗಿ ಪೂಜೆ ಎಲ್ಲಿ ಅದು ಟ್ರೈಬಲ್ ಪೀಪಲ್ ಹಾಂ ಬಾಳೆತ್ಲಿ ಅದು ಹಾಕಣಲ್ಲ ಇದ ವರ್ಷ ಪ್ರತಿಯಾಗಿ ಈ ಮಾಸದಲ್ಲಿ ചില പൂജാ കർമ്മങ്ങൾ നടക്കുന്നുണ്ട് വർഷവാദി പത്തലത്തിൽ ആടെ നാട്ടിൽ ആക്കുന്നുണ്ട് അത് ಯಾವುದಕ್ಕೆ ಕೀಳಿ ಪೂಜೆ ಕೀಳು ಅದು ಹಾಕಲ್ಲೋನು ವಾರ್ಷಿಕವಾದಂತಹ ಯಾವುದೇ ಸಂಪ್ರದಾಯಗಳಿಗೆ ನಿಲ್ಲಿಸುವುದು ಬೇಡ ಯಾವುದು ಅದು ಮುಂದುವರಿಸಬೇಕು ಹಾಂ ಅಲ್ಲಿ ಮಾಡಬೇಕು ಹಾಂ ಮಾಡಬೇಕಪ್ಪ ಆಯಿತು ಅದು ಮುಂದುವರಿಸಿ ಆಯಿತಾ ಅಲ್ಲಿ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಮಗೆ ತುಳೇಶ್ವರಿಯ ವ್ಯವಸ್ಥೆ ಆಗಿ ಒಂದು ಅನುಗ್ರಹ ಸಿಕ್ಕುವ ಹಾಗೆ ಮಾಡಿ ಪ್ರಾರ್ಥನೆ ಮಾಡಿ ശരി അവരുതായി ಹೊರಗೆ ಹುಡುಗ ಊರಿ ಬೇಕಾದ അവരുതായി അവരെ കാര്യം അവര് പോയി അല്ലാതെ ആടെ ഊരിൽ മറ്റേ കാണുകയല്ലേ ആടെ ചർച്ച ചെയ്യുന്നുണ്ട് ഇനി ക്ഷേത്രമില്ലാന്നാകുമ്പോൾ നമ്മളത് എന്തെങ്കിലും ആയത് ദോഷമായി പോകുന്നു അങ്ങനെ ചോദിക്കാൻ വന്നേന് ധൈര്യത്തിൽ ചോദിച്ചതേ. ശരി, അപ്പോൾ 3-4 തന്തികളെ പേര് കിട്ടി അവർ രാശി നോക്കേണ്ടി വരുമോ? രാശി നോക്കണോ? നീരീശ്വര അരവത്ത് തന്തിയുടെ ഭാഗം, കോട്ടയ സോമയാജി തന്തിയുടെ ഭാഗം, കുണ്ടാർ തന്തിയുടെ ഭാഗം, രാജാറാം സോമയാജി തന്തിയുടെ ഭാഗം. അത് വേണ്ട തട്ടൊട്ട് അത് പൂജ ನೀಲೇಶ್ವರ 60 ಪದ್ಮನಾಭ ತಂತ್ರಿಗಳ ಭಾಗ, ಕೋಟ ಸೋಮಯಾಜಿಗಳ ಭಾಗ, ರಾಜಾರಾಮ ಅವರ ಭಾಗ, ಕುಂಟಾರು ತಂತ್ರಿಗಳ ಭಾಗ 4 ಹೆಸರು ಬಂದಿದೆ. ಅವರೆಯಾ? ಹಾಂ ಹೆಸರು ಕೋಟ ರಾಜಾರಾಮ ಸೋಮಯಾಜಿ ಅಲ್ಲ. ಸರಿ. ಅದು 3 ಜನ രാജാറാം സോമയാജി ഒരു രാശി നോക്കാം. ആദ്യം നീലേശ്വര അല്ല, അത് പിന്നെ രാശി നോക്കി കഴിഞ്ഞാൽ ദേവഹിതം വന്നു കഴിഞ്ഞാൽ പിന്നെ ചർച്ച വരാൻ വേണ്ടി പാടില്ല. ರಾಶಿ ನಾವು ನೋಡ್ತೇವೆ. ಆ ರಾಶಿ ನೋಡೋದು ಬೇರೆ ಯಾವುದೂ ಅಲ್ಲ, ತುಳುವೇಶ್ವರ ಮತ್ತು ಮುಳಲಾದೇವಿಯ ಪ್ರತಿಷ್ಠೆಗೆ ಇರುವಂತಹ ಯಥಾರ್ಥ ತಂತ್ರಗಳ ದೇವಹಿತವನ್ನು ನೋಡುವುದು. ಆ ದೇವಹಿತ ನೋಡಿ ಬಂದ ನಂತರ ಮತ್ತೆ ನಿಮ್ಮಲ್ಲಿ ಚರ್ಚೆಗೆ ಆಸ್ಪದ ಇಲ್ಲ. ಅದು ದೇವಿಯ ಅನುಗ್ರಹ ಅಂತ ಲೆಕ್ಕ. ಹಾಗಿದ್ರೆ ಮಾತ್ರ ರಾಶಿ ನೋಡುವುದು. ಈ ಆದಿನಾಥೇಶ್ವರ ಕ್ಷೇತ್ರದಲ್ಲಿ ಅವರಿಗೊಂದು പറയാനുണ്ടോ? ಅವರಿದ್ದಾರಾ ಆದಿನಾಥೇಶ್ವರ ದೇವಸ್ಥಾನದವರು? ಬಂದಿಲ್ಲ. ಶ್ರೀಚಕ್ರ ಬಗ್ಗೆ ಅಂತ ಗೊತ್ತಾಗಿಲ್ಲಪ್ಪ ನನಗೆ. ಶ್ರೀಚಕ್ರದ ಬಗ್ಗೆ ಅಂತ ಗೊತ್ತಾಗಿಲ್ಲ. അല്ല ശ്രീചക്ര നേപ്പാളെല്ല ഉണ്ടല്ലോ, അതിന്റെ വിഷയം എന്തെന്നായിട്ടില്ല, അത് കൺഫേം അതെല്ലാം ಆಗಲಿಲ್ಲ. ಅದು ಅಲ್ಲಿ ಈಗ ಇಲ್ಲಿ ನಮ್ಮ ಇಲ್ಲಿ ಒಂದು ಬಾಲಾಲಯ ವ್ಯವಸ್ಥೆ ಮಾತ್ರ, ಬಾಲಾಲಯ ವ್ಯವಸ್ಥೆ. ಬಾಕಿದ್ದ ಈ ತಂತ್ರಗಳು ಅಲ್ಲಿಯದೆಲ್ಲ ಚಿಂತನೆ ಆಗ್ಲಿಕ್ಕುಂಟು. ಈಗ ತುಳುವೇಶ್ವರ ದೇವಸ್ಥಾನದಲ್ಲಿ ಪರಿವಾರ ದೇವತಾ ಶಕ್ತಿಗಳು ಉಂಟಾ, ಅವಳ ರೂಪಭಾವ ಹೇಗೆ, ಯಾವ ಆಯುಧ, ಎಷ್ಟು ಕೈ ಎಲ್ಲ ನೋಡ್ಲಿಕ್ಕುಂಟು ನಮಗೇನು. നമുക്ക് അങ്ങോട്ട് നേപ്പാളಕ್ಕೆ പോകാനുണ്ടോ? ಅದೇ ನೇಪಾಳದಲ್ಲಿ ಹೋಗಿ ಸ್ವರ್ಣ ಪ್ರಶ್ನೆ ಆಗಬೇಕಾ? അവർ വന്നോ? അവർക്ക് അഭിപ്രായം ഉണ്ടോ? ഇല്ലത് അത് ഓർക്ക് മാതാനന്ദമയ്ക്ക് ഒരു വരുന്നതിന് മുമ്പ് ഞങ്ങൾ ഇഷ്ടമാണ്. വേറെ ഒന്നും വേണ്ട, ചർച്ച വേണ്ട. അവരുണ്ടാ സഭയിലുണ്ടാ? ಸಭೆಯಲ್ಲಿದ್ದಾರಾ? ಆದ್ಯಪಾಡಿಯ ಕ್ಷೇತ್ರ ಸಂಬಂಧ ಇಲ್ಲ. ಅವ ಒಂದು ತೂಕನ ಇನ್ನು ಮತ್ತೆ ಚರ್ಚೆ ಇಲ್ಲ. ಅದು ಅವರು ಹೀಗೆ ಅಂತೇಳಿ ಮತ್ತೆ ಚರ್ಚೆ ಇಲ್ಲ ಅಂತ. ಚರ್ಚೆ ಇದ್ದರೆ ಒಂದು ದಿವಸ ಪುನಃ ನಿಮ್ಮದೇ ಓದಿದಷ್ಟೇ. ಇವತ್ತು ತಂತ್ರಿಗಳ ತೀರ್ಮಾನ ಆದರೆ ಸೆಪ್ಟೆಂಬರ್ 20ಕ್ಕೆ ಅವರನ್ನು ನೀವು ಮುಖತಃ ಕಂಡು ಭೇಟಿಯಾಗಿ ಗೌರವಪೂರ್ವಕವಾಗಿ ಬರಲಿಕ್ಕೆ ಹೇಳಬೇಕು. ಆವತ್ತು ನಮಗೆ ವಿಧಿ ಪ್ರಕಾರವಾದ ಅವರೊಳಗೆ ಸಂಭಾಷಣೆ ನಡೆಸಲಿಕ್ಕುಂಟು. ಮತ್ತು ಇನ್ನೊಂದಾಗಿ ಹೋದ ನಂತರ ಇದು ಅದು ಹಾಗೆ ಆಗಲಿಕ್ಕಿಲ್ಲ, ಇದು ಹಾಗೆ ಆಗಲಿಕ್ಕಿಲ್ಲ, ಹಾಗೆ ಅಂತೇಳಿ ಚರ್ಚೆ ಇಲ್ಲ ಅಂತ. ಚರ್ಚೆ ಇದ್ದರೆ ನಾವು ರಾಶಿ ನೋಡುವುದೇ ಬೇಡ. ಹೇಗೆ ಸಭೆಯಿಂದ ಅಭಿಪ್ರಾಯ ಹೇಗೆ? ഈ 3 ಹೆಸರನ್ನು ನೋಡೋದಲ್ವಾ? അഷ്ടമംഗല വിഷ്ണു വൃക്ഷ വിജയ തന്ത്രസ്ഥാനത്തിന്റെ രാശി കുംഭന്റെ ചർച്ചയുണ്ട്. ചർച്ച ഗംഭീരമായ ചർച്ചയുണ്ട്. തർക്കം വരാണ്ട് തൊട്ടിട്ടു ನೀವು ಕೂಟಿಕ ತೊಟ್ಟೊಟ್ಟು ವಾಸುದೇವ ತಂತ್ರ, ತಟ್ಟೊಟ್ಟು ವಾಸುದೇವ ತಂತ್ರ, ವಾಸುದೇವ ತೊಟ್ಟೊಟ್ಟು ನೋಡ ಅಲ್ಲ. ಅದು ಬಂದ ನಂತರ ನಿಮ್ಮಲ್ಲಿ ಚರ್ಚೆ ಬರಬಾರ್ದು. ಯಾಕೆಂದರೆ ತಂತ್ರಸ್ಥಾನವನ್ನು ಚಿಂತನೆ ಮಾಡುವ ಕುಂಭರಾಶಿ ಅಭಿಪ್ರಾಯ ವ್ಯತ್ಯಾಸದ ರಾಶಿ, ಚರ್ಚಾ ರಾಶಿ. ದೈವಹಿತ ನೋಡಿದ ನಂತರ ಚರ್ಚೆ ಬಂದರೆ ಮತ್ತೆ ಅದು ದೈವ ಕೋಪಕ್ಕೆ ಕಾರಣ ಆದೀತು.
ചർച്ചയുണ്ട് രാജേഷ്. കുംഭൻ രാശി ആചാര്യം അഭിപ്രായം പിന്നെ പറഞ്ഞ രാശി തന്നെയാണ് ആചാര്യസ്ഥാനമുള്ളത്. അത് പൂർണ്ണമായും ചർച്ചയില്ല. ആ ചർച്ച വന്നു കഴിഞ്ഞാൽ വിഭാഗീയതാവും. അത് വന്നുകൂടാ. ಮುಖ ಚರ್ಚೆ ಬರ್ರವಲ್ಲಿಂದು ಮತ್ತೆ ಚರ್ಚೆ ಬರಬಾರ್ದು. ಇವತ್ತು ತೀರ್ಮಾನ ಬಂದರೆ ಹೇಗೆ ಸರಿ അല്ല നിങ്ങളെ മഹാസഭ കൂടിയിട്ട് ആചാരം തീരുമാനിക്കുന്നു. ಅಲ್ಲ ನೀವೇ ಊರವರು ಗ್ರಾಮಸ್ಥರು ಸಮಿತಿಯವರೆಲ್ಲ ತೀರ್ಮಾನಿಸಿಕೊಂಡು ಇಲ್ಲ ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಸ್ವಾಮಿ, ಆಗಲಿಕ್ಕಿಲ್ಲ ಅಂತ ಯಾವ ತಂತ್ರಿಗಳು. ಅದಲ್ಲ ಇದಲ್ಲ, ಬರೀ ಆ ರೀತಿ ಅಲ್ಲಲ್ಲ, ದಕ್ಷಿಣ ವಿಷಯ ಮಾತ್ರ ಅಲ್ಲ, ಇದು ತುಳುವೇಶ್ವರ. എന്ത് അഭിപ്രായം? ചർച്ച അതെ. അപ്പോൾ നമ്മൾ ഇങ്ങനെ ഒരു വിഷയം കൂടി പറഞ്ഞിട്ട് രാശി നോക്കാം. അപ്പോൾ ഏതായാലും 4-5 പേരുകൾ തന്നിട്ടുണ്ട്, അവർ രാശി നോക്കാം. വേറെ അഭിപ്രായമുണ്ട്, പിന്നീട് നമുക്ക് ചർച്ച ചെയ്യാം. 4 ತಂತ್ರಿಗಳ ಹೆಸರು ಬಂದುಂಟು. ಯಾವುದು ನಮಗೆ ದೈವ ಇತ್ತು ಅಂತ ನೋಡುವ. ಅದರ ನಂತರ ನಿಮ್ಮಲ್ಲಿ ಚರ್ಚೆಗಳು ಉಂಟು, ಅಭಿಪ್ರಾಯಗಳು ಉಂಟು ಅಂದರೆ ಮತ್ತೆ ಮುಂದುವರಿಸುವುದನ್ನು. ಈಗ ಇವರದ್ದು ತಟ್ಟೊಟ್ಟು ಹೇಳಿದ್ರು ನೋಡುವ. ಆദ്യം 60 പത്മനാഭ തന്ത്രികൾ. ನೀಲೇಶ್ವರ 60 ಪದ್ಮನಾಭ ತಂತ್ರಿಗಳು, ಶುರುವಿನ ರಾಶಿ. ಮೇಡಂಡೇಶ್ ശരി. ಒಂದು ಮೇಡ. ಇನ್ನು ಕೋಟಲ್ಲೇ ಕುಂಟಾರ ರವೀಶ್ ತಂತ್ರಿ. ಅಡ್ವಾಂಟೇಜ್. ವೃಷಭ ರಾಶಿ. ರಾಜಾರಾಮ್ ಸೋಮಯಾಜಿ ತಂತ್ರಿಗಳು. ಕೋಟ ರಾಜಾರಾಮ ಸೋಮಯಾಜಿಗಳು. ಧನುರಾಶಿ. ಧನುರಾಶಿ. പിന്നെ തൊട്ടോട്ട് വാസുദേവ തന്ത്രി. തൊട്ടൊട്ട് വാസുദേವ ತಂತ್ರಿ. കർക്കിടക രാശി. നീലേശ്വര 60 തന്ത്രികൾ പത്മനാഭ തന്ത്രിയുടെ ഭാഗം മേടൻ രാശിയും, കുണ്ടാർ തന്ത്രിയുടെ ഭാഗം ഇടവൻ രാശിയും, രാജാറാം സോമജാ തന്ത്രിയുടെ ഭാഗം ധനുരാശിയും, തൊട്ടോട്ട് വാസുദേവ തന്ത്രിയുടെ ഭാഗം കർക്കിടക രാശിയാണ്. അപ്പോൾ ഇന്നത്തെ ഗ്രഹനില, ഈ ഗ്രഹനിലയല്ല, ഇന്നത്തെ ഗ്രഹനില നോക്കണം. ഇന്നത്തെ ഗ്രഹനില ഇത് ചന്ദ്രൻ ഇവിടെ വന്നിട്ടുണ്ട്. വ്യാഴം കർക്കിടക രാശിയിൽ ചന്ദ്രൻ ഇടവത്തിലേക്ക് എത്തിയില്ലേ? ഇതിനകത്ത് എത്തിയ ഇടവത്തിൽ, ചന്ദ്രൻ ഇടവത്തിലും വ്യാഴം കർക്കിടകത്തിലും ഇന്നത്തെ ഗ്രഹനിലയിലും ഉള്ളത്. അപ്പോൾ മേടൻ രാശിക്ക് രക്ഷയിൽ ചന്ദ്രൻ 4 വ്യാഴവും ആയിരിക്കും. നീലേശ് 60 പത്മനാഭ തന്ത്രിയുടെ ഭാഗത്ത് ഈ ഭാഗം നല്ലപോലെ കിട്ടി, ചന്ദ്രൻ രക്ഷാരാശിയിൽ തന്നെ വന്നു. ശേഷം ഇടവൻ രാശി കുണ്ടാർ തന്ത്രിയുടെ ഭാഗത്ത് ഇടവൻ രാശി വ്യാഴം വിക്രമ രാശിയിൽ. ദൈവാവിന് കുറവല്ല പറഞ്ഞത്, വിക്രമരാശി വന്നു. ദൈവാവിന് പൂർണ്ണ കിട്ടിയിട്ടില്ല. പിന്നെ രാജാറാം സോമയാ തന്ത്രികൾ ധനുരാശിക്ക് അഷ്ടമത് വ്യാഴം മറിഞ്ഞ രാശി, 6 ചന്ദ്രൻ നിൽക്കുന്ന രാശി, ദൈവാവിന് കിട്ടിയിട്ടില്ല. അതോട്ട് വാസ ചെയ്യുന്നത് കർക്കിടകൻ രാശി, വ്യാഴം മുതൽ ചന്ദ്രപതി നിൽക്കുന്ന രാശി. 2 രാശി ദൈവാവിന് പൂർണ്ണമായിട്ട് കിട്ടുന്നുണ്ട്. ಇಲ್ಲಿ ರಾಶಿ ಬಂದದ್ದು ನಮಗೆ ಈ ಅಷ್ಟಮಂಗಲ ಗ್ರಹಸ್ಥಿತಿ, ಅದು ಆವತ್ತಿನ ಗ್ರಹಸ್ಥಿತಿ. ಇವತ್ತಿನ ಗ್ರಹಸ್ಥಿತಿ ರಾಶಿ ನೋಡಬೇಕಲ್ಲ.
ಇವತ್ತಿನ ಗ್ರಹಸ್ಥಿತಿ ನೋಡುವಾಗ ವೃಷಭ ರಾಶಿಯಲ್ಲಿ ಚಂದ್ರನು, ಕರ್ಕಟಕ ರಾಶಿ ಗುರು ಇರುವಂತಹ ರಾಶಿ ಈಗ ಇರುವುದು. ಅದರಲ್ಲಿ ನೀಲೇಶ್ವರ 60 ಪದ್ಮನಾಭ ತಂತ್ರಿಗಳ ರಾಶಿ ಬಂದದ್ದು ಮೇಷರಾಶಿ. ರಕ್ಷೆಯಲ್ಲಿ ಚಂದ್ರನು, 4ನೇ ರಾಶಿಯಲ್ಲಿ ಗುರು ಇರುವಂಥ ಒಳ್ಳೆ ದೇವತಾನುಗ್ರಹ ಇದ್ದಂಥ ರಾಶಿ ಬಂದಿದೆ. ಅದೇ ರೀತಿ ರವಿತಂತ್ರಿಗಳ ಚಿಂತನೆ ಮಾಡುವಂಥ ರಾಶಿ ವೃಷಭ ರಾಶಿ ಬಂದದ್ದು. ವೃಷಭ ರಾಶಿಯಲ್ಲಿ ನಮಗೆ ಗುರು ವಿಕ್ರಮದಲ್ಲಿ ಬಂತು. ದೇವಾನುಗ್ರಹ ಅವರಿಗೆ ಇಲ್ಲ ಅಂತಲ್ಲ, ಇಲ್ಲಿ ಗುರು ಅನುಕೂಲದಲ್ಲಿ ಬರಲಿಲ್ಲ. ಕೋಟ ರಾಜರಾಮ ಸೋಮಯಾಜಿಗಳ ರಾಶಿ ಧನುರಾಶಿ ಬಂದದ್ದು. ಗುರು ಅಷ್ಟಮದಲ್ಲೂ, ಚಂದ್ರನು ಷಷ್ಠ ರಾಶಿಯಲ್ಲೇ ಬಂದದ್ದು, ದೇವಾನುಗ್ರಹ ಬರಲಿಲ್ಲ. ತಟ್ಟೊಟ್ಟು ವಾಸುದೇವ ರಾಶಿ ಅವರದ್ದು ಬಂದದ್ದು ಕರ್ಕಟಕ ರಾಶಿ. ಗುರು ಉದಯ ಇದ್ದಂಥ ರಾಶಿ, ಚಂದ್ರ 11ರಲ್ಲಿದ್ದಂಥ ರಾಶಿ. ನೀಲೇಶ್ವರ 60 ಮತ್ತು ತಟ್ಟೊಟ್ಟು ವಾಸುದೇವ ತಂತ್ರಗಳದ್ದು 2 ವಿಷಯ ಪೂರ್ಣವಾಗಿ ಇಲ್ಲಿ ಬಂದುಂಟು. ഉണ്ട്. അപ്പോൾ അതിൽ തൊട്ടുകൊണ്ട ഭാഗത്തിൽ ഈ വിഷയം വന്ന ചർച്ചകൾ വരെ സാധ്യത കാണുന്നുണ്ട്. ഒരു ആവക്രത്വത്തിൽ രാശിയാണ് കർക്കിടകൻ രാശി. ക്ലോക്ക് വൈസ് തിരിയുന്ന രാശിയല്ല. അപ്പോൾ അതിനെ കൊണ്ട് പൂർണ്ണമായി ചർച്ചകൾ വരെ സാധ്യതയുണ്ട്. ചർച്ചകൾ വന്നു കഴിഞ്ഞാൽ പ്രശ്നമാവും. 65 സൃഷ്ടി രാശിയാണ് മേഷരാശി. ഒരു അഭിപ്രായ ഭിന്നത ആർക്കുമില്ല, ആരും പറഞ്ഞാൽ സാധ്യമല്ല. ಬಾಕಿ ಸಭೆಗೆ ತೀರ್ಮಾನಪಟ್ಟು ഞങ്ങൾ 60 ತಂತ್ರಿಗಳ ರಾಶಿ ಬಂದದ್ದು ಮೇಷರಾಶಿ, ಸೃಷ್ಟಿ ರಾಶಿ. ಅಲ್ಲಿ ಚರ್ಚೆಗೆ ಯಾವುದೇ ಆಸ್ಪದಗಳು ಇಲ್ಲ, ಅದರಲ್ಲಿ ಯಾರೂ ಇಲ್ಲ. ಅವರಿಗೆ ಪೂರ್ಣ ವಿಷಯದಲ್ಲಿ ಪೂರ್ವದಲ್ಲೇ ಇದ್ದಂಥ ವಿಷಯ. ಕರ್ಕಟಕ ರಾಶಿ ದೇವಾನುಗ್ರಹ ಬಂದಿದೆ. ಕರ್ಕಟಕ ರಾಶಿ ಅಪ್ರದಕ್ಷಿಣೆಯ ರಾಶಿ, ಬಾಕಿದ್ದೆಲ್ಲ ಪ್ರದಕ್ಷಿಣೆ ತಿರುಗುವ ರಾಶಿ. ಇದು ಅಪ್ರದಕ್ಷಿಣೆ. ಅದರಲ್ಲಿ ಎದುರು ಬದಲು ಹಿಂದೆ ಮುಂದೆ ಏನೆಲ್ಲ ಹೇಳುವಂಥ ಅಭಿಪ್ರಾಯಗಳು ಬರುವ ಸಾಧ್ಯತೆ ಉಂಟು. ಕರ್ಕಟಕ ರಾಶಿ ಅವರಿಗೆ ದೇವಾನುಗ್ರಹ ಉಂಟು, ಅವರ ವಿಷಯದಲ್ಲಿ ದೇವರಾಗ್ರಹ ಅನ್ನಲ್ಲ, ಅದಲ್ಲಿ ಚರ್ಚೆ. ಮೇಷರಾಶಿ ಸೃಷ್ಟಿ ರಾಶಿ. ನೀಲೇಶ್ವರ ವಿಷಯದಲ್ಲಿ ಪೂರ್ಣಾನುಮತ ಎಲ್ಲರಿಗೂ ಬರುವ ಲಕ್ಷಣಗಳು ಉಂಟು. ഇത് നിങ്ങൾ സദസ്സിൽ ഞങ്ങൾക്ക് സഭയിലേക്ക് ഞങ്ങൾ ഇട്ടുകൊടുത്തു. ഇനി നിങ്ങൾ ചർച്ച ചെയ്യാം, സഭ കൂടാ, കാര്യഗൗരവത്തിലെത്താം, ബ്രഹ്മസഭ ബ്രാഹ്മണ സഭയിലെ കൂടാ, പിന്നെ അതുപോലെ കമ്മിറ്റി അധ്യക്ഷ സഭയിലെ കൂടാ, എന്നിട്ട് ചർച്ച ചെയ്യുക. അതിൽ നിന്ന് ഉത്തരിച്ച ഭാഗം ഞങ്ങൾ പറയാം. പറഞ്ഞിട്ട് തന്ത്രികളെ പോയിട്ട് വിഷയം പറഞ്ഞ് സെപ്റ്റംബർ 20 ಬೆಳಿಗ್ಗೆ പിന്നെ 4 മണിക്ക് 5 മണിക്ക് ആക്കണ്ട, രാവിലെ തന്നെ. ಇನ್ನು ನೀವು ಈಗ 2 ವಿಷಯ ಉಂಟು. ನಿಮ್ಮಲ್ಲಿ ನೀವು ಒಮ್ಮೊಮ್ಮೆ ಚರ್ಚೆ ಮಾಡಿ ಒಮ್ಮತ ಅಭಿಪ್ರಾಯ ಬಂದು ಒಬ್ಬರನ್ನು ತೀರ್ಮಾನ ಮಾಡಿಕೊಳ್ಳಿ. ಒಬ್ಬರನ್ನು ತೀರ್ಮಾನ ಮಾಡಿಕೊಂಡು ತಂತ್ರಿಗಳ ವಿಷಯ ಹೀಗೆ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ದೈವಜ್ಞರಲ್ಲಿ ಹೇಳಿ, ನಂತರ ತಂತ್ರಿಗಳ ಆರೂಢಕ್ಕೆ ಅವರಲ್ಲಿ ತಿಳಿಸಿದ ದಿವಸ ನೀವು ಹೋಗಿ ಗೌರವಪೂರ್ವಕ ಫಲತಾಂಬಲವನ್ನು ಕೊಟ್ಟು ಸೆಪ್ಟೆಂಬರ್ 20ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಗೆ ಬರುವ ಹಾಗೆ ಅವರನ್ನು ಮಾಡಿಕೊಳ್ಳಿ. ಬಾಕಿದ್ದ ವಿಷಯ ದೈವಜ್ಞರು ಅವರಲ್ಲಿ ಯಾವ ರೀತಿ ಬಾಲಾಲಯ ಬ್ರಹ್ಮರಾಕ್ಷಸರ ವಿಷಯ, ಕ್ಷೇತ್ರದ ಮಹಾತ್ಮೆ, ಇದರ ಇತಿಹಾಸ ಎಲ್ಲ ಅವರು ದೈವಜ್ಞರು ಅವರ ಮೂಲಕ ಹೇಳ್ತಾರೆ. ನಿಮಗೆ ಇನ್ನು ನೆಕ್ಸ್ಟ್ ವಿಷಯ ತಂತ್ರಿಗಳ ಉಪಸ್ಥಿತಿ ಇದ್ದು ಅವರಲ್ಲೇ ಹೇಳಿ ಆಗಬೇಕಾದ್ದು. ರಾಶಿಯಲ್ಲಿ ರಾಶಿ ಮೂಲಕವೇ ತಂತ್ರಿ അല്ല അതിപ്പോൾ രാജേഷ് ഇപ്പോൾ പാസ്സാക്കണ്ട. ഇപ്പോൾ നമുക്ക് സഭയിൽ വിഷയം പറഞ്ഞു എന്നേ ഉള്ളൂ. ഇനി മഹാസഭ കൂടെ ബ്രഹ്മസഭയിലും കൂടെ അധ്യക്ഷത യോഗം കൂടെ പറയാം. ശരി. നീലേശ്വര അതെ, ടാലി ആവുന്നുണ്ട് അഭിപ്രായങ്ങൾ. അപ്പോൾ അതുപോലത്തെ നല്ല അഭിപ്രായം വന്നു കഴിഞ്ഞാൽ നമുക്ക് വേറെ ചർച്ചയില്ല. ഉള്ള അഭിപ്രായം ಬಂದರೆ ಮತ್ತೆ അതിൽ ചർച്ചയില്ല. ശരി. അല്ല, അത് ഏതുണ്ടോ, ഏതിനും ഒരു വിവാദം എന്തായാലും പറയുമല്ലോ, അത് ಬೇಕಲ್ಲ. ನಾವು ಏನು ತೀರ್ಮಾನ ಮಾಡಿದ್ದು ಮನುಷ್ಯ ತೀರ್ಮಾನ ದೈವದ ತೀರ್ಮಾನ ಅಲ್ಲ. കറക്റ്റ്. ശരി ശരി. അപ്പോൾ അവിടെ അവർക്ക് പോകാൻ ഒരു ദിവസമൊക്കെ പറഞ്ഞു കൊടുക്കും സാറേ. നല്ല തന്ത്രികൾക്ക് ഒരു നല്ല മൂർത്തിയുടെ പ്രാർത്ഥന ആക്കിയിട്ട് പോട്ട് ಎಪ್ಪ ದಿವಸ ಮಣ್ಣಿನ ಪ್ರಾರ್ಥನೆ ಮಾಡ್ತಿದ್ದೆ ತಂತ್ರಿನ ಮನೆಗೆ ನೀವು ಹೋಗಬೇಕು. ಒಂದು ಮುಹೂರ್ತ ದಿವಸ ನಾವು ಕೊಡ್ತೇವೆ. 3 ദിവസം കൂടെ ഇല്ലെങ്കിൽ ഉണ്ടാവില്ല, പറയാനില്ല. അതെ, ഇതിനും വരെ സമയമായിട്ടില്ല.
ചോദിക്കല്ല ആ ദിവസം നിങ്ങൾ ഉണ്ടാവും ചോദിക്കാൻ പറ്റും. പിന്നെ പ്രാർത്ഥിച്ചിട്ട് പോട്ടെ. ഒരു ದಿವಸ ಎಡ್ಡೆ ದಿನ ನಿಗಲೇ ಪ್ರಾರ್ಥನೆ പോലെ ಕೇಂದ್ರದ പോലെ ಆರಡ ಅವೇ ಇದು ಎಂಕಲ ಮೂರ್ತ ತುನಾನಿ ಯಾರಿಜ್ಜನ ಅವರು ಅವತ್ತಿಲ್ಲದಿದ್ದರೆ ಸುಭಾಷಣ ಎಂತ ಸುಭಾಷಣ ಬೇರೆ ವಿಷಯ. അപ്പോൾ വിഷയം നമുക്ക് വ്യവസ്ഥയിലേക്ക് എത്തി നമുക്ക് ചർച്ച കാര്യങ്ങളുടെ ഭാഗങ്ങളൊന്നുമില്ല. എന്നാൽ 20-ാം തീയതിയാണ് ചർച്ച. എല്ലാ വിഷയങ്ങളിലും പൂർണ്ണമായിട്ട് രക്ഷസിൻ്റെ ഭാഗം, ബാക്കിയുള്ള ഭാഗം ഇങ്ങനെ അനുജ്ഞയുടെ ഭാഗം എല്ലാം, ബീജാക്ഷബന്ധത്തിൻ്റെ ഭാഗം, യഥാർത്ഥ ദേവിയുടെ നാമത്തിൻ്റെ ഭാഗം എല്ലാം 20-ാം തീയതി തീരുമാനം നമുക്ക് തന്ത്രമുഖം ആചാര്യമുഖം തീരുമാനം എടുക്കാം. ಇನ್ನು ಎಲ್ಲ ಸ್ಥಳದ ವಿಷಯವೂ ಬಾಲಾಲಯದ ವಿಷಯವೂ ಬಾಧಾ ಪರಿಹಾರದ ವಿಷಯವೂ ನಮಗೆ ತಂತ್ರಿಗಳ ಉಪಸ್ಥಿತಿಯಲ್ಲೇ ತೀರ್ಮಾನಕ್ಕೆ ನಾವು ತೆಕ್ಕೊಳ್ಳೋದು ಸೆಪ್ಟೆಂಬರ್ 20ನೇ ತಾರೀಕಿಗೆ. ಹಾಂ, ಈಗ ಸಭೆಯಲ್ಲಿ ನಾವು ತೀರ್ಮಾನ ಆದ್ದು ಅಂತ ಹೇಳುವ ರೀತಿಯಲ್ಲಿ ಪೂರ್ವದಲ್ಲಿ ಇದನ್ನು ಪರಶುರಾಮ ದೇವರೇ ಸೃಷ್ಟಿ ಮಾಡಿದಂಥ ವಿಷಯ ನಮಗೆ ಕಾಣ್ತಾ ಉಂಟು. ಅದು ಸ್ಪಷ್ಟ. ಅವರ ಆ ಅನುಮತಿಯ ಪ್ರಕಾರ ಹಿಡಿದಂಥ ಪರಂಪರೆ ನೋಡುವಾಗ ನಮಗೆ ನೀಲೇಶ್ವರ 60 ತಂತ್ರಿಗಳು ಅಂತ ಕಂಡಿದೆ. ಅವರ ಮೂಲಕ ಮಾಡೋದು ತೀರ್ಮಾನಕ್ಕೆ ಬಂತು. ಅಂತೇನಿಲ್ಲ. അല്ല ഇല്ല. എങ്ങനെ വരുന്നത് പത്മനാഭം അല്ലെങ്കിലില്ല, ഇല്ലെങ്കില്ല, അത്രയില്ല, അത്രയും കണക്ക്. ശരി ശരി, അങ്ങനെ ആകുന്നുണ്ട്. ശരി, വിഷയം വേറെ ചർച്ചയ്ക്ക് പോകാനൊന്നുമില്ല. പക്ഷേ ഇപ്പോൾ പ്രശ്നം ഇവിടെ നിർത്തുന്നത്. ബാക്കി 20-ാം തീയതി ಪ್ರಾರ್ಥನೆ ಮಾಡಿ ನಿಲ್ಲಿಸೋದು. കൂടുതൽ ചർച്ച വന്നു കഴിഞ്ഞാൽ നമുക്ക് രക്ഷയില്ല. രക്ഷസിൻ്റെ പ്രശ്നങ്ങൾ വീണ്ടും ഉടലെടുക്കും, പ്രയാസങ്ങളായി പോകും. ಚರ್ಚೆಗಳು ಬಂದರೆ ಮತ್ತು ನಮಗೆ ಚರ್ಚೆಗಳಾದೀತು, ಅದು ಬೇಡ. ನಮಗೆ ಸೆಪ್ಟೆಂಬರ್ 20ಕ್ಕೆ ಒಳ್ಳೆಯ ಒಂದು ತೀರ್ಮಾನ ಮಾಡಿ ದೇವಿಯನ್ನು ಬಾಲಾಲಯ ಪ್ರತಿಷ್ಠೆ ಮಾಡುವ ತೀರ್ಮಾನಕ್ಕೆ ನಾವು ಪ್ರಾರ್ಥನೆ ಮಾಡಿ ನಿಲ್ಲಿಸುವ. ಅವಿತ್ತೆ ಆತಜಿ ಆತಜಿ ಅಧ್ಯಕ್ಷರೇ, ಒಂದು ಯಾರನ್ನು ಅವರನ್ನೊಂದು ಬ್ರಾಹ್ಮಣರಲ್ಲ ಅವಳನ್ನು ಪ್ರಾರ್ಥನೆ ಮಾಡಿ ನಿಲ್ಲಿಸಿ. ಅಲ್ಲ ನೀವು ನಾವು ಪ್ರಾರ್ಥನೆ ಅಲ್ಲ, ನಾವು ಅವರು ಹೇಳಿದ್ದನ್ನು ಹೇಳುವವರು ಮಾತ್ರ. ಮತ್ತೆ ಬೆಳಿಗ್ಗೆ ಯಾರು ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿ. ಬನ್ನಿ 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 ಬನ್ನಿ, ಪ್ರಾರ್ಥನೆಗೆ ಚರ್ಚೆ ಬೇಡ, ಬನ್ನಿ. ರೈಟ್ ಪರ್ಸನ್ ಪೂರ ಜವಾಬ್ದಾರಿ ಆಮೇಲೆ ಪ್ರಾರ್ಥನಾ ಕಾಲ ಗ್ರಾಮ ಪಂಚಾಯತ್ ಅಷ್ಟೇ. ಪ್ರಾರ್ಥನೆ ಮಾಡಿ, ಇದು ಇಲ್ಲಿಗೆ ಪ್ರಶ್ನೆ ವಿಷಯ ಇಲ್ಲ. ಅದು ಅವರು ಬರುವುದು ನಮಗೊಂದು ಅನುಗ್ರಹ ತೆಗಿಲಿಕ್ಕೆ, ಅದಕ್ಕೆ ಆಯ್ತು.
श्रीविद्यां परिपूर्णवीरशिखरे बिन्दुत्रिकोणे स्थितां वागीशादिसमस्तभूतजननीं मञ्चे शिवाकारके कामाक्षीं करुणारसार्णवमयीं कामेश्वराङ्कस्थितां कान्तां चिन्मयकामकोटिनिलयां श्रीब्रह्मविद्यां भजे। अरुणां करुणातरङ्गिताक्षीं धृतपाशाङ्कुशपुष्पबाणविक्षुचापाम् अणिमादिभिरावृतां मयूकैः अहम् इत्येव विभावये भवानीम्। श्रीगुरुभ्यो नमः। नमः सूर्याय चन्द्राय मंगलाय बुधाय च गुरुशुक्रशनिभ्यश्च राहवे केतवे नमः। नमो नमो महानाग अनंताय नमो नमः। नमो नमो वासुकेय सर्पराजाय ते नमः। अनंतानंत देवेश अनंत फलदायक अनंतमूर्ते विश्वात्मन् अनंताय नमो नमः। वक्रतुंड महाकाय कोटिसूर्य समप्रभा अविघ्नं कुरु मे देवा सर्वकार्येषु सर्वदा। गुरुब्रह्मा गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। दिगंबरं जटाजूटं नीलकोमलकुंतलं गणदण्डकपालाढ्यं कलये कालभैरवं। ಎಲ್ಲ ಆಸ್ತಿಕ ಬಂಧು ಮಿತ್ರರಿಗೆಲ್ಲ ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸಿ ಈ ಪರಿಸರದ ಎಲ್ಲ ದೇವತಾ ಸಾನ್ನಿಧ್ಯಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ತುಳುವೇಶ್ವರಿ ತಾಯಿಯ ಜೀರ್ಣೋದ್ಧಾರದ ಬಗ್ಗೆ ಒಂದು ಚಿಂತನೆಯನ್ನು ನಮ್ಮ ದೈವಜ್ಞರು ದಕ್ಷಿಣಾಮೂರ್ತಿಯಿಂದ ಪ್ರೇರೇಪಿತರಾಗಿ ಈ ಸ್ಥಳದ ಎಲ್ಲ ದೇವತೆಗಳ ಎಲ್ಲ ದೈವಗಳ ನಾಗಗಳ ಸಮಸ್ತ ನಮಗಿಂತ ಎತ್ತರದಲ್ಲಿರುವಂಥ ಚೈತನ್ಯಗಳ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಹಿಂದೆ ಪಡೆದಿದ್ದೇವೆ, ಮುಂದೆ ಪಡೀಲಿಕ್ಕುಂಟು. ಅದಕ್ಕೆ ನಮಗೆ ಗೊತ್ತಿರುವಂಥ ಒಂದು ಮಾರ್ಗ ಈ ಪ್ರಶ್ನೆಶಾಸ್ತ್ರ ಮಾತ್ರ. ಅದನ್ನು ನಮ್ಮ ಗುರುಗಳು ಈಗ 3 ದೈವಜ್ಞರು ಒಳ್ಳೆ ರೀತಿಯಲ್ಲಿ ಅವರು ಕೂಡ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅವರನ್ನು ಮುಂದೆ ಇಟ್ಕೊಂಡು ಈ ಜಾಗದ ಪರಂಪರೆ ಏನು ಅದರ ಬಗ್ಗೆಲ್ಲ ಚಿಂತನೆಯಲ್ಲಿ ಮುಂದೆ ಬರ್ತದೆ. ಇವತ್ತಿನ ಈ ಪ್ರಶ್ನೆಯಲ್ಲಿ ಈ ಸ್ಥಳದಲ್ಲಿ ನಮ್ಮ ಹಿರಿಯರು ನಮ್ಮ ಪೀಳಿಗೆ ನಮ್ಮಿಂದ ಏನಾದರೂ ತಿಳಿಯದಾದಂಥ ಏನಾದರೂ ತಪ್ಪುಗಳಿದ್ದರೆ ಎಲ್ಲ ತಪ್ಪುಗಳನ್ನು ಈ ಸ್ಥಳದ ಎಲ್ಲ ದೇವತೆಗಳು ಅದನ್ನು ನಮಗೆ ಮನ್ನಿಸಿ ನಮಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು ಅಂಥೇಳಿ ಈ ಸ್ಥಳದ ಎಲ್ಲ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಈ ತುಳುವೇಶ್ವರಿಯ ಸಾನ್ನಿಧ್ಯ ಪುನಃ ಪುಟಿದೆದ್ದು ನಿಲ್ಲಬೇಕು. ಅದಕ್ಕೆ ನಮ್ಮ ಪ್ರತಿಯೊಬ್ಬರೊಳಗೂ ಆ ಚೈತನ್ಯ ಇದೆ. ನಾವು 10 ತಾಯಿಯ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡು ತನು ಮನ ಧನಗಳಿಂದ, ಧನ ಇಲ್ಲದವರು ಇಲ್ಲಿ ಬೆವರ ತರ್ಪಣ ಮತ್ತು ಅವನ ಬೆವರ ತರ್ಪಣ ಕೊಡ್ಬೋದು. ಮನುಷ್ಯ ಕೊಡಲಿಕ್ಕಿರುವಂಥ ವಸ್ತು ಎರಡೇ. ನಮ್ಮದು ಅಂತ ಕೊಡ್ತೀಯಾ, ನೀನು ಕಣ್ಣನೀರ ತರ್ಪಣ ಕೊಡು. ಧನ್ಯತಾ ಭಾವದಿಂದ ಈಗ ನಮಗೆ ತುಳುವೇಶ್ವರ ದೇವಸ್ಥಾನ ಆಗಲಿಲ್ಲ, ತುಳುವೇಶ್ವರನ ದೇವಸ್ಥಾನ ಆಗಲಿಲ್ಲ. ತುಳುವೇಶ್ವರಿಯ ದೇವಸ್ಥಾನ ಆದಮೇಲೆ ನಾವು ಸಂತೋಷದಿಂದ ಆನಂದ ಬಾಷ್ಪ ಸುರಿಸಬೇಕು. ಈಗ ನಮ್ಮದು ಅಂತ ಕೊಡುವ 2 ವಸ್ತುಗಳು, ಒಂದು ಬೆವರ ತರ್ಪಣ, ಮತ್ತೊಂದು ಕಣ್ಣನೀರ ತರ್ಪಣ. ಕಣ್ಣನೀರ ತರ್ಪಣ ಯಾವಾಗ ಬರ್ತದೆ ಅಂತೇಳಿದರೆ, ನೀನೆಂಥವಳು ತಾಯಿ, ಸಾಮ್ರಾಜ್ಞಿಯಾಗಿ ತುಳುನಾಡಲ್ಲಿ ಮೆರೆದವಳು, ಈಗ ನಮ್ಮನ್ನೆಲ್ಲ ಮರೆತು ಕಾಣದೇ ಹೋಗಿದ್ದೀವಿ. ಅಂದರೆ ವ್ಯಕ್ತತೆಯಲ್ಲಿ ಇಲ್ಲ. ನೀನು ಎಲ್ಲ ರೀತಿಯಲ್ಲಿ ಪೂಜೆಯನ್ನು ಪಡ್ಕೊಂಡವಳು. ಆದ್ದರಿಂದ ಅವಳು ನಮ್ಮನ್ನೆಲ್ಲರನ್ನೂ ಉಪಾಧಿಯನ್ನಾಗಿ ಮಾಡಿ, ಎಲ್ಲರಲ್ಲೂ ಅವಳೇ ಪ್ರವೇಶ ಮಾಡಿ ಅವಳ ಕೆಲಸವನ್ನು ಅವಳೇ ಮಾಡಿಸಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ. ಅಧ್ಯಕ್ಷರಾಗಲಿ ಅಥವಾ ನಮ್ಮ ತುಳು ಫೌಂಡೇಶನ್ನಲ್ಲಾಗಲಿ ನಾವಾಗಲಿ ಬಂದು ಹೋಗುವವರು ಆಗಲ್ಲ. ಶಾಶ್ವತವಾಗಿ ಸನಾತನ ಧರ್ಮ ಬೆಳಗಬೇಕು. ನಮಗೆ ಈ ಸನಾತನತೆಯದು ಮಣ್ಣಿನ ಒಳಗೆ ಇದೆ, ಅದು ಪುಟಿದೆದ್ದು ನಿಲ್ಲಬೇಕು. ಇಂಥವರನ್ನು ಜಗತ್ತು ಕಂಡಿಲ್ಲ ಎನ್ನುವಂಥ ಒಂದು ನಮಗೆ ಪ್ರಧಾನವಾಗಿ, ಇಂಥವರಲ್ಲ ನೀವು. ಈ ತುಳುನಾಡನ್ನು ಸನಾತನತೆ ಎತ್ತಿ ಹಿಡಿದಂಥ ಮಹಾಪುಣ್ಯಾತ್ಮರು ನೀವು ಅಂತೇಳಿ ಈ ಜಗತ್ತು ಸಾರುವಂಥ ಕೆಲಸವನ್ನು ನಾವೆಲ್ಲ ಇವತ್ತೇ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ, ಒಳ್ಳೆಯ ದೈವಜ್ಞರು ಸಿಕ್ಕಿದ್ದಾರೆ. ಆ ದಕ್ಷಿಣಾಮೂರ್ತಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ನಮಗೆ ಒಳ್ಳೆಯ ಈ ಸನಾತನ ಪರಂಪರೆಯಲ್ಲಿ ಯಾರೆಲ್ಲ ಹಿಂದೆ ಈ ದೇಗುಲವನ್ನು ಅಭಿವೃದ್ಧಿಪಡಿಸಿದರೆ ನಾವೇ ಪುನಃ ಹುಟ್ಟಿ ಬರೋದು. ಯಾಕಂದರೆ ಅಜ್ಜನ ಹೆಸರೇ ಪುಳ್ಳಿಗೆ ಇಡುವುದು, ಅದೇ ಪರಂಪರೆ ಆಗ್ತಾ ಉಂಟು. ಆದ್ದರಿಂದ ನಾವು
ಏನು ಎಲ್ಲರೂ ಸೇರಿ, ಈಗ ಜನಸಂಖ್ಯೆ ಕಡಿಮೆ ಇರ್ಬೋದು, ನಾವು ಅದನ್ನು ಆದಷ್ಟು ಜನರು ಇದಕ್ಕೆ ಸಂಬಂಧಪಟ್ಟವರು ಬಂದು ತನು ಮನ ಧನಗಳಿಂದ ಈ ಕ್ಷೇತ್ರಕ್ಕೆ ನಾವು ನಮ್ಮಿಂದ ಆದಷ್ಟು ಪ್ರಯತ್ನಪಟ್ಟು ಇದನ್ನು ಯಾವುದೇ ಒಂದು ನಮ್ಮಿಂದ ಏನು ತೊಂದರೆಗಳು ಬರ್ತದೆ ಅದನ್ನು ನಾವು ಮಾಡಲಿಕ್ಕಿಲ್ಲ. ಬೇರೆಯವರು ಏನಾದರೂ ತಡಸ ಬಂದರೆ ಅವ್ರ ಹತ್ರ ನಾವು ಮಾತಾಡುವ ಪ್ರಶ್ನೆ ಬೇರೆ, ವಾದ ವಿವಾದಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಈ ಕ್ಷೇತ್ರ ಬೆಳಗಲಿ, ನಮ್ಮ ಒಳಗಿದ್ದ ತುಳುವೇಶ್ವರ ಪುಟಿದದ್ದು ನಿಲ್ಲಿ, ನಮ್ಮ ಒಳಗಿನ ತಾಯಿ ಪುಟಿದದ್ದು ನಿಲ್ಲಿ ಅಂತೇಳಿ ಒಕ್ಕೊರಲಿನಿಂದ ಆ ತುಳುವೇಶ್ವರಿಯ ಎಲ್ಲ ನಾವು ಮಕ್ಕಳು ಭೇದ ಭಾವ 10 ಬೆರಳುಗಳಲ್ಲಿ ಭೇದ ಭಾವ ಇರಬಹುದು, ಎಲ್ಲ ಭೇದವನ್ನು ತ್ಯಾಗ ಮಾಡಿ ಅಮ್ಮ ಬೆಳಗಬೇಕು, ಇದು ನಮ್ಮ ಸನಾತನ ಧರ್ಮ ಬೆಳಗಬೇಕು. ಅದಕ್ಕೆ ಈ ಒಳ್ಳೆಯ ಒಂದು ಮಾರ್ಗವನ್ನು, ಅದಕ್ಕೆ ಪೂರಕವಾದ ರಾಶಿಯನ್ನು ತಾಯಿ ಕರುಣಿಸಬೇಕು ಅಂತೇಳಿ ಪ್ರಾರ್ಥನೆ. ಶ್ರೀಚಕ್ರಾಂಕಿತ ಬಿಂದು ಮಧ್ಯನಿಲಯಾಂ ಪೀತಾಂಬರಾಲಂಕೃತಾಂ ಶಂಖಂ ಚಕ್ರವರಾಭಯಂ ಜೇದಿವಾಲೇಂದು ಮೌಲೀಶುಭಾಂ ಸಿಂಹಸ್ಯೋಪರಿ ಸಂಸ್ಥಿತಾಂ ತನಯನಾಂ ಮೂಕಾಸುರಶ್ಚೇದಿನಿಂ ಕೋಲಾವರವಾಸಿನಿಂ ಭಗವತಿಂ ಧ್ಯಾಯಾಮೂಕಾಂಬಿಕಾಂ ಅಮ್ಮೀ ಕಾಯೇನ ವಾಚಾ മനസ്സേന്ദ്രിയാത്മനാ വാ കൃതി സ്വഭാവാത് കരോമി യദ്യ സകലം പരസ്മൈ നാരായണായേ സമർപ്പയാമി. സ്വസ്തി പ്രജാഭ്യഃ പരിപാലയന്താം ന്യായേന മാർഗേണ മഹിം മഹീശ ഗോബ്രാഹ്മണേഭ്യഃ ശുഭമസ്തു ലോകാ സമസ്താ സുഖിനോ ഭവന്തു. സർവമംഗളമംഗല്യേ ശിവേ സർവാർത്ഥസാധകേ ശരണ്യേ ത്രംബകേ നാരായണി നമോസ്തു. ശുഭം. ഒരു മാതാശ്രീ വരുന്നുണ്ട്, ആരും പോകരുത്. എത്തിയല്ല. ಏನ ನೀರೇ ಬರಲ್ಲ ಅರೆ ಇಂದೇ ಕಾರ್ಯಕ್ಕೆರೆ ನೀರು ರೆಡಿ ಅನ್ಬಿಡಿ, ಚೆಂಬುಡು ನೀರು. നോക്കണം, ഇഞ്ഞിട്ട് നോക്കണം, കൗടി ഇഞ്ഞിട്ട് നോക്കണം.
ಎಲ್ಲರೂ ಬಂದು ಎದುರು ಆಸೀನರಾಗಿರಬೇಕು. ಆದರಣೀಯರೇ, ಒಂದು ಸಂತೋಷದ ಸಂಭ್ರಮದ ಗಳಿಗೆಯಲ್ಲಿ ನಾವಿದ್ದೇವೆ. ಪ್ರಪಂಚದ ಆದ್ಯಂತ ಅದೆಷ್ಟೋ ದೇಶಗಳು ಇದ್ದರೂ ಎಲ್ಲವನ್ನೂ ದೇವಾಲಯ ಅಂತ ನಾವು ತೀರ್ಮಾನ ಮಾಡಿದರೆ ನಮ್ಮ ಈ ತುಳುನಾಡು ಗರ್ಭಗುಡಿ ಇದ್ದಾಗೆ. ಇಲ್ಲಿಯ ದೇವತಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಯಕ್ಷಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಲೋಕಕ್ಕೆ ಒಂದು ಮಾದರಿ. ಸಾಧಾರಣ ಪೂರ್ವದಲ್ಲಿ ಪಶ್ಚಿಮ ಘಟ್ಟ, ಪಶ್ಚಿಮ ಭಾಗದಲ್ಲಿ ಅರಬ್ಬೀಕಡಲು, ಉತ್ತರದಲ್ಲಿ ಮುರುಡೇಶ್ವರ, ದಕ್ಷಿಣದಲ್ಲಿ ರಾಮೇಶ್ವರ ಅಂತ ಹೇಳುವುದು ನಮ್ಮ ಸೀಮಾ ಪರಿಧಿ. ಇಲ್ಲಿ ಹಲವು ತಕ್ಕದ ಆರಾಧನೆಗೆ ಎಲ್ಲವೂ ಮೂಲ ಕೇಂದ್ರ ಬಿಂದುವಾಗಿ ಪ್ರಕೃತಿದತ್ತವಾಗಿರುವಂತಹ ತುಳುವೇಶ್ವರ ದೇವರ ಒಂದು ಜೀರ್ಣೋದ್ಧಾರಕ್ಕೆ ಬೇಕಾಗಿ ಎಲ್ಲ ತುಳು ಮಾತನಾಡುವವರಲ್ಲ, ತುಳು ನಾಡಿನಲ್ಲಿ ಇದ್ದವರೆಲ್ಲರೂ ವಿದೇಶದಲ್ಲಿ ನಾವೊಂದು ಒಳ್ಳೆಯ ತೀರ್ಮಾನಕ್ಕೆದ್ದುಕೊಂಡು ಅಷ್ಟಮಂಗಲ ಸ್ವರ್ಣ ಪ್ರಶ್ನಾ ಚಿಂತನೆಯನ್ನು ನಾವು ತುಳುವೇಶ್ವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ. ಪ್ರಧಾನವಾಗಿ ತುಳುವೇಶ್ವರ ದೇವರಿಗೆ ಪ್ರಧಾನವಾದಂತಹ ಶಿವ ಮತ್ತು ಶಕ್ತಿ ಸ್ವರೂಪಿಣಿಯಾದಂತಹ ತುಳುವೇಶ್ವರಿ ಅಂದರೆ ಮುಳವಾದೇವಿಯ ಆರಾಧನಾ ಸ್ಥಳ ಪಶ್ಚಿಮ ಭಾಗದಲ್ಲಿ ಉಂಟು ಅಂತ ದೈವಜ್ಞರ ಮೂಲಕ ನಿಮಿತ್ತದಲ್ಲಿ ಕಂಡಿದೆ. ಅಂಥ ಒಂದು ಜಾಗದಲ್ಲಿ ನಾವು ಅವತ್ತು ಪ್ರಾರ್ಥನೆ ಮಾಡಿತ್ತು. ಇವತ್ತು ಇದೇ ಸನ್ನಿಧಿಯಲ್ಲಿ ದೇವಿಯ ವಿಷಯವನ್ನು ಚಿಂತನೆ ಮಾಡುವಂಥ ಯೋಗ ಭಾಗ್ಯವನ್ನು ಆ ತಾಯಿ ನಮಗೆ ಕರುಣಿಸಿದ್ದಾಳೆ. ಅಂತಹ ಕರುಣಿಸಿ ಪ್ರಾರ್ಥನೆ ಮಾಡುವಂತಹ ಶುಭ ಸಂದರ್ಭದಲ್ಲಿ ಅಂತಹ ಒಂದು ದೇವಿ ರೀತಿಯ ಒಂದು ತಾಯಿಯೇ ನಮ್ಮ ಅಮ್ಮ ಇಲ್ಲಿಗೆ ಪಾದ ಸ್ಪರ್ಶ ಮಾಡಿದ್ದಾರೆ. ತುಳುನಾಡಿನ ಇತಿಹಾಸದಲ್ಲಿ ದಕ್ಷಿಣ ಗಾಣಗಾಪುರ ಅಂತ ಕರೆಯಲ್ಪಡುವ ದತ್ತಗುರು ಮತ್ತು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡಿರುವಂತಹ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯ ಆಶ್ರಮದಲ್ಲಿದ್ದುಕೊಂಡು ಎಲ್ಲ ನಮ್ಮ ಧರ್ಮ ಸಂಸ್ಕೃತಿಯನ್ನು ಜನಜಾಗೃತಿಗೊಳಿಸುವ ರೀತಿಯಲ್ಲಿ ಧಾರ್ಮಿಕ ನೆಲೆಗಟ್ಟನ್ನು ತುಳಿಸಿಕೊಳ್ಳುವಲ್ಲಿ ಮಾತಾನಂದಮಯಿ ಎಂಬ ಅಮ್ಮ ನಮ್ಮ ಈ ಮಣ್ಣಿಗೆ ಬಂದಿದ್ದಾರೆ. ಅದು ನಮ್ಮ ಭಾಗ್ಯ ಅಂತ ಹೇಳಬೇಕು. ಎರಡನೇ, ಒಂದು ಕ್ಷೇತ್ರಗಳು ತುಳುವಿನ ವಿಷಯದಲ್ಲಿ ಪ್ರಾಧಾನ್ಯತೆಯನ್ನು ಕಲ್ಪಿಸಿಕೊಂಡು ತುಳುವಿನ ಆಚಾರ ವಿಚಾರಗಳಿಗೆ ಪ್ರಾಧಾನ್ಯತೆ ಕೊಡುವ ಒಂದು ಕ್ಷೇತ್ರ ಉಂಟು ಅಂತಾದರೆ ಅದು ಒಡಿಯೂರು ಮಾತ್ರ. ಯಾಕೆಂತೇಳಿದರೆ ಅಲ್ಲಿನ ರಥೋತ್ಸವ ಜಾತ್ರೆ ತುಳು ಜಾತ್ರೆ ಅಂತೇಳಿ ನೆನಪಿಸಿಕೊಳ್ಬೋದು. ಮಾತ್ರವಲ್ಲ, ತುಳು ರಥವದ ಯಾತ್ರೆಯನ್ನು ಅಲ್ಲಲ್ಲಲ್ಲಿ ಹೋಗಿ ತುಳುವಿನ ಮಹತ್ತರವಾದಂತಹ ಶ್ರೀ ಮಾತಾನಂದಮಯಿಯವರ ಪಾದಸ್ಪರ್ಶ ನಮ್ಮ ಈ ಮಣ್ಣಿಗೆ ಆಗಿದೆ. ನಾವೆಲ್ಲ ಪರಮ ಪಾವನವಾಗಿದ್ದೇವೆ. ಇಲ್ಲಿಯ ಪಾದಸ್ಪರ್ಶದಿಂದ ನಾವು ಪರಮ ಪಾವನವಾಗಿ ಪುನೀತರಾಗಿದ್ದೇವೆ. ಅವರಿಗೆ ನಮ್ಮ ತುಳುವಲ್.com ಮತ್ತು ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ ಮತ್ತು ಗ್ರಾಮಸ್ಥರ ಪರವಾಗಿ ಎಲ್ಲ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ನಾವು ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅಮ್ಮ ತುಳುವೇಶ್ವರ ದೇವಸ್ಥಾನ ಅಂತ ಮೂಲ ಉಂಟು. ಪ್ರಕೃತಿ ದತ್ತವಾಯಿನೆಂಚಿನ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿದ ಮೂಲ ಕೇಂದ್ರ. ಎಂಚಿನ ನಾಗಾರಾಧನೆ ಪಡು, ಯಕ್ಷಾರಾಧನೆ ಪಡು, ಬಾಕಿತ್ತನ ಆರಾಧನೆಗಳುಂಡು. ನಮ್ಮ ತೆನಸು ವನಸು ನಲಿಕೆಂದಕ್ಕೆ ಪೂರ ಮೂಲ ಕ್ಷೇತ್ರ ಏರುಪಂಡ ಪ್ರಕೃತಿ ದತ್ತವಾಯಿನೆಂಚಿನ ತುಳುವೇಶ್ವರ. ಆ ತುಳುವೇಶ್ವರ ಇತ್ತೆ ಪ್ರಕೃತಿ ದತ್ತವಾಯಿನೆಂಚಿನ ರೀತಿಯ ಮರತ್ತು ಗರ್ಭಗುಡಿಯಾದ ಲಿಂಗ ಸ್ವರೂಪಿಯಾದ ಆರಾಧನೆ ಆ ಒಂದುಂಟು. ಪಂಚಿನಂಜಿ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮಾತ ನಮ್ಮ ರಾಜೇಶ್ ಆಳ್ವೇರ್ನ ಆ ಮುಖಾಂತರ ನೇತೃತ್ವಡು ಬೇರೆ ಅಧ್ಯಕ್ಷೆ ಮಂತಂದು ನಮ್ಮ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಂತದ ಅಂತೆ. ಆ ಪ್ರಶ್ನಾ ಚಿಂತನೆಯಲ್ಲಿ ಕೆಲವು ಮಹತ್ತರವಾದ ವಿಷಯ ಬರ್ತದೆ. ಒಂದು ಪೂರ್ವ ಕಾಲಘಟ್ಟಡು ಮೂಲ ನಿವಾಸಿಗಳ ಆರಾಧನೆದ ವ್ಯವಸ್ಥೆ ಇರದೇ ಆರಂಭ ಆಯಿನ ಪರಶುರಾಮ ಸೃಷ್ಟಿದ ಕ್ಷೇತ್ರ ಅಂತ ಬರ್ತದೆ. ಸುರುಕಾತ್ ಈ ನೇರಳೆ ಪರಂದನ ನೈವೇದ್ಯಾತ ಕೊರ್ತು, ಮುಳ್ಳು ಸೌತೆನ ನೈವೇದ್ಯಾತ ಕೊರ್ತು ಪ್ರಕೃತಿ ದತ್ತವಾಯಿನ ಜನಕ್ಕುಲು ಆರಾಧನೆ ಮಂತನಂಚಿನ ಕಾಲಘಟ್ಟ ಉಂಟು. ಪೈಕಿ ಪ್ರಧಾನವಾಯಿನಿಂಚಿನ ವಿಷಯ ತುಳುವೇಶ್ವರಿ ಓಲು ಶಿವೆ ಉಲ್ಲೆನ ಅವಳು ಶಕ್ತಿ ಉಂಡನ ಶಕ್ತಿ ಇತ್ತನ ಶಿವ ಇತ್ತನ ಅಂಚಿನೊಂಜಿ ಕ್ಷೇತ್ರದ ಭಾಗ ಪೂರ್ವ ಭಾಗಡು ಉಂಡು ಪ್ರಶ್ನಾ ಚಿಂತನೆ ತೋಜಿದ ಬತ್ತನ ಪ್ರಕಾರ ಅನ್ವೇಷಣೆ ಮಂತದ ಈ ಜಾಗ ತೀರ್ಥಭಾವಿ ಪೂರ ಉಂಡು. ಈ ಜಾಗ ಇತ್ತೆ ರೆಡ್ ಭಾಗ ತಗ್ಲಟ ಸ್ವಾಧೀನಟು ಉಂಡು. ಒಂಜಿ ವಾಮನ ಪ್ರಭು ಒಂದು ಪನ್ಪನಲ್ಲ ಬೊಕೊಂಜಿ ಅನಿತಾ ಶೆಟ್ಟಿ ಪನ್ಪನಕಲ ಕುಟುಂಬ ಪರಂಪರೆ ಒಂದು ಐಟೆ ಎಂಚಂದು ಪಂಡದಂಡ ಅಕ್ಲಿತ್ತೆ ಪರಿಪೂರ್ಣವಾದ ಕ್ಷೇತ್ರ ಸಂಬಂಧವಾದ ವಿಷಯಗೂ ನೆನೆ ಪೂರ ದಾನ ರೂಪಡು ಕೊರಿಯರೆ ತಯಾರಾತುಲ್ಲೇರಿ ಐಕ್ಯ ಬೋಡಾತಿ ನಿಂತ ಪ್ರಶ್ನೆ ಪಾಕಿ ಕುಟುಂಬ ಸಂಬಂಧವಾದ ನಾಗನ ಮೂಲ ಆರಾಧನೆ ಮಂತೊಂದು ಉಳ್ಳೇರಿ ಐದು ದುಂಬೆ ಮೂಲು ನಾಗೆ ಉಂಡು ಮೇಗಲ ಆರಾಧನೆ ಮಂತೀರಿ. അപ്പോൾ ಆ ನಾಗನ ಆರಾಧನೆದ ವ್ಯವಸ್ಥೆಗಳಿಗೆ ಪ್ರತ್ಯೇಕ ಆವಡು ಪನ್ಪಣ ತೀರ್ಮಾನಟು ಸೆಪ್ಟೆಂಬರ್ 20 ಕುನಕು ನನ್ನ ಬಾಲಾಲಯ ಪ್ರತಿಷ್ಠೆ ಆತು ದುಂಬು ಬೋಡು ಐಕ್ಯ ಬೋಡಾದು ತಂತ್ರಿಗಳನ್ನ ತೀರ್ಮಾನ ನಿಮಾಂತದ
ತುಳುನಾಡದ ಪ್ರಧಾನವಾದ ನೀಲೇಶ್ವರದ್ದು ಮುರುಡೇಶ್ವರ ಮಟ್ಟ ಅಧಿಕಾರ ಐತನಂಚಿನ 60 ತಂತ್ರುಗಳನ್ನು ತೀರ್ಮಾನ ಮಾಡ್ತದೆ ಬಾಲಾಲಯ ಮಾನ್ಪುಣೆ ಎಂದು ಪನ್ಪುಂಡ ರೀತಿಯಲ್ಲಿ ನಮ್ಮ ಮಾಡ್ತದೆ ಅಪ್ಪ ಹೆಂಗೆ ಅದು ಪರೆಯಂడి ಅಪ್ಪ ಅಂಚಿನೊಂಜಿ ತೀರ್ಮಾನ ಬಣ್ಣಗ ನಮ್ಕಿತ್ತೆ ಕಣ್ಣಿಗೆ ತೋಜ್ಜರೆ ಅಪ್ಪೆ ತುಳುವೇಶ್ವರ ಇಜ್ಜಲೆ ಅಣ್ಣ ನಮ್ಮನ ತುಳುನಾಡದ ಜನತೆ ಅಪ್ಪೆನಕ್ಲಿಟ ದೇವಿನಿ ತೂಯಿನಾಕ್ಲ ನಮ್ಮ ಅಪ್ಪೆನಕ್ಲಿಟನೇ ದೇವಿನಿ ತೂಯಿನ ಅಂಚಿನೊಂಜಿ ಅಪ್ಪೆನ ಸಾಕ್ಷಾತ್ ದರ್ಶನ ಈರ್ನ ಆತಂಡು ಅಪ್ಪಗ ಆ ತುಳುವೇಶ್ವರಿನ ಅನುಗ್ರಹ ಆಶೀರ್ವಾಚನೆ ಈರ್ನ ಒಂದು ಪಂಡ ತಿಂಗಳಿಗೆ ಕೊಂಚ ಆಶೀರ್ವಾದ ಕೊರೋಡು ಪಂಡ ಪ್ರಾರ್ಥನೆ ನಮ್ಮನ್ನು ಉದ್ದೇಶಿಸಿ ಈಗ ತುಳುವೇಶ್ವರಿ ದೇವಿ ಅಂತ ಹೇಳೋದು ನಮಗೀಗ ಅಪ್ರತ್ಯಕ್ಷ. ನಾವು ನಮ್ಮ ಸಮಾಜ, ನಮ್ಮ ಭಾರತೀಯ ಪರಂಪರೆ ತಾಯಂದಿರನ್ನು ದೇವಿ ಸ್ಥಾನದಲ್ಲಿ ನೋಡಿದವರು. ನಾವು ಎಲ್ಲ ತಾಯಂದರು ದುರ್ಗೆ ಅಂದರೆ ಕೋಟೆ ಅಂತ ಹೇಳೋದು, ದೇವಿ ಸ್ವರೂಪಿಣಿ ತಾಯಂದಿರು ಅಂತ ಹೇಳೋದು. ಸೃಷ್ಟಿಯ ಅಧಿಕಾರ ಇರುವುದು ಅವಳಿಗೆ ಮಾತ್ರ. ಪ್ರತ್ಯಕ್ಷವಾಗಿ ತುಳುವೇಶ್ವರಿ ಮುಳಲಿಯ ದೇವಿ ನಮಗೆ ಕಾಣಲಿಕ್ಕಿಲ್ಲದಿದ್ದರೂ ಈ ಹೊತ್ತಿನಲ್ಲಿ ಅದೇ ರೀತಿಯ ಸಂಕಲ್ಪದಲ್ಲಿ ಮಾತಾನಂದಮಯ್ಯವರು ಆಗಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ಕೆ ಒಳ್ಳೆಯ ಒಂದು ಆಶೀರ್ವಚನ ಅವರ ಭಾಗದಿಂದ ಬೇಕು ಅಂತೇಳಿ ನಾವು ಅವರಲ್ಲಿ ಆಶೀರ್ವಚನೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ಶಕ್ತಿ ತುಳುವೇಶ್ವರ ಸ್ವಾಮಿಗೂ ನಮಸ್ಕರಿಸಿಕೊಂಡು ನಾಗಸನ್ನಿಧಿಗೂ ತಲೆಬಾಗುತ್ತಾ, ವೇದಿಕೆಯಲ್ಲಿರುವಂತಹ ದೈವಜ್ಞರ ನೆನಪನ್ನು ಮಾಡಿಕೊಂಡು, ಹಾಗೆ ಆತ್ಮೀಯರಾದಂತಹ ಗೋಪಾಲಣ್ಣ, ಈ ಕೈಂಕರ್ಯಗಳಿಗೆ ಮುಖ್ಯ ಒಂದು ಪ್ರಧಾನವಾಗಿರುವಂತಹ ದೇವಾನಂದ ಬಂಧುಗಳು, ಹಾಗೆ ನೀವೆಲ್ಲರೂ ಸೇರಿಕೊಂಡಂತಹ ಈ ಶುಭ ಸಂದರ್ಭ. ತುಳುನಾಡು ಅಂತ ಹೇಳುವಾಗ ಎಲ್ರಿಗೂ ಗೊತ್ತಿದೆ, ಕೃಷಿ ಮೂಲ ಸಂಸ್ಕೃತಿ ಒಂದು, ಇನ್ನೊಂದು ಮಾತೃಮೂಲ ಸಂಸ್ಕೃತಿ ಅಂತ. ಇಲ್ಲಿಯ ತುಳುವೇಶ್ವರ ಸ್ವಾಮಿಯ ಜೀರ್ಣೋದ್ಧಾರದ ಕೈಂಕರ್ಯದ ಅಂಗವಾಗಿ ಇನ್ನು ಮುಂದಕ್ಕೆ ಒಳ್ಳೆಯ ಶಕ್ತಿ ಸಾನ್ನಿಧ್ಯ ಇಲ್ಲಿ ತುಂಬಬೇಕು. ಆ ಮೂಲಕ ತುಳುವೇಶ್ವರನ ಒಟ್ಟಿಗೆ ತುಳುವೇಶ್ವರಿಯ ಆ ದೇವಾಲಯವು ನಿರ್ಮಾಣ ಆಗಬೇಕು ಅನ್ನುವಂತಹ ಒಳ್ಳೆಯ ಸದುದ್ದೇಶದಿಂದ ಆ ಚಿಂತನೆಯನ್ನು ಮಾಡಿಕೊಂಡು, ಬಹುಶಃ ಈ ತುಳುನಾಡಿನಲ್ಲಿರುವಂಥ ಗೋಪಾಲಣ್ಣ ಇವಾಗಲೇ ಹೇಳಿದರು, ಎಲ್ರಿಗೂ ನಮಗೆ ಗೊತ್ತಿದೆ ತುಳುನಾಡಿನ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ, ಆಹಾರಗಳೆಲ್ಲ, ಇವೆಲ್ಲವುಗಳು ಇನ್ನೂ ಉಚ್ಛ್ರಾಯ ಸ್ಥಿತಿಗೆ ಬರಬೇಕು. ನಮ್ಮ ಸಂಸ್ಕೃತಿಯನ್ನು, ತುಳು ಸಂಸ್ಕೃತಿಯನ್ನು, ಪರಂಪರೆಯನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇರಬೇಕು. ಆ ಮೂಲಕ ಅದೆಲ್ಲ ಇನ್ನೂ ಮುಂದಕ್ಕೂ ಉತ್ತಮ ರೀತಿಯಲ್ಲಿ ಮುಂದೆ ಬರಬೇಕಿದ್ರೆ ಅದಕ್ಕೆ ಪ್ರಧಾನವಾದಂತಹ ಶಕ್ತಿ ಬೇಕಾಗ್ತದೆ. ಅಂತಹ ಈ ತುಳುವೇಶ್ವರನ ಸನ್ನಿಧಿ, ಹಾಗೆ ತುಳುವೇಶ್ವರ ಸನ್ನಿಧಿ ಬಹುಶಃ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಆಗುವಂಥ ಸಂದರ್ಭದಲ್ಲಿ ನಮ್ಮ ಸಂಕಲ್ಪಗಳು ಏನಿವೆಯೋ ತುಳುನಾಡಿನ ಬಗ್ಗೆ ಅವೆಲ್ಲವೂ ಪೂರ್ಣಗೊಳ್ಳುತ್ತದೆ ಅನ್ನುವಂತಹ ಭರವಸೆ ನಮಗೆಲ್ಲರಿಗಿದೆ. ಯಾವುದೇ ಕಾರ್ಯಕ್ಕೂ ದೃಢ ಸಂಕಲ್ಪ ಬೇಕಂತೆ. ಆದ್ದರಿಂದ ಈ ಒಂದು ಜೀರ್ಣೋದ್ಧಾರದ ಕೈಂಕರ್ಯದಲ್ಲಿ ಬಹುಶಃ ಈ ಬಸರೂರು ಅನ್ನುವಂಥದ್ದು, ಬಾರ್ಕೂರು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಹಿಂದೆಲ್ಲ ವ್ಯಾಪಾರಕ್ಕೆ ಕೇಂದ್ರೀಕೃತವಾದಂತಹ ಒಂದು ಜಾಗ ಅನ್ನುವಂಥದ್ದು, ಧಾರ್ಮಿಕತೆಗೂ ಕೂಡ. ಆದ್ದರಿಂದ ಈ ತುಳುವೇಶ್ವರನ ಸನ್ನಿಧಿ ಬೆಳಗಬೇಕು. ಶಿವ ಅಂದರೆ ಮಂಗಲಮಯ ಅಂತ ಅರ್ಥ. ಶಿವನನ್ನು ಆದಿ ಅಂತ್ಯ ಯಾರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲಂತೆ. ಹಾಗೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ದಿವಸ ಸಂಕಲ್ಪ ಮಾಡಿದ್ರಂತೆ, ಶಿವನನ್ನು ಆದಿ ಮತ್ತು ಅಂತ್ಯವನ್ನು ಹುಡುಕಿಕೊಂಡು ಬರಬೇಕು ಅನ್ನುವಂಥದ್ದು.
ಅದಕ್ಕೆ ಅವರು ವೇಷ ಮರೆಸಿಕೊಂಡು ಬ್ರಹ್ಮ ಹಂಸರೂಪದಲ್ಲಿ ನೀರಿನಲ್ಲಿ ಎದ್ದಂತಹ ಶಿವಲಿಂಗ ಅದರ ಆದಿಯನ್ನು ನೋಡಬೇಕು ಅನ್ನುವಂಥ ರೂಪದ ಒಂದು ಸಂಕಲ್ಪದಲ್ಲಿ ಹಂಸರೂಪವಾಗಿ ಮೇಲೆ ಹೋಗ್ತಾರಂತೆ ಬ್ರಹ್ಮದೇವರು. ಹಾಗೆ ವರಾಹ ರೂಪದಲ್ಲಿ ವಿಷ್ಣು ಕೆಳಗೆ ಹೋಗ್ತಾರಂತೆ. ಹೋದರೂ ಆದಿ ಮತ್ತು ಅಂತ್ಯ ಅದರದ್ದು ಗೊತ್ತಾಗಲಿಲ್ಲ ಶಿವಲಿಂಗದ್ದು. ಕೊನೆಗೆ ಮರಳ್ತಾರೆ. ಅಂದರೆ ಶಿವತತ್ವ ಅಂದರೆ ಅದು ಆದಿ ಅಂತ್ಯ ಇಲ್ಲದ್ದು ಅನ್ನುವಂಥದ್ದು. ಈಶಾವಾಸ್ಯಂ ಇದಂ ಸರ್ವಂ ಅಂತ ಹೇಳ್ತೇವೆ ನಾವು, ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದರೆ ನಮ್ಮ ದೇಶವನ್ನು ನೋಡಿಕೊಂಡು ಕೂಡ 12 ಜ್ಯೋತಿರ್ಲಿಂಗ ಅಂತ ನಮಗೆಲ್ಲರೂ ಗೊತ್ತಿದೆ. ಕನ್ಯಾಕುಮಾರಿಯಿಂದ ಹಿಮಾಚಲದವರೆಗೆ ಆ 12 ಜ್ಯೋತಿರ್ಲಿಂಗಗಳಿಂದ ನಮ್ಮ ಭಾರತವೇ ಶಿವಲಿಂಗಮಯವಾಗಿದೆ ಅಂತ ನಮಗೆಲ್ಲರೂ ಗೊತ್ತಿದೆ. ಆದ್ದರಿಂದ ಶಿವತತ್ವ ಅನ್ನುವಂಥದ್ದು ಬಹುಶಃ ಈ ಒಂದು ಪರಿಸರ ತುಳುವೇಶ್ವರ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಅಂತರ್ಗತವಾದಂಥ ತುಳುವೇಶ್ವರ. ಅಂದರೆ ಪ್ರಕೃತಿ ಅಂದರೆ ನಾವು ಜಗನ್ಮಾತೆಗೆ ಹೋಲಿಸ್ತೇವೆ. ಜಗನ್ಮಾತೆ ಅಂದರೆ ಆ ತಾಯಿ. ತುಳುವೇಶ್ವರನಿಗೆ ಆ ಶಕ್ತಿ ಎಷ್ಟು ಮುಖ್ಯವೋ ಅಷ್ಟೇ ಶಕ್ತಿ ಆ ತುಳುವೇಶ್ವರಿಗೂ ಇಲ್ಲಿ ಇದೆ ಅಂತ ಬಹುಶಃ ಚಿಂತನೆಯಲ್ಲೂ ಕಂಡಿರಬಹುದು. ಆ ಶಕ್ತಿಗಳ ಪ್ರೇರಣೆಯಿಂದ ಈ ತುಳುವೇಶ್ವರ ಸನ್ನಿಧಿ, ಈ ಒಂದು ಕ್ಷೇತ್ರ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣವಾಗಲಿ, ಸಾನ್ನಿಧ್ಯ ವೃದ್ಧಿಯಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾಡಿಕೊಂಡು, ಬಹುಶಃ ಇವಾಗ ಹೇಳಿದರು ಇಲ್ಲಿಗೆ ಜಾಗ 2 ಮನೆತನದವರು ಕೊಟ್ಟಿದ್ದಾರೆ ಅಂತ. ಬಹುಶಃ ಅವರ ಯೋಗ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ದಾನವನ್ನು ಕೊಟ್ಟು ಅದು ಸದುದ್ದೇಶ, ಒಂದು ನಾಡಿಗೆ ತನ್ನ ವಸ್ತುವನ್ನು ಸಂಪತ್ತನ್ನು ದಾನ ಮಾಡುವಂಥದ್ದು ಅದು ಒಂದು ಯೋಗ ಹೌದು, ಭಾಗ್ಯವೂ ಹೌದು. ಅದನ್ನು ಈಶ್ವರ ನಮಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಅಂತಹ ಯೋಗ ಭಾಗ್ಯ ಎಲ್ರಿಗೂ ಸಿಕ್ಕುವುದಿಲ್ಲ. ಅವರ ಆ ದಾನ ಹಾಗೆ ಇನ್ನು ಮುಂದಕ್ಕೆ ನಡೆಯುವಂತಹ ಜೀರ್ಣೋದ್ಧಾರಕ್ಕೆ ಎಲ್ಲರೂ, ಗೋಪಾಲಣ್ಣ ಹೇಳಿದರು ನೋಡಿ, ತುಳುನಾಡಂದರೆ ಎಲ್ರಿಗೂ ಗೊತ್ತಿದೆ, ಬರೀ ತುಳು ಮಾತಾಡುವುದಂಥದ್ದಲ್ಲ. ತುಳುನಾಡಂದರೆ ಅಲ್ಲಿ ಯಾರೆಲ್ಲಿದ್ದಾರೆ ಅದೆಲ್ಲ ಎಲ್ರಿಗೂ ಸೇರುವಂಥದ್ದು ತುಳುನಾಡು ಅನ್ನುವಂಥದ್ದು. ನಾನು ಆವಾಗಲೇ ಹೇಳಿದಾಗೆ ಕೃಷಿ ಮೂಲ ಸಂಸ್ಕೃತಿ ಅಂತ, ಇಲ್ಲಿ ಕೃಷಿಗೆ ಯೋಗ್ಯ ಅರಿಬಾರ ಸಂಸ್ಕೃತಿ ಅಂತ ಹೇಳ್ತಾರೆ. ನಮ್ಮ ಹಿಂದಕ್ಕೆ ಯುರೋಪಿಗೆಲ್ಲ ಅರಬರ ಮುಖಾಂತರ ನಮ್ಮ ತುಳುನಾಡನ್ನು ಅನ್ನಪ್ರಾಶನ ಮಾಡಿದ ನಾಡು ಅಂತ ಹೇಳ್ತಾರೆ. ಅಕ್ಕಿಯನ್ನು ಪರಿಚಯ ಮಾಡಿದ್ದೇ ನಮ್ಮ ತುಳುನಾಡು ಅಂತ ಹೇಳ್ತಾರೆ. ಆದ್ದರಿಂದ ಆ ಕೃಷಿ ಮೂಲ ಸಂಸ್ಕೃತಿ, ಇನ್ನೊಂದು ನಮ್ಮ ತಾಯಿ ಮೂಲ ಸಂಸ್ಕೃತಿ, ಎಲ್ಲವನ್ನು ತಾಯಿಗೆ ನಾವಿಲ್ಲಿ ಅದನ್ನು ಆರೋಪ ಮಾಡ್ತೇವೆ, ಎಲ್ಲದನ್ನು ತಾಯಿಗೆ ಹೋಲಿಸ್ತೇವೆ. ಆದ್ದರಿಂದ ಇಂತಹ ತುಳುವೇಶ್ವರನ ಸನ್ನಿಧಿ, ತುಳುವೇಶ್ವರ್ಯ ಸನ್ನಿಧಿ, ಶಿವಶಕ್ತಿ ಒಂದನ್ನು ಬಿಟ್ಟು ಒಂದಿರಲಿಕ್ಕಾಗೋದಿಲ್ಲ. ಆದ್ದರಿಂದ ಇಂತಹ ಸಾನ್ನಿಧ್ಯ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿ. ಬಹುಶಃ ರಾಜೇಶ್ ಆಳ್ವರನ್ನು, ಗೋಪಾಲಣ್ಣನ ನಾನಿಲ್ಲಿ ಖಂಡಿತವಾಗಿಯೂ ಪ್ರತ್ಯೇಕವಾಗಿ ಅಭಿನಂದನೆ ಕೊಡಲೇಬೇಕು. ಯಾಕಂದರೆ ಕೇರಳ ಮೂಲದಿಂದ ಇಲ್ಲಿಗೆ ಬಂದು ರಾಜೇಶ್ ಅಣ್ಣನ ಒಂದು ತುಳು ವರ್ಲ್ಡ್ ಅಂತ ಅವರ ಯೂಟ್ಯೂಬ್ ಇದೆ, ಆ ಮುಖಾಂತರವೂ ಹಾಗೆ ಸಾಂಸ್ಕೃತಿಕವಾಗಿಯೂ ಸಾಮಾಜಿಕವಾಗಿಯೂ ಅನೇಕ ರೀತಿಯ ತುಳು ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮಾಡುವಂಥ ಕಾರ್ಯ ಅವರಿಂದ ನಿರಂತರವಾಗಿ ನಡೀತಾ ಇದೆ, ದೇಶದಲ್ಲೂ ವಿದೇಶದಲ್ಲೂ. ಅವರಿಗೂ ಒಂದು ಯೋಗ್ಯತೆ, ನಮಗೆಲ್ಲರಿಗೊಂದು ಯೋಗ ಇದು. ಈ ತುಳುನಾಡಿನಲ್ಲಿ ಅಂತರ್ಗತವಾದಂತಹ ತುಳುವೇಶ್ವರನನ್ನು ಪ್ರತಿಷ್ಠಾಪಿಸಿ ಆ ಮೂಲಕ ಬ್ರಹ್ಮಕಲಶೋತ್ಸವದ ಮೂಲಕ ತುಳುನಾಡಲ್ಲಿ ಸುಭಿಕ್ಷೆಯನ್ನು ಪಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ತುಳುನಾಡು ದೇಶ ವಿದೇಶಗಳಲ್ಲಿ ಈ ಮೂಲಕ ದೇವತಾ ಸಾನ್ನಿಧ್ಯದ ಮೂಲಕ ತುಳುನಾಡು ಬೆಳಗಲಿ. ನಮ್ಮ ಸಂಕಲ್ಪ, ನಮ್ಮ ಇಚ್ಛೆಗಳೆಲ್ಲ ಏನಿವೆಯೋ ಅವೆಲ್ಲವೂ ಭಗವಂತ ಅದನ್ನು ಪೂರೈಕೆ ಮಾಡಲಿ ಅಂತ ಹೇಳಿಕೊಂಡು ಸಮಯ ಹೋಗ್ತಾ ಇದೆ. ಬಹುಶಃ ಚಿಂತನ ಪ್ರಶ್ನೆ ಮುಗಿಯುವ ಹಂತದಲ್ಲಿ ಮುಗಿದಿದೆ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೂ ತುಂಬ ಸಂತೋಷವಾಗ್ತಾ ಇದೆ. ಬಹುಶಃ ಅದು ಭಗವಂತನ ಇಚ್ಛೆ ಅಂತ ಹೇಳ್ತೇವೆ ನಾವು. ತೇನ ವಿನ ತೃಣಮಪಿನ ಚಲತಿ ಅಂತ ಹೇಳ್ತಾರೆ. ಭಗವಂತನ ಇಚ್ಛೆ ಇಲ್ಲದಿದ್ದರೆ ಯಾವುದು ಕೂಡ ನಡೆಯುವುದಿಲ್ಲ ಅಂತ. ಆದ್ದರಿಂದ ನೀವೆಲ್ಲರೂ ಸೇರಿಕೊಂಡಿದ್ದೀರಿ. ಇದು ಗ್ರಾಮದ ಒಂದು ಭಾಗ್ಯ ಅಂತಲೂ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ಬಹುಶಃ ಕಮಿಟಿಯೆಲ್ಲ ಮಾಡಲಿಕ್ಕಿದೆ. ಎಲ್ಲರೂ ಸೇರಿಕೊಂಡು ಈ ಒಂದು ಸಾನ್ನಿಧ್ಯದ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ತುಳುನಾಡಿನ ವೈಭವವನ್ನು ಮತ್ತೆ ಮರುಸ್ಥಾಪಿಸೋಣ ಅಂತ ಆ ಮಾತನ್ನು ಹೇಳಿಕೊಂಡು ಇದಕ್ಕೆ ಸಂಬಂಧಪಟ್ಟ ಎಲ್ರಿಗೂ ಇನ್ನೊಮ್ಮೆ ಆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದೇವ್.
ತುಳುವೇಶ್ವರ ಮತ್ತು ತುಳುವೇಶ್ವರಿಯ ಈ ಒಂದು ಸ್ವರ್ಣ ಪ್ರಶ್ನೆ ಮುಖಾಂತರ ನಮ್ಮ ಪೂಜ್ಯರಾದ ದೈವಜ್ಞರು ನಮಗೆ ಇದು 2ನೇ ಬಾರಿ ಈ ಒಂದು ಧಾರ್ಮಿಕ ಕೆಲಸಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಕಳಸರಿಯು ನಮ್ಮ ದೇವಾನಂದ ಸ್ವಾಮಿಯವರು, ಮಾಣಿಲ ಸ್ವಾಮಿಯವರು ಮತ್ತು ನಮ್ಮ ಚಾರುಕೀರ್ತಿ ಸ್ವಾಮಿಯವರು ಬಂದು ಸಹ ನಮಗೆ ಪ್ರೋತ್ಸಾಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಸಾರಿ ಕೇಮರ್ ಸ್ವಾಮಿಗಳು ಬಂದಿದ್ದಾರೆ, ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸರಿ ನಮ್ಮ ತಾಯಿ ಬಂದಿದ್ದಾರೆ, ತುಳುವೇಶ್ವರಿ ಅಂತ ಹೇಳಿದರು ಗೋಪಾಲಣ್ಣ. ಖಂಡಿತ ಬಹುಶಃ ನಾವು ಮಾತೃಪ್ರಧಾನ ಕುಟುಂಬದವರು, ಹೆಣ್ಣಿಗೆ ಹೆಚ್ಚು ಗೌರವವನ್ನು ಕೊಡುವರು. ಬಹುಶಃ ಆ ನಿಟ್ಟಿನಲ್ಲಿ ಅವ್ರು ಹೇಳಿ ಸತ್ಯ, ನನಗೂ ಹಾಗೆ ಅನಿಸ್ತು. ಇವತ್ತು ನಮಗೆ ಸ್ವಾಮೀಜಿ ಬಂದು ಆಶೀರ್ವಾದ ಮಾಡಿದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ಸ್ವಾಮೀಜಿಯವರೇ, ನಾನು ನಮ್ಮೆಲ್ಲರ ಊರಿನ ಪರವಾಗಿ, ಭಕ್ತಾದಿಗಳ ಪರವಾಗಿ ತಮ್ಮಲ್ಲಿ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಮ್ಮ ಪರವಾಗಿ ದೇವರಲ್ಲಿ ನೀವು ಪೂಜೆಯನ್ನು ಮಾಡಿ ನಮ್ಮ ಬಗ್ಗೆ ಪ್ರೇಯರ್ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮನ್ನು ಬೇಡಿಕೊಳ್ತಾ, ಹಾಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಬಹುಶಃ ಎಲ್ಲರೂ ಕೈ ಜೋಡಿಸಲಾಗಿದೆ. ನಿಮಿತ್ತ ನಾವು ಅಧ್ಯಕ್ಷರಿರಲಿ, ರಾಜೇಶ್ವರ ಆಳ್ವರಿರಲಿ, ನಾವೆಲ್ಲ ನಿಮಿತ್ತ. ನಾವಿನ್ನೂ ಕಮಿಟಿಯನ್ನು ಮಾಡಲಿಲ್ಲ, ಟ್ರಸ್ಟನ್ನು ಮಾಡಲಿಲ್ಲ. ಭೂಮಿಯ ಸಮಸ್ಯೆ ಇದೆ, ಅಕೌಂಟ್ ಮಾಡಲಿಕ್ಕೆ ಸಮಸ್ಯೆ ಇದೆ, ನಮಗೆ ಅಡ್ರೆಸ್ ಪ್ರೂಫ್ ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳಿವೆ. ಇವತ್ತು ತುಳುವೇಶ್ವರನಲ್ಲಿ ಒಬ್ಬರು ಕುಟುಂಬದವರಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ, ಅವರಿಗೆ ವ್ಯವಸ್ಥೆ ಆಗಬೇಕಾಗಿದೆ. ಬಹುಶಃ ಇವತ್ತು ಗೋಪಾಲರು ಮಾತಾಡುವಾಗ ಬಾಲಾಲಯ ಅಂತ ನನಗೆ ಎದೆಯಲ್ಲಿ ಡಬ ಡಬ ಅಂತದೆ. ಬಾಲಾಲಯ ಅಂತ ಹೇಳುವಾಗ ನನಗೆ ಎದೆ ಡಬ. ನಾನು ಈ ವ್ಯವಸ್ಥೆಯಲ್ಲಿ ಇದ್ದವ. ಬಾಲಾಲಯ ಮಾಡಿದ್ರೆ ಕೂಡಲೇ ಟೈಮ್ ಕೊಡ್ತಾರೆ, 1 ವರ್ಷದಲ್ಲಿ ದೇವಸ್ಥಾನ ಆಗಬೇಕು. ಬಹುಶಃ ಇದೇನಾಗಿದೆ ಅಂತ ಹೇಳಿದರೆ, ಊರಿನವರಿಗೆ ಆ ಕಡೆಯವರು ಬಂದು ಮಾಡ್ತಾರಂತಿದೆ, ಆ ಕಡೆಯವರು ಊರಿನವರು ಇದ್ದಾರಲ್ಲ ಅಂತ ಭಾವನೆ ಆಗಿದೆ. ಸ್ವಾಮೀಜಿಯವರೇ, ಬಹುಶಃ ನಮಗೆ ಹೆಚ್ಚಿನ ಸಹಕಾರ ಮತ್ತು ಸಹಾಯ, ನಮಗೆ ಪ್ರೋತ್ಸಾಹ ಇದು ಬೇಕಾಗಿದೆ. ಎಲ್ಲ ಕೈ ಜೋಡಿಸಿದ್ರೆ ಮಾತ್ರ ಕೆಲಸ ಆಗ್ತದೆ. ಯಾಕಂದರೆ ನಮ್ಮ ಊರಿನಲ್ಲಿ ಬಸರೂರು ಅಂತ ಹೇಳಿದರೆ ಮಾಲಿಂಗೇಶ್ವರ ದೇವಸ್ಥಾನದಾಗ ಇವತ್ತು 4 ದೇವರ ಗುಡಿ, ಒಳಪೌಳಿ ಹೊರಪೌಳಿ ಆಗಿ ಇವತ್ತು ಹೆಬ್ಬಾಗಲಾಗಲಿಲ್ಲ. ನಮ್ಮ ಹಿರಿಯರು ಅಪ್ಪಣ್ಣಂಗಡಿಯವರು ಅವರ ನೇತೃತ್ವದಲ್ಲಿ ಆ ಕೆಲಸ ಆಗಿದೆ. ಬಹುಶಃ ಅವರು ತೀರ್ಕೊಂಡ್ರು, ಈಗ ಆ ಕೆಲಸ ಬಾಕಿ ಇದೆ. ಆ ಕಮಿಟಿಯಲ್ಲಿ ನಾವಿದ್ದೇವೆ. ಈ ಕಡೆ ಒಂದು ಆಂಜನೇಯ ದೇವಸ್ಥಾನ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೇವೆ. ಇನ್ನೊಂದು ವೆಂಕಟರಮಣ ದೇವಸ್ಥಾನದ ಅಭಿವೃದ್ಧಿಗೆ ಅವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಅಲ್ಲಿ ಅವ್ರು ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದಾರೆ. ಈಗ ಬಹುಶಃ ಬಸರೂರು ಆ ಕಡೆ ಆದಿನಾಥೇಶ್ವರ ದೇವಸ್ಥಾನ ಇದೆ, ಇಲ್ಲೇ ಪಕ್ಕದಲ್ಲಿ. ಇದು ರಾಜಾಶ್ರಯ ಇದ್ದಂಥ ಊರು, ಎಲ್ಲರೂ ಬಸರೂರಲ್ಲಿದ್ದಾರೆ. ಬಹುಶಃ ಇವತ್ತು ಭಕ್ತಾದಿಗಳ ಮತ್ತು ದೇಣಿಗೆ ಕೊಡುವವರ ಪ್ರೋತ್ಸಾಹ ಇಲ್ಲದ್ರೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ನಿಟ್ಟಿನಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ನಾವು ಹೊರಗಿಂದ ಹೆಚ್ಚಿನ ಇವತ್ತು ಮಂಗಳೂರು ಇರಲಿ, ಕಾಸರಗೋಡು ಇರಲಿ, ಅಥವಾ ಸುಳ್ಯ, ಪುತ್ತೂರು, ಮಂಗಳೂರು, ಸುರತ್ಕಲ್ಲು, ಉಡುಪಿ, ಬೆಳ್ತಂಗಡಿ, ಎಲ್ಲ ಕಾರ್ಕಳ, ಎಲ್ಲ ಕಡೆಯಿಂದ ನಾವು ಕಮಿಟಿಯನ್ನು ಮಾಡಿ ಬಾಂಬೆ, ದುಬೈ, ಸರತಮಣ್ಣದ ನಾನು ನಿನ್ನೆ ಮಾತಾಡಿದೆ, ಬನ್ನಿ ಅಂತ ಹೇಳಿದ್ದಾರೆ ದುಬೈಗೆ. ಬಹುಶಃ ಆ ಕೆಲಸವನ್ನು ನಾವೆಲ್ಲ ಶ್ರಮಪಟ್ಟು ಮಾಡಬೇಕಾದ ಅಗತ್ಯ ಇದೆ. ಇವತ್ತು ಎಲ್ಲ ಕಡೆ ಅಭಿವೃದ್ಧಿ ಆಗ್ತದೆ, ಎಲ್ಲ ಕಡೆ. ಬಹುಶಃ ದೇಣಿಗೆ ಕೊಡುವವರು, ಹಣ ಕೊಡುವವರು ಭಕ್ತಾದಿಗಳು ಕೆಲವರು ಮಾತ್ರ, ಎಲ್ಲರೂ ಆ ಕೊಡುವ ಮನಸ್ಸು ಕಡಿಮೆ, ಕೆಲವರು ಕೊಡುವುದಿಲ್ಲ. ನಾನು ನೋಡ್ತಾ ಇದ್ದೀನಿ, ನಾನು ಆ ವ್ಯವಸ್ಥೆಯಲ್ಲಿ ಇದ್ದೇನೆ. ಬಹುಶಃ ಕೊಡುವವರು ಕೊಡ್ತಾರೆ, ಆ ಕೊಡುವ ಅಭ್ಯಾಸ ಇದ್ದವರೆಲ್ಲ ಕೊಡುವುದಿಲ್ಲ, ಕೊಡುವ ಮನಸ್ಸಿದ್ದವ್ರು ಕೊಡ್ತಾರೆ ಅಷ್ಟೇ, ಕಷ್ಟ ಮಾಡಿದ್ರು. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ನನ್ನ ಊರಿನವ್ರನ್ನು, ಬಸರೂರ ಗ್ರಾಮಸ್ಥರ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ, ನಾವೆಲ್ಲ ಸೇರಿ ಈ ಕೆಲಸವನ್ನು ಮಾಡೋಣ ಎನ್ನುವ ಮಾತನ್ನು ಹೇಳ್ತಾ, ಅವಕಾಶವಾಗಿ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿಯ ಒಂದು ವಿಶೇಷವಾದ ದಿನ. ಯಾಕೆಂದರೆ ಇವತ್ತು ನಾವು ಬೆಳಿಗ್ಗೆ ಎಷ್ಟು ಭಯಭೀತರಾಗಿದ್ದೇವೆ ಅಂತ ಹೇಳಿದರೆ, ಈ ಮರದ ಅಡಿಯಲ್ಲಿ ನನಗೆ ಇಂತೂ ಮರ ಬೀಳ್ತದ ಏನು, ಅಷ್ಟು ಸಿಡುಲು ಗುಡುಗು ಎಲ್ಲ ಅದು ಒಮ್ಮೆ ನಮ್ಮನ್ನು ಹೆದರಿಸಿಬಿಟ್ಟಿತ್ತು. ಎಲ್ಲ ಏನಾಗ್ತದೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ನಾನು ಬಸರೂರಿಗೆ ಬರ್ತಿದ್ದೇನೆ. ಮಹೇಶ್ ಕಿಣಿ ಮತ್ತು ಅವರ ಫ್ಯಾಮಿಲಿ, ನಾವು ಅಷ್ಟು ಆತ್ಮೀಯರು. ಯಾಕಂದರೆ ಎಂಥದ್ದೊಂದು ಮಾಡಬೇಕಂತ, ಯಾರು ನಾವು ಅಪ್ಪಣ್ಣ ಹೆಗ್ಡೆ ಅವರಲ್ಲಿ ಫಸ್ಟು ಬಂದು ಕೇಳಿದಾಗ ಅಪ್ಪಣ್ಣ ಹೆಗ್ಡೆ ಅವರು ಬಂದು ಹೇಳಿದರು, ಯಾರೋ ಒಬ್ಬ ಬರ್ತಾನೆ, ಆದ ಕಾರಣ ಅದು ಹಾಗೆ ಉಂಟು ಅಂತ ಹೇಳಿದರು. ಆ ಒಬ್ಬ ಯಾರು ಅಂತೇಳಿ ನಾವು ಇದುವರೆಗೆ ಹುಡುಕ್ತಾ ಇದ್ದೇವೆ, ಯಾರು ಬರಲಿಲ್ಲ. ಆದರೂ ಬರ್ಬೋದು ಎಂಬ ಇನ್ನೂ ಕೂಡ ನಿರೀಕ್ಷೆ, ಯಾರೋ ಅವತಾರ ಪುರುಷ ಖಂಡಿತವಾಗಿ ನಮ್ಮ ಭೂಮಿಗೆ ಬಂದೇ ಬರ್ತಾನೆ ಎಂಬ ಒಂದು ಭಾವನೆಯಲ್ಲಿ ನಾವು
ಒಂದು ಅಪಧೈರ್ಯದಲ್ಲಿ ಮಹೇಶ್ ಕಿಣಿಯವರಲ್ಲಿ ಒಂದು ಪರ್ಮಿಷನ್ ತೆಕ್ಕೊಂಡು, ಯಾಕಂದರೆ ನಾವು ಯಾವುದು ಕೂಡ ಯಾವುದೇ ರೀತಿಯ ಒಂದು ನಮ್ಮ ಬಲವಂತದಿಂದ ಅಥವಾ ಅಹಂಕಾರದಿಂದ ಮುಂದೆ ಹೋದರಲ್ಲ, ಇದು ಆಗ್ತದೆ ಎಂಬ ಭಾವನೆಯಿಂದ. ಯಾಕಂದರೆ ನಮ್ಮನ್ನು ಯಾರೋ ದೂಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನನಗೆ ಬೆಳಿಗ್ಗೆ ಹೇಳುವಾಗ ಗೊತ್ತಾಯ್ತು, ನೀನು ಯಾಕೆ ಅಲ್ಲಿಗೆ ಹೋಗ್ತೀಯ ಅಂತೇಳಿ. ನನ್ನ ಮನಸ್ಸಲ್ಲಿ ಕೇಳೋದು, ನೀನು ಯಾಕೆ ಹೋಗಬೇಕು, ಸುಮ್ಮನೆ ಯಾಕೆ ಇಷ್ಟೆಲ್ಲ ಇದೆಲ್ಲ ಬೇಡದ ಕೆಲಸ ಅಂತ ನನ್ನ ಮನಸ್ಸಿಗೆ ಆಗೋದು. ಆಗ ಮತ್ತೊಂದು ಕಡೆಯಿಂದ ನಾನು ಹೇಳಿದೆ ಅಂಡತ್ತಿದ್ದೆ, ಇವತ್ತು ಹೋಗೋದಿಲ್ಲ ನಾನು ಅಂತ. ಅಷ್ಟು ಕೆಲವೊಮ್ಮೆ ನೋವಾಗ್ತದೆ, ಯಾಕೆ ಇದೆಲ್ಲ ಬೇಕು ಅಂತೇಳಿ. ಆದರೂ ನಾವಲ್ಲದಿದ್ದರೆ ಬೇರೆ ಯಾರು ಮಾಡ್ತಾರೆ ಎಂಬ ಒಂದು ಭಾವನೆ ಮತ್ತೆ ಎಲ್ಲಿಂದಲೋ ಬರ್ತದೆ. ನೀವು ಅಲ್ಲದ್ರೆ ಮತ್ತೆ ಯಾರು ಇದು ಮಾಡಬೇಕು ಅಂತೇಳಿ. ಆಗ ಆ ಒಂದು ಮೊಂಡು ಧೈರ್ಯದಲ್ಲಿ, ಯಾಕೆಂದರೆ ಧೈರ್ಯ ಇಲ್ಲ ಖಂಡಿತವಾಗಿ, ಮೊಂಡು ಧೈರ್ಯದಲ್ಲಿ, ಯಾಕೆ ನಮಗೆ ಯಾರೋ ಎಲ್ಲರೂ ಸಿಕ್ಕಿದ್ದಾರೆ ಎಲ್ಲ ಕಡೆಯಿಂದ, ಬೇರೆ ಬೇರೆ ಕಡೆ ಎಲ್ಲಿಂದ ಜನ ಬರ್ತಾರೆ ಗೊತ್ತಿಲ್ಲ. ಕೃಷ್ಣಮೂರ್ತಿಯವರಾಗಲಿ, ಅರವಿಂದಣ್ಣ ಆಗಲಿ, ಸಪ್ರೆಯವರಾಗಲಿ, ಅಥವಾ ಹರಿಪ್ರಸಾದರಾಗಲಿ, ಇವರೆಲ್ಲ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಯಾಕೆ ಎಲ್ಲರೂ ಬಂದು ಒಂದು ಕಡೆ ಸೇರ್ತಾರೆ. ಇದು ಹೇಗೆ ಗೊತ್ತಿಲ್ಲ, ಏನೋ ಒಂದು ಮಾಯಕದಾಗೆ. ಈಗ ನಾವು ನಿನ್ನಿಕಲ್ಲು ಪಾದೆಯಲ್ಲಿ ಅಲ್ಲಿ ಕೂಡ ಒಂದು ಕಾಲಭೈರವ, ಯಾಕಂದರೆ ಭೂಮಿ ಹುಟ್ಟುವಾಗಲೇ ಉಂಟಾದಂಥ ಜಾಗ, ಆ ಜಾಗೆಗೂ ಇಲ್ಲಿಗೂ ಸಂಬಂಧ ಇದೆ. ಯಾಕೆಂದರೆ ಅಲ್ಲಿಂದ ಒಂದು ಕವಡೆ ತೆಗೆದುಕೊಂಡು ಇವತ್ತು ಅವರು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದಾರೆ, ಆ ಮಣ್ಣಿನಿಂದ. ಯಾಕಂದರೆ ಇಲ್ಲಿ ಏನು ಅದ್ಭುತಗಳು ಖಂಡಿತವಾಗಿ, ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಅಂತೇಳಿ. ಯಾಕಂದರೆ ಯಾರ ಹತ್ರ ಪ್ರೆಡಿಕ್ಷನ್ ಮಾಡಲಿಕ್ಕೆ ಗೊತ್ತಿಲ್ಲ. ಬಸ್ರಲ್ಲಿ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಈ ಜಾಗ ಮಾತಾಡಿ ಅಧ್ಯಕ್ಷರು ಯಾರಿಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಆದರೂ ನಮಗೆ ಈ ಸಂದರ್ಭದಲ್ಲಿ ದಿನಕರ್ ಶೆಟ್ಟಿ, ಬೇಳೂರು ದಿನಕರ್ ಶೆಟ್ಟಿ ನಮ್ಮ ಪಂಚಾಯತ್ ಅಧ್ಯಕ್ಷರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಇದಕ್ಕೋಸ್ಕರ ಎಷ್ಟು ಕಷ್ಟ ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರು ಹೇಗಾದರೂ, ಯಾಕಂದರೆ ಅವರಿಗೆ ಫಾಸ್ಟ್ ಆಗಬೇಕು. ಯಾಕಂದರೆ ಇವತ್ತು ಆಗಲಿಲ್ಲ ಅಂತೇಳಿ ಅವರಿಗೆ ಬಿಸಿ, ಯಾಕಂದರೆ ಯಾಕೆ ಆಗೋದಿಲ್ಲ ಅಂತ, ಯಾಕಂದರೆ ಆಗಬೇಕು ಕೂಡಲೇ ಅಂತೇಳಿ. ಯಾಕಂದರೆ ಅಷ್ಟು ಒಂದು ಫಾಸ್ಟಾಗಿ ಸರ್ವಿಸ್ ಕೊಡು, ಅದೊಂದು ವ್ಯಕ್ತಿತ್ವ, ಅಂಥ ವ್ಯಕ್ತಿತ್ವ ಸಿಗೋದೇ ಕಷ್ಟ ನಮಗೆ. ದೇವಣ್ಣನ ಹಾಗೆ, ಯಾಕಂದರೆ ಅವರು ತುಂಬ, ಯಾಕಂದರೆ ಅದನ್ನು ಯಾವ ರೀತಿ ಮಾಡಬೇಕೆಲ್ಲ, ಯಾಕಂದರೆ ಒಬ್ಬರು ಲೀಡರ್ಶಿಪ್ ಅಂತೇಳಿ ಯಾರಿಗೂ ಕೂಡ ಒಂದು ಅಜಾತ ಶತ್ರು ಅಂತ ಹೇಳಬೇಕು. ಅಪ್ಪಣ್ಣ ಹೆಗ್ಡೆಯವರ ಹಾಗೆ ದೇವಾನಂದ ಶೆಟ್ಟರು ಒಬ್ಬರು ಅಜಾತ ಶತ್ರು ಇಲ್ಲಿ, ಎಲ್ಲರಿಗೂ ಖುಷಿ ವ್ಯಕ್ತಿ. ಯಾಕಂದರೆ ದೇವಣ್ಣನ ಆಗ್ತದೆ, ಯಾಕಂದರೆ ಅಂಥ ಒಬ್ಬ ವ್ಯಕ್ತಿತ್ವ ಖಂಡಿತವಾಗಿ. ಮತ್ತು ಇದು ಹೇಗೆ ಆಗ್ತದೆ ನಮಗೆ ಗೊತ್ತಿಲ್ಲ. ಇದನ್ನು ನಾವು ಪ್ರೆಡಿಕ್ಷನ್ ಮಾಡಲಿಕ್ಕೆ ನಾವು ಯಾರು ಅಲ್ಲ. ಇದು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಖಂಡಿತವಾಗಿ. ಇದು ನಮ್ಮ ಮಹೇಶ್ ಕಿಣಿ ಯಾವಾಗಲೂ ಹೇಳಲಿಕ್ಕಿದ್ದಾರೆ, ಅದು ಅವನ ಇಚ್ಛೆ ಅಂತ ಆಗ್ತದೆ ಅಂತೇಳಿ. ನಾವು ಏನಲ್ಲ ಅಂತ, ಸತ್ಯ ಅದು ಅವನ ಇಚ್ಛೆ ಅಂತ ಆಗೋದು, ನಮಗೇನು ಗೊತ್ತಿಲ್ಲ. ನಾನು ನಾನು ಕೂಡ ದಿನಕರನ ಪ್ರಭುಗಳಲ್ಲಿ ಆಗಿರಲಿ, ಮತ್ತು ನಮ್ಮ ಸುಭಾಷ್ ಚಂದ್ರ ಶೆಟ್ಟಿ ಅವರಲ್ಲಿ ಆಗಲಿ, ಯಾಕಂದ್ರೆ ನನಗೆ ಯಾರು ಅಂತ ಗೊತ್ತಿಲ್ಲ. ಬರೀ ಫೋನ್ ಕಾಲಲ್ಲಿ ಅವರು ಕೊಡ್ತೇನೆ ಅಂತೇಳಿ, ಸುಭಾಷ್ ಅಣ್ಣ ಫೋನ್ ಮಾಡಿ ಅವರು ಕೊಡ್ತೇನೆ ಅಂತ ಹೇಳಿದರು. ಆದರೆ ಪ್ರಭುಗಳ ಮನೆಗೆ ಹೋಗಿ ಅವರು ಮಾತಾಡುವಾಗ ಅವರು ಫಸ್ಟಿಗೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ. ಮತ್ತು ಅವರು ನಾವು ಎಷ್ಟು ಆತ್ಮೀಯರಂತೆ, ನಾನು ನನ್ನ ಅಣ್ಣನಾಗೆ ಈಗ ಅವರಿದ್ದಾರೆ. ಅವರಿಗೆ ಹೇಳೋದು ಅಷ್ಟೇ, ಅವರು ನಾನು ಆಳ್ವರಲ್ಲಿ ಹೇಳ್ತೇನೆ ಅಂತ. ಎಂತ ಹೇಳ್ತಾರೆ ಗೊತ್ತಿಲ್ಲ ನಾಳೆ ನನಗೆ ಖಂಡಿತವಾಗಿ. ಆದರೆ ಆ ಆತ್ಮೀಯತೆ ಇದೆಯಲ್ಲ, ಅದು ಬಸ್ರೂರಿನಿಂದ ತುಂಬ ಬದಲಾಗಿದೆ. ಯಾಕಂದರೆ ಈ ಸುತ್ತಮುತ್ತ ಜಾಗ ನಮಗೆ ನೋಡೋ ಗೊತ್ತಾಗ್ತದೆ, ಏನೋ ಒಂದು ಕಡಿಮೆಯಲ್ಲಿ ಉಂಟು. ಯಾಕಂದರೆ ಏನೋ ಒಂದು ಎಲ್ಲರೂ ತುಂಬ ಜನ ಇದೆ, ತುಂಬ ಮನೆಗಳಿದೆ, ಆದರೆ ಪರಸ್ಪರ ಯಾರು ಮಾತಾಡೋದಿಲ್ಲ, ಹೆಚ್ಚು ಯಾರ ಮುಖ ನೋಡೋದಿಲ್ಲ. ಯಾಕೆ ಅಂತ ಹೇಳುವಾಗ ಈ ಸಾನ್ನಿಧ್ಯದ ಒಂದು ಸಂಗತಿ ಖಂಡಿತ ಆಗಿದೆ. ಈ ದೇವಸ್ಥಾನ ಇಲ್ಲಿ ಆದರೆ ಇಡೀ ಬಸ್ರೂರು, ಇಡೀ ಜಗತ್ತು ಕಣ್ಣರಳಿಸಿ ನೋಡ್ತದೆ. ಇಲ್ಲಿ ಬೇಕಾದಷ್ಟು ಜನಪ್ರವಾಹ ಆಗ್ತದೆ. ಇಲ್ಲಿ ಬೇಕಾದ ಅತ್ಯಂತ ಹೆಚ್ಚು ಒಂದು ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ಅದು ಈ ಬಸ್ರೂರು ತುಳುವೇಶ್ವರಿ ಮುಲಲಾದೇವಿ ಕೂಡ ಖಂಡಿತವಾಗಿ ಆಗ್ತದೆ ಎಂಬುದರಲ್ಲಿ ಖಂಡಿತವಾಗಿ ಸಂಶಯ ಇಲ್ಲ. ಅದೇ ರೀತಿ ಇದು ಆದರೆ ಮಾತ್ರವೇ ತುಳುವೇಶ್ವರ ದೇವರು ಕೂಡ ಆಗೋದು. ಅದಕ್ಕೋಸ್ಕರ ಇದಕ್ಕೆ ನಾವು ಮುತುವರ್ಜಿ ವಹಿಸೋದು. ನಮಗೆ ತುಳುವೇಶ್ವರ ದೇವಸ್ಥಾನ ನಮಗೆ ಪ್ರಾಮುಖ್ಯತೆ. ಆ ತುಳುವೇಶ್ವರ ದೇವಸ್ಥಾನ ಆಗಬೇಕಿದ್ರೆ ಈ ದೇವಸ್ಥಾನ ಪ್ರಧಾನವಾಗಿ ಆಗಬೇಕು ಅಂತ ಹೇಳಿ ಕಂಡು ಬಂದಿದೆ. ಕಾರಣಗಳಿರ್ಬೋದು ಅದಕ್ಕೆ ಹಲವಾರು. ಯಾಕಂದರೆ ನಾವು ಇವತ್ತಿನದ್ದು ಅಥವಾ ಒಂದು 100 ವರ್ಷವ 500 ವರ್ಷವ 1000 ವರ್ಷವ 2000 ವರ್ಷವ ನೋಡಿದರೆ ಸಾಲದು. ಯಾಕೆಂದರೆ ಭೂಮಿ ಉಂಟಾದಂತಹ ದೈವಗಳು, ಶ್ರೀಚಕ್ರ ಆರಾಧನೆ ಆಗಲಿಲ್ಲ, ಇದೆಲ್ಲ ಇದು ಭೂಮಿ ಹೇಗೆ ಉಂಟಾಗಿತ್ತು ಆವಾಗೆಲ್ಲ ಈ ಶ್ರೀಚಕ್ರ ಆರಾಧನೆ. ಯಾಕಂದರೆ ಪ್ರಕೃತಿಯ ಶಕ್ತಿಯನ್ನು ಅದು ಉಗ್ರ ರೂಪದಲ್ಲಿತ್ತು, ಅದನ್ನು ಶಂಕರಾಚಾರ್ಯರು ಬಂದು ಅದನ್ನು ಸೌಮ್ಯ ರೂಪಕ್ಕೆ ತಂದರು. ಆಗ ಶಾಂತದುರ್ಗೆ ಅಂತ ಹೇಳಿದ್ರು ನಾವು. ಯಾಕಂದರೆ ಅವರನ್ನು ಅದೇ ಉಗ್ರ ರೂಪವನ್ನು ಶಾಂತ ರೂಪಕ್ಕೆ ತಂದಿದ್ದಾರೆ. ಇದ್ದಾರೆ ಅಂತಹ ಗುರುಗಳು ಇಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಅಂತಹ ವಿಶೇಷತೆಗಳು ಇನ್ನಷ್ಟು. ಯಾಕೆಂದರೆ ಬಸ್ರೂರು ಎಲ್ಲ ಮನೆಗಳ ಮೆಟ್ಟಿಲುಗಳು ಕೂಡ, ನಾವು ಮೊದಲು ಬರುವಾಗ ಮೆಟ್ಟುಗಳಲ್ಲಿ ಕೂಡ ಶಾಸನಗಳಿತ್ತು, ಒಗೆಯುವ ಕಲ್ಲುಗಳು ಕೂಡ ಶಾಸನಗಳಿತ್ತು ನಮಗೆ. ಯಾಕಂದ್ರೆ ನಾವೆಲ್ಲ ಎಲ್ಲ ಕಡೆ ಹೋಗಿ ನಾವು ಗಂಡಸರು ಸ್ವಲ್ಪ ಒಂದು ಮೂತ್ರ ಮಾಡ್ತೇವೆ ಅಲ್ಲದ್ರೆ, ಬಸ್ರೂರಲ್ಲಿ ಬಂದು ಮೂತ್ರ ಮಾಡಲಿಕ್ಕೆ ಯಾರಿಗೂ ಧೈರ್ಯ ಬರಲಿಕ್ಕಿಲ್ಲ. ಖಂಡಿತವಾಗಿ ಅಲ್ಲಿ ಒಂದು ಶಾಸನ ಕಲ್ಲುಗಳು ದೈವಗಳು ಇರ್ಬೋದು. ಅಷ್ಟು ವಿಶೇಷ, ಅಷ್ಟು ಇತಿಹಾಸ ಬಸ್ರೂರಿಗಿದೆ. ಬಸ್ರೂರು ಅಂತ ಸಣ್ಣ ಇದು ವಿಷಯವಲ್ಲ, ಇದೊಂದು ಅದ್ಭುತ ಜಾಗ, ಇದೊಂದು ಸೃಷ್ಟಿಯ ಒಂದು ಅದ್ಭುತವೇ.
ಇಲ್ಲಿ ಅಷ್ಟು ವಿಶೇಷತೆಗಳಿವೆ. ಇದನ್ನೆಲ್ಲ ಬೆಳೆಸಬೇಕಾದ್ರು ನಾವು ಪ್ರತಿಯೊಬ್ಬರು ಸೇರಿ, ಯಾಕಂದರೆ ಇಲ್ಲಿ ನಮಗೆ ಏನು ಬಂದು ಕೊಡಲಿ ತಗೊಂಡು ಹೋಗ್ಲಿಕ್ಕಿಲ್ಲ. ಯಾಕೆ ಗೊತ್ತಿಲ್ಲ, ಕಾಸರಗೋಡು ಮತ್ತು ಬಸ್ರೂರಿಗೆ ನನಗೆ ಯಾವ ಸಂಬಂಧ ಅಂತ ಗೊತ್ತಿಲ್ಲ. ಬರ್ತಿದ್ದೇವೆ ಕೆಲವೊಮ್ಮೆ. ಈ ಕಳೆದ ವಾರದಲ್ಲಿ 3 ಸಲ ನಾನು ಬಂದಿದ್ದೇನೆ ಇಲ್ಲಿಗೆ. ಯಾಕೆ ಬರ್ತೇವೆ ಅಂತ ಗೊತ್ತಿಲ್ಲ, ಯಾಕಂದರೆ ನಮಗೆ ಯಾರು ಇದು ಖರ್ಚಿಗೆ ಕೊಡಲಿಕ್ಕೆ ಗೊತ್ತಿಲ್ಲ. ನಾವು ಕೈಯಿಂದಲೇ ಹಾಕಿ ದೇವರಿಗೆ ನಮ್ಮಿಂದ ಆಗುವ ಇದನ್ನು ನಾವು ಮಾಡ್ತಾ ಹೋಗ್ತಿದ್ದೇವೆ. ನಾವು ಅದಕ್ಕೋಸ್ಕರ ನಾವು ಇದನ್ನು ಕೆಲವರು ಹೇಳ್ಬೋದು, ಯಾಕಂದರೆ ಇವರಿಗೇನೋ ಲಾಭ ಉಂಟು ಇದರಲ್ಲಿ, ಅಥವಾ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಲಾಭ ಖಂಡಿತವಾಗಿ ಜೀವನದಲ್ಲಿ ಒಂದು ಶ್ರೇಷ್ಠತೆ ಸಿಗ್ತದೆ. ನಾವು ಕೂಡ ಅದಕ್ಕೆ ಒಂದು ಪಾಲುದಾರರು ಅಂತ ಒಂದು ಭಾವನೆ ಮಾತ್ರ ನಮಗೂ ಕೂಡ, ನಮ್ಮಿಂದ ಕೂಡ ಒಂದು ಕಲ್ಲಿನ ಕೆಲಸ ಆದರೆ ಆಗಿದೆಲ್ಲ, ಒಂದು ಅಳಿಲ ಸೇವೆ ನಮ್ಮಿಂದ ಆಗಿದೆಲ್ಲ ಅಂತ ಒಂದು ಭಾವನೆ ಅಷ್ಟೇ. ಇದೆಲ್ಲವೂ ಕೂಡ ಈ ಜಗತ್ತಿಗೆ, ಈ ಪ್ರಕೃತಿಗೆ, ಈ ಬಸ್ರೂರಿಗೆ ಬಿಟ್ಟದು. ಇದು ಒಂದು ಅದ್ಭುತವಾದಂಥ ಐತಿಹಾಸಿಕವಾದಂಥ ಜಾಗ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದು ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆಯೋ ಅದೇ ರೀತಿ ಈ ಜಾಗ ಕೂಡ ಖಂಡಿತವಾಗಿ ಬೆಳಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಇಡೀ ಊರಿನವರು, ಯಾಕಂದರೆ ನೇಪಾಳ ಸಂಬಂಧ ನೀವು ನೋಡಬೇಕು, ನೇಪಾಳಕ್ಕೆ ಇರುವಂಥ ಸಂಬಂಧಗಳನ್ನು ನೋಡಬೇಕು. ಈ ಶ್ರೀಚಕ್ರ ಆರಾಧನೆಯ ಸಂಬಂಧಗಳನ್ನು ನೋಡಬೇಕು. ಯಾಕೆ ನೇಪಾಳಕ್ಕೆ ಚಕ್ರ ಹೋಗಿದೆ ಅಂತ ನೋಡಬೇಕು. ಈ ಶ್ರೀಚಕ್ರ ಇಲ್ಲಿ ಸಾನ್ನಿಧ್ಯ ಅಷ್ಟು ಇದ್ದಂಥ ಶ್ರೀಚಕ್ರ ಸಾನ್ನಿಧ್ಯ ಇರಬೇಕು. ಇದರ ಇತಿಹಾಸವನ್ನು ನೋಡಬೇಕು. ತುಳು ಅಂತ ಹೇಳಿದಾಗ ಅವರು ಹೇಳಿದ್ದು ಭಾಷೆ ಅಲ್ಲ. ಖಂಡಿತವಾಗಿ ತುಳುವಿನ ಬಗ್ಗೆ ಖಂಡಿತವಾಗಿ ವೈಷಮ್ಯತೆ ಬೇಡ. ತುಳು ಭಾಷೆ ಅಲ್ಲ. ತುಳುನಾಡಿನಲ್ಲಿ ತುಂಬ ಭಾಷೆ ಇದೆ. ಕುಂಬಾರ ಭಾಷೆ ಇದೆ, ಕೊರಗ ಭಾಷೆ ಇದೆ, ಇದು ಬೇರೆ ಕುಂದಗನ್ನಡ ಇದೆ, ಕೊಟಗನ್ನಡ ಇದೆ, ಅಥವಾ ಅರೆ ಭಾಷೆ ಇದೆ. ಇದೆಲ್ಲ ತುಳುನಾಡಿನ ಭಾಷೆಗಳೇ. ತುಳುನಾಡಿನ ಇಂಥ ಭಾಷೆಗಳು ಹುಟ್ಟಿಕೊಂಡಿದೆ ತುಂಬ. ಹೇಗೆ ತುಳುವೇಶ್ವರಿ ಅದೇ ರೀತಿ ನಮಗೆ ಭುವನೇಶ್ವರಿ ಕೂಡ ಪ್ರಾಮುಖ್ಯಳೆ. ಭುವನೇಶ್ವರಿ ಕೂಡ ಪ್ರಾಮುಖ್ಯ. ನಮ್ಮ ಇದರಿಂದ ಮೇಲಿರುವಂಥ ಭುವನೇಶ್ವರಿ ಅವಳು ಕೂಡ ನಮಗೆ ತುಂಬ ಪ್ರಾಮುಖ್ಯಳೆ. ಯಾಕಂದರೆ ಇದು ನೀವು ನೋಡಿ ಹಳೆಗನ್ನಡ ನೋಡಿರ್ಬೋದು. ಖಂಡಿತವಾಗಿ ತುಳು ಮತ್ತು ಹಳೆಗನ್ನಡಕ್ಕೆ ಏನು ವ್ಯತ್ಯಾಸ ಇಲ್ಲ. ನಾವು ಸ್ಲ್ಯಾಂಗ್ ಸ್ವಲ್ಪ ಚೇಂಜ್ ಇರ್ಬೋದು, ನಾಳೆಗೆ ಮಗುಚುವ ರೀತಿಯಲ್ಲಿ. ಈಗ ಕುಂದಗನ್ನಡ ಭಾಷೆಗಳನ್ನು ಆಡುವಾಗ ಸ್ವಲ್ಪ ಸ್ಲ್ಯಾಂಗ್ಗಳು ವ್ಯತ್ಯಾಸ ಅಷ್ಟೇ, ಶಬ್ದಗಳು ಅದಾಗಿರುತ್ತೆ. ಯಾಕಂದ್ರೆ ಗೊತ್ತಾಯ್ತಲ್ಲ, ಅದೇ ಆಗಿರ್ತದೆ. ಆದ ಕಾರಣ ಇಲ್ಲಿ ಭಾಷಾ ವೈಷಮ್ಯಗಳ ಅಥವಾ ಒಂದು ಸಾಮ್ರಾಜ್ಯ ಸೃಷ್ಟಿಸಲಿಕ್ಕೆ ಖಂಡಿತವಾಗಿ ಬಂದಲ್ಲ. ನಮ್ಮ ಬಸ್ರೂರು ಅದು ನಮ್ಮ ಇತಿಹಾಸದ ಅತ್ಯಂತ ಶ್ರೇಷ್ಠವಾದಂಥ ಊರು. ಆ ಊರನ್ನು ಇನ್ನು ಹಲವಾರು ಜನ ಇಲ್ಲಿ ಅತ್ಯಂತ ಅದ್ಭುತವಾದ ಶಕ್ತಿಗಳು, ದೇವತಾರಾಧನೆಗಳು ಎಲ್ಲವೂ ಇದೆ. ಇದೆಲ್ಲವನ್ನು ಕೂಡ ಅನುಭವಿಸುವ. ಯಾಕೆ ನನಗೆ ಕೃಷ್ಣಮೂರ್ತಿಯವರು ಹೇಳಿದ್ದು ಅಷ್ಟೇ, ನನಗೆ ಅವಳು ತುಂಬ ಕೊಟ್ಟಿದ್ದಾಳೆ. ಯಾಕಂದರೆ ಈಗ ತುಳುವೇಶ್ವರಿ ಉಂಟ ಇಲ್ವಾ ಅಂತ ಹೇಳುವಾಗ ತುಳುವೇಶ್ವರನ್ನು ಆರಾಧನೆ ಮಾಡಿದ ವ್ಯಕ್ತಿ ನಮ್ಮ ಕೃಷ್ಣಮೂರ್ತಿಯವರು. ಅವರು ಈಗಲೂ ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಇದು ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷಿ. ತುಳುವೇಶ್ವರನ್ನು ಮನೆಯಲ್ಲೇ ಮೂರ್ತಿ ಇಟ್ಟುಕೊಂಡು ಪೂಜೆ ಮಾಡುವವರು. ಅವರ ಕುಟುಂಬದವರು ತುಂಬ ಜನ ಇಂದು ಕೂಡ ಪಡುಬಿದ್ರಿಯಲ್ಲಿ ಇದ್ದಾರೆ. ಪಡುಬಿದ್ರಿಯಿಂದ ಈ ಬ್ರಾಹ್ಮಣರೆಲ್ಲ ಕೇರಳಕ್ಕೆ ಹೋದವರು, ಅವರನ್ನು ಪೋತಿಗಳು ಅಂತ ಹೇಳುವುದು. ಇಲ್ಲಿಂದ ಹೋದವರು ಅಂತ. ಕೇರಳದ ಯಾವೆಲ್ಲ ದೇವಸ್ಥಾನಗಳಿಗೆ ಯಾರೆಲ್ಲ ಪೂಜೆ ಮಾಡಿದಲ್ಲ ಅದೆಲ್ಲ ಪಡುಬಿದ್ರಿಯ ಬ್ರಾಹ್ಮಣರ ಕುಟುಂಬಗಳು. ಇದು ತುಳುವೇಶ್ವರಿ ಆರಾಧನೆಯನ್ನು ಮಾಡಿದಂತಹ ಕುಟುಂಬಗಳು. ಇದನ್ನು ನಾವು ಈ ಒಂದು ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಈಗಲೂ ಕೂಡ ಅಲ್ಲಿ ಬಡಬಿದ್ರಿಯಲ್ಲಿ ಮೊನ್ನೆ ಅಷ್ಟು ಒಬ್ಬಳು ಹುಡುಗಿ ಮದುವೆ ಆಗಿತ್ತು. ಅವಳ ಹೆಸರು ತುಳುವೇಶ್ವರಿ ಅಂತೇಳಿ. ಅವಳಿಗೆ ಮದುವೆ ಆಯಿತು. ಅವರ ಮನೆಯಲ್ಲಿ ಆರಾಧನೆ ಮಾಡೋದು ತುಳುವೇಶ್ವರಿಯನ್ನು. ಆದ ಕಾರಣ ತುಳುವೇಶ್ವರಿ ಎಂಬುದು ನಾವು ಹೇಳುವಂಥ ಒಂದು ಇದು ಕೊಡುವಂಥ ಒಂದು ದೇವತೆ ಅಲ್ಲ, ಒಂದು ಭಾಷೆಗೆ ಸಂಬಂಧಪಟ್ಟ ದೇವತೆ ಅಲ್ಲ. ಅವಳು ಅದ್ಭುತವನ್ನು ಸೃಷ್ಟಿಸುವ, ನಿಮಗೆ ಬೇಕಾದನ್ನು ಕೊಡುವಂತಹ ವರದಾಯಿನಿ, ಅವಳು ಅಭಯ ಕೊಡುವವಳು. ಅಂತಹ ಒಂದು ತುಳುವೇಶ್ವರಿಯ ಜಾಗದಲ್ಲಿ ಇವತ್ತು ನಾವು ಬಂದಿದ್ದೇವೆ. ಮಾತಾಜಿಯವರು ಬಂದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅದೇ ರೀತಿ ಅವರಿಗೆ ಯಾಕಂದರೆ ಮೊನ್ನೆ ಅಷ್ಟೇ ನಮ್ಮ ಅಪ್ಪ ಕಟ್ಟದ ತುಳುನಾಡು ಮೂಲಿಕೆಯಲ್ಲಿ ಕೂಡ ಅವರು ಬಂದು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅದೇ ರೀತಿ ನಮ್ಮ ಭಾನುಮತಿ ಶೆಟ್ಟಿಯವರು ಕಕ್ಕುವಗುತ್ತು ಅವರು ಕೂಡ ನಮ್ಮ ಮುಂದೆ ತುಳು ವರ್ಲ್ಡ್ ಫೌಂಡೇಶನ್ನ ನಿಯೋಜಿತ ಅಧ್ಯಕ್ಷೆಯವರು. ಖಂಡಿತವಾಗಿ ತುಳು ವರ್ಲ್ಡ್ ಫೌಂಡೇಶನ್ಗೆ ಮುಂದಿನ ಅಧ್ಯಕ್ಷೆಯವರು. ಯಾಕಂದರೆ ಈ ಮಣ್ಣಲ್ಲಿ ನನಗೆ ಭಾರಿ ಖುಷಿ ಆಗ್ತಿದೆ ಅದನ್ನು ಮಾಡಲಿಕ್ಕೆ ಎಲ್ಲಿಗೋಸ್ಕರ. ಯಾಕಂದರೆ ತುಳುವೇಶ್ವರಿ ಅದು ಅನುಗ್ರಹ ಆಗಿರ್ಬೋದು ಅವರು ಅಧ್ಯಕ್ಷರಾಗೋದು. ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯಾದಂಥ ವಸಂತಣ್ಣ ತುಳು ವರ್ಲ್ಡ್ ಫೌಂಡೇಶನ್ ಅವರು ಕೂಡ ಇದ್ದಾರೆ. ಒಟ್ಟಿಗೆ ಜ್ಯೋತಿಷಿಯರು, ಯಾಕೆಂದರೆ ಅವರು ಒಳ್ಳೆ ರೀತಿಯಲ್ಲಿ ನಮಗೆ ಮನದಟ್ಟಾಗುವಂತೆ. ಯಾಕಂದರೆ ಬೇರೆ ನೀವು ಯಾರಾದರೂ ಇದ್ದರೆ ನೀವು ಇಷ್ಟು ಜ್ಯೋತಿಷ್ಯ ಮುಂದುವರಿಬೇಕಿದೆ, ಬರೀ ಪ್ರಾರ್ಥನೆಗಳಿಂದ ಮಾತ್ರವೇ ಈ ಜ್ಯೋತಿಷ್ಯವನ್ನು ಮುಂದೆಕೊಂಡೋಗಿದ್ದಾರೆ. ಇಷ್ಟು ಹೊತ್ತು ನೀವು ಇಷ್ಟು ವಿಷಯಗಳು ಬರಬೇಕಿದ್ರೆ ಸಾಧಾರಣ ಒಂದು 10-20 ಪೂಜೆ ಮಾಡಬೇಕಾದಿತ್ತು ಖಂಡಿತವಾಗಿ. ಬೇರೆ ಯಾರದ್ದಾದರೆ ಕಾರಣ ಅಷ್ಟು ಧೈರ್ಯ ಯಾರಿಗಿರಲಿಕ್ಕಿಲ್ಲ. ಅದನ್ನು ಪ್ರಾರ್ಥನೆಗಳಿಂದ ಮಾತ್ರವೇ ಮಾಡೋದು. ಅಂಥ ಒಬ್ಬ ಕರ್ಮಿ ನಮ್ಮ ಉಪ್ಲೇರಿ ಮಂತ್ರಮೂರ್ತಿ ಗುಳಿಗ ಸಾನ್ನಿಧ್ಯದ, ಯಾಕೆಂದರೆ ಅವರು ಆ ಒಂದು ಗುಳಿಗ ಸಾನ್ನಿಧ್ಯದ ಪ್ರಧಾನ ಕರ್ಮಿ ನಮ್ಮ ಗೋಪಾಲಕೃಷ್ಣ ಕುಳಾಲ್ ಅವರು. ಸತ್ಯ ನೋಡಿ, ಅವರು ಸುಮ್ಮನೆ ಬಂದದಲ್ಲ. ಯಾಕಂದರೆ ಆ ಸಾನ್ನಿಧ್ಯಕ್ಕೂ ಇಲ್ಲಿಗೂ ತುಂಬ ಸಂಪರ್ಕ ಇದೆ. ನಮ್ಮ ಕನ್ಯಾನ ಸದಾಶಿವ ಶೆಟ್ಟರು ಇದರದ್ದು ಅಧ್ಯಕ್ಷರಾಗಿದ್ದಾರೆ.
ಕನ್ಯಾನ ಸದಾಶಿವ ಶೆಟ್ಟರು ಇವರ ಗುಳಿಗ ಸಾನ್ನಿಧ್ಯದ ಅಧ್ಯಕ್ಷರು. ಅವರು ಪ್ರಾರ್ಥನೆ ಮಾಡುವ ಕನ್ಯಾನ ಸದಾಶಿವ ಶೆಟ್ಟಿಯವರು ದಿನನಿತ್ಯ ಪ್ರಾರ್ಥನೆ ಮಾಡುವಂಥ ಗುಳಿಗ ಸಾನ್ನಿಧ್ಯ ಒಬ್ಬ ವ್ಯಕ್ತಿ ನಮ್ಮ ಗೋಪಾಲಕೃಷ್ಣ ಕುಳಲ್ ಅವರು. ಯಾಕೆ ನಾನು ಕೂಡ ನನ್ನ ಕಷ್ಟ ಕಾಲದಲ್ಲಿ ಅವರ ಗುಳಿಗ ನನ್ನನ್ನು ಸಂರಕ್ಷಣೆ ಮಾಡಿದೆ. ಖಂಡಿತವಾಗಿ ತುಂಬ ನಮಗೆ ಸಂರಕ್ಷಣೆ ಕೊಟ್ಟಿದೆ. ಅದಕ್ಕಿಂತ ಅವರ ಮಾರ್ಗನಿರ್ದೇಶನಗಳೆಲ್ಲ, ಯಾಕಂದರೆ ಇದು ಸುಮ್ಮನೆ ಎಲ್ಲಿಂದೋ, ಯಾಕಂದರೆ ಕೆಲವೊಮ್ಮೆ ಹೇಳ್ಬೋದು ಅವರವರು ಅದು ಫ್ರೆಂಡ್ಸುಗಳು ಏನೋ ಹೇಳ್ತಾರೆ ಅಂತ ಹೇಳ್ಬೋದು ಕೆಲವೊಮ್ಮೆ, ಖಂಡಿತವಾಗಿ. ಆದರೆ ನಾವು ಒಮ್ಮೆ ಕೂಡ ಈ ಬಗ್ಗೆ ಮಾತಾಡಿದ್ದಿಲ್ಲ ಈ ಬಗ್ಗೆ, ಯಾಕಂದರೆ ಇದು ದೈವ ಚಿಂತನೆಗಳು. ಯಾಕೆ ನಾವು ಯಾರನ್ನು ಕೂಡ ಫೋರ್ಸ್ ಮಾಡಿ ಹೇಳಿಸುವುದಲ್ಲ ಅದು ಯಾಕಂದರೆ ಈ ಒಂದು ಜಾಗ ಸಿಗಬೇಕಿದ್ರು ನೀವು ಅವತ್ತು ನೋಡಿರ್ಬೋದು. ಅಲ್ಲಿ ಹೇಳಿದರು ಇಂಥ ಜಾಗ ಉಂಟು, ಇಷ್ಟು ಮರ ಉಂಟು, ಮಣ್ಣಿನ ರಾಶಿ ಉಂಟು, ಒಂದು ಬಾವಿ ಉಂಟು ಅಂತೇಳಿ. ನಾವು ಎಲ್ಲಿ ನೋಡಿದ್ರು ಆ ಕಡೆಯಲ್ಲಿ ಹೋಗಿ ನೋಡಿ ಸಿಕ್ಕಲೇ ಇಲ್ಲ. ಆದರೆ ನನಗೂ ತುಂಬ ಬೇಸರ ಆಯಿತು, ಯಾಕಂದರೆ ನಾನು ತುಳುವೇಶ್ವರಿಗಿಂತಲೂ ಜಾಸ್ತಿ ತುಳುವೇಶ್ವರಿಯನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಎಷ್ಟೋ ವರ್ಷದ ಕನಸು ಅದು. ಯಾಕಂದರೆ ನನಗೆ ಯಾರೋ ಹೇಳಿದ್ದರು ಈಗೀಗ ಉಂಟು ಒಂದು ಬ್ರಹ್ಮಾವರದಿಂದ 20 ಕಿಲೋಮೀಟರ್ ಆಚೆ ಅಂತ, ಎಲ್ಲಿ ಅಂತ ಗೊತ್ತಾಯಿಲ್ಲ. ಯಾರೋ ಹೀಗೆ ಪ್ರಶ್ನೆಗಳು ಕೇಳ್ತಾ ಬರುವಾಗ ಕಡೆಗೆ ಮುಟ್ಟಿದ್ದು ನಮಗೆ ಮಹೇಶ್ ಕೇಣಿಯವರ ಮನೆಯಲ್ಲಿಗೆ ಗೊತ್ತಾಯ್ತಲ್ಲ. ಯಾಕಂದರೆ ಅಲ್ಲಿಂದ ಪ್ರಾರಂಭವಾದ್ದು. ಯಾಕಂದ್ರೆ ನಾವು ನಡೆದುಕೊಂಡು ಬರುವಾಗ ನನಗೊಬ್ಬನಿಗೆ ಸ್ವಲ್ಪ ಅದರ ಆಚೆ ಹೋದರೆ ಸ್ವಲ್ಪ ಕಾಡು ನೋಡಿ, ನಾನು ಬರೀ ಕಾಲಲ್ಲಿದ್ದೆ. ನನಗೆ ಈಗ ಜಾಗ ನೋಡಬೇಕಂತ ಏನು ಮಾಡೋದಂತ ಗೊತ್ತಿಲ್ಲ, ಇದು ಉಂಟಾ ಇಲ್ವ ಅಂತ ಗೊತ್ತಿಲ್ಲಲ್ಲ. ಆಗ ನಾನು ಹೇಳಿದ್ದೆ ನನಗೆ ಹೆದರಿಕೆ ಆಗ್ತದೆ, ಅಲ್ಲಿ ಕಾಡು, ಬನ್ನಿ ಅಂತೇಳಿ ಇವರನ್ನು ಕರೆದೆ. ಆದರೆ ಇವರು ನನಗಿಂತ ವೇಗವಾಗಿ ಬಂದು ಈ ಜಾಗದಲ್ಲಿ ಒಂದು ಕೇಪುಳ ಹೂ ಈಗ ಅರಳಿ ನಿಂತಿತ್ತು. ಬಂದು ನೋಡಿದ್ರು, ಇಲ್ಲಿ ಉಂಟು. ಆ ಮನೆಯವರು ಹೇಳಿದರು ಇದು ಇಲ್ಲಿ ಉಂಟು, ಈಗ ಉಂಟು, ಒಂದು ಬಾವಿ ಉಂಟು ಅಂತೆಲ್ಲ ಆ ಮನೆ ಎದುರಿನ ಮನೆಯವರು ಹೇಳಿದರು. ನೋಡುವಾಗ ಇದೇ ಸ್ಥಳ ಅಂತ ಹೇಳಿ ಕೇಳಿದಾಗ ಇದೇ ಸ್ಥಳ. ಅಷ್ಟಮಂಗಲ ಪ್ರಶ್ನೆ ಒಮ್ಮೆಯೂ ಕೂಡ ಅದು ಯಾರೋ ಇದು ಮಾಡಿ ಹೇಳುವುದಲ್ಲ, ಅದಕ್ಕೊಂದು ಅದರದ್ದೇ ಆದ ನಿಯಮ. ಖಂಡಿತ ಅದು ಸತ್ಯ, ಅದನ್ನು ಸುಳ್ಳು ಮಾಡಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಅಷ್ಟಮಂಗಳದಲ್ಲಿ ಇರುವುದಂತೆ ಎಲ್ಲವೂ ಸತ್ಯವೇ. ಅದನ್ನು ಇತಿಹಾಸದೊಟ್ಟಿಗೆ ನಿಮಗೆ ಟ್ಯಾಲಿ ಮಾಡಲಿಕ್ಕೆ ಅಥವಾ ವಾಗ್ವಾದ ಮಾಡಲಿಕ್ಕೆ ಇರುವುದಲ್ಲ. ಮನುಷ್ಯನ ಏಳಿಗೆಗಾಗಿ ಅಷ್ಟಮಂಗಲ ಪ್ರಶ್ನೆ ಇರುವುದು. ಇನ್ನು ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ, ಎಷ್ಟೋ ಕಳೆದಿರ್ಬೋದು ಏನಂತ. ಇನ್ನು ಮುಂದೆ ಏನು ಮಾಡಬೇಕಂತ ನಿಮಗೆ ಗೊತ್ತಾಗಬೇಕಿದ್ರೆ ಅದು ಅಷ್ಟಮಂಗಲ ಚಿಂತನೆಯಲ್ಲೇ ಖಂಡಿತವಾಗಿ ಆಗಬೇಕು ಅಂತ. ಅಷ್ಟಮಂಗಲ ಯಾಕಂದರೆ ಇದು ಇಷ್ಟು ಸಣ್ಣ ಒಂದು ಈಗ 5ನೇ ದಿವಸದ ಅಷ್ಟಮಂಗಲ. ಇದು ಮೊದಲು 4 ಸಲ, ಇನ್ನು ನಮಗೆ ಒಂದು 10-20 ದಿವಸದ ಅಷ್ಟಮಂಗಲ ಚಿಂತೆ ಬೇಕಬಹುದು. ಈ ಫುಲ್ ಎಲ್ಲ ಸರಿಯಾಗಬೇಕಿದ್ರೆ ಅದಕ್ಕೆ ನಮಗೆ, ಯಾಕಂದರೆ ನಾವು ಖರ್ಚಾಗ್ತದೆ ಅಂತೇಳಿ, ಯಾಕಂದರೆ ಇದು ಯಾರೋ ಮಾಡಿಸೋದು, ಯಾಕಂದ್ರೆ ನಾವು ಕಿಸೆಯಿಂದ ಹಾಕೋದಲ್ಲ. ಖಂಡಿತವಾಗಿ ಯಾರಾದರೂ ಬಂದು ಕೊಟ್ಟರು ಅಥವಾ ನಾವು ಇದ್ದಷ್ಟು ದಿನ ನಾವು ಹಾಕ್ತೇವೆ, ಇಲ್ಲದಿದ್ದರೆ ಯಾರಾದರೂ ಬಂದು ಹಾಕ್ತಾರೆ ಕೊಡ್ತಾರೆ. ಇದೆಲ್ಲ ನಾವು ಯಾಕೆ ನಾನು ಅಷ್ಟೇ ಕೇಳೋದು, ಯಾಕಂದರೆ ನಾವು ತುಂಬ ಪ್ರೋಗ್ರಾಮ್ ಮಾಡ್ತೇವೆ. ಇದು ಬಿಟ್ಟು ಅವರು ಯಾಕೆ ನಿನ್ನಿಕಲ್ಲಿಗೆ ಹೋದರು ಅಂತೆಲ್ಲ ಪ್ರಶ್ನೆಗಳೆಲ್ಲ ಉಂಟು. ಯಾಕಂದರೆ ಇದು ನಾವು ಮಾಡೋದಲ್ಲ, ನಮ್ಮ ಹತ್ರ ಯಾರೋ ಮಾಡಿಸೋದು. ಇನ್ನು ಬೇರೆ ಕಡೆ ಉಂಟು, 1-2 ಕಡೆ ಅಲ್ಲ, ಇನ್ನೂ ತುಂಬ ಕಡೆ ಇಂತಹ ನಮಗೆ ಕಾಣ್ತಾ ಅದ್ಭುತ. ನಮಗೆ ಯಾಕೆ ಇದೆಲ್ಲ ಬೇಕು ಅಂತೇಳಿ ಇವತ್ತು ನಾನು ಹೇಳ್ತೀನಿ, ಇದನ್ನೆಲ್ಲ ಇವತ್ತು ಬಿಟ್ಟು ಬರಬೇಕೆಲ್ಲ ಅಂತ. ಆದರೂ ಪುನಃ ಇದು ಜಾಸ್ತಿ ಭಾರಗಳು, ಯಾಕಂದರೆ ಇವತ್ತು ಹೌದು ನಮಗೆ ಇದು ಸಿಕ್ಕುದಾ ಅಂತೇಳಿ, ಇದು ಯಾಕೆ ನಮಗೆ ಸಿಗ್ತದೆ ಅಂತ ಒಂದು ಹೌದು ಆಗಿರ್ಬೋದು, ಗೊತ್ತಿಲ್ಲ. ಯಾಕಂದರೆ ನಮಗೆ ಖಂಡಿತ ಓಕೆ ಅದು ಯೋಗ ಆಗಿರ್ಬೋದು. ಆದರೂ ನೀವು ನಮ್ಮೊಟ್ಟಿಗೆ ಇರಿ, ಯಾಕೆಂದರೆ ಸಂಶಯಗಳು ಬೇಡ. ಮತ್ತು ಸಂಶಯ ಇರ್ತದೆ, ಚಿನ್ನದ ಮೇಲೆ ಸಂಶಯ ಖಂಡಿತವಾಗಿರ್ತದೆ. ಯಾಕೆಂದರೆ ಚಿನ್ನವನ್ನು ಮಾತ್ರ ಒರೆಸಿ ನೋಡಿದ್ರು ಚಿನ್ನ ಹೌದಾ ಅಲ್ವಾ ಅಂತ. ಹಾಗೆ ನಮಗೆ ಎಲ್ಲಿಯಾದರೂ ನೋವು ಮಾಡಿದರೆ ನಾವು ಚಿನ್ನ ಅಂತ ನಾವು ಬರೆಸ್ಕೊಳ್ತೇವೆ. ಯಾಕಂದರೆ ನಮ್ಮನ್ನು ನೀವು ಮತ್ತೆ ಒರೆಸ್ತಿದ್ದೀರಾ, ನಾವು ಪ್ಯೂರಿಟಿ ಇದೆಯಾ ಇಲ್ವಾ ಅಂತೇಳಿ ಅಷ್ಟೇ. ಯಾಕಂದರೆ ಸಂಶಯಗಳು ಖಂಡಿತ ಒಳ್ಳೆಯದಕ್ಕೆ, ಯಾಕಂದರೆ ಅದು ಇದಲ್ಲ ಖಂಡಿತವಾಗಿ, ಯಾಕಂದರೆ ಅದು ಇರಬೇಕು ಇನ್ನೂ ಕೂಡ. ಯಾಕಂದರೆ ನಮಗೆ ದೇವಣ್ಣನ ನೇತೃತ್ವದಲ್ಲಿ ಇದೊಂದು ತುಳುವೇಶ್ವರ ದೇವಸ್ಥಾನ, ಅದೊಂದು ನಮಗೆ ಮಹೇಶ್ ಕೇಣಿಯವರ ಒಂದು ಫ್ಯಾಮಿಲಿಗೆ ಒಂದು ಮನೆ, ಅದು ಆದಷ್ಟು ಬೇಗ ಆಗಬೇಕು. ಆ್ಯಕ್ಚುಲಿ ಅದು ಇವತ್ತು ಬರ್ಬೋದು ಅಂತ ಎನಿಸಿದೆ, ಯಾಕಂದರೆ ಆಗಲಿಲ್ಲ. ಅದೊಂದು ಕೆಲಸ ಆಗಿಬಿಟ್ರೆ ನಮಗೆ ತುಳುವೇಶ್ವರನ ಕೆಲಸವನ್ನು ಕೂಡ ಅತ್ಯಂತ ಶೀಘ್ರವಾಗಿ ನಮಗೆ ಮಾಡ್ಬೋದು. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ. ಅದು ಅಷ್ಟು ಇಷ್ಟು ಅಂತಿಲ್ಲ, ₹1 ಆದರೆ ₹1 ನೀವು ಕೊಟ್ಟು ನೋಡಿ, ನಿಮಗೆ ಅದು 100 ಪಟ್ಟು ಜಾಸ್ತಿ ಆಗ್ತದೆ. ಯಾಕಂದರೆ ಮೊನ್ನೆ ನಿನ್ನಿಕಲ್ಲು ಪಾದೆಗೆ ನಮ್ಮ ಇವರು ಬಂದಿದ್ದರು, ಏನೋ ಒಂದು ಬೇಡಿಕೊಂಡಿದ್ರು, ಮರುದಿವಸ ಆಗಿದೆ ಅಂತ. ಮರುದಿವಸ ಅವರಿಗೆ ಅದು ಆಗಿದೆ, ದೇವಣ್ಣನಿಗೆ. ಅವರ ಮುಂದೆ ನಾನು ಹೇಳೋದು, ಅವ್ರು ನಿನ್ನಿಕಲ್ಲು ಪಾದೆ ಬಂದಿದೆ, ಮರುದಿವಸ ಅವರಿಗೆ ಅದು ಆಗಿದೆ. ನನಗೂ ಆಗಿದೆ, ನನಗೆ ತುಂಬ ಅದ್ಭುತಗಳು ಸಂಭವಿಸಿದೆ. ಯಾಕಂದರೆ ಇದನ್ನು ನಾನು ತುಂಬ ಕಷ್ಟದಲ್ಲಿರುವ ನನಗೆ, ಯಾಕಂದರೆ ಅದು ಕೋಟಿಗಟ್ಟಲೆ ಸಿಗ್ತದೆ ಅಂತಲ್ಲಿ ಅಲ್ಲ, ನೀವು ಬೇಡದ್ದೆಲ್ಲ ಮಾಡ್ಬೋದು. ನಿಮಗೆ ಏನು ಸಪೋರ್ಟ್ ಬೇಕೋ ಅದನ್ನು ಈ ಅಮ್ಮ, ಈ ತಾಯಿ ಕೊಡುತ್ತಾಳೆ ಎಂಬ ನಂಬಿಕೆ, ಪೂರ್ಣ ನಂಬಿಕೆ ನಮಗಿದೆ. ಅದನ್ನು ಹೇಳಿಕೊಟ್ಟವರು ನಮಗೆ ಕೃಷ್ಣಮೂರ್ತಿ ರಾವ್ಗಳು. ಅವರು ತುಳುವೇಶ್ವರಿ ನಮಗೆ ತೋರಿಸಿಕೊಟ್ಟ ಒಬ್ಬ ಮಹಾನ್ ಗುರು ಅವರು. ಎಲ್ಲರಿಗೂ ಈ ಸಂದರ್ಭದಲ್ಲಿ, ಯಾಕಂದರೆ ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗಲ್ಲ, ನಮ್ಮ ಕೃಷ್ಣಮೂರ್ತಿ ಅಡಿಗರು ಕೂಡ ಅವರ ತುಂಬ ರೀತಿಯ ದಿನ್ನು ಅಣ್ಣ ಮತ್ತು
ಯಾರು ಎಲ್ಲರೂ ಕೂಡ ಎಲ್ಲರಿಗೂ ಪ್ರತ್ಯೇಕ ಪರೋಕ್ಷವಾಗಿ ಸಹಕರಿಸಿದ ಈ ಚಪ್ಪರ ಹಾಕಿದವರಿಗೆ, ಯಾಕಂದರೆ ಲೈವ್ ನಮ್ಮ ಪ್ರತ್ಯೇಕವಾಗಿ ತುಳುನಾಡು ವಾರ್ತೆಯ ನಮ್ಮ ಪುನೀತಿಗೆ ಮತ್ತು ಅವನ ತಂಡಕ್ಕೆ ಇದು ಎಲ್ಲ ದಿವಸ ಕೂಡ, ಯಾಕಂದರೆ 1 ರೂಪಾಯಿ ತೆಗೊಳ್ಳದೆ, ಯಾಕಂದರೆ ನಮಗೆ ಈ ಲೈವನ್ನು ಕೊಡ್ತಿದ್ದಾರೆ ತುಳುನಾಡು ವಾರ್ತೆಯವರು. ಅವರಿಗೂ ಕೂಡ ನಾನು ಈ ಹೊತ್ತಿನಲ್ಲಿ ಧನ್ಯವಾದಗಳನ್ನು ಕೊಡ್ತಿದ್ದೇನೆ. ಇದು ಧನ್ಯವಾದಗಳಲ್ಲ, ನಮ್ಮೆಲ್ಲರ ಕರ್ತವ್ಯ. ಮತ್ತು ಮುಂದಿನ ಪ್ರಶ್ನೆ ಚಿಂತನೆ ಇದೇ ಜಾಗದಲ್ಲಿ ಸೆಪ್ಟೆಂಬರ್ 19 ಮತ್ತು 20ರಂದು 2 ದಿವಸದಲ್ಲಿ ಈ ಜಾಗದ ಪ್ರಶ್ನೆ ಮುಗೀತದೆ, ಶನಿವಾರ ಮತ್ತು ಆದಿತ್ಯವಾರ 19 ಮತ್ತು 20ಕ್ಕೆ. ನಾವೆಲ್ಲರೂ ಒಟ್ಟು ಸೇರಿ ಖಂಡಿತವಾಗಿ ಇದನ್ನೆಲ್ಲ ಮಾಡುವ, ಒಬ್ಬೊಬ್ಬರಿಂದ ಮಾಡುವ. ನಾವೆಲ್ಲ ಒಟ್ಟು ಸೇರಿದಿದ್ದರೆ ಇದೆಲ್ಲ ತುಂಬ ಸಲೀಸಾಗಿರ್ತದೆ. ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ. ಮಾಸ್ಟರ್ ಮೈಂಡ್ ಅಂತ ಹೇಳಿದರೆ ಒಬ್ಬೊಬ್ಬರ ಆಲೋಚನೆ ಅಲ್ಲ, ಮಾಸ್ಟರ್ ಮೈಂಡ್. ಅವನು ಮಾಸ್ಟರ್ ಮೈಂಡ್ ಅಂತ ಹೇಳಿದರೆ ಒಬ್ಬನ ಆಲೋಚನೆ ಅಲ್ಲ, ತುಂಬ ಜನರ ಆಲೋಚನೆಗಳು ಸೇರಿ. ಏನಾದರೂ ನಮ್ಮಲ್ಲಿ ತಪ್ಪಿದ್ದರೆ ನೀವು ಖಂಡಿತವಾಗಿ ಸಜೆಷನ್ ಕೊಡಬೇಕು. ತಪ್ಪು ಆಗ್ತಿದೆ ಅಂತ, ಯಾಕಂದರೆ ಪ್ರಶ್ನೆ ಚಿಂತನೆ ನಾವು ತುಂಬ ಸಲ ನಮ್ಮ ಹತ್ರ ಕೇಳ್ತಿದ್ದಾರೆ, ತಪ್ಪುಗಳಿದ್ದರೆ ಖಂಡಿತವಾಗಿ ಕೇಳಿ ಅಂತ. ಯಾರಿಗೆ ಯೋಗ ಇದೆಯೋ, ಯಾರಿಗೆ ಇದರಲ್ಲಿ ಭಾಗವಹಿಸಲಿಕ್ಕಿರುವಂಥ ಇದರ ಪೂಜೆಗಳೆಲ್ಲರೂ ಅಂಥದ್ದೇ ವ್ಯಕ್ತಿಗಳು ಖಂಡಿತವಾಗಿ ಅದು ಬಂದೇ ಬರ್ತಾರೆ. ನಾವು ಮಾಡೋದಲ್ಲ, ಅದು ನಾವು ತಡೆಯುವುದಲ್ಲ, ಅದು ದೈವ ಇಚ್ಛೆಯಿಂದಲೇ ಎಲ್ಲವೂ ಆಗುವುದು. ಒಂದು ಎಲ್ಲೇ ಕೂಡ ಅಲುಗಾಡುವುದು ದೈವ ಇಚ್ಛೆಯಿಂದಲೇ. ಅಂಥ ದೈವ ಇಚ್ಛೆ ಇವತ್ತು ನಡೆದಿದೆ. ಅದು ನಮಗೆ ಬೆಳಿಗ್ಗೆ ಆ ಒಂದು ಪೂರ್ಣವಾಗಿ, ಯಾಕೆಂದರೆ ಫುಲ್ಲು ಒಂದು ಸಮುದ್ರದಾಗಿತ್ತು ಈ ಜಾಗ. ಹೌದು, ಮೊದಲು ಇಲ್ಲ ಮತ್ತೆ ಇಲ್ಲ. ಅಂಥ ಜಾಗದಲ್ಲಿ ಇವತ್ತು ಎಷ್ಟು ಶಬ್ದಗಳಾಗ್ತಿತ್ತು, ಮತ್ತು ಅಲ್ವಾ, ಎಷ್ಟು ಸಿಡುಗು ಏನೆಲ್ಲ ಆಗಿದೆ, ಏನೆಲ್ಲ ನೋಡಿದ್ರು. ಒಂದು ಅದ್ಭುತಗಳೇ ನಡೆದು ಹೋಗಿದೆ ಆ ಸಂದರ್ಭದಲ್ಲಿ. ತುಳುವೇಶ್ವರ ದೇವರು ಮತ್ತು ಈ ಊರಿನ ಎಲ್ಲ ದೈವ ದೇವರುಗಳು ನಮಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತುಗಳನ್ನು ಕಾಣಿಸಲಿ ಅಂತ ಹೇಳ್ತಾ ಸಹಕರಿಸಿದ ಎಲ್ಲರಿಗೂ ಸಹಸ್ರ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ತುಳುನಾಡು.